ಸುದ್ದಿ ನ್ಯೂಸ್ ವಿಶೇಷ ನೇರ ಪ್ರಸಾರಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮತ ಹಬ್ಬದ ವಿಶೇಷ ನೇರ ಪ್ರಸಾರ ನಿಮ್ಮ ಮುಂದೆ ಬರ್ತಾ ಇರುವಂತಹದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಂಗಳೂರಿನಲ್ಲಿ 8 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಮಂಗಳೂರಿನ ಸುರತ್ಕಲ್ನ NITKಯಲ್ಲಿ ಮತ ಎಣಿಕೆ, ದಾಖಾ ಜಿಲ್ಲೆಯ 8 ಕ್ಷೇತ್ರಗಳ ಒಟ್ಟು 60 ಅಭ್ಯರ್ಥಿಗಳು, 8 ಕ್ಷೇತ್ರಗಳ EVMಗೆ ಒಟ್ಟು 112 ಹಾಗೂ ಪೋಸ್ಟಲ್ ಬ್ಯಾಲೆಟ್ಗೆ 40 ಟೇಬಲ್ ಅನ್ನು ಈಗ ಅಳವಡಿಕೆ ಮಾಡಲಾಗಿದೆ. ನನ್ನ ಜೊತೆಗೆ ಉಮೇಶ್ ಅವರು ಕೂಡ ಇದ್ದಾರೆ. ನಾನು ಮತ್ತು ಉಮೇಶ್ ಇಬ್ರು ಸೇರ್ಕೊಂಡು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ EVMಗೆ 14 ಟೇಬಲ್ಗಳನ್ನು ಹಾಕಲಾಗಿದೆ. ಪೋಸ್ಟಲ್ ಬ್ಯಾಲೆಟ್ಗಾಗಿ 5 ಟೇಬಲ್ಗಳನ್ನು ಮಾಡಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಮೊದಲು ಪೋಸ್ಟಲ್ ಬ್ಯಾಲೆಟ್ ಎಣಿಕೆ ಆರಂಭ ಆಗ್ತದೆ. 8:30ರಿಂದ EVM ಮತ ಎಣಿಕಾ ಕಾರ್ಯ ಆರಂಭ ಆಗ್ತದೆ. ಪ್ರತಿ ಕ್ಷಣದ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೇವೆ. ಪ್ರತಿ ಕ್ಷೇತ್ರದ 19 ಟೇಬಲ್ಗೂ ಕೂಡ CCTVಯನ್ನು ಅಳವಡಿಕೆ ಮಾಡಲಾಗಿದೆ. ಇದು ಮಂಗಳೂರಿನಿಂದ ಬರ್ತಾ ಇರುವಂತಹ ಅಪ್ಡೇಟ್. ಒಟ್ಟು 16ರಿಂದ 18 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ. ಪ್ರತಿ ಒಂದು ಮತ ಎಣಿಕೆ ಕಾರ್ಯದ ಪ್ರತಿ ಸುತ್ತಿನ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಮಂಗಳೂರು NITKಯಲ್ಲಿ 544 ಸಿಬ್ಬಂದಿ ಇಡೀ ಎಣಿಕಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 304 ಹೆಡ್ ಕಾನ್ಸ್ಟೇಬಲ್, 39 ASI, 35 PSI, 14 ಇನ್ಸ್ಪೆಕ್ಟರ್, 6 ACP, 2 DCP, 400 ಸಿವಿಲ್ ಪೊಲೀಸ್, 200 ಹೋಮ್ ಗಾರ್ಡ್, 4 CIR ತುಕಡಿ, 2 KSRTC ತುಕಡಿ ಹಾಗೂ CRPF, CISF ಭದ್ರತೆಯನ್ನ ಈಗಾಗಲೇ ಒದಗಿಸಲಾಗಿದೆ. ಮಂಗಳೂರು 15, ಮಂಗಳೂರು ದಕ್ಷಿಣ 18, ಮಂಗಳೂರು ಉತ್ತರ 18, ಬೆಳ್ತಂಗಡಿ 18, ಮೂಡಬಿದ್ರೆ 16, ಬಂಟ್ವಾಳ 18, ಪುತ್ತೂರು 16, ಸುಳ್ಯ 17. ಒಟ್ಟು ಸುತ್ತುಗಳು ಎಷ್ಟು ಅನ್ನುವಂಥ ಲಿಸ್ಟನ್ನು ನಾವೀಗ ನಿಮಗೆ ಹೇಳ್ತಾ ಇದ್ದೇವೆ. ಮತ್ತೊಮ್ಮೆ ಸುತ್ತುಗಳನ್ನ ಹೇಳ್ತಾ ಹೋಗ್ತಾ ಇದ್ದೇವೆ. ಮಂಗಳೂರು 15, ಮಂಗಳೂರು ದಕ್ಷಿಣ 18, ಮಂಗಳೂರು ಉತ್ತರ 18, ಬೆಳ್ತಂಗಡಿ 18, ಮೂಡಬಿದ್ರೆ 16, ಬಂಟ್ವಾಳ 18, ಪುತ್ತೂರು 16, ಸುಳ್ಯ 17 ಸುತ್ತಿನ ಮತ ಎಣಿಕೆ ನಡೆಯುತ್ತದೆ. ಈಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತಹದ್ದು ಒಟ್ಟು ಮತದಾರರೆಷ್ಟು, ಚಲಾವಣೆಯಾದ ಮತಗಳು ಎಷ್ಟು ಅನ್ನುವಂಥದ್ದು. ಮೊದಲು ಬೆಳ್ತಂಗಡಿಯಲ್ಲಿ ಜಿದ್ದಿನ ಹೋರಾಟ ಇದೆ ಅನ್ನುವಂಥದ್ದಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಬೆಳ್ತಂಗಡಿಯ ಮತದಾರರು 1,89,160 ಮತದಾರರು ಮತದಾನವನ್ನ ಮಾಡಿದ್ದಾರೆ. 2,28,871 ಒಟ್ಟು ಮತದಾರರು ಇರುವಂಥದ್ದು. ಅದರಲ್ಲಿ 1,89,160 ಅಂದರೆ 82.65 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಧಿಕ ಮತ ಆಗಿರುವಂತಹದ್ದು ಬೆಳ್ತಂಗಡಿಯಲ್ಲಿ. ಯಾರ ಭವಿಷ್ಯ ಇಲ್ಲಿ ನಿರ್ಧಾರ ಆಗುತ್ತೆ ಅಂತ ನೋಡಬೇಕು. ಜನರು ಯಾವ ರೀತಿಯಾಗಿ ಯೋಚನೆಯನ್ನ ಮಾಡಿ ಮತ ಹಾಕಿದ್ದಾರೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನ ಕೇಳಿಸಿದೆ. ಈಗ ಮೂಡಬಿದ್ರೆ, ಇನ್ನು ಮೂಡಬಿದ್ರೆ ಕ್ಷೇತ್ರವನ್ನು ನೋಡೋದಾದ್ರೆ 2,05,065 ಮತದಾರರ ಪೈಕಿ 1,58,789 ಮತದಾರರು ಮತವನ್ನು ಚಲಾಯಿಸಿದ್ದಾರೆ. ಅಂದ್ರೆ 77.43. ಒಟ್ಟು ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಮತ ಚಲಾವಣೆ ಆಗಿರುವಂತದ್ದು, ಕ್ಷಮಿಸಿ 77.43 ಶೇಕಡಾವಾರು ಮತದಾನ ಆಗಿರುವಂತದ್ದು ಮೂಡಬಿದ್ರೆ ಕ್ಷೇತ್ರದಲ್ಲಿ. ಇನ್ನು ಮಂಗಳೂರು ಉತ್ತರ ಅಂತ ಹೇಳಿದ್ರೆ ಜಿದ್ದಿನ ಹೋರಾಟ. 2,49,421 ಒಟ್ಟು ಮತದಾರರಲ್ಲಿ 1,82,724 ಅಂದ್ರೆ 73.26. ಇಲ್ಲಿ ಮೊಯ್ದೀನ್ ಬಾವ, ಇನಾಯತ್ ಅಲಿ ಮತ್ತು ಭರತ್ ಶೆಟ್ಟಿಯ ನಡುವೆ ನೇರ ಹಣಾಹಣಿ ಇರುವಂತದ್ದು. ಮೊಯ್ದೀನ್ ಬಾವ ಮತ್ತು ಇನಾಯತ್ ಅಲಿ ಒಂದೇ ಪಕ್ಷದಲ್ಲಿ ಇದ್ದವರು ಬೇರ್ಪಟ್ಟು ಹೋಗಿರೋದ್ರಿಂದ ಇದರ ಲಾಭ ಭರತ್ ಶೆಟ್ಟಿಗೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಕ್ಷೇತ್ರದಾದ್ಯಂತ ಇದೆ. ಮತ್ತೊಂದು ಕಡೆ ಇನಾಯತ್ ಅಲಿ ಏನು ಕಡಿಮೆ ಇಲ್ಲ, ಮೊಯ್ದೀನ್ ಬಾವನು ಕೂಡ ಕಡಿಮೆ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಮತ ಹಂಚಿ ಹೋಗುತ್ತೆ ಅನ್ನುವಂಥದ್ದು ಕುತೂಹಲವನ್ನ ಕೇಳಿಸಿದೆ. ಈಗ ಮಂಗಳೂರು ಉತ್ತರದ ಲೆಕ್ಕಾಚಾರವನ್ನ ಅಥವಾ ಮಂಗಳೂರು ಉತ್ತರದ ಚಲಾವಣೆ ಆದ ಮತಗಳ ವಿವರವನ್ನ ಹೇಳ್ತಾ ಹೋದ್ವಿ. ಇದೀಗ ಉಮೇಶ್ ಅವರು ವಿವರಿಸ್ತಾರೆ ಮಂಗಳೂರು ದಕ್ಷಿಣ ಭಾಗದಲ್ಲಿ ಕ್ಷೇತ್ರದಲ್ಲಿ 2,45,744 ಮತದಾರರ ಪೈಕಿ 1,62,004 ಮತದಾರರು ಮತವನ್ನು ಚಲಾಯಿಸಿರುವಂತದ್ದು. ಅಂದ್ರೆ 65.92. ಇದು ನೋಡುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಆಗಿರುವಂತದ್ದು, ಕನಿಷ್ಠ ಮತದಾನ ಆಗಿರುವಂತದ್ದು ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ. 2,45,744 ಮತದಾರರ ಪೈಕಿ ಕೇವಲ 1,62,004 ಮತದಾರರು ಮಾತ್ರ ಇಲ್ಲಿ ಮತವನ್ನು ಚಲಾಯಿಸಿರುವಂತದ್ದು. ಇಲ್ಲಿ JR ಲೋಬೋ, ವೇದವ್ಯಾಸ್ ಕಾಮತ್ ಅವರು ನೇರ
ಜಿದ್ದಾಜಿದ್ದಿಗೆ ಬಿದ್ದಿರುವಂತದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಿದ್ದಾಜಿದ್ದಿ. ಹಾಲಿ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಮತ್ತು ಮಾಜಿ ಶಾಸಕರಾಗಿರುವಂತಹ JR ಲೋಬೋ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿರುವಂತದ್ದು. ಇದೀಗ ಮಂಗಳೂರು ಕ್ಷೇತ್ರಕ್ಕೆ ಬರುವುದಾದ್ರೆ, ಮಂಗಳೂರು ಕ್ಷೇತ್ರದ ಚಿತ್ರಣವನ್ನು ನಿಮಗೆ ನೋಡುವುದಾದ್ರೆ 2,05,129 ಒಟ್ಟು ಮತದಾರರು. ಇದರಲ್ಲಿ 1,59,980 77.99. ಇಲ್ಲಿ ಬಹಳ ಜಿದ್ದಾಜಿದ್ದಿನ ಹೋರಾಟ ಮೂರು ಪಾರ್ಟಿಗಳ ನಡುವೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ UT ಖಾದರ್, ಸತೀಶ್ ಕುಂಪಳ ಮತ್ತು ರಿಯಾಜ್ ಪರಂಗಿಪೇಟೆ ಇವರ ನಡುವೆ ಜಿದ್ದಾಜಿದ್ದಿನ ಹೋರಾಟ. ಪ್ರಮುಖವಾಗಿ UT ಖಾದರ್ಗೆ ರಿಯಾಜ್ ಪರಂಗಿಪೇಟೆ ನಿಂತಿರೋದ್ರಿಂದ ತೊಂದರೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಅದರ ಜೊತೆಗೆ ಸತೀಶ್ ಕುಂಪಳ ಅವರು ನಿಂತಿರೋದ್ರಿಂದ ಒಂದು ಕಡೆಗೆ ಮತಗಳು ಕೇಂದ್ರೀಕೃತ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ ಇದೆ. ಆದ್ರೆ ಈಗಾಗಲೇ UT ಖಾದರ್, ಸತೀಶ್ ಕುಂಪಳ ಮತ್ತು ರಿಯಾಜ್ ಪರಂಗಿಪೇಟೆ ಮೂರು ಜನನು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ಹೇಳಿದ್ದಾರೆ. ಯಾರ ಲೆಕ್ಕಾಚಾರ ಸರಿ ಅನ್ನುವಂಥದ್ದು ಅವರ ಲೆಕ್ಕಾಚಾರ ಅಥವಾ ಜನರ ಲೆಕ್ಕಾಚಾರ ಏನು ಅನ್ನುವಂಥದ್ದು ಇನ್ನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಇದೀಗ ಬಂಟ್ವಾಳದ ವಿವರವನ್ನ ನೋಡೋಣ. ಬಂಟ್ವಾಳ ಕ್ಷೇತ್ರದಲ್ಲಿ 2,28,377 ಮತದಾರರ ಪೈಕಿ 1,85,575 ಮತದಾರರು ಮತವನ್ನು ಚಲಾಯಿಸಿರುವಂತದ್ದು. ಅಂದ್ರೆ 81.26% ಇಲ್ಲಿ ಮತದಾನ ನಡೆದಿರುವಂತದ್ದು. ಇನ್ನು ಬಂಟ್ವಾಳ ಕ್ಷೇತ್ರದಲ್ಲಿ ನೋಡೋದಾದ್ರೆ ನೇರ ಹಣಾಹಣಿ ಇರುವಂತದ್ದು. ಮಾಜಿ ಸಚಿವರು ಆಗಿರುವಂತಹ ರಮಣಾಥ್ ರೈ ಅವರು ಹಾಗೂ ಹಾಲಿ ಶಾಸಕರಾಗಿರುವರು ರಾಜೇಶ್ ನಾಯ್ಕ್ ಉಳಿಪ್ಪಾಡಿಗುತ್ತು ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ರಮಣಾಥ್ ರೈ ಅವರು, ಎರಡರ ಮಧ್ಯೆ ನೇರವಾದಂತಹ ಒಂದು ಪೈಪೋಟಿ ಇರುವಂತದ್ದು. ಅದರ ಜೊತೆಗೆ SDPI ಯ ಇಲಿಯಾಸ್ ಮೊಹಮ್ಮದ್ ತುಂಬೆ ಮತ್ತು JDS ನಿಂದ ಪ್ರಕಾಶ್ ಗೋಮ್ಸ್ ಹಾಗೂ AAP ಇಂದ ಪುರುಷೋತ್ತಮ ಗೌಡ್ರವರು ಅಲ್ಲಿ ಸ್ಪರ್ಧೆಯಲ್ಲಿ ಕಣದಲ್ಲಿದ್ದಾರೆ. ಪುರುಷೋತ್ತಮ್ ಗೌಡ ಇವರು ಪುತ್ತೂರಿನವರು. ಪುತ್ತೂರಿನಲ್ಲಿ ಒಂದು ಗ್ಯಾರೇಜ್ ಅನ್ನ ನಡೆಸ್ತಾ ಇರುವಂತವರು. ಪುರುಷೋತ್ತಮ್ ಕೊಲ್ಪೆ ಅಂತ ಪ್ರಖ್ಯಾತಿಯನ್ನ ಪಡೆದವರು ಪುರುಷೋತ್ತಮ್ ಗೌಡ. ಇದೀಗ ಪುತ್ತೂರು ಇಡೀ ಕರ್ನಾಟಕ ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳುವಂತಹ ಒಂದು ಮಾನ್ಯತೆಯನ್ನ ಪಡೆದುಕೊಂಡಿರುವಂತದ್ದು. ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮಂಡ್ಯ ಕ್ಷೇತ್ರ ಒಂದು ಜಿದ್ದಾಜಿದ್ದಿಗೆ ಅಥವಾ ಒಂದು ಕುತೂಹಲಕ್ಕೆ ಕಾರಣವಾಗಿತ್ತೋ ಅದೇ ರೀತಿಯಾಗಿ ಪುತ್ತೂರು ಕ್ಷೇತ್ರವನ್ನ ಇವತ್ತು ರಾಜ್ಯ ಗಮನಿಸ್ತಾ ಇದೆ. ರಾಜ್ಯದಾದ್ಯಂತ ಪುತ್ತೂರು ಕ್ಷೇತ್ರ ಹೇಗಿದೆ, ಪುತ್ತೂರು ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು, ಯಾರ ಮುಕುಟಕ್ಕೆ ಗೆಲುವಿನ ಕಿರೀಟ ಅನ್ನುವಂತಹ ಲೆಕ್ಕಾಚಾರ ಜೋರಾಗಿಯೇ ನಡೀತಾ ಇದೆ. ಇಲ್ಲಿರ್ತಕ್ಕಂಥದ್ದು 2,12,756 ಮತದಾರರು. ಇವುಗಳಲ್ಲಿ ಚಲಾವಣೆಯಾದ ಮತಗಳು 1,72,550 ಮತಗಳು, ಅಂದ್ರೆ 81.10. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4ನೇ ಅತಿ ಹೆಚ್ಚು ಮತ ಚಲಾವಣೆಯಾದ ತಾಲೂಕಿನಲ್ಲಿ ಪುತ್ತೂರಿದೆ. 81.10. 1,72,550 ಮತದಾರರು ಯಾರ ಹೆಸರು ಹೇಳಿಕೊಂಡು ಅಥವಾ ಯಾರ ಚಿಹ್ನೆಯನ್ನ ನೋಡಿಕೊಂಡು ಮತದಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ನಿಂದ ಅಶೋಕ್ ಕುಮಾರ್ ರೈ ಅವರು, ಬಿಜೆಪಿಯಿಂದ ಆಶಾ ತಿಮ್ಮಪ್ಪ ಗೌಡರವರು ಮತ್ತು ಪಕ್ಷೇತರರಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ನಡುವೆ ಜಿದ್ದಾಜಿದ್ದಿ ಇದೆ ಅನ್ನುವಂಥದ್ದು. ಅದರ ಜೊತೆಗೆ SDPI ನ ಶಾಫಿ ಬೆಳ್ಳಾರೆ ಯಾವ ರೀತಿಯಾಗಿ ಎಷ್ಟು ಮತಗಳನ್ನ ಪಡಿತಾರೆ ಅನ್ನುವಂಥದ್ದು ಕೂಡ ಈ ಫಲಿತಾಂಶದ ಮೇಲೆಯೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಬಹಳ ದೊಡ್ಡ ಮಟ್ಟಿನ ಜಿದ್ದಾಜಿದ್ದಿ, ಇಡೀ ರಾಜ್ಯವೇ ಗಮನಿಸ್ತಾ ಇರುವಂತಹ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಇದನ್ನ ಕರೀಬಹುದು. ಇದೀಗ ನೀವು ನೋಡ್ತಾ ಇರುವಂತದ್ದು ಪುತ್ತೂರಿನಲ್ಲಿ ಎಷ್ಟು ಚಲಾವಣೆ ಆಗಿದೆ ಮತಗಳು ಅನ್ನುವಂಥದ್ದು. ಎಲ್ಲ ಅಭ್ಯರ್ಥಿಗಳ ನಡುವೆಯೂ ಕೂಡ ಬಹಳ ದೊಡ್ಡ ಮಟ್ಟಿನ ಲೆಕ್ಕಾಚಾರಗಳಿವೆ, ಬಹಳ ದೊಡ್ಡ ಮಟ್ಟಿನ ನಿರೀಕ್ಷೆಗಳಿದ್ದಾವೆ. ಈಗಾಗಲೇ ಅಭ್ಯರ್ಥಿಗಳೆಲ್ಲರೂ ಕೂಡ ಉಮೇಶ್ ಎಲ್ಲರೂ ಕೂಡ ದೇವಸ್ಥಾನಗಳ ಸುತ್ತಮುತ್ತ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ದೇವರಿಗೆ ನಮಸ್ಕರಿಸ್ತಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದರ ನಂತರ ಮತ ಎಣಿಕಾ ಕೇಂದ್ರಕ್ಕೆ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಇದೀಗ ಎಲ್ಲ ಕ್ಷೇತ್ರಗಳ ಮತದಾರರು ಕೂಡ ತಾವು ನಂಬುವಂತಹ ದೈವ ದೇವರ ಸ್ಥಾನಗಳಿಗೆ ಹೋಗಿ ಅಲ್ಲಿ ನಮಸ್ಕಾರವನ್ನ ಮಾಡಿರುವಂತದ್ದನ್ನ ನೋಡ್ತಾ ಇದ್ದೀವಿ. ಇದೀಗ ಸುಳ್ಯದ ವಿವರವನ್ನ ಉಮೇಶ್ ಮಿತ್ನಾಡ್ಕ ನೀಡ್ತಾರೆ. ಸುಳ್ಯ ಕ್ಷೇತ್ರದಿಂದ 2,06,029 ಮತದಾರರ ಪೈಕಿ 1,65,718 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿರುವಂತದ್ದು. ಅಂದ್ರೆ 80.43% ಇಲ್ಲಿ ಮತದಾನ ನಡೆದಿರುವಂತದ್ದು. ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ನೋಡೋದಾದ್ರೆ ಇಲ್ಲಿಯೂ ಕೂಡ ಹೊಸ ಅಭ್ಯರ್ಥಿಗಳು, ಹೊಸ ಮುಖಗಳು ಕಂಡಿರುವಂತದ್ದು. ಕಾಂಗ್ರೆಸ್ನಿಂದ ಜಿ ಕೃಷ್ಣಪ್ಪ ಅವರು, ನಮ್ಮ ಪುತ್ತೂರು ತಾಲೂಕಿನವರು, ರಾಮಕುಂಜದವರು ಜಿ ಕೃಷ್ಣಪ್ಪ ಅವರು, ಇವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ, ಹಾಗೂ ಬಿಜೆಪಿಯಿಂದ ಹೊಸ ಮುಖ ಭಾಗೀರಥಿ ಮುರುಳಿ ಅವರು, ಈ ಮೊದಲಿದ್ದಂತಹ ಎಸ್ ಅಂಗಾರ್ ರವರಿಗೆ
ಟಿಕೆಟ್ ಅನ್ನು ನೀಡಲಾಗಿಲ್ಲ ಸುಳ್ಯ ಕ್ಷೇತ್ರದಿಂದ. ಈ ಬಾರಿ ಭಾಗೀರಥಿ ಮುರಳಿ ಅವರಿಗೆ ಬಿಜೆಪಿಯಿಂದ ನೀಡಲಾಗಿತ್ತು. ಅದೇ ರೀತಿ ಜೆಡಿಎಸ್ ನಿಂದ ಎಚ್.ಎಲ್. ವೆಂಕಟೇಶ್ ರವರು, ಎಎಪಿಯಿಂದ ಸುಮನಾ ಬೆಳ್ಳಾರ್ಕರ್ ಅವರು, ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಗಣೇಶ್ ಎಂರವರು, ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ರಮೇಶ್ ಬೂಡು ಅವರು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಸುಂದರ ಮೇರರವರು ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಗುರುವಪ್ಪ ಕಲ್ಲುಗುಡ್ಡೆ ಅವರು ಸುಳ್ಯ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಲ್ಲಿ ನೇರ ಹಣಾಹಣಿ ಇರುವಂತದ್ದು. ಇದೀಗ ನೀವು ನೋಡ್ತಾ ಇರುವಂತ ಒಟ್ಟು ಮತದಾರರು ಮತ್ತು ಚಲಾವಣೆ ಆದ ಮತಗಳ ವಿವರವನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಬೆಳ್ತಂಗಡಿ ತಾಲೂಕು ಅಥವಾ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ 1,89,160 ಮತಗಳು ಚಲಾವಣೆಯಾಗಿದೆ. ಅಂದ್ರೆ 82.65% ನಂಬರ್ 1 ಸ್ಥಾನದಲ್ಲಿ ಜಿಲ್ಲೆಯಲ್ಲಿದ್ರೆ, ನಂಬರ್ 2ನೇ ಸ್ಥಾನದಲ್ಲಿ ಸುಳ್ಯ 80.43 ಹಾಗೂ ನಂಬರ್ 3ನೇ ಸ್ಥಾನದಲ್ಲಿ ಬಂಟ್ವಾಳ 81.26, ನಂಬರ್ 4ನೇ ಸ್ಥಾನದಲ್ಲಿ ಪುತ್ತೂರು 81.10. 81% ಅಧಿಕ ಮತಗಳು ಚಲಾವಣೆ ಆಗಿರುವಂತಹ 4 ಕ್ಷೇತ್ರಗಳು. ಅದರ ಜೊತೆಗೆ ಮೂಡಬಿದ್ರೆ, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಎಲ್ಲಿಯೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಇರೋದ್ರಿಂದ ಫಲಿತಾಂಶ ಏನಾಗಬಹುದು ಅನ್ನುವಂತ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಗೆಲ್ತೇವೆ ಅಂತ, ಬಿಜೆಪಿ ಅವರು ಹೇಳ್ತಾರೆ ನಾವು ಗೆಲ್ತೇವೆ ಅಂತ, ನಿಂತವರೆಲ್ಲರೂ ಕೂಡ ನಾವು ಗೆಲ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತದಾರರ ನಿರ್ಧಾರ ಏನು ಅನ್ನುವಂಥದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತದಾರರು ಅಂಚೆ ಮತದಲ್ಲಿ ಯಾರಿಗೆ ಮಾನ್ಯತೆಯನ್ನ ನೀಡಿದ್ದಾರೆ ಅಥವಾ ಅಂಚೆ ಮತದಲ್ಲಿ ಯಾರಿಗೆ ಮಾನ್ಯತೆ ಸಿಕ್ಕಿದೆ ಅನ್ನುವಂಥದ್ದನ್ನ ಕೆಲವು ಕ್ಷಣಗಳಲ್ಲಿ ಕೊಡ್ತಾ ಹೋಗ್ತೇವೆ. ಈ ಎಲ್ಲ ಕಂಪ್ಲೀಟ್ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೇವೆ. ಮಂಗಳೂರಿನಲ್ಲಿ ನಮ್ಮ ತಂಡ ಈಗಾಗಲೇ ಜಮಾವಣೆ ಆಗಿರುವಂಥದ್ದು. ಮಂಗಳೂರಿನಲ್ಲಿ ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿಯ ನಮ್ಮ ತಂಡವೂ ಕೂಡ ಮಂಗಳೂರಿನಿಂದವೂ ಕೂಡ ನಿಮಗೆ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗುತ್ತೆ. ಇದೀಗ ನಾವು ಮುಂದಿನ ಗ್ರಾಫಿಕ್ಸ್ ಪ್ಲೇಟ್ ಗಳನ್ನ ನೋಡ್ತಾ ಹೋಗ್ತೀವಿ. ಜಾತಿವಾರು ಅಂದಾಜು ಲೆಕ್ಕಾಚಾರ, ಪುತ್ತೂರಿನ ಅಂದಾಜು ಲೆಕ್ಕಾಚಾರ, ಮುಸ್ಲಿಂ 51,000, ಒಕ್ಕಲಿಗರು 48,000, ಅಂದ್ರೆ ಗೌಡ ಜಾತಿಯವರು 48,000 ಮತದಾರರಿದ್ದಾರೆ. ಬಂಟರು ಅಂದ್ರೆ ಶೆಟ್ಟರು 28,000, ಇನ್ನು ದಲಿತರು 25,000, ಬಿಲ್ಲವರು 25,000, ಬ್ರಾಹ್ಮಣರು ಮುಖ್ಯವಾಗಿ 15,000 ಮತ್ತು ಇತರ ಒಟ್ಟು 18,000. ಇದು ಜಾತಿವಾರು ಅಂದಾಜು ಲೆಕ್ಕಾಚಾರ. ಈ ಅಂದಾಜು ಯಾಕಂತಂದ್ರೆ ಅಧಿಕೃತವಾದಂತಹ ಲೆಕ್ಕಾಚಾರ ಇನ್ನೂ ಕೂಡ ಯಾವುದರ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ. ಒಂದು ಗಣತಿಯನ್ನ ಮಾಡಿದರೆ ಅದರ ಬಿಡುಗಡೆಯನ್ನಾದರೂ ಮಾಡಿಲ್ಲ. ಆದ್ರಿಂದ ಬೇರೆ ತಾಲೂಕಿನ ಜಾತಿವಾರು ಲೆಕ್ಕಾಚಾರಗಳನ್ನ ನೋಡೋದಾದ್ರೆ, ಒಂದು ವೇಳೆ ಜಾತಿ ಲೆಕ್ಕಾಚಾರವೇ ಹಿಡಿದು ರಾಜಕಾರಣ ನಿಜವಾಗಿ ನಡೆದಿದ್ದಾದ್ರೆ ಇಲ್ಲಿ ಮುಖ್ಯವಾಗಿ ಜಾತಿಯ ವಿಚಾರವನ್ನು ಇಟ್ಟುಕೊಂಡೇ ಇಲ್ಲಿ ಅಭ್ಯರ್ಥಿಗಳ ಗೆಲುವು ಸೋಲು ಕೂಡ ಆಗ್ಬಹುದು ಎನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರ ಇದೆ. ಬಹಳಷ್ಟು ವಿಭಿನ್ನವಾದಂತಹ ಲೆಕ್ಕಾಚಾರಗಳು ಎಲ್ಲೆಡೆಯೂ ಕೂಡ ಇದೆ. ನಾವು ಬೆಳ್ತಂಗಡಿಯ ವಿಚಾರಕ್ಕೆ ಬರೋದಾದ್ರೆ, ಬಿಲ್ಲವರು ಏನ್ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನ ಎಲ್ಲರೂ ಕೂಡ ಮಾತಾಡ್ತಿರುವುದು. ಅದರ ಜೊತೆಗೆ ಸೈಲೆಂಟ್ ವೋಟರ್ಸ್ ಅನ್ನುವಂತಹ ಲೆಕ್ಕಾಚಾರ ಪ್ರಮುಖವಾಗಿ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ದಕ್ಷಿಣ ಕನ್ನಡದ ಆದ್ಯಂತವೂ ಕೂಡ ಈ ಬಾರಿ ಎಲ್ಲರ ಚಿತ್ತ ಆ ಒಂದು ವೋಟರ್ಸ್ ನತ್ತ. ಯಾಕಂತಂದ್ರೆ ಅವ್ರು ಯಾರು ಕೂಡ ಎದುರು ಬಂದು ನಾನು ಇದು ಅಂತ ಹೇಳ್ತಾ ಇಲ್ಲ, ಬದಲಾಗಿ ಸೈಲೆಂಟ್ ಆಗಿದ್ದಾರೆ. ಆ ಸೈಲೆಂಟ್ ವೋಟರ್ಸ್ ಯಾರ ಕಡೆಗಿದ್ದಾರೆ ಅನ್ನುವಂತಹದ್ದು ಬಹಳ ಮುಖ್ಯ ಆಗತ್ತೆ ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಸೈಲೆಂಟ್ ವೋಟರ್ಸ್ ಅಂದ್ರೆ ಯಾರು ತಟಸ್ಥ ಮನೋಭಾವನೆಯಲ್ಲಿರ್ತಾರೋ ಅಥವಾ ಯಾರು ಯಾವುದೇ ಪಕ್ಷದ ಪರವಾಗಿ ಗುರುತಿಸಿಕೊಂಡಿಲ್ಲವೋ, ಅಥವಾ ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರು ಯಾವತ್ತೂ ಕೂಡ ಬಹಳ ಕಡಿಮೆ, ಅಪರೂಪಕ್ಕೆ ಕೆಲವರು ಹೇಳಿದ್ದಿರ್ಬೋದು, ಆದ್ರೆ ಯಾರು ಕೂಡ ತಾನು ಈ ಪಕ್ಷ ಆ ಪಕ್ಷ ಅನ್ನುವಂಥದ್ದಿಲ್ಲ. ಯಾರು ಗೆಲ್ತಾರೋ ಅವರ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಲೆಕ್ಕಾಚಾರ ಎದುರುಗಡೆಯಿಂದ ಅವರು ಹೇಳ್ತಾರೆ. ಅದರ ಒಳಭಾವ ಅಂದ್ರೆ ಅವರು ಮತ ಕೇಂದ್ರಕ್ಕೆ ಹೋದಾಗ ಅಥವಾ ಮತಗಟ್ಟೆಗೆ ಹೋದಾಗ ಯಾರಿಗೆ ಮತ ಹಾಕಿರ್ತಾರೆ ಅನ್ನುವಂತ ಲೆಕ್ಕಾಚಾರ ಇವತ್ತು ಗೊತ್ತಾಗ್ತದೆ. ಪ್ರಮುಖವಾಗಿ ಎಲ್ಲೆಡೆಯೂ ಕೂಡ ಸೈಲೆಂಟ್ ವೋಟರ್ಸ್ ಯಾರು, ಸೈಲೆಂಟ್ ವೋಟರ್ಸ್ ಏನು ಮಾಡಿದ್ದಾರೆ, ಅಂಡರ್ ಕರೆಂಟ್ ಏನಿದೆ ಅನ್ನುವಂತ ಲೆಕ್ಕಾಚಾರ ಎಲ್ಲೆಡೆಯೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಈಗಾಗಲೇ ಬೂತ್ವಾರು ಲೆಕ್ಕಾಚಾರದ ಪ್ರಕಾರ ಎಲ್ಲ ಪಕ್ಷದವರು ಕೂಡ ಈ ಬೂತ್ ನಲ್ಲಿ ನಮಗಿಷ್ಟು ಲೀಡು, ಈ ಬೂತ್ ನಲ್ಲಿ ನಮಗೆ ಮೈನಸ್ ಅನ್ನುವಂತ ಲೆಕ್ಕಾಚಾರವನ್ನ ಹೊಂದಿದ್ದಾರೆ. ಅದರ ಜೊತೆ ಬೆಟ್ಟಿಂಗ್ ದಂಧೆ ಜೋರಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಬೆಟ್ಟಿಂಗ್ ದಂಧೆ ಹೇಗಿದೆ ಉಮೇಶ್? ಖಂಡಿತವಾಗಿಯೂ ಕೂಡ ಇದು ಪುತ್ತೂರು ಒಂದು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂತದ್ದು. ಅದರ ಜೊತೆಗೆ ಬೆಟ್ಟಿಂಗ್ ಕೂಡ ನಡೆದಿರುವಂತದ್ದು. ಕಳೆದ ಈ ಚುನಾವಣಾ ಉತ್ತರವಾಗಿ ಮತದಾನದ ನಡೆದ ಬಳಿಕವಂತೂ ಅತ್ಯಂತ ಹೆಚ್ಚು ಬೆಟ್ಟಿಂಗ್ ನಡೆದಿರುವಂತದ್ದು ಎಲ್ಲಾ ಕಡೆ ಕೂಡ ನಮಗೆ ಒಂದು ಗಮನಕ್ಕೆ ಬಂದಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತಾ ಅಥವಾ ಬಿಜೆಪಿ ವಿನ್ ಆಗುತ್ತಾ ಇದಕ್ಕೆ ಸಂಬಂಧಿಸಿದಂತೆ ಬೆಟ್ಟಿಂಗ್ ಒಂದಷ್ಟು ಕಡಿಮೆ. ಆದ್ರೆ ಇದಕ್ಕಿಂತಲೂ ಹೆಚ್ಚು ಬೆಟ್ಟಿಂಗ್ ನಡೆದಿರುವಂತದ್ದು ಇಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಇವರ ಮಧ್ಯೆ ನಡೆದಿರುವಂತಹ ಒಂದು ಸ್ಪರ್ಧೆ.
ಇಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಬಿಜೆಪಿಯ ಒಳಭಾಗದಲ್ಲಿಯೇ ಬೆಟ್ಟಿಂಗ್ ನಡೀತಾ ಇದೆ ಎನ್ನುವಂಥದ್ದು. ಒಂದು ಕಡೆ ಬಿಜೆಪಿ ಸಾಂಪ್ರದಾಯಿಕವಾದಂತಹ ಮತಗಳನ್ನು ಲೆಕ್ಕಾಚಾರ ಮಾಡುತ್ತಾ ತಾನು ಗೆದ್ದೇ ಗೆಲ್ಲುತ್ತಾನೆ ಎನ್ನುವಂತಹ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದೆ. ಅದರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಬಣದವರು ನಮಗೆ ಒಂದು ರೀತಿಯ ಹವಾ ಸೃಷ್ಟಿಯಾಗಿದೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ವ್ಯಾಪ್ತಿಯಲ್ಲಿ ಕೂಡ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಕೂಡ ನಮ್ಮದೇ ಹವಾ ಸೃಷ್ಟಿಯಾಗಿತ್ತು. ಹಾಗಾಗಿ ಬಿಜೆಪಿಯಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರ ಅವರು ಕೂಡ ಒಳಭಾಗದಲ್ಲಿ ಅಂತರ್ಯದಲ್ಲಿ ಅರುಣ್ ಕುಮಾರ್ ಪುತ್ತಿಲರವರನ್ನೇ ಬೆಂಬಲಿಸಿದ್ದಾರೆ. ಹಾಗಾಗಿ ಅರುಣ್ ಕುಮಾರ್ ಪುತ್ತಿಲರವರೇ ಬಿಜೆಪಿಗಿಂತ ಹೆಚ್ಚು ಮತಗಳನ್ನು ಪಡೆಯುತ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕೂಡ ಇದೆ. ಹಾಗಾಗಿ ಅರುಣ್ ಕುಮಾರ್ ಪುತ್ತಿಲ ಬಣ ಮತ್ತು ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ ಈ ಅಂದ್ರೆ ಏನು ಸಾಂಪ್ರದಾಯಿಕವಾದಂತಹ ಮತಗಳಿವೆ ಬಿಜೆಪಿಯಲ್ಲಿ, ಅದನ್ನು ನಂಬಿಕೊಂಡು ಬಿಜೆಪಿಯ ಮತಗಳಿವೆ. ಹೀಗಾಗಿ ಇವೆರಡರ ಮಧ್ಯೆ ವಿಶೇಷವಾದಂತಹ ಒಂದು ಬೆಟ್ಟಿಂಗ್ ಕೂಡ ನಡೆದಿರುವ ಇದೀಗ ಬಿಗ್ ಬ್ರೇಕಿಂಗ್ ಬರ್ತಾ ಇರುವಂತದ್ದು ವಿಧಾನಸಭಾ ಚುನಾವಣಾ ಮತ ಎಣಿಕೆಯಿಂದ ಮಂಗಳೂರಿನ ಮತ ಎಣಿಕಾ ಕೇಂದ್ರದ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಇದೀಗ ನಿಮಗೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಗಳನ್ನು ಕೊಡ್ತಾ ಇದೀವಿ. ಮಂಗಳೂರಿನ ಮತ ಎಣಿಕಾ ಕೇಂದ್ರದ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿರುವಂತದ್ದು. ಮತಪೆಟ್ಟಿಗೆಗಳು ಎಣಿಕಾ ಟೇಬಲ್ಗೆ ರವಾನೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಒಂದರ ಕೀ ಮಿಸ್ ಮಾಡಿದಂತ ಅಧಿಕಾರಿಗಳು, ಕೀ ಹೊಡೆದು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ ಅಧಿಕಾರಿಗಳು ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಒಂದರ ಕೀ ಮಿಸ್ ಆಗಿದೆಯಂತೆ, ಅದಕ್ಕೋಸ್ಕರ ಕೀಯನ್ನ ಬೇಗ ಒಡೆದು ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೀಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಮತಪೆಟ್ಟಿಗೆಗಳು ಮತ ಎಣಿಕಾ ಟೇಬಲ್ಗೆ ರವಾನೆ ಆಗಿದೆ. ಇದೀಗ ಯಾರ ಭವಿಷ್ಯ ಅನ್ನುವಂಥದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿರ್ಧಾರ ಆಗ್ಲಿಕ್ಕಿದೆ. ಇನ್ನು ಇದೀಗ ಅಂಚೆ ಮತದ ಎಣಿಕೆ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಂಚೆ ಮತದ ಎಣಿಕೆ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದೀಗ ಅಂಚೆ ಮತದ ಎಣಿಕೆ ಕಾರ್ಯ ಅದರ ಕ್ಷಣಗಣನೆ ಆರಂಭವಾಗಿದೆ. ಅಂಚೆ ಮತದಲ್ಲಿ ಯಾರು ಮುನ್ನಡೆ ಯಾರು ಹಿನ್ನಡೆಯನ್ನ ತೋರಿಸ್ತಾ ಹೋಗ್ತೀವಿ. ವಿಭಾಗವಾರು ಮತ ಚಲಾವಣೆಯ ವಿವರಗಳನ್ನ ನೋಡ್ತಾ ಹೋಗ್ತೀವಿ. ಹೋಗ್ತಾ ಇದೀವಿ. ನಮಗೆ PCR ನಲ್ಲಿ ಒಂದಷ್ಟು ಜನ ನೆರವಾಗ್ತಾ ಇದ್ದಾರೆ. ಈಗ ವಿಭಾಗವಾರು ಮತ ಚಲಾವಣೆ ವಿವರ ಬಂಟ್ವಾಳದಲ್ಲಿ ಪುರುಷರು 89,765, ಮಹಿಳೆಯರು 93,660, ಇತರೆ 3 ಒಟ್ಟು 1,83,428. ಇದೀಗ ವಿಭಾಗವಾರು ಮತ ಚಲಾವಣೆಯ ವಿವರ ಬಂಟ್ವಾಳದನ್ನ ನೋಡಿದ್ವಿ. ಮುಂದಿನ ವಿಭಾಗವಾರು ಮತ ಚಲಾವಣೆಯ ವಿವರಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬೆಳ್ತಂಗಡಿ ಪುರುಷರು 92,751, ಮಹಿಳೆಯರು 93,755, ಒಟ್ಟು 1,86,506 ಮತ ಚಲಾವಣೆ ಆಗಿದೆ. ಇದೀಗ ಮುಂದಿನ ವಿಭಾಗವಾರು ಮತ ಚಲಾವಣೆಯ ಕ್ಷೇತ್ರ ಮಂಗಳೂರು ದಕ್ಷಿಣ ಕ್ಷೇತ್ರವನ್ನು ನೋಡೋದಾದ್ರೆ 75,849 ಪುರುಷರು ಮತವನ್ನು ಹಾಕಿರುವಂತದ್ದು. ಅದರ ಜೊತೆಗೆ 83,561 ಮಹಿಳಾ ಮತದಾರರು ಮತವನ್ನು ಚಲಾಯಿಸಿದ್ದಾರೆ. ಇತರ 14 ಹಾಗೂ ಒಟ್ಟು 1,59,424 ಮತದಾರರು ಮತವನ್ನು ಚಲಾಯಿಸಿದ್ದಾರೆ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ. ಇದೀಗ ಮಾಹಿತಿ ಬರ್ತಾ ಇದೆ, ಮಂಗಳೂರಿನಲ್ಲಿ ಜೋರಾದ ಮಳೆ ಅಂದ್ರೆ ಸುರತ್ಕಲ್ನ NITK ಸುತ್ತಮುತ್ತ ಬಹಳ ಜೋರಾದಂತಹ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸೇರಿರುವಂತಹ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ಕಕ್ಕಾಬಿಕ್ಕಿ ಆಗಿದ್ದಾರೆ. ಎತ್ತ ಸಾಗುದು ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೀಗ ಕಂಡು ಬರ್ತಾ ಇದೆ. ಇದೀಗ ಮಂಗಳೂರಿನ ಮಳೆಯ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಚಂದ್ರಕಾಂತ್ ಇದ್ದಾರೆ. ಚಂದ್ರಕಾಂತ್ ಅವರಿಗೆ ಮಳೆಯ ದೃಶ್ಯಾವಳಿಗಳು ಬಂದಿರ್ತದೆ. ಆ ಚಂದ್ರಕಾಂತ್ ಅವರಿಗೆ ಮಳೆಯ ದೃಶ್ಯಾವಳಿಗಳನ್ನ ಕೂಡ ಕೊಟ್ಟಿದ್ದೇವೆ. ಅದಿನ್ನೇನು ಕೆಲವು ಕ್ಷಣಗಳಲ್ಲಿ ಸುರತ್ಕಲ್ನ ಸಮೀಪ ಆಗಿರುವಂತಹ ಮಳೆಯ ದೃಶ್ಯಾವಳಿಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಇದೀಗ ನಾವು ಸುರತ್ಕಲ್ನಿಂದ ಮಳೆಯ ದೃಶ್ಯಾವಳಿಯನ್ನ ಕೊಡ್ತಾ ಹೋಗ್ತೀವಿ. ಬಹಳ ಜೋರಾದಂತಹ ಮಳೆ ಬರ್ತಾ ಇದೆ ಅನ್ನುವಂತ ಲೆಕ್ಕ ಅಲ್ಲಿ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಜೋರಾದ ಮಳೆ ಬರ್ತಾ ಇರೋದ್ರಿಂದ ಬಹಳ ಅಲ್ಲಿ ಬಂದಿರುವಂತಹ ಕಾರ್ಯಕರ್ತರು 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಬಂದಿರುವಂತಹ ಎಲ್ಲರೂ ಕೂಡ ಕೊಂಚ ಮಟ್ಟಿಗೆ ಗಲಿಬಿಲಿಗೊಂಡಿದ್ದಾರೆ. ಹೇಗಪ್ಪ ಇಲ್ಲಿ ನಾವು ಸಂಭ್ರಮಾಚರಣೆಯನ್ನ ಮಾಡೋದು ಅಥವಾ ಇದರ ಒಂದು ಮತ ಎಣಿಕೆಯ ಸಂಪೂರ್ಣ ವಿವರಗಳನ್ನ ಹೇಗಪ್ಪ ಪಡೆಯೋದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇದೀಗ ಸುರತ್ಕಲ್ನಿಂದ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸುರತ್ಕಲ್ ಸುತ್ತಮುತ್ತ ಬಹಳಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಇದೀಗ ವಿಭಾಗವಾರು ಮತ ಚಲಾವಣೆಯವರ ಮಂಗಳೂರು ಉತ್ತರ ಪುರುಷರು 86,516, ಮಹಿಳೆಯರು 93,689, ಇತರ 4 ಒಟ್ಟು 1,80,209. ಮಂಗಳೂರು ಉತ್ತರ ಅಂತ ಹೇಳಿದ ಕೂಡಲೇ ಇನಾಯತ್ ಅಲಿ, ಮೊಯ್ದೀನ್ ಬಾವ ಮತ್ತು ಭರತ್ ಶೆಟ್ಟಿ ನೆನಪಿಗೆ ಬರ್ತಾರೆ. ಯಾರಿಗೆ ಲಾಭ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇನ್ನು ಕೆಲವು ಕ್ಷಣಗಳಲ್ಲಿ ಅಥವಾ ಕೆಲವು ನಿಮಿಷಗಳಲ್ಲಿ ಕೆಲವು ಗಂಟೆಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಮೂಲ್ಕಿ ಮೂಡುಬಿದಿರೆ ಕ್ಷೇತ್ರವನ್ನು ನೋಡೋದಾದ್ರೆ ಅಲ್ಲಿ 74,915 ಪುರುಷ ಮತದಾರರು,
81,820 ಮಹಿಳಾ ಮತದಾರರು ಹಾಗೂ ಒಟ್ಟು 1,56,735 ಅಂದ್ರೆ 76.43% ಮತದಾನ ನಡೆದಿರುವಂತದ್ದು ಮೂಲ್ಕಿ ಮೂಡಬಿದರೆ ಕ್ಷೇತ್ರದಲ್ಲಿ. ಮಂಗಳೂರು ಉತ್ತರದ ವಿವರವನ್ನ ನೋಡ್ತಾ ಹೋದ್ರಿ. ಈಗ ಮುಲ್ಕಿ ಮೂಡಬಿದ್ರೆ ಆಯ್ತು. ಈಗ ಪುತ್ತೂರು ಪುರುಷರು 84,887, ಮಹಿಳೆಯರು 86,278, ಇತರೆ 1,70,366 ಮಂದಿ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಈ ಒಟ್ಟು ಅದರ ಜೊತೆಗೆ ಸುಳ್ಯ ಕ್ಷೇತ್ರದಲ್ಲಿ ಪುರುಷ ಮತದಾರರು 81,583, ಮಹಿಳಾ ಮತದಾರರು 81,489, ಒಟ್ಟು 1,63,072 ಮತದಾರರು ಮತವನ್ನು ಚಲಾಯಿಸಿರುವಂತದ್ದು. ಅಂದ್ರೆ 79.15% ಮತದಾನ ನಡೆದಿರುವಂತದ್ದು ಸುಳ್ಯ ಕ್ಷೇತ್ರದಲ್ಲಿ. ಈ ಎಲ್ಲ ವಿಭಾಗವಾರು ಮತ ಚಲಾವಣೆಯಾದಂತೆ ವಿವರಗಳನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಇದೀಗ NITK ಸುತ್ತಮುತ್ತ ಮಳೆ ಬಂದಿರುವಂತಹ ಸುದ್ದಿ ನಿಮಗೆ ಸಿಗ್ತಾ ಇದೆ. ಮಳೆ ಬಂದಿರುವಂತಹ ಸುದ್ದಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಬಹಳ ಜೋರಾಗಿ ಮಳೆ ಬಂದಿರುವಂತದ್ದು, ರಸ್ತೆಗಳಲ್ಲಿ ನೀರು ನಿಂತಿರುವಂತದ್ದು, ವಾಹನದ ದಟ್ಟಣೆ ಆಗುವಂತಹ ಸಾಧ್ಯತೆ ಇದೆ. ಜಾಸ್ತಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಬಹಳಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಅನ್ನುವಂಥದ್ದು ನ್ಯೂಸ್ ಬರ್ತಾ ಇದೆ. ಮತ ಎಣಿಕೆ ಕಾರ್ಯಕ್ಕೆ ಕ್ಷಣಗಣನೆ ಮತ ಪೆಟ್ಟಿಗೆ ಎಣಿಕಾ ಟೇಬಲ್ಗೆ ಹೋಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಮತಪೆಟ್ಟಿಗೆ ಮತ ಎಣಿಕಾ ಟೇಬಲ್ಗೆ ಹೋಗಿದೆ. ಮೊದಲು ಅಂಚೆ ಮತದಾನದ ಎಣಿಕೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತದಾನದಲ್ಲಿ ಯಾರು ಮುನ್ನಡೆ ಯಾರು ಹಿನ್ನಡೆ ಪಡೆದಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಸುದ್ದಿ ನ್ಯೂಸ್ ವಿಶೇಷವಾದಂತಹ ಗ್ರಾಫಿಕ್ಸ್ ಗಳನ್ನ ಮಾಡಿದ ಎಲ್ಲ ಗ್ರಾಫಿಕ್ಸ್ ಗಳನ್ನ ನಿಮಗೆ ಪ್ಲೇ ಮಾಡ್ತಾ ಹೋಗ್ತೀವಿ. ಕರ್ನಾಟಕದ ರಿಸಲ್ಟ್ ಅನ್ನ ಕೊಡ್ತೇವೆ ಆಸ್ಟಿನ್ ಬ್ಯಾಂಡ್ ಅಲ್ಲಿ, ಮತ್ತೊಂದು ದಕ್ಷಿಣ ಕನ್ನಡದ ರಿಸಲ್ಟ್ ಅನ್ನು ಕೊಡ್ತೇವೆ ಟಾಪ್ ಬ್ಯಾಂಡ್ ನಲ್ಲಿ. ಹೀಗೆ ಎಲ್ಲ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೇವೆ. ಎಲ್ಲೆಡೆಯಿಂದಲೂ ಕೂಡ ನಿಮಗೆ ಮಾಹಿತಿಗಳನ್ನು ಒದಗಿಸಿ ಕೊಡ್ತೇವೆ. ಅದರ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದಲೂ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ನು ಮತದಾನದ ಹೋಲಿಕೆ, ಬಂಟ್ವಾಳದ ಮತದಾನದ ಹೋಲಿಕೆಯನ್ನು ಕೊಡ್ತಾ ಇದ್ದೇವೆ. ಒಟ್ಟು 2018ರಲ್ಲಿ ಚಲಾವಣೆಯಾದ ಮತಗಳು 1,82,555. ಈ ವರ್ಷ 1,85,575, ಅಂದ್ರೆ ಸುಮಾರು 3,000 ಮತಗಳಷ್ಟೇ ಏರಿಕೆ ಆಗಿರುವಂತಹದ್ದು. ಆದ್ರಿಂದ ಯಾವ ರೀತಿಯಾದಂತಹ ಲೆಕ್ಕಾಚಾರ ಇಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ನಾವು ಗಮನಿಸಲೇಬೇಕಾದ್ದು. 21,000, 28,000, 7,500 ಮತಗಳು ಏರಿಕೆಯಾಗಿದ್ರು ಕೂಡ ಚಲಾವಣೆಯಾಗಿದ್ದು 3,000 ಮತಗಳು. ಅದರಲ್ಲಿ ಇದೀಗ ಬೆಳ್ತಂಗಡಿಯ ಲೆಕ್ಕಾಚಾರವನ್ನ ನೋಡ್ತಾ ಇದೀವಿ. 2018ರಲ್ಲಿ 2,18,935 ಒಟ್ಟು ಮತಗಳಿತ್ತು. ಚಲಾವಣೆ ಆಗಿರುವಂತದ್ದು 1,79,550, ಅಂದ್ರೆ 82.101%. 2023 ಈ ಬಾರಿಯ ಚುನಾವಣೆಯಲ್ಲಿ ಒಟ್ಟು ಮತಗಳು 2,28,871, ಚಲಾವಣೆಯಾಗಿರುವಂತಹ ಮತಗಳು 1,89,160. ಇದೀಗ ಪ್ರತಿ ಒಂದು ಲೆಕ್ಕಾಚಾರವನ್ನ ಕೂಡ ನಾವು ಕೊಡ್ತಾ ಇದ್ದೀವಿ. ಮಂಗಳೂರು ದಕ್ಷಿಣ 2018ರಲ್ಲಿ 2,40,92 ಮತಗಳಲ್ಲಿ 1,63,387 ಮತಗಳು ಚಲಾವಣೆ ಆಗಿದ್ದು, ಈ ವರ್ಷ 2,45,744 1,62,004 ಮತಗಳು. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ 1,000 ಮತಗಳು ಏರಿಕೆ ಆಗಿದ್ರು ಕೂಡ ಕಳೆದ ಬಾರಿಗಿಂತ ಈ ಬಾರಿ 1,240 ಮತಗಳು ಕಡಿಮೆ ಚಲಾವಣೆ ಆಗಿರುವುದು ಬಹಳ ಶಾಕ್ ಆಗಿದೆ. ಯಾಕೆಂತಂದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತ ಚಲಾವಣೆ ಆಗತ್ತೆ ಅನ್ನುವಂಥದ್ದು. ಪುತ್ತಿಲ ಅವರು ದೇವಸ್ಥಾನಕ್ಕೆ ಭೇಟಿಯಾಗಿರುವಂತಹ ದೃಶ್ಯವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಹೊರ ನಡೆದು ನಿಂತಿರುವಂತಹ ಮತ್ತು ಬಹಳ ಸಂಚಲನವನ್ನ ಮೂಡಿಸಿರುವಂತಹ ಪುತ್ತೂರು ಕ್ಷೇತ್ರಕ್ಕೆ ಹೊಸ ರಂಗನ್ನ ತಂದುಕೊಟ್ಟಿರುವಂತಹ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಈಗ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದು ಮಹಾಲಿಂಗೇಶ್ವರನ ದರ್ಶನವನ್ನ ಪಡೆದು ವಾಪಸ್ ಆಗ್ತಾ ಇರುವಂತಹದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಅವರು ನೇರವಾಗಿ ಮತ ಎಣಿಕಾ ಕೇಂದ್ರಕ್ಕೆ ಹೋಗಿದ್ದಾರೆ. ಇದೀಗ ಮಹಾಲಿಂಗೇಶ್ವರನ ದರ್ಶನವನ್ನ ಪಡೆದು ಮಹಾಲಿಂಗೇಶ್ವರನಲ್ಲಿ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸಿ ನೇರವಾಗಿ NITK ಅಲ್ಲಿರುವಂತಹ ಮತ ಎಣಿಕಾ ಕೇಂದ್ರಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಿಂದ NITK ಯಲ್ಲಿ ಜೋರಾದ ಮಳೆ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು. ಇದೀಗ ನಿಮಗೆ NITK ಮುಂಭಾಗದ ಕೆಲವು ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ ಮಳೆ ಬಂದಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿಗೆ ಹೋದಂತಹ ಕಾರ್ಯಕರ್ತರಿಗೆ ಅಥವಾ ಅಭ್ಯರ್ಥಿಗಳ ಪರವಾಗಿ ಹೋದಂತವರಿಗೆ ಬಹಳ ತೊಂದರೆಗಳು ಆಗ್ತಾ ಇದಾವೆ ಅನ್ನುವಂಥದ್ದು. ಜೊತೆಗೆ ರಸ್ತೆಯಲ್ಲಿ ನೀರು ನಿಂತಿದೆ. ಆ ರಸ್ತೆಯಲ್ಲಿ ನೀರು ನಿಂತಿರೋದು ಕೂಡ ಒಂದಷ್ಟು ಉಪದ್ರ
ಕೊಡ್ತಾ ಇದೆ ಜನಗಳಿಗೆ ಅಂತ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತದೆ ಉಮೇಶ್. ಅಂದ್ರೆ ಒಂದು ರೀತಿಯ ಉತ್ಸಾಹ ಹುಮ್ಮನಸ್ಸು ಕಾರ್ಯಕರ್ತರಲ್ಲಿತ್ತು. ಇವತ್ತು NITKಯ ಹೊರಭಾಗದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನೆರೆಯುತ್ತಾರೆ. ಅದೊಂದು ವಿಶೇಷವಾದಂತಹ ಒಂದು ಸಂಭ್ರಮ. ಆ ಒಂದು ಕ್ಷಣದ ಒಂದು ಮಾಹಿತಿಯನ್ನು ಪಡೆಯುವಂತ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಗೆದ್ದು ಬಂದ ನಂತರ ತಮ್ಮ ಅಭ್ಯರ್ಥಿಯ ಪರವಾಗಿ ವಿಜಯೋತ್ಸವವನ್ನು ಅಲ್ಲಿ ಆಚರಿಸದೇ ಇದ್ರೂ ಕೂಡ ಒಂದು ರೀತಿಯಾದಂತಹ ಸಂಭ್ರಮವನ್ನು ವ್ಯಕ್ತಪಡಿಸಲಿಕ್ಕೆ ಅಲ್ಲಿ ಸೇರ್ತಾರೆ. ಆದ್ರೆ ಮೋಚಾ ಚಂಡಮಾರುತದ ಪ್ರಭಾವ ಏನೋ ಗೊತ್ತಿಲ್ಲ, ವಿಪರೀತವಾದಂತಹ ಮಳೆ ಇವತ್ತು ಬೆಳ್ಳಂಬೆಳಗ್ಗೆಯಿಂದ ಕಾಡ್ತಾ ಇದೆ. ಇದು ಆರಂಭ, ಈ ಬಾರಿಯ ಮಳೆಯೂ ಕೂಡ ಹೌದು, ಒಂದು ರೀತಿಯ ಆರಂಭದ ಇವತ್ತು ಮಳೆ. ಅಂದ್ರೆ ಬೆಳ್ಳಂಬೆಳಗ್ಗೆ ಕಾಡುವಂತದ್ದು. ಇಲ್ಲಿಯವರೆಗೆ ಸಂಜೆಯ ನಂತರವೇ ಮಳೆ ಬರ್ತಾ ಇತ್ತು, ಆದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಕಾಡ್ತಾ ಇದೆ. ಬಹುಶಃ ಯಾಕೋ ಗೊತ್ತಿಲ್ಲ, ಎಲ್ಲರೂ ಕೂಡ ಬಿಸಿಯಾಗಿರ್ತಾರೆ ಚುನಾವಣೆಯ ಈ ಒಂದು ಕಾವಿನಲ್ಲಿ. ಎಲ್ಲರನ್ನು ಕೂಡ ಒಂದು ರೀತಿಯ ತಂಪು ಮಾಡುವಂತ ಒಂದು ಕಾರ್ಯಕ್ಕೆ ಮಳೆರಾಯ ಮುಂದಾಗಿದ್ದಾನೆ ಎನ್ನುವಂತಹ ಒಂದು ರೀತಿಯಲ್ಲಿ ಮಳೆ ಇವತ್ತು ಕಾಡ್ತಾ ಇದೆ. ಅಲ್ಲಿ ನಿಮಗೆ ಸಂಪೂರ್ಣವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೊಡ್ತಾ ಹೋಗ್ತೀವಿ. ಮತ ಎಣಿಕೆಯ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಆ ದೃಶ್ಯಗಳು ಕೂಡ ಸುದ್ದಿ ನ್ಯೂಸ್ಗೆ ಲಭ್ಯ ಆಗಿದೆ. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮತ ಎಣಿಕೆ ಕಾರ್ಯ, ಮತಪೆಟ್ಟಿಗೆ ರವಾನಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಆ ದೃಶ್ಯಗಳು ಕೂಡ ಇದೀಗ ಕೆಲವು ಕ್ಷಣಗಳಲ್ಲಿ ನಿಮ್ಮ ಸ್ಕ್ರೀನ್ ನ ಮುಂದೆ ಚಂದ್ರಕಾಂತ್ ಅವರು ಅದನ್ನ ಪ್ಲೇ ಮಾಡ್ಲಿಕ್ಕಿದ್ದಾರೆ. ನಮ್ಮ PCR ನಲ್ಲಿ ಸಹಕರಿಸ್ತಾ ಇರುವಂತವರು. ಇದೀಗ ಆ ದೃಶ್ಯಗಳು ಕೂಡ ನಮಗೆ ಲಭ್ಯವಾಗಿದೆ. ಮತ ಎಣಿಕಾ ಕೇಂದ್ರದಿಂದ ಯಾವ ರೀತಿಯಾಗಿ ಅಲ್ಲಿ ಮತಪೆಟ್ಟಿಗೆಗಳು ಯಾವ ರೀತಿಯಾಗಿ ಟೇಬಲ್ಗೆ ಹೋಗಿದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಿರುವಂತಹ ದೃಶ್ಯ, ಯಾವ ರೀತಿಯಾಗಿ ಅಲ್ಲಿ ಕೀ ಮಿಸ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳೇನು ಲಭ್ಯವಾಗಿತ್ತು. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೀನು ಕೆಲವು ಕ್ಷಣಗಳಲ್ಲಿ. ಇದೀಗ ನೀವು ನೋಡ್ತಾ ಇರುವಂತದ್ದು ಮತಪೆಟ್ಟಿಗೆ ಭದ್ರವಾಗಿ ಸ್ಟ್ರಾಂಗ್ ರೂಮ್ ನಲ್ಲಿ ಇದ್ದಂತಹ ದೃಶ್ಯ. ಮತ್ತೊಂದು ಸಂಪೂರ್ಣ ದೃಶ್ಯ, ಇನ್ನೊಂದು ದೃಶ್ಯವೂ ಕೂಡ ಬಂದಿದೆ, ಅವುಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಲ್ಲಿ ಯಾವ ರೀತಿಯಾದಂತಹ ಮತಪೆಟ್ಟಿಗೆಯನ್ನು ಹೇಗೆ ಭದ್ರವಾಗಿ ಇಡಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. DC ರವಿಕುಮಾರ್ ಅವರನ್ನು ಕೂಡ ನೀವು ಈಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. DC ರವಿಕುಮಾರ್ ಅವರನ್ನ ಕೂಡ ಈಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಆ ಮತಪೆಟ್ಟಿಗೆಯ ಸಂಪೂರ್ಣ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಇದೀಗ DC ರವಿಕುಮಾರ್ ಅವರು ಕೂಡ ಅಲ್ಲಿ ಆ ಒಂದು ಮತ ಎಣಿಕಾ ಕೇಂದ್ರದಲ್ಲಿ ಇರುವಂತಹದ್ದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಮತಪೆಟ್ಟಿಗೆಗಳು ಮತ ಎಣಿಕಾ ಟೇಬಲ್ಗೆ ರವಾನೆ ಆಗಿರುವಂತದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಇದೀಗ ಎಕ್ಸ್ಕ್ಲೂಸಿವ್ ದೃಶ್ಯ, ಈ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರಿನಲ್ಲಿ. ಬಹಳ ವಿಶೇಷವಾದ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ನಿಮ್ಮ ಮುಂದೆ. ಆ ಒಂದು ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಿರುವಂತ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಿರುವಂತ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. NITK ಸುರತ್ಕಲ್ನಿಂದ ಬಂದಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸುರತ್ಕಲ್ನಿಂದ ಬಂದಿರುವಂತದ್ದು 202 ಮಂಗಳೂರು ಸಿಟಿ ಸ್ಟ್ರಾಂಗ್ ರೂಮ್, ಮಂಗಳೂರು ಸಿಟಿಯ ಸ್ಟ್ರಾಂಗ್ ರೂಮ್ ಏನಿದೆ ಅದನ್ನು ಓಪನ್ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. EVM ಭದ್ರತಾ ಕೊಠಡಿ ಅಂತ ಅದಕ್ಕೆ ಅಲ್ಲಿ ಬೋರ್ಡ್ ಇದೆ. ಆ ಬೋರ್ಡ್ ನ ಪಕ್ಕದಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಸುದ್ದಿ ನ್ಯೂಸ್ ನಲ್ಲಿ ಮಾತ್ರ ನಿಮಗೆ ಸಿಗ್ತಾ ಇದೆ. ಸುದ್ದಿ ನ್ಯೂಸ್ ನಲ್ಲಿ ವಿಶೇಷವಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮಗಾಗಿ ನಾವು ತೋರಿಸ್ತಾ ಇದ್ದೀವಿ. ಇದೀಗ ಮಂಗಳೂರಿನ ಸುರತ್ಕಲ್ನಿಂದ ನೇರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇರುವಂತದ್ದು. ಮಂಗಳೂರಿನ ಸುರತ್ಕಲ್ನಿಂದ ನೇರ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ EVM ಭದ್ರತಾ ಕೊಠಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಆಗಿತ್ತು, ಅದನ್ನೀಗ ಸರಿಪಡಿಸಲಾಗಿದೆ. ಇದೀಗ ಮತ ಎಣಿಕಾ ಮತಪೆಟ್ಟಿಗೆಗಳು ನಿಮಗೆ ಕಾಣ್ತಾ ಇದೆ. ಮೇ 10ರಂದು ಮತದಾನದ ನಂತರ ಭದ್ರವಾಗಿ ಶೇಖರಿಸಲ್ಪಟ್ಟಿರುವಂತಹ ಮತ ಪೆಟ್ಟಿಗೆಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಅವುಗಳು ಟೇಬಲ್ಗೆ ರವಾನೆ ಆಗಿದೆ. ಇನ್ನು ಎಣಿಕೆ ಕಾರ್ಯ ಮಾತ್ರ ಬಾಕಿ ಇರೋದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಣಿಕೆ ಕಾರ್ಯವೂ ಕೂಡ ಆರಂಭವಾಗಲಿಕ್ಕಿದೆ ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಮಂಗಳೂರು ಜಿಲ್ಲಾಧಿಕಾರಿಯಾಗಿರುವಂತಹ ರವಿಕುಮಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ಆ ಸ್ಟ್ರಾಂಗ್ ರೂಮ್ ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಕೂಡ ಬಂದು ಸೇರಿರುವಂತದ್ದು, ಜೊತೆಗೆ ಎಲ್ಲರೂ ಕೂಡ ಬಂದು ಸೇರಿ ಈ ಒಂದು ಮತ ಎಣಿಕೆ ಕಾರ್ಯಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಈ ಒಂದು ಮತ ಎಣಿಕಾ ಕಾರ್ಯಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಅವಶ್ಯ ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಇದು ಮೊದಲನೇ ಮಹಡಿಯ ದೃಶ್ಯ. ಮಂಗಳೂರು ನಗರ ಉತ್ತರದ ಮತ ಪೆಟ್ಟಿಗೆಗಳನ್ನು ಇರಿಸಿಕೊಂಡರಾಗಿರುವಂತಹ 202 ಮಂಗಳೂರು ನಗರ ಉತ್ತರದ ಮತ ಯಂತ್ರಗಳನ್ನು ಇರಿಸಲಾದಂತಹ ಕೊಠಡಿ ಮೊದಲನೇ ಮಹಡಿ ಇದು. ಅದರ ನಂತರ ಮಂಗಳೂರು ನಗರ ದಕ್ಷಿಣದ ಇದು ನೆಲ ಅಂತಸ್ತಿನಲ್ಲಿ ಬರುತ್ತದೆ. ಹಾಗೆ ಉಳಿದಂತೆ ಬೆಳ್ತಂಗಡಿಯದು 2ನೇ ಮಹಡಿಯಲ್ಲಿ ಮತ ಯಂತ್ರಗಳನ್ನು ಇರಿಸಲಾಗಿದೆ. ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಕ್ಷೇತ್ರದ್ದು ಮತ್ತು ಪುತ್ತೂರು ಮತ್ತು ಸುಳ್ಯದ ಮತ ಯಂತ್ರಗಳನ್ನು ಮೊದಲನೇ ಮಹಡಿಯಲ್ಲಿ ಇರಿಸಲಾಗಿದೆ.
ಹಾಗೂ ಮಂಗಳೂರು ಮತ್ತು ಬಂಟ್ವಾಳದ ಮತಯಂತ್ರಗಳನ್ನು ನೆಲ ಅಂತಸ್ತಿನಲ್ಲಿ ಇರಿಸಲಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಇದು ಆಗಿರುವಂತದ್ದು ಮೊದಲನೇ ಮಹಡಿಯ ಮಂಗಳೂರು ನಗರ ಉತ್ತರದ ಆ ಒಂದು ಭಾಗದ ಮತಯಂತ್ರಗಳನ್ನು ಇರಿಸಲಾದಂತಹ ಇವಿಎಂ ಭದ್ರತಾ ಕೊಠಡಿಯಲ್ಲಿ ಆಗಿರುವಂತಹ ಒಂದು ರೀತಿಯ ಎಡವಟ್ಟು, ಅಧಿಕಾರಿಗಳಲ್ಲಿ ಕೀ ಮಿಸ್ ಆಗಿರುವಂತದ್ದು. ಹಾಗಾಗಿ ಅದನ್ನು ಮತ್ತೆ ಅಲ್ಲಿ ಓಪನ್ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದೀಗ ನಿಮಗೆ ಮಂಗಳೂರಿನಿಂದ ನೇರ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಂಗಳೂರಿನ ಮತ ಎಣಿಕಾ ಕೇಂದ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನುವಂತಹ ಸಂಪೂರ್ಣ ವಿವರಗಳಿಲ್ಲಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಮತ ಎಣಿಕಾ ಕಾರ್ಯದಲ್ಲಿ ಆಗಿರುವಂತಹದ್ದು, ಮತ ಎಣಿಕಾ ಕಾರ್ಯದಲ್ಲಿ ಯಾವ ರೀತಿಯಾದಂತಹ ಭದ್ರತೆಗಳಿದಾವೆ, ಅಲ್ಲಿ DC ರವಿಕುಮಾರ್ ಅವರ ನೇತೃತ್ವದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಿದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಅಂಚೆ ಮತ ಎಣಿಕೆ ಒಟ್ಟು 8 ಕ್ಷೇತ್ರಗಳ ಪೈಕಿ 20,150 ಪೋಸ್ಟಲ್ ಬ್ಯಾಲೆಟ್ ನ ಕೌಂಟಿಂಗ್ ಆರಂಭವಾಗಿದೆ. 20,150 ಮತಗಳ ಕೌಂಟಿಂಗ್ ಆರಂಭವಾಗಿದೆ. 40 ಪೋಸ್ಟಲ್ ಬ್ಯಾಲೆಟ್ ಟೇಬಲ್ಗಳಲ್ಲಿ ಕೌಂಟಿಂಗ್ ಶುರುವಾಗಿದೆ. ಇದೀಗ ಬರ್ತಿರುವಂತಹ ಮಾಹಿತಿ 40 ಪೋಸ್ಟಲ್ ಬ್ಯಾಲೆಟ್ ಟೇಬಲ್ಗಳಲ್ಲಿ ಕೌಂಟಿಂಗ್ ಶುರುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ 40 ಪೋಸ್ಟಿಂಗ್ ಬ್ಯಾಲೆಟ್ ನಲ್ಲಿ ಕೌಂಟಿಂಗ್ ಆರಂಭ ಆಗಿದೆ. 20,000 ಮತಗಳು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ 20,150 ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಅನ್ನ ಆರಂಭಿಸಲಾಗಿದೆ. ಇದೀಗ ನೀವು ಈ ಒಂದು ಮಾಹಿತಿಯನ್ನ ಪಡ್ಕೋತಾ ಇದ್ದೀರಿ. ಮಂಗಳೂರಿನಲ್ಲಿ ಅಂಚೆ ಮತ ಎಣಿಕೆ ಆರಂಭವಾಗಿದೆ. ದಾಖಾ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮತ ಎಣಿಕೆ ಕಾರ್ಯ ಆರಂಭ ಆಗಿರುವಂತದ್ದು. ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಅನ್ನುವಂತ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ದಾಖಾ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 20,150 ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್, 40 ಪೋಸ್ಟಲ್ ಬ್ಯಾಲೆಟ್ ಟೇಬಲ್ಗಳಲ್ಲಿ ಕೌಂಟಿಂಗ್ ಶುರುವಾಗಿದೆ. ಇದೀಗ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಯಾವ ರೀತಿಯಾಗಿ ಹೋರಾಟ ಸಂಘಟನೆ ಆಗ್ತಾ ಇದೆ, ಸಂಘಟನೆ ಆಗಿದೆ, ಯಾರಿಗೆ ಮತದಾರ ಸೋತಿದ್ದಾರೆ, ಯಾರ ಪರವಾಗಿ ಮತದಾರ ನಿಂತಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನ ಕೆಲವು ಕ್ಷಣಗಳಲ್ಲಿ ನಿಮಗೆ ಸಿಗ್ಲಿಕ್ಕಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವಿವರವನ್ನ ಕೊಡ್ತಾ ಹೋಗ್ತೀವಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಈ ಒಂದು ನೇರ ಪ್ರಸಾರ ನಿಮಗೋಸ್ಕರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ವಿವರವನ್ನ ಒಳಗೊಂಡಿರುವಂತಹ ಕ್ಷೇತ್ರ, ವಿಶೇಷವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯ ಮಾಹಿತಿಗಳನ್ನು ಬಹಳ ವೇಗವಾಗಿ ಜನಕ್ಕೆ ತಲುಪಿಸುವಂತ ನಿಟ್ಟಿನಲ್ಲಿ ಮಾಡ್ತಿರುವಂತಹ ನೇರ ಪ್ರಸಾರ ಇದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ ಮತ್ತು ಮಂಗಳೂರು ಪರವಾಗಿ ಸುದ್ದಿ ವಿಶೇಷವಾದಂತಹ ನೇರ ಪ್ರಸಾರ ಇವತ್ತು ಮತ ಎಣಿಕಾ ಕೇಂದ್ರದಿಂದಲೂ ಕೂಡ ಸಂಪೂರ್ಣ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಇದು ವಿಶೇಷವಾದಂತಹ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ನೇನು ಈಗಾಗಲೇ ಮತ ಎಣಿಕೆಯ ಕಾರ್ಯ ಆರಂಭವಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. 20,150ರಷ್ಟು ಮತಗಳು ಚಲಾವಣೆಯಾಗಿದ್ದು ಅಂಚೆಯಲ್ಲಿ, ಅವುಗಳ ಎಣಿಕೆ ಆರಂಭವಾಗಿದೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಮಂಗಳೂರು, ಹೀಗೆ ಎಲ್ಲ ಕ್ಷೇತ್ರಗಳ ಪರವಾಗಿ 20,150ರಷ್ಟು ಮತಗಳು ಚಲಾವಣೆ ಆಗಿರುವಂಥದ್ದು. ಎಲ್ಲ ಮತಗಳ ಎಣಿಕೆ ಕಾರ್ಯ ಆರಂಭವಾಗಿರುವಂಥದ್ದು. ಪೋಸ್ಟಲ್ ಬ್ಯಾಲೆಟ್ ಅವು ಮತ ಎಣಿಕಾ ಟೇಬಲ್ಗೆ ಈಗಾಗಲೇ ಹೋಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಮಂಗಳೂರಿನಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂತದ್ದು. ಬ್ಯಾಲೆಟ್ ಪೋಸ್ಟಲ್ ಬ್ಯಾಲೆಟ್ ನ ಮತ ಎಣಿಕೆ ಕಾರ್ಯ 20,150 ಮತಗಳು ಈಗ ಮತ ಎಣಿಕೆಯ ಟೇಬಲ್ಗೆ ಹೋಗಿರುವಂತದ್ದು. ಯಾರ ಭವಿಷ್ಯ ಅಂಚೆಯಲ್ಲಿ ನಿರ್ಧಾರ ಆಗ್ಲಿಕ್ಕಿದೆ, ಅಂಚೆ ಮತದಾನದಲ್ಲಿ ಯಾರ ಭವಿಷ್ಯ ಏನು ಅಂತ ಅನ್ನುವಂಥದ್ದು ನಿರ್ಧಾರ ಆಗ್ಲಿಕ್ಕಿದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಅಂಚೆ ಮತದಾರರು ಯಾರ ಪರವಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿಕ್ಕಿದೆ. ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಅನ್ನುವಂಥದ್ದನ್ನ ಸಂಪೂರ್ಣ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಇದೀಗ ನೀವು ಪ್ರತಿಯೊಂದು ಅಪ್ಡೇಟ್ಗಳನ್ನು ನೋಡ್ತಾ ಹೋಗಬಹುದು. ಸುದ್ದಿ ನ್ಯೂಸ್ ನಲ್ಲಿ ವಿಶೇಷವಾದಂತಹ ನೇರ ಪ್ರಸಾರ ನಿಮಗೋಸ್ಕರವಾಗಿ ಮಾಡ್ತಿರುವಂತದ್ದು. ಪುತ್ತೂರಿನಲ್ಲಿ ಗೆಲುವು ಯಾರಿಗೆ, ಬೆಳ್ತಂಗಡಿಯಲ್ಲಿ ಗೆಲುವು ಯಾರಿಗೆ, ಸುಳ್ಯದಲ್ಲಿ ಗೆಲುವು ಯಾರಿಗೆ, ಬಂಟ್ವಾಳದಲ್ಲಿ ಗೆಲುವು ಯಾರಿಗೆ, ಮಂಗಳೂರಿನಲ್ಲಿ ಯಾರಿಗೆ, ಮಂಗಳೂರು ಉತ್ತರದಲ್ಲಿ ಯಾರಿಗೆ, ದಕ್ಷಿಣದಲ್ಲಿ ಯಾರಿಗೆ, ಮೂಡಬಿದ್ರೆಯಲ್ಲಿ ಯಾರು ಗೆಲ್ಲಬಹುದು, ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಕೇಳ್ತಾ ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ ಬಹಳ ವಿಶೇಷವಾಗಿ ಈ ಒಂದು ನಮ್ಮ ನೇರ ಪ್ರಸಾರಕ್ಕೂ ಕೂಡ ಬಹಳ ಹೆಚ್ಚಿನ ಕಾಮೆಂಟ್ಗಳು ಬರ್ತಾ ಇದೆ. ಕಾಮೆಂಟ್ ಹಾಕುವವರಿಗೆ ಒಂದು ದಯಮಾಡಿ ನಿಮ್ಮ ಹತ್ರ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾವುದೇ ಅಸಭ್ಯವಾದಂಥದ್ದು ಅಥವಾ ಯಾರನ್ನಾದ್ರೂ ತೇಜೋವಧೆ ಮಾಡುವಂತಹ ಕಾಮೆಂಟ್ಗಳನ್ನ ಹಾಕಬೇಡಿ. ಸುದ್ದಿ ನ್ಯೂಸ್ನ ಕಡೆಯಿಂದ ವಿಶೇಷವಾದಂತಹ ಮನವಿಯನ್ನ ನಿಮಗೆ ಮಾಡ್ತಾ ಇದ್ದೀವಿ. ಇದು ಮತ ಹಬ್ಬ ಅನ್ನುವಂಥದ್ದನ್ನ ಎಲ್ಲ ಅಭ್ಯರ್ಥಿಗಳು ಹೇಳಿದ್ದಾರೆ. ಆದ್ರಿಂದ ಕಾರ್ಯಕರ್ತರು ಅಥವಾ ಈ ಒಂದು ರಿಸಲ್ಟ್ ಅನ್ನ ಯಾರು ಕಾತುರದಿಂದ ಕಾಯ್ತಾ ಇದ್ದೀರಿ, ನೀವು ಕೂಡ ಇದನ್ನ ಮತ ಹಬ್ಬ ಅನ್ನುವಂತಹ ರೀತಿಯಲ್ಲಿ ನೋಡಿ ಅನ್ನುವಂತಹ ಮನವಿಯನ್ನ ಮಾಡ್ತಾ ಯಾರು ಕೂಡ ಕೆಟ್ಟ ಕಾಮೆಂಟ್ಗಳನ್ನ ಹಾಕಬೇಡಿ ಅನ್ನುವಂಥದ್ದನ್ನ ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ದಯವಿಟ್ಟು ಕೆಟ್ಟ ಕಾಮೆಂಟ್ಗಳನ್ನ ಹಾಕಬೇಡಿ ಅನ್ನುವಂಥ ಮನವಿಯನ್ನ ನಾವು ನಿಮ್ಮ ಹತ್ರ ಮಾಡ್ತಾ ಇದ್ದೇವೆ. ಇದೀಗ ಪ್ರತಿ ಒಂದು ಕ್ಷೇತ್ರದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಬಹಳ ವಿಶೇಷವಾದಂತಹ ನ್ಯೂಸ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ, ಯಾವ ರೀತಿಯಾಗಿ ಪಾರ್ಕಿಂಗ್ ಅನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆ ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಮತದಾರರು ಯಾವ ರೀತಿಯಾಗಿ ಇದ್ದಾರೆ ಅಥವಾ ಅಲ್ಲಿ ಮತದಾರರು ಯಾವ ರೀತಿ ಅಂತ ಕುತೂಹಲದಲ್ಲಿದ್ದಾರೆ ನೋಡಿ. ಅಲ್ಲಿ ಬಿಗಿಯಾದಂತಹ ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು. ಜೊತೆಗೆ ಎಲ್ಲೆಡೆಯೂ ಕೂಡ ಒಂದು ಕುತೂಹಲ ಇದೆ. ಅಲ್ಲಿ ಆ ಮತ ಎಣಿಕಾ ಕೇಂದ್ರಕ್ಕೆ ಯಾವ ರೀತಿಯಾಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಅನ್ನುವಂತಹ ದೃಶ್ಯಗಳನ್ನು ನಿಮಗೆ ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ ಆರಂಭವಾಗಿದೆ. ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ ಬರ್ತಾ ಇದೆ. ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ ಬರ್ತಾ ಇರುವಂತಹದ್ದು ಇದೀಗ ನಿಮಗೆ ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ ಬರ್ತಾ ಇರುವಂತದ್ದು. ಅಂಚೆ ಮತ ಎಣಿಕೆಯ ಲೆಕ್ಕಾಚಾರದಲ್ಲಿ ಬೆಳ್ತಂಗಡಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತ ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ. ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಸಂಪೂರ್ಣ ವಿವರವನ್ನು ನಿಮಗೆ ನಾವೀಗ ಕೊಡ್ತಾ ಹೋಗ್ತೀವಿ. ಬೆಳ್ತಂಗಡಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅಂಚೆ ಮತ ಎಣಿಕೆಯಲ್ಲಿ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ ನ್ಯೂಸ್. ಇದೀಗ ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಅದರ ಜೊತೆಗೆ ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರು ಉತ್ತರದಲ್ಲಿ ಬಿಜೆಪಿ ಮುನ್ನಡೆ, ಬಂಟ್ವಾಳದಲ್ಲಿ ಬಹಳ ವಿಶೇಷವಾಗಿ ಬಂಟ್ವಾಳದಲ್ಲಿ ಅಂಚೆ ಮತದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಪುತ್ತೂರು ಕ್ಷೇತ್ರದಲ್ಲಿ ಅಂಚೆ ಮತದಾನದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಮೂಡಬಿದ್ರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ, ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಒಟ್ಟು ಈಗ ಅಂಚೆ ಮತದಾನದ ಲೆಕ್ಕಾಚಾರಗಳು ಬರ್ತಾ ಇರುವಂತದ್ದು. ಅಂಚೆ ಮತದಾನದ ಲೆಕ್ಕಾಚಾರದ ಪ್ರಕಾರ ಮಂಗಳೂರು ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆ, ಮಂಗಳೂರು ದಕ್ಷಿಣ ಬಿಜೆಪಿ ಮುನ್ನಡೆ, ಮಂಗಳೂರು ಉತ್ತರ ಬಿಜೆಪಿ ಮುನ್ನಡೆ, ಬಂಟ್ವಾಳ ಕಾಂಗ್ರೆಸ್ ಮುನ್ನಡೆ, ಪುತ್ತೂರು ಕಾಂಗ್ರೆಸ್ ಮುನ್ನಡೆ, ಬೆಳ್ತಂಗಡಿ ಬಿಜೆಪಿ ಮುನ್ನಡೆ, ಮೂಡಬಿದ್ರೆ ಬಿಜೆಪಿ ಮುನ್ನಡೆ, ಸುಳ್ಯ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಳ್ಯ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಳ್ಯದಲ್ಲಿ ಬಿಜೆಪಿ, ಮೂಡಬಿದ್ರೆಯಲ್ಲಿ ಬಿಜೆಪಿ, ಬೆಳ್ತಂಗಡಿಯಲ್ಲಿ ಬಿಜೆಪಿ, ಪುತ್ತೂರಿನಲ್ಲಿ ಕಾಂಗ್ರೆಸ್, ಬಂಟ್ವಾಳದಲ್ಲಿ ಕಾಂಗ್ರೆಸ್, ಮಂಗಳೂರು ಉತ್ತರದಲ್ಲಿ ಬಿಜೆಪಿ, ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿ, ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್. ಹೀಗೆ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇದೀಗ
ಅಂಚೆ ಮತದಾನದ ಲೆಕ್ಕಾಚಾರಗಳು, ಅಂಚೆ ಮತದಾನದಲ್ಲಿ ಹೇಗಿದೆ ಲೆಕ್ಕಾಚಾರ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅಂಚೆ ಮತ ಎಣಿಕೆ ಕಾರ್ಯ ಆಗ್ತಾ ಇರುವಂಥದ್ದು, ಆಗ್ತಾ ಇರುವಾಗಿನ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದೀವಿ ನಿಮಗೆ. ಅಂಚೆ ಮತ ಎಣಿಕೆ ಆಗ್ತಾ ಇರುವಂಥದ್ದು, ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ. ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ, ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆ, ಮಂಗಳೂರು ಉತ್ತರದಲ್ಲಿ ಬಿಜೆಪಿ ಮುನ್ನಡೆ, ಬಂಟ್ವಾಳದಲ್ಲಿ ಕಾಂಗ್ರೆಸ್ ಮುನ್ನಡೆ, ಪುತ್ತೂರಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಅಂಚೆ ಮತದಾನದಲ್ಲಿ ಸಾಧಿಸಿದೆ. ಬೆಳ್ತಂಗಡಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಮೂಡಬಿದ್ರೆಯಲ್ಲಿ ಬಿಜೆಪಿ ಮುನ್ನಡೆ, ಸುಳ್ಯದಲ್ಲಿ ಬಿಜೆಪಿ. 3 ಕ್ಷೇತ್ರದಲ್ಲಿ ಅಂಚೆ ಮತದಾನದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ, ಮತ್ತುಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ, ಮತ್ತುಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತಹದ್ದು ಇದೀಗ ನಮಗೆ ಕಂಡು ಬರ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ಇಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಲೆಕ್ಕಾಚಾರಗಳು ಕೂಡ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರುವಂತದ್ದು. ಯಾರ ಪರವಾಗಿ ಮಹಾ ತೀರ್ಪು ಬರುತ್ತೆ, ಯಾರ ಪರವಾಗಿ ಮತದಾರ ಅಥವಾ ಮಹಾಪ್ರಭು ತೀರ್ಪನ್ನ ನೀಡಿದ್ದಾನೆ, ಯಾರ ಪರವಾಗಿ ನಿಂತಿದ್ದಾರೆ ಜನ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವು ಗಂಟೆಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಆರಂಭದ ಅಂಚೆ ಮತ ಎಣಿಕಾ ಕಾರ್ಯದಲ್ಲಿ ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಬಿಜೆಪಿ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದೀಗ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ನಮ್ಮ ಈ ಒಂದು ಸ್ಕ್ರೀನ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡದ ಅಪ್ಡೇಟ್ ಮೇಲ್ಭಾಗದಲ್ಲಿ, ಕರ್ನಾಟಕದ ಅಪ್ಡೇಟ್ ಕೆಳಭಾಗದಲ್ಲಿ ಮತ್ತು ಪುತ್ತೂರು ಬೆಳ್ತಂಗಡಿ ಸುಳ್ಯದ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಬಿಜೆಪಿ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು, ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ 5, ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಅಂಚೆ ಮತದಾನದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಕರ್ನಾಟಕದಲ್ಲಿ ಬಿಜೆಪಿ 17, ಕಾಂಗ್ರೆಸ್ 12, ಜೆಡಿಎಸ್ 1 ಸ್ಥಾನದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ನಿಮಗೆ ಲಭ್ಯವಾಗ್ತಾ ಇದೆ. 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಜೆಡಿಎಸ್. ಇದೀಗ ಮತ್ತೆ ಅಪ್ಡೇಟ್ ಆಗ್ತಾ ಇದೆ ಸುದ್ದಿ. ಕರ್ನಾಟಕದ ಅಪ್ಡೇಟ್ ಅನ್ನು ನೋಡ್ತಾ ಹೋಗ್ತಾ ಇದ್ದೀವಿ. 20 ಬಿಜೆಪಿ, 14 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆ. ಈಗ ಮುನ್ನಡೆ ಎಷ್ಟಿದೆ ಅನ್ನುವಂತ ತೋರಿಸ್ತಾ ಹೋಗ್ತೀವಿ. 20 ಬಿಜೆಪಿ, 14 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇರುವಂತದ್ದು. 20, 14, 2, 20 ಬಿಜೆಪಿ, 14 ಕಾಂಗ್ರೆಸ್, 2 ಜೆಡಿಎಸ್. ಎಕ್ಸಿಟ್ ಪೋಲ್ ನ ಲೆಕ್ಕಾಚಾರಗಳನ್ನು ಕೂಡ ಬಹಳ ದೊಡ್ಡ ಮಟ್ಟಿನಲ್ಲಿ ರಾಜ್ಯದಾದ್ಯಂತ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಎಕ್ಸಿಟ್ ಪೋಲ್ ನಲ್ಲಿ ಯಾರಿಗೆ ಅವಕಾಶ ಇದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಬಹಳಷ್ಟು ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಬಹುಮತ ಸಿಗ್ತದೆ ಅಥವಾ ಕಾಂಗ್ರೆಸ್ ಬಂದು ಎಡ್ಜಿನಲ್ಲಿ ನಿಲ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ರು. ಅದರ ಜೊತೆಗೆ ಕೆಲವೊಂದು ಬಿಜೆಪಿಯನ್ನು ಕೂಡ ಬಹುಮತದತ್ತ ಸಾಗಿಸುವಂತಹ ಎಕ್ಸಿಟ್ ಪೋಲ್ಗಳು ಇದಾವೆ. ಆದ್ರಿಂದ ಎಕ್ಸಿಟ್ ಪೋಲ್ಗಳು ಅಥವಾ ಪ್ರೀ ಪೋಲ್ಗಳು ಏನೇ ಇರಲಿ, ಜನ ಕೊಟ್ಟ ಪೋಲ್ ಯಾರಿಗೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜನರ ತೀರ್ಮಾನ ಏನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದ್ರೆ, 3 ಕಾಂಗ್ರೆಸ್ ಅನ್ನ ಮುನ್ನಡೆ, 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅಂಚೆ ಮತ ಎಣಿಕಾ ಕಾರ್ಯದಲ್ಲಿ 5 ಬಿಜೆಪಿ, 3 ಕಾಂಗ್ರೆಸ್. ಓವರ್ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ 20 ಬಿಜೆಪಿ, 14 ಕಾಂಗ್ರೆಸ್, 2 ಜೆಡಿಎಸ್ ಅನ್ನುವಂಥದ್ದು ಲೆಕ್ಕಾಚಾರ ನಿಮಗೆ ಕಂಡು ಬರ್ತಾ ಇದೆ. ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಅಂಚೆ ಮತದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಇದು ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಗಳನ್ನ ಕೊಡ್ತಾ ಹೋಗ್ತೀವಿ, ಕ್ಷಣ ಕ್ಷಣದ ಮಾಹಿತಿಗಳನ್ನ ಕೂಡ ಕೊಡ್ತಾ ಹೋಗ್ತೀವಿ. ಇದೀಗ ಕರ್ನಾಟಕದ ರಿಸಲ್ಟ್ ನಲ್ಲಿ ಮತ್ತೆ ಅಪ್ಡೇಟ್ ಆಗಿದೆ. 21 ಬಿಜೆಪಿ, 15 ಕಾಂಗ್ರೆಸ್, 2 ಜೆಡಿಎಸ್. 21-15-2 ಬಿಜೆಪಿ, 15 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿದೆ. ಎಲ್ಲೆಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇದೀಗ ಕಾಂಗ್ರೆಸ್ನ ಮುನ್ನಡೆಯ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. 16 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ 21 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಅದರ್ಸ್ ಯಾರು ಕೂಡ ಮುನ್ನಡೆಯನ್ನ ಸಾಧಿಸಿಲ್ಲ. ಜೆಡಿಎಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಬಹಳ ಕಿಂಗ್ ಮೇಕರ್ ಆಗ್ತಾರ ಜೆಡಿಎಸ್ ಅನ್ನುವಂತ ಲೆಕ್ಕಾಚಾರಗಳಿತ್ತು, ಕಿಂಗ್ ಮೇಕರ್ ಆಗ್ತಾರ ಅನ್ನುವಂತ ಲೆಕ್ಕಾಚಾರಗಳು ಇದಾವೆ. ಆದ್ರಿಂದ ಬಹಳಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಒಂದು ಅನಾಲಿಟಿಕಲ್ ಆಗಿ ಇದನ್ನು ನೋಡ್ಲಾಗ್ತದೆ, ವಿಶ್ಲೇಷಣಾತ್ಮಕವಾಗಿ ನೋಡ್ಲಾಗ್ತಾ ಇದೆ. ಯಾರಿಗೆ ಎಷ್ಟು ಸ್ಥಾನ ಅನ್ನುವಂತ ನೋಡ್ಲಾಗ್ತದೆ. ಮತ್ತೆ ಕರ್ನಾಟಕದ ಅಪ್ಡೇಟ್ ಆಗ್ತದೆ. ಕರ್ನಾಟಕದ ಅಪ್ಡೇಟ್ ನಲ್ಲಿ ಬಿಜೆಪಿ 25 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಕಾಂಗ್ರೆಸ್ 17 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಜೆಡಿಎಸ್ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಆರಂಭಿಕ ಒಂದು ಮತ ಎಣಿಕೆಯಲ್ಲಿ ಬಿಜೆಪಿ 25 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಆ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಒಂದು NITKಯ ಎದುರು ಭಾಗದ ದೃಶ್ಯಾವಳಿಗಳು ಏನಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ನಮ್ಮ ರಿಪೋರ್ಟರ್ಸ್ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾರೆ. ಮಾತನಾಡ್ತಾ ಇದ್ದಾರೆ. ಅಲ್ಲಿಯ ಮಾಹಿತಿಗಳನ್ನು ಕೂಡ ನಮಗೆ ಒದಗಿಸ್ಲಿಕ್ಕಿದ್ದಾರೆ. ಅಲ್ಲಿಯ ನೇರ ದೃಶ್ಯಾವಳಿ ಇದೀಗ ಲೈವ್ ನಲ್ಲಿ ಏನಾಗ್ತಾ ಇದೆ, NITKಯ ಮುಂಭಾಗದಲ್ಲಿ ಲೈವ್ ನಲ್ಲಿ ಏನಾಗ್ತಾ ಇದೆ, ಆ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮತ್ತೆ ಕರ್ನಾಟಕದ ಲೆಕ್ಕಾಚಾರ ಏನು, ದಕ್ಷಿಣ ಕನ್ನಡದ ಲೆಕ್ಕಾಚಾರ ಏನು, ಓವರ್ ಆಲ್ ಲೆಕ್ಕಾಚಾರಗಳನ್ನ ನೋಡ್ತಾ ನಾವು ಸಾಗೋಣ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರೆಲ್ಲ ಗೆಲ್ತಾರೋ ಅವರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ನ್ಯೂಸ್ಗಳು ಬರ್ತಾ ಇದೆ. ಅವರೆಲ್ಲರನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅತಂತ್ರ ವಿಧಾನಸಭೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಯಾರೆಲ್ಲ ಗೆಲ್ತಾರೋ ಅವರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಒದಗಿಸಲಾಗಿದೆ, ಮಾಹಿತಿಗಳು ಬರ್ತಾ ಇದೆ. ಇದೀಗ ಕರ್ನಾಟಕದ ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀರಿ. 30 ಬಿಜೆಪಿ, 21 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 30 ಬಿಜೆಪಿ, 22 ಕಾಂಗ್ರೆಸ್, 2 ಜೆಡಿಎಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ದಕ್ಷಿಣ ಕನ್ನಡದ ಅಪ್ಡೇಟ್ ಇದು. 5 ಬಿಜೆಪಿ, 3 ಕಾಂಗ್ರೆಸ್ನ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ವಿಶೇಷವಾಗಿ ಬಂಟ್ವಾಳದಲ್ಲಿ ಅಂಚೆ ಮತದಾನದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಪುತ್ತೂರಿನಲ್ಲಿಯೂ ಕೂಡ ಅಂಚೆ ಮತದಾನದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಪ್ರತಿಯೊಂದು ಮಾಹಿತಿಗಳನ್ನು ನಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ನೀವು ನೋಡ್ತಾ ಇರುವಂತದ್ದು ಇದು ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿ ನೇರವಾಗಿ NITKಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕೊಡ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳ ವಿವರಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಬಹಳ NITKಯ ಸುತ್ತಮುತ್ತಲಿನ ನೇರ ದೃಶ್ಯಾವಳಿಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಇದೀಗ ಮಾಹಿತಿಗಳು NITK ಕೌಂಟಿಂಗ್ ಸೆಂಟರ್ನ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಯಾರನ್ನು ಕೂಡ ಒಳಗ್ ಬಿಡ್ತಾ ಇಲ್ಲ, ನಿಮ್ಮ ಹತ್ರ ಪಾಸ್ ಇದ್ರೆ ಮಾತ್ರ ಒಳಗ್ ಬಿಡೋದು ಅನ್ನುವಂತಹದ್ದನ್ನ ಅಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡಲಾಗಿದೆ. NITK ಸುತ್ತಮುತ್ತಲಿನ ದೃಶ್ಯಾವಳಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. NITK ಸುತ್ತಮುತ್ತಲಿನ ದೃಶ್ಯಾವಳಿಗಳನ್ನ ನಾವು ನಿಮಗೀಗ ಕೊಡ್ತಾ ಹೋಗ್ತಾ ಇದ್ದೀವಿ. ಮತ ಎಣಿಕೆ ಕೇಂದ್ರಕ್ಕೆ ತೆರಳತಕ್ಕದ್ದು ಈ ಕೂಡಲೇ ತುರ್ತಾಗಿ ತೆರಳತಕ್ಕದ್ದು.
ದಕ್ಷಿಣ ಕನ್ನಡದ ಅಂಚೆ ಮತ ಎಣಿಕೆಯ ಲೆಕ್ಕಾಚಾರ. ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯ ವೇದವ್ಯಾಸ್ ಕಾಮತ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ಉತ್ತರದಲ್ಲಿ ಬಿಜೆಪಿಯ ಭರತ್ ಶೆಟ್ಟಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಂಟ್ವಾಳ ಕ್ಷೇತ್ರದಲ್ಲಿ ಬಿಜೆಪಿಯ ರಾಜೇಶ್ ನಾಯ್ಕ್ ಈಗ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ರೆ, ಬೆಳ್ತಂಗಡಿ ಕ್ಷೇತ್ರದಲ್ಲಿ ಬಿಜೆಪಿಯ ಹರೀಶ್ ಪೂಂಜಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮೂಡಬಿದ್ರೆ ಕ್ಷೇತ್ರ ಬಿಜೆಪಿಯ ಉಮನಾಥ್ ಕೋಟ್ಯಾನ್ ಹಿಂದಿಕ್ಕಿ ಕಾಂಗ್ರೆಸ್ನ ಮಿಥುನ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಂಚೆ ಮತ ಎಣಿಕೆ ಲೆಕ್ಕಾಚಾರದಲ್ಲೂ ಕೂಡ ಕೊಂಚ ತಲೆ ಕೆಳಗಾಗಿದೆ. ಉಮನಾಥ್ ಕೋಟ್ಯಾನ್ ಅವರನ್ನ ಹಿಂದಿಕ್ಕಿ ಕಾಂಗ್ರೆಸ್ನ ಮಿಥುನ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯ ಕ್ಷೇತ್ರದ ಬಿಜೆಪಿಯ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಮುನ್ನಡೆ, ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆ, ಮಂಗಳೂರು ಉತ್ತರ ಬಿಜೆಪಿ ಮುನ್ನಡೆ, ಬಂಟ್ವಾಳದಲ್ಲಿ ಬಿಜೆಪಿ ಮುನ್ನಡೆ, ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ, ಬೆಳ್ತಂಗಡಿಯಲ್ಲಿ ಬಿಜೆಪಿ ಮುನ್ನಡೆ, ಮೂಡಬಿದ್ರೆಯಲ್ಲಿ ಬಿಜೆಪಿ ಮುನ್ನಡೆ, ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆ. 6-2 ಲೆಕ್ಕಾಚಾರ. ಈಗ ಬಿಜೆಪಿ 6, ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6-2 ಲೆಕ್ಕಾಚಾರ. ಬಿಜೆಪಿ 6, ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಸಮೀಕ್ಷೆಗಳು ಕೂಡ ವಿಶೇಷವಾಗಿ ಸಮೀಕ್ಷೆಗಳು ಏನು ಹೇಳುತ್ತೆ, ಸಮೀಕ್ಷೆಗಳು ಹೇಳಿದ್ದು ನಿಜವಾಗುತ್ತಾ ಅನ್ನುವಂಥ ಲೆಕ್ಕಾಚಾರ ಇದೀಗ ಜನರಲ್ಲಿದೆ, ಮತದಾರರಲ್ಲಿದೆ. ಏನಾಗಬಹುದು ಬೆಳ್ತಂಗಡಿ, ಏನಾಗಬಹುದು ಸುಳ್ಯ, ಏನಾಗಬಹುದು ಪುತ್ತೂರು, ಏನಾಗಬಹುದು ಬಂಟ್ವಾಳ ಅನ್ನುವಂಥ ಲೆಕ್ಕಾಚಾರಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತದ ಲೆಕ್ಕಾಚಾರಗಳು. ಇದೀಗ ಬಿಜೆಪಿ 6 ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ, ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಕರ್ನಾಟಕದಲ್ಲಿ ಬಿಜೆಪಿ 33 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ, ಕಾಂಗ್ರೆಸ್ 25 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಜೆಡಿಎಸ್ 7, ಅದರ್ಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಜೆಪಿ 33, ಕಾಂಗ್ರೆಸ್ 25, ಜೆಡಿಎಸ್ 7, ಅದರ್ಸ್ 1. ಬಹಳ ವಿಶೇಷವಾದಂತಹ ಲೆಕ್ಕಾಚಾರ. ಆರಂಭಿಕ ಹಂತ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಏನು ಬೇಕಾದರೂ ಆಗಬಹುದು, ಯಾವ ರೀತಿಯ ಬೇಕಾದರೂ ಚಿತ್ರಣಗಳು ಬದಲಾಗ್ತಾ ಹೋಗಬಹುದು, ಅಥವಾ ಇದೇ ಟ್ರೆಂಡ್ ಮುಂದುವರಿತಲು ಹೋಗಬಹುದು. 34-25 7, 34 ಬಿಜೆಪಿ, 25 ಕಾಂಗ್ರೆಸ್, 7 ಜೆಡಿಎಸ್ ಕರ್ನಾಟಕದ ಲೆಕ್ಕಾಚಾರ. ದಕ್ಷಿಣ ಕನ್ನಡದ ಲೆಕ್ಕಾಚಾರದ ಪ್ರಕಾರ 6 ಬಿಜೆಪಿ, 2 ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಇದೀಗ ನೀವು ನೋಡ್ತಿದ್ದೀರಿ ಸ್ಕ್ರೀನ್. ಪುತ್ತೂರು, ಬೆಳ್ತಂಗಡಿ, ಸುಳ್ಯ. ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ರೆ, ಹರೀಶ್ ಪೂಂಜಾ ಬೆಳ್ತಂಗಡಿಯಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2023 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಡೇ, ಬಿಗ್ ಡೇ ಅಂತ ಹೇಳಬಹುದು. ಇದನ್ನ ಬಹಳ ದೊಡ್ಡ ದಿನ ಇದು. ಏನಾಗುತ್ತೆ, ಯಾರಿಗೆ ವಿಜಯಮಾಲೆ, ಯಾರಿಗೆ ಕಹಿ, ಯಾರಿಗೆ ಸಿಹಿ ಅನ್ನುವಂಥ ಲೆಕ್ಕಾಚಾರ. ಬಹಳ ವಿಶೇಷವಾದಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೇವೆ. ಇದೀಗ ಮತ ಎಣಿಕಾ ಕೇಂದ್ರದ ಸುತ್ತಮುತ್ತಲಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಿಯ ನಮ್ಮ ವರದಿಗಾರರು ಕೂಡ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ನಮಗೆ ಒದಗಿಸ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಇದೆ ಅಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿ ಚಿತ್ರಣ ಅನ್ನುವಂಥದ್ದನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದ್ರ ಜೊತೆಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಒಟ್ಟಾರೆ ದಕ್ಷಿಣ ಕನ್ನಡದ ಲೆಕ್ಕಾಚಾರ. 6 ಬಿಜೆಪಿ, 2 ಕಾಂಗ್ರೆಸ್ನ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಒಟ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಬಹಳ ವಿಶೇಷವಾದಂತಹ ಲೆಕ್ಕಾಚಾರಗಳು ಕಂಡು ಬರ್ತಾ ಇರುವಂತದ್ದು. ಬಿಜೆಪಿ 6, ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ದಕ್ಷಿಣ ಕನ್ನಡದಲ್ಲಿ ಸಾಧಿಸ್ತಾ ಇದೆ. ಇದೀಗ ಕರ್ನಾಟಕದ ಲೆಕ್ಕಾಚಾರ 37-27-7, ಅಂದ್ರೆ 37 ಬಿಜೆಪಿ, 27 ಕಾಂಗ್ರೆಸ್, 7 ಜೆಡಿಎಸ್, 1 ಅದರ್ಸ್ ಲೆಕ್ಕಾಚಾರ. ಕರ್ನಾಟಕದಾದ್ಯಂತ ಮುನ್ನಡೆಯನ್ನ ಸಾಧಿಸಿರುವಂತ ಲೆಕ್ಕಾಚಾರ ನಮಗೆ ಕಂಡು ಬರ್ತಾ ಇದೆ. ಇದೀಗ ಇದು ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮುನ್ನಡೆ, ಸುಳ್ಯದಲ್ಲಿ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ. ನೀಡಿ
ಮತ ಎಣಿಕೆ ಕೇಂದ್ರಕ್ಕೆ ತೆರಳತಕ್ಕದ್ದು ಈ ಕೂಡಲೇ ತುರ್ತಾಗಿ ತೆರಳತಕ್ಕದ್ದು. ಅಧಿಕಾರಿ ಹಾಗೂ ಸಿಬ್ಬಂದಿಗಳು ತಮ್ಮ ತಮ್ಮ ದೂರವಾಣಿ ಹಾಗೂ ಸ್ಮಾರ್ಟ್ ವಾಚ್ಗಳನ್ನು ಫೈರ್ ಇಂಜಿನ್ ನ ಹಿಂಬದಿಯಲ್ಲಿರುವ ಕೌಂಟರ್ ಬಳಿ ನೀಡಿ ಮತ್ತೆ ಮತ ಎಣಿಕೆ ಕೇಂದ್ರಕ್ಕೆ ತೆರಳತಕ್ಕದ್ದು. ಈ ಕೂಡಲೇ ತುರ್ತಾಗಿ ತೆರಳತಕ್ಕದ್ದು. ಅಧಿಕಾರಿ ಹಾಗೂ ಸಿಬ್ಬಂದಿಗಳು ತಮ್ಮ ತಮ್ಮ ದೂರವಾಣಿ ಹಾಗೂ ಸ್ಮಾರ್ಟ್ ವಾಚ್ಗಳನ್ನು ಫೈರ್ ಇಂಜಿನ್ ನ ಹಿಂಬದಿಯಲ್ಲಿರುವ ಇದೀಗ ಬಂದಿರುವಂತಹ ಮಾಹಿತಿ, ಮಂಗಳೂರಿನಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಟ್ಟು 112 ಟೇಬಲ್ಗಳಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಒಟ್ಟು 112 ಟೇಬಲ್ಗಳಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭವಾಗಿದ್ದು, ಮಂಗಳೂರಿನಲ್ಲಿ ಅಂಚೆ ಮತದ ಎಣಿಕೆ ಕಾರ್ಯ ಮುಗಿದು ಇದೀಗ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಅನ್ನುವಂಥದ್ದು ಕರ್ನಾಟಕದ ಓವರಾಲ್ ಲೆಕ್ಕಾಚಾರ. 45 ಬಿಜೆಪಿ, 35 ಕಾಂಗ್ರೆಸ್, 12 JDS, 2 ಅದರ್ಸ್ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. 45, 35, 12, 2, 45 ಬಿಜೆಪಿ, 35 ಕಾಂಗ್ರೆಸ್, 12 JDS, 2 ಅದರ್ಸ್. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ 6 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ 6 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜ ಮುನ್ನಡೆಯನ್ನ ಸಾಧಿಸಿದ್ರೆ ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ.
ಅವು ಎಂಚಿನ ದಕ್ಷಿಣ ಕನ್ನಡದ ಅಪ್ಡೇಟ್ ಅದು 6-2-8 ಎಂಚಾಮುಡು 5-2-8 ಉಂದತ ಇದೀಗ ಇಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾಹಿತಿಗಳ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಬಿಜೆಪಿ, 2 ಕಾಂಗ್ರೆಸ್, 1 ಅದರ್ಸ್. ಪುತ್ತೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾದಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ 5, 2 ಕಾಂಗ್ರೆಸ್, 1 ಅದರ್ಸ್ ಲೆಕ್ಕಾಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋದು. ಇದೀಗ ಕರ್ನಾಟಕದ ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀವಿ. 45 ಬಿಜೆಪಿ, 36 ಕಾಂಗ್ರೆಸ್, 13 ಜೆಡಿಎಸ್ ಮತ್ತು ಅದರ್ಸ್ 2. ಅದರ್ಸ್ 2 1 ಪುತ್ತೂರಿನದ್ದು ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮುನ್ನಡೆಯ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ, ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ.
ಇದೀಗ ಸಂಪೂರ್ಣ ವಿವರಗಳನ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿದೆ ಫಲಿತಾಂಶ ಅನ್ನುವಂಥದ್ದನ್ನ ಕೊಡ್ತಾ ಹೋಗ್ತೀವಿ. ಬಿಜೆಪಿ 5, ಕಾಂಗ್ರೆಸ್ 2 ಮತ್ತು 1 ಅದರ್ಸ್ ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಬಹಳ ವಿಶೇಷವಾದಂತಹ ಲೆಕ್ಕಾಚಾರಗಳು ಇದು. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅನ್ನುವಂಥದ್ದು ಅಥವಾ ಯಾರ್ಯಾರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಇದೀಗ ಪ್ರತಿ ಒಂದು ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಂತ ಲೆಕ್ಕಾಚಾರಗಳಿದಾವೆ ಅನ್ನುವಂಥದ್ದನ್ನು ಕೂಡ ಕೊಡ್ತಾ ಹೋಗ್ತೀವಿ. ಇದೀಗ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಮತ ಸಮರ ದಕ್ಷಿಣ ಕನ್ನಡ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ಕೂಡ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ರಾಜ್ಯದ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಬಿಜೆಪಿ 45, ಕಾಂಗ್ರೆಸ್ 36, ಜೆಡಿಎಸ್ 13 ಮತ್ತು ಅದರ್ಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ 5, ಕಾಂಗ್ರೆಸ್ 2 ಮತ್ತು ಅದರ್ಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಇದೀಗ ಮತ್ತೆ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾ ಇದಾವೆ. ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ. ಕರ್ನಾಟಕ ಬಿಜೆಪಿ 45, ಕಾಂಗ್ರೆಸ್ 36, ಜೆಡಿಎಸ್ 13, ಅದರ್ಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ, ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ 5, ಕಾಂಗ್ರೆಸ್ 2, ಅದರ್ಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಪುತ್ತೂರಿನ ವಿವರವನ್ನು ನೋಡಿದ್ರೆ ಅರುಣ್ ಪುತ್ತಿಲ ಮುನ್ನಡೆಯನ್ನ ಸಾಧಿಸಿದ್ರೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹರೀಶ್ ಪೂಂಜ ಬೆಳ್ತಂಗಡಿಯಲ್ಲಿ, ಭಾಗೀರಥಿ ಮುರುಳ್ಯ ಸುಳ್ಯದಲ್ಲಿ ಮತ್ತು ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಷಣದ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರದ್ದು ಯಾರಿಗೆ ಹೂಮಾಲೆ ಅನ್ನುವಂಥದ್ದನ್ನು ನಾವು ಕೊಡ್ತಾ ಹೋಗ್ತೀವಿ. ಕರ್ನಾಟಕದ ಲೆಕ್ಕಾಚಾರ ಮತ್ತೆ ಬದಲಾಗಿದೆ. ಜಿದ್ದಿನ ಹೋರಾಟ ಕಂಡು ಬರುವಂತ ಸಾಧ್ಯತೆ ಇದೆ. ಬಿಜೆಪಿ 48, ಕಾಂಗ್ರೆಸ್ 41, ಜೆಡಿಎಸ್ 15, ಅದರ್ಸ್ 2 ಕ್ಷೇತ್ರದಲ್ಲಿ ಬಿಜೆಪಿ 48, ಕಾಂಗ್ರೆಸ್ 41. ಇದೀಗ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಬ್ಯಾಟ್ ಬೀಸ್ತಾ ಇದ್ದಾರೆ, ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲದ ಹರೀಶ್ ಪೂಂಜ, ಬಿಜೆಪಿಯ ಹರೀಶ್ ಪೂಂಜ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ ಎದುರು. ಸುಳ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಿಜೆಪಿಯ ಭಾಗೀರಥಿ ಮುರುಳ್ಯ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ಭಾಗೀರಥಿ ಮುರುಳ್ಳಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇದೀಗ 52 ಅರ್ಧ ಶತಕ ಬಿಜೆಪಿ 53 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 41 ಕ್ಷೇತ್ರದಲ್ಲಿ ಮುನ್ನಡೆಯನ್ನ 42 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಜೆಡಿಎಸ್ 15 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅದರ್ಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ನಿಮಗೆ ಸಂಪೂರ್ಣವಾದ ವಿವರವನ್ನು ನಾವು ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನೋ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಲೆಕ್ಕಾಚಾರಗಳು ಅದಲು ಬದಲು ಆಗಲ್ವಾ? ಇದೇ ಲೆಕ್ಕಾಚಾರ ಮುಂದುವರಿಯುತ್ತಾ ಇನ್ನೇನು ಕೆಲವು ಗಂಟೆಗಳಲ್ಲಿ ಸಂಪೂರ್ಣವಾದಂಥ ವಿವರಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಇದೀಗ ನಿಮಗೆ ಎಲ್ಲ ಕ್ಷೇತ್ರಗಳ ವಿವರವನ್ನ ಕೂಡ ಕೊಡ್ತಾ ಹೋಗ್ತೀವಿ. ಹಿಂಬದಿಯಲ್ಲಿರುವ ಕೌಂಟರ್ ಬಳಿ ನೀಡಿ ಮತ್ತೆ ಮತ ಎಣಿಕೆ ಕೇಂದ್ರಕ್ಕೆ ತೆರಳತಕ್ಕದ್ದು. ಈ ಕೂಡಲೇ ತುರ್ತಾಗಿ ತೆರಳತಕ್ಕದ್ದು. ಮತ ಸಮರ 2023ರ ಮಹಾ ತೀರ್ಪು ಸುದ್ದಿ ನ್ಯೂಸ್ನಲ್ಲಿ 2023 ಮತ ಸಮರದ ಮಹಾ ತೀರ್ಪು ಪ್ರಕಟಗೊಳ್ತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ ಕರ್ನಾಟಕದ ಅಪ್ಡೇಟ್. 53 ಬಿಜೆಪಿ, 42 ಕಾಂಗ್ರೆಸ್, 15 ಜೆಡಿಎಸ್, 2 ಅದರ್ಸ್. ಈ ಲೆಕ್ಕಾಚಾರ ಮ್ಯಾಜಿಕ್ ನಂಬರ್ 113 ಯಾರಿಗೆ ಸಿಗುತ್ತೆ 113ರ ಮ್ಯಾಜಿಕ್ ನಂಬರ್ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋಗ್ತೀವಿ. ಬಿಜೆಪಿ 56, ಕಾಂಗ್ರೆಸ್ 43, ಬಿಜೆಪಿ 56, ಕಾಂಗ್ರೆಸ್ 43, ಜೆಡಿಎಸ್ 15, 2 ಅದರ್ಸ್. ಬಿಜೆಪಿ 56, ಕಾಂಗ್ರೆಸ್ 43, ಜೆಡಿಎಸ್ 15, 2 ಅದರ್ಸ್ ಅನ್ನುವಂಥ ಲೆಕ್ಕಾಚಾರಗಳು. ಈಗ ಎಲ್ಲೆಡೆಯೂ ಕೂಡ ಕಾಂಗ್ರೆಸ್ 43 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಬಿಜೆಪಿ 56 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ 5, ಕಾಂಗ್ರೆಸ್ 2, ಅದರ್ಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ದಕ್ಷಿಣ ಕನ್ನಡದ 8 ವಿಧಾನಸಭಾ ಕ್ಷೇತ್ರಗಳ ಮೊದಲ ಹಂತದ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲ ಹಂತದ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. ಮೊದಲ ಹಂತದ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಮೊದಲ ಹಂತದ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗ ಒದಗಿ ಬರ್ತಾ ಇದೆ. ಇದರಲ್ಲಿ ಬಂಟ್ವಾಳ ಕ್ಷೇತ್ರದ ರಿಸಲ್ಟ್ ಬರ್ತಾ ಇದೆ. ಬಂಟ್ವಾಳ ಕ್ಷೇತ್ರದ ರಿಸಲ್ಟ್ ಮೊದಲ ಸುತ್ತಿನಲ್ಲಿ ಬಂಟ್ವಾಳದಲ್ಲಿ ಬಿಜೆಪಿಯ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಿಜೆಪಿಯ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಮೊದಲ ಸುತ್ತಿನಲ್ಲಿ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ರಾಜೇಶ್ ನಾಯ್ಕ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಿಜೆಪಿಯ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲ ಸುತ್ತಿನಲ್ಲಿ ಬಂಟ್ವಾಳದಲ್ಲಿ ಬಿಜೆಪಿಯ ರಾಜೇಶ್ ನಾಯ್ಕ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳದಲ್ಲಿ ಬಿಜೆಪಿಯ ರಾಜೇಶ್ ನಾಯ್ಕ್ ಮೊದಲ ಸುತ್ತಿನಲ್ಲಿ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಮಂಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಯುಟಿ ಖಾದರ್ ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಮಂಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲ ಸುತ್ತಿನಲ್ಲಿ ಯುಟಿ ಖಾದರ್ 730 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೊದಲ ಸುತ್ತಿನ ಮತ ಎಣಿಕೆಯ ನಂತರ. ಇದೀಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 2 ರಿಸಲ್ಟ್ ಮೊದಲ ಸುತ್ತಿನ ನಂತರದ ಚಿತ್ರಣವನ್ನು ನಾವು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಮೊದಲ ಸುತ್ತಿನಲ್ಲಿ ಬಂಟ್ವಾಳದಲ್ಲಿ ಬಿಜೆಪಿಯ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ ಮೊದಲ ಸುತ್ತಿನ ನಂತರ ಮಂಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ 730 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಯುಟಿ ಖಾದರ್ 730 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ 730 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳನ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಮೊದಲ ಸುತ್ತಿನ ನಂತರ ಗಳಿಸಿಕೊಂಡ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಮೊದಲ ಹಂತದ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿರುವಂತದ್ದು. ಉಳಿದ ಕ್ಷೇತ್ರಗಳ ಸಂಪೂರ್ಣ ವಿವರವನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಮೊದಲ ಸುತ್ತಿನಲ್ಲಿ ಬಂಟ್ವಾಳದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತದ್ದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೀಗ ಮೊದಲ ಸುತ್ತಿನಲ್ಲಿ ಮಂಗಳೂರಿನಲ್ಲಿ ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ 730 ಮತಗಳ ಅಂತರದಲ್ಲಿ ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ.
ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 204 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನ ಕೂಡ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ, ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಪುತ್ತೂರಿನ ಅಶೋಕ್ ಕುಮಾರ್ ರೈ 204 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಇದೀಗ ಕರ್ನಾಟಕದ ಲೆಕ್ಕಾಚಾರ 56-49 16, 56 ಬಿಜೆಪಿ, 49 ಕಾಂಗ್ರೆಸ್, 16 ಜೆಡಿಎಸ್ ಲೆಕ್ಕಾಚಾರ. ಅದರ ಜೊತೆಗೆ ಬಿಜೆಪಿ 5, ಕಾಂಗ್ರೆಸ್ 3, ಅದರ್ಸ್ 0. ಪುತ್ತೂರಿನ ಲೆಕ್ಕಾಚಾರ ಅಥವಾ ದಕ್ಷಿಣ ಕನ್ನಡದ ಲೆಕ್ಕಾಚಾರ ಬಿಜೆಪಿ 5, ಕಾಂಗ್ರೆಸ್ 3. ಈ ಲೆಕ್ಕಾಚಾರ ನಡೀತಾ ಇದೆ. ಬಿಜೆಪಿ 5, ಕಾಂಗ್ರೆಸ್ 3. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಪ್ರತಿ ಕ್ಷಣದಲ್ಲಿಯೂ ಕೂಡ ಏನೇನಾಗ್ತಾ ಇದೆ. ಮೊದಲ ಸುತ್ತಿನಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 204 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 304 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಸುಳ್ಯ ಬಿಜೆಪಿಯ ಭಾಗೀರಥಿ ಮುರುಳ್ಯ 400 ಮತಗಳ ಅಂತರದ ಮುನ್ನಡೆ. ಸುಳ್ಯ ಬಿಜೆಪಿಯ ಭಾಗೀರಥಿ ಮುರುಳ್ಯ 400 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದ ಭಾಗೀರಥಿ ಮುರುಳ್ಯ 400 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ 400 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಭಾಗೀರಥಿ ಮುರುಳಿಯ 400 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ. 204 ಮತಗಳ ಮುನ್ನಡೆ. ಯುಟಿ ಖಾದರ್ 730 ಮತಗಳ ಮುನ್ನಡೆ. ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇದೀಗ ಭಾಗೀರಥಿ ಮುರುಳಿಯ ಮೊದಲ ಸುತ್ತಿನ ನಂತರ 400 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬೆಳ್ತಂಗಡಿಯ ಮೊದಲ ಸುತ್ತಿನ ಮತ ಎಣಿಕೆಯ ನಂತರ ಹರೀಶ್ ಪೂಂಜಾ 1300 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮೊದಲ ಸುತ್ತಿನ ಮತ ಎಣಿಕೆಯ ನಂತರ 1300 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ. 1300 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಹರೀಶ್ ಪೂಂಜಾ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1300 ಮತಗಳ ಅಂತರದಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1300 ಮತಗಳ ಅಂತರದಲ್ಲಿ ಮೊದಲ ಸುತ್ತಿನಲ್ಲಿ ಬಹಳ ದೊಡ್ಡ ಮಟ್ಟಿನ ಅಂತರವನ್ನ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ಮೊದಲ ಸುತ್ತಿನಲ್ಲಿ 1300 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಹರೀಶ್ ಪೂಂಜಾ. 1300 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹರೀಶ್ ಪೂಂಜಾ ಅವರು 1300 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 1300 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾ. ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಬಿಜೆಪಿ ಬೆಳ್ತಂಗಡಿಯ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 1300 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹರೀಶ್ ಪೂಂಜಾ ಬೆಳ್ತಂಗಡಿಯಲ್ಲಿ 1300 ಮತಗಳ ಮುನ್ನಡೆ. ಮೊದಲ ಸುತ್ತಿನಲ್ಲಿ ಭರ್ಜರಿ ಮುನ್ನಡೆ ಅಂತ ಇದನ್ನ ಕರಿಬಹುದು. ಯಾಕಂತಂದ್ರೆ ಅಶೋಕ್ ಕುಮಾರ್ ರೈ ಅವರು 204 ಮತಗಳ ಮುನ್ನಡೆ, ಪುತ್ತೂರಿನಲ್ಲಿ 730 ಮತಗಳ ಮುನ್ನಡೆಯನ್ನ ಯುಟಿ ಖಾದರ್ ಗಳಿಸಿಕೊಂಡಿದ್ರೆ, ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನ ಗಳಿಸಿಕೊಂಡಿದ್ದಾರೆ. ಭಾಗೀರಥಿ ಮುರುಳಿಯ 400 ಮತಗಳ ಮುನ್ನಡೆಯನ್ನ ಗಳಿಸಿಕೊಂಡಿದ್ರೆ, ಹರೀಶ್ ಪೂಂಜಾ 1300 ಮತಗಳ ಮುನ್ನಡೆಯನ್ನ ಮೊದಲ ಸುತ್ತಿನಲ್ಲಿ ಗಳಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಇದೀಗ ಪ್ರತಿಯೊಂದು ಲೆಕ್ಕಾಚಾರವೂ ಕೂಡ ಇದೆ. ಹೇಗೆ ಮುನ್ನಡೆಯನ್ನ ಯಾರು ಎಷ್ಟು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹರೀಶ್ ಪೂಂಜಾ 1300 ಮತಗಳ ಮುನ್ನಡೆಯನ್ನು ಸಾಧಿಸಿದರೆ, ಅಶೋಕ್ ಕುಮಾರ್ ರೈ 204 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಭಾಗೀರಥಿ ಮುರುಳಿಯಾ 400 ಮತಗಳ ಮುನ್ನಡೆ, ಯುಟಿ ಖಾದರ್ 730 ಮತಗಳ ಮುನ್ನಡೆ, ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆ. ಇದೀಗ ಕರ್ನಾಟಕದ ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀವಿ. ಸಮ ಕರ್ನಾಟಕದ ಅಪ್ಡೇಟ್ ಸಮ 66 ಕಾಂಗ್ರೆಸ್ 66 ಬಿಜೆಪಿ, ಸಮ 66 ಕಾಂಗ್ರೆಸ್ 66 ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 18 ಜೆಡಿಎಸ್ 3 ಅದರ್ಸ್, 68 ಬಿಜೆಪಿ 66 ಕಾಂಗ್ರೆಸ್. ಬಹಳ ಜಿದ್ದಿನ ಪೈಪೋಟಿ ಕಂಡು ಬರ್ತಾ ಇದೆ. ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ ಹೇಗಿದೆ? ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆ, ಬೆಳ್ತಂಗಡಿಯಲ್ಲಿ ರಕ್ಷಿತ್ ಶಿವರಾಮ್ ಅವರ ಎದುರು ಹರೀಶ್ ಪೂಂಜಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಜಿ ಕೃಷ್ಣಪ್ಪ ಅವರ ಎದುರು ಭಾಗೀರಥಿ ಮುರುಳಿಯಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಎರಡನೇ ಸುತ್ತಿನ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎರಡನೇ ಸುತ್ತಿನ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಇದೀಗ ಕರ್ನಾಟಕದ ಲೆಕ್ಕಾಚಾರ ಏನಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ. 67, 66, 18 ಅದರ್ಸ್ 3 ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ ಕರ್ನಾಟಕದಾದ್ಯಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಫಲಿತಾಂಶಗಳನ್ನು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಟ್ರೆಂಡ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ, ಬಿಜೆಪಿ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಹರೀಶ್ ಪೂಂಜಾ 1300 ಮತಗಳ ಮುನ್ನಡೆಯನ್ನು ಸಾಧಿಸಿದರೆ, ಅಶೋಕ್ ಕುಮಾರ್ 204 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸುಳ್ಯದ ಭಾಗೀರಥಿ ಮುರುಳಿಯಾ ಕೂಡ 400 ಮತಗಳ ಮುನ್ನಡೆಯನ್ನು ಸಾಧಿಸಿದರೆ, ಬಂಟ್ವಾಳದ ರಾಜೇಶ್ ನಾಯ್ಕ್ 800 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಯುಟಿ ಖಾದರ್ 730 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ರಾಜ್ಯದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ 70 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ 66 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಜೆಡಿಎಸ್ 19 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅದರ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 71 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಂಗ್ರೆಸ್ ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಬಿಜೆಪಿಯನ್ನ ಓವರ್ಟೇಕ್ ಮಾಡಿ ಕಾಂಗ್ರೆಸ್ ಮುಂದಡಿ ಇಡ್ತಾ ಇರುವಂತಹ ಸೂಚನೆಗಳು ಸಿಗ್ತಾ ಇದೆ. 66 ಬಿಜೆಪಿ, 71 ಕಾಂಗ್ರೆಸ್, 19 ಜೆಡಿಎಸ್, 2 ಅದರ್ಸ್. ಹೀಗೆ ಲೆಕ್ಕಾಚಾರಗಳಲ್ಲಿ ಏರಿಳಿತಗಳು ಕಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಲೆಕ್ಕಾಚಾರಗಳು ಇದಾವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಕರ್ನಾಟಕದ ಲೆಕ್ಕಾಚಾರ ಏನು, ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಇದೆ ಲೆಕ್ಕಾಚಾರಗಳು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಕರ್ನಾಟಕದ ಲೆಕ್ಕಾಚಾರ 71 ಕಾಂಗ್ರೆಸ್, 66 ಬಿಜೆಪಿ, 19 ಜೆಡಿಎಸ್, 2 ಅದರ್ಸ್ ಅನ್ನುವಂಥ ಲೆಕ್ಕಾಚಾರಗಳು. ದಕ್ಷಿಣ ಕನ್ನಡದಲ್ಲಿ 5-3ರ ಲೆಕ್ಕಾಚಾರಗಳಿದ್ದಾವೆ. 5-3ರ ಲೆಕ್ಕಾಚಾರ ದಕ್ಷಿಣ ಕನ್ನಡದಲ್ಲಿ.
ಇದೀಗ ಬೆಳ್ತಂಗಡಿ ಸುತ್ತಮುತ್ತ ಮಳೆಯ ಅಪ್ಡೇಟ್ ಬರ್ತಾ ಇದೆ. ಮಳೆರಾಯನ ಸಿಂಚನ ಆಗ್ತಾ ಇದೆ. ಬೆಳ್ತಂಗಡಿಯ ಸುತ್ತಮುತ್ತ ಮಳೆರಾಯನ ಸಿಂಚನ ಆಗ್ತಾ ಇರುವಂತದ್ದು ಯಾರಿಗೆ ಶುಭ ಅನ್ನುವಂತಹದ್ದು ಇನ್ನು ನೋಡಬೇಕು. ಯಾರ ಪರವಾಗಿ ಮಳೆರಾಯ ಸಿಂಚನವನ್ನ ಮಾಡಿದ್ದಾನೆ ಅನ್ನುವಂಥದ್ದು. ಅದರ ಜೊತೆಗೆ ಮಂಗಳೂರು ಸುತ್ತಮುತ್ತಲೂ ಕೂಡ ಭಾರಿ ಮಳೆಯಾಗಿರುವಂತದ್ದು. ಎಣಿಕಾ ಕೇಂದ್ರ NITK ಸುತ್ತಮುತ್ತವೂ ಕೂಡ ಭಾರಿ ಮಳೆಯಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಣಿಕಾ ಕೇಂದ್ರದ ಸುತ್ತಮುತ್ತವೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಇದಾವೆ. ಇದೀಗ ಬೆಳ್ತಂಗಡಿಯಲ್ಲೂ ಕೂಡ ಮಳೆರಾಯನ ಸಿಂಚನ ಆಗಿದೆ. ಬಹಳ ಕರ್ನಾಟಕದ ಲೆಕ್ಕಾಚಾರ ಕಾಂಗ್ರೆಸ್ 71, ಬಿಜೆಪಿ 66, JDS 19, 2 ಅದರ್ಸ್. ಈಗ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತಹ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 71, ಬಿಜೆಪಿ 66, JDS 19, ಅದರ್ಸ್ 2. ಒಟ್ಟು 224 ಕ್ಷೇತ್ರ, 113 ಮ್ಯಾಜಿಕ್ ನಂಬರ್. ಈ ಮ್ಯಾಜಿಕ್ ನಂಬರ್ ಯಾರ ಪರವಾಗತ್ತೆ ಅಥವಾ ಅತಂತ್ರ ವಿಧಾನಸಭೆಯ ರಿಸಲ್ಟ್ ಹೊರಬರುತ್ತಾ ಅನ್ನುವಂತಹ ಕುತೂಹಲ ಇದೆ. ಅದರ ಜೊತೆಗೆ ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ 71, ಬಿಜೆಪಿ 66, JDS 19 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇದೀಗ ಕರ್ನಾಟಕದ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಕರ್ನಾಟಕದ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೀವಿ. 109 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ 88 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 109 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ 8 ಕ್ಷೇತ್ರಗಳಲ್ಲಿ 88 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. JDS 23, ಅದರ್ಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ ಕರ್ನಾಟಕದ ಅಪ್ಡೇಟ್. 109 ಕಾಂಗ್ರೆಸ್, 88 ಬಿಜೆಪಿ, JDS 23, ಅದರ್ಸ್ 2, 109 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಇದೀಗ ಈ ಒಂದು ಕ್ಷೇತ್ರದ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ, ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಬಂಟ್ವಾಳದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯ್ಕ್ 1118 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ.
1118 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಮಾಹಿತಿಗಳು ಬರ್ತಾ ಇದೆ. ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆ. ಬಂಟ್ವಾಳದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯಕ್ 1118 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯಕ್ 1118, ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಲೇಟೆಸ್ಟ್ ಅಪ್ಡೇಟ್. ಪುತ್ತೂರಿನ ಅಶೋಕ್ ಕುಮಾರ್ ರೈ ಅವರು 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ, ಬಂಟ್ವಾಳದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯ್ಕ್ 1118 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಬಂದಿರುವಂತಹ ದಕ್ಷಿಣ ಕನ್ನಡದ ಲೇಟೆಸ್ಟ್ ಅಪ್ಡೇಟ್. ಪುತ್ತೂರಿನ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ, ದಕ್ಷಿಣ ಕನ್ನಡದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕ್ 1118 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದ ಲೆಕ್ಕಾಚಾರ ಕಾಂಗ್ರೆಸ್ 110 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಬಿಜೆಪಿ 86 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೆಡಿಎಸ್ 23, ಅದರ್ಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತ ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ. ಇದೀಗ ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅದರ ಜೊತೆಗೆ ಬಂಟ್ವಾಳದ ಬಿಜೆಪಿ ಅಭ್ಯರ್ಥಿ ರಾಜೇಶ್ ನಾಯ್ಕ್ 1118 ಮತಗಳ ಮುನ್ನಡೆಯನ್ನ ಅನುಭವಿಸಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮುನ್ನಡೆ ಸಾಧಿಸಿದ್ರೆ, ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಇದ್ರೆ, ಮೂರನೇ ಸ್ಥಾನದಲ್ಲಿ ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ, ಮೂರನೇ ಸ್ಥಾನಕ್ಕೆ ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ ಕುಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಈಗ ನೇರ ಜಿದ್ದಾಜಿದ್ದಿ ಅರುಣ್ ಕುಮಾರ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ನಡುವೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎರಡನೇ ಸುತ್ತಿನ ಮತ ಎಣಿಕೆ ಕಾರ್ಯ ಆಗ್ತಾ ಇರುವಾಗ, ಸುತ್ತಿನ ಮತ ಎಣಿಕೆ ಕಾರ್ಯ ಆಗ್ತಾ ಇರಬೇಕಾದ್ರೆ, ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಎರಡನೇ ಸ್ಥಾನದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅರುಣ್ ಕುಮಾರ್ ಪುತ್ತಿಲರಿಂದ 1500 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಶೋಕ್ ಕುಮಾರ್ ರೈ. ಅರುಣ್ ಕುಮಾರ್ ಪುತ್ತಿಲರಿಂದ 1500 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಶೋಕ್ ಕುಮಾರ್ ರೈ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅಶೋಕ್ ಕುಮಾರ್ ರೈ 1500 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ, ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಎರಡನೇ ಸ್ಥಾನದಲ್ಲಿ ಇದ್ದಾರೆ. ಬಹಳ ಜಿದ್ದಾಜಿದ್ದಿನ ಹೋರಾಟವನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮೂರನೇ ಸ್ಥಾನದಲ್ಲಿ ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ ಅವರು ಇದ್ದಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ. ಇದೀಗ ಕರ್ನಾಟಕದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ. 86 ಬಿಜೆಪಿ, 111 ಕಾಂಗ್ರೆಸ್, 22 ಜೆಡಿಎಸ್, 3 ಅದರ್ಸ್ ಅನ್ನುವಂತ ಲೆಕ್ಕಾಚಾರ. ಇದೀಗ ಮುನ್ನಡೆಯ ಲೆಕ್ಕಾಚಾರವನ್ನು ನಾವು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ 111, ಬಿಜೆಪಿ 113 ಕಾಂಗ್ರೆಸ್. ಈ ಮೂಲಕ ಮುನ್ನಡೆಯ ಆಧಾರದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಮ್ಯಾಜಿಕ್ ಸಂಖ್ಯೆ ಎಷ್ಟು ಬೇಕು ಅಷ್ಟು ಸ್ಥಾನದಲ್ಲಿ ಮುನ್ನಡೆಯನ್ನ ಅನುಭವಿಸ್ತಾ ಇದೆ. ಕಾಂಗ್ರೆಸ್ 113 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಈಗ ಸದ್ಯದ ಬೆಳವಣಿಗೆಯ ಪ್ರಕಾರ ಇದು ಯಾವುದೇ ರೀತಿಯಂತ ಬದಲಾವಣೆಗಳು ಆಗಬಹುದು. ಬಿಜೆಪಿ 84, ಕಾಂಗ್ರೆಸ್ 113, ಜೆಡಿಎಸ್ 22. ಇದೀಗ ಅಶೋಕ್ ಕುಮಾರ್ ರೈ ಪುತ್ತೂರಿನಲ್ಲಿ ಮುನ್ನಡೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮುನ್ನಡೆ, ಸುಳ್ಯದಲ್ಲಿ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕ್ಷಣದ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಲ್ಲಿ ಯಾರ್ಯಾರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. 114 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ, 84 ಸ್ಥಾನದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 21 ಕಡೆ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿ ಬರ್ತಾ ಇದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾ 954 ಮತಗಳ ಮುನ್ನಡೆ. 954 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧನೆ ಮಾಡಿದ್ದಾರೆ. 954 ಮತಗಳ ಮುನ್ನಡೆ. ಮೊದಲ ಸುತ್ತಿನ ಮತ ಎಣಿಕೆಯ ನಂತರ 954 ಮತಗಳ ಮುನ್ನಡೆ ಹರೀಶ್ ಪೂಂಜಾಗೆ 5751 ಮತ. ಹರೀಶ್ ಪೂಂಜಾಗೆ 5751 ಮತ. ಹರೀಶ್ ಪೂಂಜಾಗೆ 5751 ಮತ.
ರಕ್ಷಿತ್ ಶಿವರಾಮ್ಗೆ 4787 ಅಂದ್ರೆ 4787 ಮತ ಈಗಾಗಲೇ ದೊರಕಿರುವಂತದ್ದು. 5751 ಮತ ಹರೀಶ್ ಪೂಂಜಾ ಪರವಾಗಿ ಬಿದ್ದಿದ್ರೆ 4787 ಮತ ರಕ್ಷಿತ್ ಶಿವರಾಮ್ ಪರವಾಗಿ ಬಿದ್ದಿದೆ. ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಮಂಗಳೂರು ಕ್ಷೇತ್ರ ಯುಟಿ ಖಾದರ್ 4000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಯುಟಿ ಖಾದರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. 4000 ಮತಗಳ ಮುನ್ನಡೆಯನ್ನ ಯುಟಿ ಖಾದರ್ ಸಾಧನೆ ಮಾಡಿದ್ದಾರೆ. 4000 ಮತಗಳ ಮುನ್ನಡೆಯನ್ನ ಯುಟಿ ಖಾದರ್ ಸಾಧಿಸಿದ್ದಾರೆ. ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 954 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧನೆ ಮಾಡಿದ್ದಾರೆ. ಮೊದಲ ಸುತ್ತಿನ ಮತ ಎಣಿಕೆಯ ನಂತರ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 55,751 ಮತ, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ಗೆ 4787 ಮತ ದೊರಕಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ 4000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರಿನಲ್ಲಿ ಯುಟಿ ಖಾದರ್ಗೆ 4000 ಮತಗಳ ಮುನ್ನಡೆ, ಬೆಳ್ತಂಗಡಿ ಹರೀಶ್ ಪೂಂಜಾಗೆ 954 ಮತಗಳ ಮುನ್ನಡೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 1000 ಮತಗಳ ಮುನ್ನಡೆ. 1000 ಮತಗಳ ಮುನ್ನಡೆ. ಅಶೋಕ್ ಕುಮಾರ್ ರೈ 1000 ಮತಗಳ ಮುನ್ನಡೆ. ಎರಡನೇ ಸ್ಥಾನದಲ್ಲಿ ಅರುಣ್ ಕುಮಾರ್ ಪುತ್ತಿಲ. 1000 ಮತಗಳ ಮುನ್ನಡೆ. ಇದೀಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 1000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಶೋಕ್ ಕುಮಾರ್ ರೈ 1000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎರಡನೇ ಸ್ಥಾನದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ. ಜಿದ್ದಾಜಿದ್ದಿನ ಹೋರಾಟ ಈಗ ಸದ್ಯಕ್ಕೆ ಅರುಣ್ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ನಡುವೆ. ಇದೀಗ ದಕ್ಷಿಣ ಕನ್ನಡದ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 5751 ಮತವನ್ನು ಪಡೆದರೆ, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ 4787 ಮತವನ್ನ ಪಡೆದಿದ್ದಾರೆ. ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ಮೊದಲ ಸುತ್ತಿನ ಲೆಕ್ಕಾಚಾರ 1000 ಮತಗಳಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಎರಡನೇ ಸ್ಥಾನದಲ್ಲಿ ಬೇಕಾದ ಹಾಗೆ ಸಿದ್ಧತೆಗಳನ್ನು ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತದೆ. ಮೂರನೇ ಸ್ಥಾನಕ್ಕೆ ಕುಸ್ತಿಯರೇ ಬಿಜೆಪಿಯ ಆಶಾ ತಿಮ್ಮಪ್ಪಗೌಡ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತದೆ. ರೀತಿಯ ಅನಗತ್ಯವಾಗಿ ವಾಹನಗಳ ಪಾರ್ಕಿಂಗ್ಗೆ ಅವಕಾಶವನ್ನ ಕೊಡಲಾಗ್ತಾ ಇಲ್ಲ. ನೇರವಾಗಿ ಹೆದ್ದಾರಿಯಲ್ಲಿ ಸಾಗುವಂತಹ ವಾಹನಗಳು ನೇರವಾಗಿ ಹೋಗಬೇಕು. ಇದೀಗ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. 1000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ, ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನು ಸಾಧಿಸಿದ್ರೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ 954 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪಬ್ಲಿಕ್ ವಾಹನಗಳ ಒಂದು ಪಾರ್ಕಿಂಗ್ ಕೂಡ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಯಾರೇ ಬಹಳ ಜಿದ್ದಾಜಿದ್ದಿನ ಹೋರಾಟ ಪುತ್ತೂರಿನಲ್ಲಿ ಏರ್ಪಟ್ಟಿದೆ ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಬಹಳ ಜಿದ್ದಾಜಿದ್ದಿನ ಹೋರಾಟ ಪುತ್ತೂರಿನಲ್ಲಿ ಇದೆ ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಆ ಲೆಕ್ಕಾಚಾರಗಳ ಪ್ರಕಾರ ಯಾವ ರೀತಿಯಾಗಿ ಸಾಗಬಹುದು ಮುಂದೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನ ಕೇಳಿಸಿದೆ. ಇದೀಗ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ ಬಿಜೆಪಿ 84, ಕಾಂಗ್ರೆಸ್ 114, ಜೆಡಿಎಸ್ 20, ಅದರ್ಸ್ 4. ಅದರ್ಸ್ 4 ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅನ್ನ ಪಡೆಯುತ್ತದೆ. ಜೊತೆಗೆ ಜೆಡಿಎಸ್ 20 ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಅತಂತ್ರ ಆದ್ರೆ ಅದರ್ಸ್ ಕಿಂಗ್ ಮೇಕರ್ಸ್ ಆಗಬಹುದು ಅಥವಾ ಜೆಡಿಎಸ್ ಕಿಂಗ್ ಮೇಕರ್ಸ್ ಆಗಬಹುದು ಅನ್ನುವಂತ ಲೆಕ್ಕಾಚಾರ ರಾಜ್ಯದಾದ್ಯಂತ ಇದೆ. ಆದ್ರಿಂದ ಈಗ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಮುನ್ನಡೆಯನ್ನ ಕಾಂಗ್ರೆಸ್ ಸಾಧಿಸ್ತಾ ಇದೆ. 114 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಬಿಜೆಪಿ 84 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ.
ಕರಾವಳಿಯಲ್ಲಿ ಬಹಳೆಡೆ ದಕ್ಷಿಣದ ನೆಲ ಅಂತಸ್ತಿನಲ್ಲಿ, ಅದೇ ರೀತಿ ಬೆಳ್ತಂಗಡಿ ಕ್ಷೇತ್ರದ ಹಾಗೆಯೇ ಮೂಡಬಿದಿರೆ ಕ್ಷೇತ್ರದ ಮತ ಎಣಿಕೆ ಎರಡನೇ ಮಾಡಿ ಇದೀಗ ಕಾಂಗ್ರೆಸ್ 114 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಬಿಜೆಪಿ 84 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದೀಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 1,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 1,000 ಮತಗಳ ಅಂತರದಲ್ಲಿ ಪುತ್ತೂರಿನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರತಿ ಕ್ಷಣದ ಅಪ್ಡೇಟ್. ಇನ್ನು ಹಾಗೆ ಒಮ್ಮೆ ಉಡುಪಿ ಕ್ಷೇತ್ರದತ್ತ ಗಮನ ಹರಿಸೋದಾದ್ರೆ ನಿಮಗೆ ಫಾಸ್ಟೆಸ್ಟ್ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀವಿ. ಕುಂದಾಪುರದಲ್ಲಿ ಬಿಜೆಪಿ ಮುನ್ನಡೆ, ಕಾಪುವಿನಲ್ಲಿ ಬಿಜೆಪಿ ಮುನ್ನಡೆ, ಬೈಂದೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ, ಕಾರ್ಕಳದಲ್ಲಿ ಬಿಜೆಪಿ ಮುನ್ನಡೆ, ಉಡುಪಿಯಲ್ಲಿ ಬಿಜೆಪಿ ಮುನ್ನಡೆ. ಬೆಳ್ತಂಗಡಿಯಲ್ಲಿ ನೋಟಾ ಓಟುಗಳು ಜಾಸ್ತಿ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗಿಲ್ಲ. ಇದೀಗ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭಾಗೀರಥಿ ಮುರಳಿ ಅವರನ್ನ ಹಿಂದಿಕ್ಕಿ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ 501 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪ 501 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಸುಳ್ಯದಲ್ಲಿ 501 ಮತಗಳ ಅಂತರದಲ್ಲಿ ಕೃಷ್ಣಪ್ಪ ಮುನ್ನಡೆಯನ್ನ ಸಾಧಿಸಿರುವಂತಹದ್ದು. ಸುಳ್ಯದಿಂದ ಬರ್ತಿಂತ ಸುಳ್ಯದಲ್ಲಿ ಕೃಷ್ಣಪ್ಪ 501 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೃಷ್ಣಪ್ಪ, ಸುಳ್ಯದ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಭಾಗೀರಥಿ ಮುರಳ್ಳಿ ಅವರ ವಿರುದ್ಧ 501 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಳ್ಯದ ಭಾಗೀರಥಿ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪ 501 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 501 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸುಳ್ಯದ ಕೃಷ್ಣಪ್ಪ ಅವರು. ಕಾಂಗ್ರೆಸ್ನ ಅಭ್ಯರ್ಥಿ ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಖಾದರ್ 4,155 ಮತಗಳ ಮುನ್ನಡೆ. 4,155 ಯುಟಿ ಖಾದರ್ 4,155 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಯುಟಿ ಖಾದರ್ ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿ ಯುಟಿ ಖಾದರ್ 6,879 ಮತ ಪಡೆದರೆ 6,879 ಮತ ಪಡೆದರೆ ಸತೀಶ್ ಕುಂಪಲ 2724 ಮತವನ್ನು ಪಡೆದಿದ್ದಾರೆ. ಸತೀಶ್ ಕುಂಪಲ. ಇದೀಗ ಮತ್ತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ 3,261 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 3,261 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಸಾಧನೆ ಮಾಡಿದ್ದಾರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವೇದವ್ಯಾಸ್ ಕಾಮತ್ 3,261 ಅಂದ್ರೆ 3,261 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 3,261 ಮತಗಳ ಸಾಧನೆಯನ್ನ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಲಭ್ಯವಾಗ್ತದೆ ವೇದವ್ಯಾಸ್ ಕಾಮತ್. ಸ್ಪಷ್ಟವಾದಂತಹ ಮಾಹಿತಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯುಟಿ ಖಾದರ್ 4,155 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ ವೇದವ್ಯಾಸ್ ಕಾಮತ್ 3,261 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಕೃಷ್ಣಪ್ಪ 501 ಮತಗಳ ಮುನ್ನಡೆಯನ್ನ ಸಾಧಿಸಿದ್ರೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ 954 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕರ್ನಾಟಕದ ಲೆಕ್ಕಾಚಾರವನ್ನ ಮಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಭರತ್ ಶೆಟ್ಟಿ 1,256 1,256 1,256 ಮತಗಳ
ಅಂತರದಲ್ಲಿ ಮುಂದಿದ್ದಾರೆ. 1256 1256 ಮತಗಳ ಅಂತರದಲ್ಲಿ ಮುಂದೆ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈ ಮೂಲಕ ಕಾಂಗ್ರೆಸ್ 3 ಬಿಜೆಪಿ 5 ಅನ್ನುವಂತಹ ಲೆಕ್ಕಾಚಾರ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ 3 ಬಿಜೆಪಿ 5, ಸುಳ್ಯ, ಮಂಗಳೂರು ಮತ್ತು ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಅದರ ಜೊತೆಗೆ ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ ಮತ್ತು ಮೂಡಬಿದಿರೆಯ ರಿಸಲ್ಟ್ ಇನ್ನೂ ಕೂಡ ಗೊತ್ತಾಗ್ತಲ್ಲ. ಈಗಾಗಲೇ ಮೂಡಬಿದಿರೆಯಲ್ಲಿ ಮಿಥುನ್ ರೈ ಅವರು ಮುನ್ನಡೆಯನ್ನು ಸಾಧಿಸಿರುವಂತಹ ಒಂದು ರಿಸಲ್ಟ್ ಈ ಹಿಂದೆ ಬಂದಿತ್ತು. ಅದು ಮೊದಲ ಸುತ್ತಿನ ಮತ ಎಣಿಕೆಯ ನಂತರದ ರಿಸಲ್ಟ್ ಬರಬೇಕಷ್ಟೇ. ಆದ್ರಿಂದ 4-4 ಲೆಕ್ಕಾಚಾರ ಇದೀಗ ಕಂಡು ಬರ್ತಾ ಇರುವಂತದ್ದು. 4-4 ಲೆಕ್ಕಾಚಾರ. ಮೊದಲ ಸುತ್ತು ಆಲ್ಮೋಸ್ಟ್ ಮತ ಎಣಿಕೆ ಮುಕ್ತಾಯ ಆಗಿದೆ. 4-4 ಲೆಕ್ಕಾಚಾರ ಇದೆ. 4-4 ಲೆಕ್ಕಾಚಾರ ಕಂಡು ಬರ್ತಾ ಇದೆ. ಮಂಗಳೂರು ಉತ್ತರದ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 1256 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. 4-4. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ 4, ಕಾಂಗ್ರೆಸ್ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಕರ್ನಾಟಕದ ಅಪ್ಡೇಟ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 118 ಕಾಂಗ್ರೆಸ್ 118 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಬಿಜೆಪಿ 80 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಬಿಜೆಪಿ 80 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ, ಕಾಂಗ್ರೆಸ್ 118 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದ ಅಪ್ಡೇಟ್ ಬಿಜೆಪಿ 4, ಕಾಂಗ್ರೆಸ್ 4 ಸಮ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಇದೀಗ ಮತ್ತೆ ಮೊದಲ ಸುತ್ತಿನ ಮತ ಎಣಿಕೆಯ ನಂತರದ ಸಂಪೂರ್ಣ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಅಶೋಕ್ ಕುಮಾರ್ ರೈ ಅವರಿಗೆ 1034 ಮತಗಳ ಮುನ್ನಡೆ. 1034 ಮತಗಳ ಮುನ್ನಡೆ. ಅವರು ಪಡೆದ ಮತ ಎಷ್ಟು ಅನ್ನುವಂಥ ಮಾಹಿತಿಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಅಶೋಕ್ ಕುಮಾರ್ ರೈ 3996 ಮತ. ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ 2962 ಮತ. ಆಶಾ ತಿಮ್ಮಪ್ಪ ಅವರು 2392 ಮತ. ಇದೀಗ 1034 ಮತಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರಲ್ಲಿ ಅಶೋಕ್ ಕುಮಾರ್ ರೈಗೆ 3996 ಮತ, ಅರುಣ್ ಪುತ್ತಿಲಗೆ 2962 ಮತ ಮತ್ತು ಆಶಾ ತಿಮ್ಮಪ್ಪ ಗೌಡರಿಗೆ 2392 ಮತ. ಇದೀಗ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇದೀಗ ಮಂಗಳೂರು ದಕ್ಷಿಣ ವೇದವ್ಯಾಸ್ ಕಾಮತ್ 6177 ಅಂದ್ರೆ 6177 ಮತ. ಕಾಂಗ್ರೆಸ್ನ JR ಲೋಬೋ 2916 ಮತ. 2916 ಮತ. 3216 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಪಡೆದಿದ್ದಾರೆ. 3216 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಪಡೆದಿದ್ದಾರೆ. ಇದೀಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ವೇದವ್ಯಾಸ್ ಕಾಮತ್ 3216 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಜಿದ್ದಿನ ಹೋರಾಟ ಎಲ್ಲೆಡೆಯೂ ಕೂಡ ಕಂಡು ಬರ್ತಾ ಇದೆ. ಇದು ಪುತ್ತೂರಿನ ಲೆಕ್ಕಾಚಾರ. ಕಾಂಗ್ರೆಸ್ನ ಅಭ್ಯರ್ಥಿ 3996 ಮತಗಳು, ಪಕ್ಷೇತರ ಅರುಣ್ ಪುತ್ತಿಲಗೆ 2962 ಮತಗಳು, ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡಗೆ 2392 ಮತಗಳು, ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈಗೆ 1034 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು
ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ ಕಾಮತ್ 3216 ಮತಗಳ ಮುನ್ನಡೆ ಸಾಧಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಪೂರ್ಣ ವಿವರನ್ನ ಒಳಗೊಂಡಂತ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಬಹಳ ಜಿದ್ದಿನ ಹೋರಾಟ ಎಲ್ಲೆಡೆಯೂ ಕೂಡ ಕಂಡು ಬರ್ತಾ ಇರುವಂತದ್ದು. ಬಹಳ ಕುತೂಹಲಕಾರಿಯಾಗಿ ಕ್ಷೇತ್ರದ ಲೆಕ್ಕಾಚಾರಗಳು ಹೋಗ್ತಾ ಇದ್ದಾವೆ. ಇದೀಗ ಕರ್ನಾಟಕದ ಅಪ್ಡೇಟ್ ನಲ್ಲಿ ಕಾಂಗ್ರೆಸ್ ಬಲು ಮುಂದೆ ಸಾಗುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ. ಆದರೆ ಏನು ಬೇಕಾದ್ರೂ ಆಗ್ಬೋದು, ಯಾವ ರೀತಿಯ ಚೇಂಜಸ್ ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇದಾವೆ. ಕಾಂಗ್ರೆಸ್ ಈಗಾಗಲೇ 122 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ 80 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೆಡಿಎಸ್ 19 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಎರಡನೇ ಸುತ್ತಿನಲ್ಲೂ ಪುತ್ತೂರಿನ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎರಡನೇ ಸುತ್ತಿನಲ್ಲೂ ಪುತ್ತೂರಿನ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2220 ಮತಗಳ ಮುನ್ನಡೆ, 2220 ಮತಗಳ ಮುನ್ನಡೆ ಪಡೆದಂತಹ ಅಶೋಕ್ ಕುಮಾರ್ ರೈ ಎರಡನೇ ಸುತ್ತಿನಲ್ಲೂ ಕೂಡ ಅಶೋಕ್ ಕುಮಾರ್ ರೈ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. 2220 ಮತಗಳ ಲೀಡ್ ಅನ್ನ ಅಶೋಕ್ ಕುಮಾರ್ ರೈ ಪಡೆದಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಎರಡನೇ ಸುತ್ತಿನಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. 2220 ಮತಗಳ ಮುನ್ನಡೆಯನ್ನ ಪಡೆದಿದ್ದಾರೆ ಅಶೋಕ್ ಕುಮಾರ್ ರೈ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ಬಿಜೆಪಿ 4 ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ 81 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಕಾಂಗ್ರೆಸ್ 122 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. 121 ಸ್ಥಾನದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದರ್ಸ್ 3 ಜೆಡಿಎಸ್ 19 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಈ ಮೂಲಕ ಕಾಂಗ್ರೆಸ್ ಇದೇ ಮುನ್ನಡೆಯನ್ನ ಕಾಯ್ದುಕೊಂಡಲ್ಲಿ ಸ್ಪಷ್ಟ ಬಹುಮತ ಪಡೆದಿದೆ ಅಂತ ಹೇಳ್ಬೋದು. ಆದ್ರೆ ಇದು ಈ ಲೆಕ್ಕಾಚಾರ ಯಾವಾಗ ಬೇಕಾದ್ರೂ ತಲೆ ಕೆಳಗಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದ್ರಿಂದ ಇದೀಗ ಬಂದಿರುವಂತಹ ಲೆಕ್ಕಾಚಾರ ಮತ್ತೆ ಅವರು 2 ಸ್ಥಾನವನ್ನ ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ. 119 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದರೆ 83 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಇದೀಗ ಪುತ್ತೂರು ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯವೇ ನೋಡ್ತಾ ಇರುವಂತಹ ಜಿದ್ದಿನ ಕ್ಷೇತ್ರ ಅಂತ ಹೇಳುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2220 ಮತಗಳ ಮುನ್ನಡೆಯನ್ನ ಅಶೋಕ್ ಕುಮಾರ್ ರೈ ಪಡೆದಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿರುವಂತಹ ಪುತ್ತೂರಿನ ವಿನಯ್ ಕುಮಾರ್ ಸೊರಕೆ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿರುವಂತಹ ಪುತ್ತೂರಿನ ವಿನಯ್ ಕುಮಾರ್ ಸೊರಕೆ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಗುರ್ಮೆ ಸುರೇಶ್ ಶೆಟ್ಟಿ ಎದುರು ಮೊದಲ ಹಂತದ ಮತ ಎಣಿಕೆ ಮುಕ್ತಾಯದ ನಂತರ ಕಾಪುವಿನಲ್ಲಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಹಿನ್ನಡೆಯಾಗಿದೆ. ವಿನಯ್ ಕುಮಾರ್ ಸೊರಕೆ ಅವರಿಗೆ ಹಿನ್ನಡೆಯಾಗಿದೆ. ಪುತ್ತೂರಿನ ವಿನಯ್ ಕುಮಾರ್ ಸೊರಕೆ ಕಾಪುವಿನಲ್ಲಿ ಮೊದಲ ಸುತ್ತಿನಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಎದುರು. ಕಾಪು ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸೊರಕೆಗೆ ಹಿನ್ನಡೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಕ್ಷೇತ್ರದ ಎರಡನೇ ಸುತ್ತಿನ ಮತ ಎಣಿಕೆಯ ಡಿಟೇಲ್ ಅನ್ನ ಕೊಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 11,720 ಮತ, 11,720 ಮತ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ 9,865 ಮತ, 9,865 ಮತ. 1,865 ಮತಗಳ ಮುನ್ನಡೆ ಹರೀಶ್ ಪೂಂಜಾಗೆ, 1,865 ಮತಗಳ ಮುನ್ನಡೆ ಹರೀಶ್ ಪೂಂಜಾಗೆ. ಎರಡನೇ ಸುತ್ತಿನಲ್ಲಿ 1,865 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು 1,865 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಅನುಭವಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1,865 ಮತಗಳಿಂದ ಹರೀಶ್ ಪೂಂಜಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್
9,865 ಮತ, 9,865 ಮತ. ಹರೀಶ್ ಪೂಂಜಾಗೆ 1,865 ಮತಗಳ ಮುನ್ನಡೆ. ಇದೀಗ ಬಿಜೆಪಿಯ ರಾಜೇಶ್ ನಾಯ್ಕಿಗೆ 962 ಮತಗಳ ಮುನ್ನಡೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಆದಿತ್ಯ ಅಥವಾ ಗೌತಮ್ ಈಗ ಸಂಪರ್ಕಕ್ಕೆ ಸಿಗ್ತಾರೆ. ಆದಿತ್ಯ ದೊಂಡೋಲೆ ಅವರಿಗೆ ಸಂಪರ್ಕಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ ನಮ್ಮ ಪ್ರತಿನಿಧಿ ಆದಿತ್ಯ ದೊಂಡೋಲೆ ಅವರು. ಅಲ್ಲಿಂದ NITK ಮಾತಾಡ್ಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಗೌತಮ್ ಶೆಟ್ಟಿ ಅವರನ್ನು ಕೂಡ ಸಂಪರ್ಕವನ್ನ ಮಾಡ್ತೇವೆ. ಇದೀಗ ಬರ್ತಿರುವಂತಹ ಮಾಹಿತಿ, ಬಂಟ್ವಾಳ 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಬಿಜೆಪಿಯ ರಾಜೇಶ್ ನಾಯಕ್ಗೆ 962 ಮತಗಳ ಮುನ್ನಡೆಯನ್ನ ದೊರಕಿದೆ ಅನ್ನುವಂಥದ್ದು. ಅದರ ಜೊತೆಗೆ ಬೆಳ್ತಂಗಡಿ ಕ್ಷೇತ್ರದ 2ನೇ ಸುತ್ತು ನಲ್ಲಿ ಹರೀಶ್ ಪೂಂಜಾ 11,720 ಮತಗಳನ್ನು ಪಡೆದಿದ್ದಾರೆ. ರಕ್ಷಿತ್ ಶಿವರಾಮ್ 9,865 ಮತಗಳು. ಒಟ್ಟು 1,865 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಜಿದ್ದಿನ ಹೋರಾಟ ರಾಜ್ಯದಾದ್ಯಂತ ಕಂಡು ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ಲೇಟೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ಗೆ ಹಿನ್ನಡೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ಗೆ ಹಿನ್ನಡೆ ಆಗ್ತದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಮಂತ್ರಿ ಸಚಿವರಾಗಿರುವಂತಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್, ಪ್ರದೀಪ್ ಈಶ್ವರ್ ಎನ್ನುವಂತಹ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಎದುರು ಹಿನ್ನಡೆ ಅನುಭವಿಸಿದ್ದಾರೆ. ಭಾರಿ ಕುತೂಹಲವನ್ನು ಕೆರಳಿಸಿರುವಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ 5,106 ಸುನೀಲ್ ಕುಮಾರ್ ಪಡೆದ್ರೆ 4,935 ಮತಗಳನ್ನ ಉದಯ್ ಶೆಟ್ಟಿ ಮುನಿಯಾಲ್ ಪಡೆದಿದ್ದಾರೆ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಗೌತಮ್ ಮಂಗಳೂರಿನಿಂದ. ಗೌತಮ್ ಶೆಟ್ಟಿ ನಮಸ್ತೆ. ಹೇಗಿದೆ ಲೆಕ್ಕಾಚಾರಗಳು, ಹೇಗಿದೆ ಮತ ಎಣಿಕೆ ಕಾರ್ಯಕರ್ತರಲ್ಲಿ ಯಾವ ರೀತಿ ಅಂತ ಕುತೂಹಲಗಳಿದಾವೆ? ಖಂಡಿತ ದಾಮೋದರ್, ಯಾಕಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಮತ ಎಣಿಕೆ ನಡೀತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ 8 ಕ್ಷೇತ್ರಗಳ ಮತ ಎಣಿಕೆ NITK ಅಲ್ಲಿ ನಡೀತಾ ಇದೆ. ಒಂದು ಹಂತದ ಚಿತ್ರಣವನ್ನ ನೀವೆಲ್ಲರೂ ಕೂಡ ನೋಡಿದಿರಿ. ಸಾಧ್ಯ ಆದಷ್ಟು ನಿಮಗೆ ತೋರಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ. ಮಳೆಯ ನಡುವೆಯೂ ಕೂಡ ಕಾರ್ಯಕರ್ತರು ಬಹಳಷ್ಟು ಕಾತರದಿಂದ ಇಲ್ಲಿ ಫಲಿತಾಂಶವನ್ನ ಕಾಯ್ತಾ ಇದ್ದಾರೆ. ಫಲಿತಾಂಶವನ್ನ ನೋಡೋದಿಕ್ಕೆ ಇಲ್ಲಿ ಕಾತರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಬಿಗಿ ಭದ್ರತೆಯ ನಡುವೆ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಈಗಾಗಲೇ 2ನೇ ಸುತ್ತಿನ ಮತ ಎಣಿಕಾ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಜಿದ್ದಿ ಅಂದ್ರೆ ಒಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ರೆ ಒಮ್ಮೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸುವಂತದ್ದು ನಡೆದುಕೊಂಡು ಬರ್ತಾ ಇದೆ. ಬಹುತೇಕ ಇದೇ ರೀತಿಯ ಟ್ರೆಂಡ್ ಸರಿಸುಮಾರು 10 ಸುತ್ತಿನವರೆಗೂ ಕೂಡ ಇದೇ ರೀತಿಯ ಟ್ರೆಂಡ್ ಹೋಗುತ್ತೆ. ಹಿಂದೆ ಮುಂದೆ ಆಗುವಂಥದ್ದು. ಆ ಬಳಿಕ ಒಂದಷ್ಟು ನಮಗೆ ಸ್ಥಿರವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಲೆಕ್ಕಾಚಾರಗಳು. ಹೀಗಾಗಿ ಮತ ಎಣಿಕೆಯತ್ತ ಎಲ್ಲರ ಕುತೂಹಲ ಕೂಡ ಇದೆ ಅನ್ನುವಂಥದ್ದು. ಸೊ ಈಗಾಗಲೇ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಪ್ರಥಮ ಸುತ್ತಿನ ಒಂದು ಮತಗಳ ಒಂದು ಲೆಕ್ಕಾಚಾರವನ್ನು ನೋಡುತ್ತಿದ್ರೆ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು 3,996 ಮತಗಳನ್ನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಬಿಜೆಪಿ ಆಶಾ ತಿಮ್ಮಪ್ಪ ಅವರು 2,392 ಮತಗಳನ್ನ, ಅದೇ ರೀತಿ JDS ನ ದಿವ್ಯಪ್ರಭಾ ಗೌಡ ಅವರು 34 ವೋಟು, ಅದೇ ರೀತಿ ಆಮ್ ಆದ್ಮಿ ಪಕ್ಷದ BK ವಿಶ್ವಕುಮಾರ್ ಅವರು 23 ಮತಗಳನ್ನ ಪಡೆದಿದ್ದಾರೆ. ಶಾಫಿ ಬೆಳ್ಳಾರಿ ಅವರು SDPI ನಿಂದ ಸ್ಪರ್ಧೆಯನ್ನ ಮಾಡಿರುವಂತವರು 213 ವೋಟುಗಳನ್ನ ಪಡೆದಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಐವನ್ ಕರಾವೋಪಿ 12 ಮತಗಳು. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಇಲ್ಲಿ 2,962 ಮತಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಈಗ ಮೊದಲ ಸುತ್ತಿನ ಬಳಿಕದ ಟ್ರೆಂಡ್. 2ನೇ ಸುತ್ತಿನ ಅಂಕಿಅಂಶಗಳು ಮೇಲ್ಕಂಡು ಹೊತ್ತಿನಲ್ಲಿ ನಮಗೆ ಲಭ್ಯ ಆಗುತ್ತೆ. ಅದೇ ರೀತಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಂದರ ಕೊಯ್ಲಾ ಅವರು 25 ಮತಗಳನ್ನ ಪಡೆದುಕೊಂಡಿದ್ದಾರೆ. 26 ನೋಟಾ ಮತಗಳು ಈಗಾಗಲೇ ಪ್ರಥಮ ಸುತ್ತಿನಲ್ಲಿ ನಮಗೆ ಬಿದ್ದಿರುವಂತದ್ದು, ಈಗಾಗಲೇ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಅನ್ನುವಂಥದ್ದು. ಅದೇ ರೀತಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೊದಲ ಮತ ಎಣಿಕೆ ಮುಕ್ತಾಯಗೊಂಡಿದ್ದು 2,391 ಮತಗಳ ಮುನ್ನಡೆಯನ್ನ ಬಿಜೆಪಿ ಅಭ್ಯರ್ಥಿ ಕಾಯ್ದುಕೊಂಡಿದ್ದಾರೆ.
5,595 ಮತಗಳನ್ನ ಉಮನಾಥ್ ಕೋಟಿಯನ್ನು ಪಡ್ಕೊಂಡಿದ್ರೆ 3,204 ಮತಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಅವರು ಪಡೆದುಕೊಂಡಿರುವಂತದ್ದು. ಅದೇ ರೀತಿ ಬಂಟ್ವಾಳ 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಿದ್ದು ಅಲ್ಲಿ ಬಿಜೆಪಿ ರಾಜೇಶ್ ನಾಯ್ಕ್ 962 ಮತಗಳ ಒಂದು ಲೀಡ್ ಅಲ್ಲಿ ಇದ್ದಾರೆ. ಅಂದ್ರೆ ಅಲ್ಪ ಮಟ್ಟದ ಲೀಡ್ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಆದ್ರೆ ಬೆಳ್ತಂಗಡಿ ಕ್ಷೇತ್ರದ 2ನೇ ಸುತ್ತಿನ ಮತ ಎಣಿಕೆಯ ಒಂದು ಅಪ್ಡೇಟ್ ಅನ್ನ ನಾವು ನೋಡಿದ್ರೆ ಬಿಜೆಪಿಯ ಹರೀಶ್ ಪುಂಜಾ 11,720 ಮತಗಳನ್ನ ಪಡ್ಕೊಂಡಿದ್ದಾರೆ. ಗೌತಮ್ 65 ಮತಗಳನ್ನ ಪಡ್ಕೊಂಡಿದ್ದಾರೆ. ಗೌತಮ್, ಇದೀಗ ಒಂದು ಅಪ್ಡೇಟ್ ಬಂದಿದೆ ಗೌತಮ್. ಪುತ್ತೂರು ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ 8,666 ಮತಗಳನ್ನ ಪಡೆದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ 6,495 ಮತಗಳನ್ನ ಪಡೆದಿದ್ದಾರೆ. ಆಶಾ ತಿಮ್ಮಪ್ಪಗೌಡ ಬಿಜೆಪಿಯ 4,513 ಮತಗಳನ್ನ ಪಡೆದಿದ್ದಾರೆ. ಅಶೋಕ್ ಕುಮಾರ್ ರೈ 2,171 ಮತಗಳ ಲೀಡ್ ಇದ್ದಾರೆ. ಅಶೋಕ್ ಕುಮಾರ್ ರೈ 2,171 ಮತಗಳ ಲೀಡ್ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೌತಮ್, ನೀವು ಕ್ಷಣಕ್ಕೂ ಕೂಡ ಅಪ್ಡೇಟ್ ಮಾಡ್ತಾ ಇರಿ. ಈಗ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಯಾವುದೇ ಇಂಥ ಅಪ್ಡೇಟ್ ಗಳನ್ನ ಕೊಡ್ತಾ ಇರಿ ಗೌತಮ್. ಇದೀಗ ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 8,666 ಮತಗಳನ್ನು ಪಡೆದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ 6,495 ಮತಗಳನ್ನು ಪಡೆದಿದ್ದಾರೆ. ಆಶಾ ತಿಮ್ಮಪ್ಪಗೌಡ ಬಿಜೆಪಿ 4,513 ಮತಗಳನ್ನು ಪಡೆದಿದ್ದಾರೆ. ಅಶೋಕ್ ಕುಮಾರ್ ರೈ 2,171 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. 2,171 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಶೋಕ್ ಕುಮಾರ್ ರೈ 2,171 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಲೆಕ್ಕಾಚಾರ ಚೇಂಜ್ ಆಗಿದೆ. ಭಾಗೀರಥಿ ಮುರುಳ್ಳಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಳಿಯ 5,501 ಮತಗಳನ್ನ ಪಡೆದಿದ್ದಾರೆ. ಭಾಗೀರಥಿ ಮುರುಳ್ಳಿಯ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪಗೆ 3,961 ಮತಗಳು ದೊರಕಿದ್ರೆ ಭಾಗೀರಥಿ ಮುರುಳ್ಳಿಯ 1,532 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದೀವಿ. ಸುಳ್ಯದ ಭಾಗೀರಥಿ ಮುರುಳ್ಯ 1,532 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಆದಿತ್ಯ ದುಂಡೋಲೆ ಅವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತೇವೆ. ದಕ್ಷಿಣ ಕನ್ನಡದಲ್ಲಿ ಚೇಂಜಸ್ ಆಗಿದೆ. ಕಾಂಗ್ರೆಸ್ನಲ್ಲಿ 2 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ. ಬಿಜೆಪಿ 6 ಸ್ಥಾನಗಳಲ್ಲಿ ಮುನ್ನಡೆ. ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಮುನ್ನಡೆ. ಇದೀಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಬಿಜೆಪಿ 6, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಮೂಡಬಿದ್ರೆಯಲ್ಲಿ ಉಮನಾಥ್ ಕೋಟ್ಯಾನ್ ಮುನ್ನಡೆಯನ್ನ ಸಾಧಿಸಿದ್ರೆ ಸುಳ್ಯದಲ್ಲಿ ಕೃಷ್ಣಪ್ಪ ಅವರನ್ನ ಹಿಂದಿಕ್ಕೆ ಮತ್ತೆ ಭಾಗೀರಥಿ ಮುರುಳಿಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಯುಟಿ ಖಾದರ್, ಪುತ್ತೂರಿನ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ನ ಪರವಾಗಿ ಮುನ್ನಡೆಯ ರೇಸ್ನಲ್ಲಿದ್ದಾರೆ. ಮತ್ತೊಂದು ಕಡೆಯಿಂದ ಕರ್ನಾಟಕದ ಓವರಾಲ್ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ಹೋದಾಗ ಕಾಂಗ್ರೆಸ್ ಈಗಾಗಲೇ 122 ತನಕ ಮುನ್ನಡೆಯನ್ನು ಸಾಧಿಸಿತ್ತು. ಅದು 114ಕ್ಕೆ ಬಂದಿದೆ. ಬಿಜೆಪಿ 83ರಲ್ಲಿದೆ. ಲೆಕ್ಕಾಚಾರ ಹೇಗೆ ಬೇಕಾದರೂ ತಲೆ ಕೆಳಗಾಗಬಹುದು ಅಥವಾ ಇದೇ ಲೆಕ್ಕಾಚಾರ ಮುಂದುವರಿಬಹುದು. ಬಹಳ ಕುತೂಹಲಕಾರಿಯಾದಂತಹ ಹೋರಾಟ ಅಂತ ಹೇಳ್ಬೋದು. ಇದನ್ನ ಬಹಳ ಪೈಪೋಟಿಯಿಂದ ಕೂಡಿರುವಂತಹ ಹೋರಾಟ ಅಂತ ಇದನ್ನ ಕರಿಬಹುದು. ಬಹಳ ಜಿದ್ದಿನ ಹೋರಾಟ ಅಂತ ಹೇಳ್ಬೋದು. ಬೆಳ್ತಂಗಡಿಯ ವರದಿಗಾರ ಆದಿತ್ಯ ದುಂಡೋಲೆ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಂಗಳೂರು NITKಯಿಂದ ನೇರ ಸಂಪರ್ಕವನ್ನ ಪಡ್ಕೋತಿದ್ದೇವೆ. ಆದಿತ್ಯ ದುಂಡೋಲೆ, ಆದಿತ್ಯ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಲೀಡ್ನ ಬಗ್ಗೆ ಏನ್ ಹೇಳ್ತೀರಿ? ಈಗ ದಾಮೋದರ ಈಗಾಗಲೇ ಬೆಳ್ತಂಗಡಿ ಶಾಲಿ ಶಾಸಕರಾದಂತಹ ಹರೀಶ್ ಪೂಂಜಾ 1,800 2ನೇ ಸುತ್ತಿನಲ್ಲಿ 1,800 ಮತಗಳಿಂದ ಮುನ್ನಡೆಯಲ್ಲಿರುವಂತದ್ದು. ಈಗಾಗಲೇ ಬೆಳ್ತಂಗಡಿಯ ಜನತೆ ಇಲ್ಲಿ ಬಂದು ಕೆಲವರು ಹರ್ಷೋತ್ಸವ ವ್ಯಕ್ತಪಡಿಸಿರುವಂತದ್ದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಅಂದ್ರೆ NITK ಹೊರಗಡೆ ನಿಂತು ಸಾರ್ವಜನಿಕರು ಮೈಕ್ ಇನ್ನೊಂದು ಆಗ್ತಿದ್ದಂತೆ ಹರ್ಷೋತ್ಸವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಮೂಡುಬಿದ್ರೆ ಕ್ಷೇತ್ರದಲ್ಲೂ ಕೂಡ ಉಮಾನಾಥ್ ಕೋಟ್ಯಾನ್ 5,595 ಮತಗಳಿಂದ ಮುನ್ನಡೆಯಲ್ಲಿರುವಂತದ್ದು. ಕಾಂಗ್ರೆಸ್ ಮಿಥುನ್ ರೈ 3,204 ಮತಗಳಲ್ಲಿದ್ದಾರೆ. ಉಮಾನಾಥ್ ಕೋಟ್ಯಾನ್ ಅವರು 2,391 ಮತಗಳಿಂದ ಮುನ್ನಡೆಯಲ್ಲಿರುವಂತದ್ದು. ದಾಮೋದರ್, ಓಕೆ, ಅಲ್ಲಿ ಕಾರ್ಯಕರ್ತರ ಉತ್ಸಾಹ ಹೇಗಿದೆ ಆದಿತ್ಯ?
ಎಸ್, ಅದು ಖಂಡಿತವಾಗಿಯೂ ಬೆಳ್ತಂಗಡಿಯ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಮುಂಜಾನೆ ದೌಡಾಯಿಸಿದ್ದು ಮುಂಜಾನೆ ಒಂದು 7 ಗಂಟೆಯಿಂದಲೇ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಈಗ ಸ್ವಲ್ಪ ಮಳೆಯ ಪ್ರಮಾಣ ಕಮ್ಮಿ ಆಗಿರುವಂತದ್ದು, ಬಿಸಿಲು ವರುಣನ ಕೃಪೆ ತಕ್ಷಣ ಈ ಒಂದು ಕೌಂಟಿಂಗ್ಗೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ, ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಿದೆ ಸ್ವಲ್ಪ ಮಟ್ಟಿಗೆ. ಇದರಿಂದಾಗಿ ಈಗಾಗಲೇ ಕಾರ್ಯಕರ್ತರು ಈ ಏನ್ ಕೌಂಟಿಂಗ್ ಬೂತ್ ಇದೆ ಇದರ ಹತ್ರ ಬಂದು ಜಮಾಯಿಸ್ಕೊಂಡಿದ್ದಾರೆ. ಅಂದ್ರೆ ಒಂದು ಲಿಮಿಟ್ ಇದೆ, ಯಾರು ಕಾರ್ಯಕರ್ತರು ಆಗ್ತಿದ್ದಾಗೆ ಬೆಳ್ತಂಗಡಿ ಕಾರ್ಯಕರ್ತರು. ಓಕೆ, ಧನ್ಯವಾದ ಆದಿತ್ಯ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಹೋಗಿ. ಇದೀಗ ಉತ್ತರ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 1256 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರು ದಕ್ಷಿಣದ ರಿಸಲ್ಟ್ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ ಮುನ್ನಡೆಯನ್ನ ಸಾಧಿಸಿರುವಂತ ರಿಸಲ್ಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ 3261 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದೀಗ ಯಾವ ರೀತಿಯಾಗಿ ಉತ್ಸಾಹ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋವನ್ನ ಅಲ್ಲಿಂದ ತೋರಿಸ್ತಾ ಇದ್ದೀವಿ. ಇವರು 2392 ಮತಗಳನ್ನು ಪಡೆದುಕೊಂಡಿದ್ದಾರೆ. ಇದೀಗ NITKಯ ಹತ್ರದಿಂದ ಯಾವ ರೀತಿಯಾದ ಉತ್ಸಾಹ ಇದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಕಾಂಗ್ರೆಸ್ನ ಆ ಒಂದು ಮುನ್ನಡೆಯ ಸ್ಥಾನಗಳು ಇಳಿಕೆ ಆಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಹೋಗ್ಬೇಕು. 127ರಿಂದ 108ಕ್ಕೆ ಕಾಂಗ್ರೆಸ್ನ ಮುನ್ನಡೆಯ ಸ್ಥಾನಗಳು ಇಳಿಕೆ ಆಗಿದೆ. ಮ್ಯಾಜಿಕ್ ನಂಬರ್ ನಿಂದವೂ ಕೂಡ ಕೆಳಗೆ ಬಂದಿದ್ದಾರೆ. ಬಿಜೆಪಿ 84, ಕಾಂಗ್ರೆಸ್ 108 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಇಲ್ಲಿ ನಾವು JDS ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದನ್ನ ಗಮನಿಸಬಹುದು. JDS 27 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಅದರ್ಸ್ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಂಟ್ವಾಳದ ರಾಜೇಶ್ ನಾಯ್ಕಿಗೆ 908 ಮತಗಳ ಮುನ್ನಡೆ ದೊರಕಿದೆ. ಬಂಟ್ವಾಳದ ರಾಜೇಶ್ ನಾಯ್ಕಿಗೆ 908 ಮತಗಳ ಮುನ್ನಡೆ. ಬಂಟ್ವಾಳದ ರಾಜೇಶ್ ನಾಯ್ಕ 908 ಮತಗಳ ಮುನ್ನಡೆ. ಇದೀಗ ಮತಗಳ ವಿವರವನ್ನು ನಾವು ಕೊಡ್ತಾ ಹೋಗ್ತೀವಿ. ರಾಜೇಶ್ ನಾಯ್ಕ 5390, ರಮಣತ್ ರಾಯ್ 4482. ಈ ಮೂಲಕ 908 ಮತಗಳ ಮುನ್ನಡೆಯನ್ನ ರಾಜೇಶ್ ನಾಯ್ಕ ಪಡೆದಿದ್ದಾರೆ. ಮಂಗಳೂರು ದಕ್ಷಿಣದ ವೇದವ್ಯಾಸ್ ಕಾಮತ್ 6177 ಮತಗಳು, JR ಲೋಬಗೆ 2916 ಮತಗಳು, 3251 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಪಡ್ಕೊಂಡಿದ್ರೆ, ಇದೀಗ ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ 5390 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ರಮಣತ್ ರಾಯ್ 4482 ಮತಗಳನ್ನು ಪಡೆದಿದ್ದಾರೆ. ರಾಜೇಶ್ ನಾಯ್ಕಿಗೆ 908 ಮತಗಳ ಮುನ್ನಡೆ ದೊರಕಿದೆ. 908 ಮತಗಳ ಮುನ್ನಡೆ ದೊರಕಿದೆ. ರಾಜೇಶ್ ನಾಯ್ಕ 908 ಮತಗಳ ಮುನ್ನಡೆ ದೊರಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕ್ಷಣದ ಅಪ್ಡೇಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾದಂತಹ ಅಪ್ಡೇಟ್. ಕ್ಷಣಕ್ಕೂ ಕೂಡ ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಇದೀಗ ಕ್ಷಣಕ್ಕೂ ಕೂಡ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಮುನ್ನಡೆಯನ್ನ ಯಾರು ಅನುಭವಿಸುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಬಹಳ ಜಿದ್ದಾಜಿದ್ದಿನ ಹೋರಾಟವನ್ನ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮಂಗಳೂರು ಕ್ಷೇತ್ರ ಕಾಂಗ್ರೆಸ್ನ UT ಖಾದರ್ಗೆ 4155 ಮತಗಳ ಮುನ್ನಡೆ ಸಿಕ್ಕಿದೆ. 4155 ಮತಗಳ ಮುನ್ನಡೆ UT ಖಾದರ್ ಅವರಿಗೆ ದೊರಕಿರುವಂತದ್ದು. ಈ ಲೆಕ್ಕಾಚಾರದ ಪ್ರಕಾರ UT ಖಾದರ್ 6879 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿಯ ಸತೀಶ್ ಕುಂಪಲ 2724 ಮತಗಳನ್ನು ಪಡೆದಿದ್ದಾರೆ. 2724 ಮತಗಳನ್ನು ಪಡೆದಿದ್ದಾರೆ. UT ಖಾದರ್ 6879 ಮತಗಳನ್ನು ಪಡೆದಿದ್ದಾರೆ. UT ಖಾದರ್ಗೆ 4155 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಕರ್ನಾಟಕದ ಲೆಕ್ಕಾಚಾರ 108 ಕಾಂಗ್ರೆಸ್, 84 ಬಿಜೆಪಿ, 27 JDS. ನಾವು ಮಾತಾಡ್ತಾ ಬರ್ತಲ್ಲ.
ಮೂಲ ಎತ್ತೋಲೆ ಅನ್ಪು ಇಲ್ಲ ಇದ್ರುಂಡು ನಾನು ಅಪಾಯ ಇಲ್ಲ ಇದ್ರು ನಮಸ್ತೆ ಏತಿದೆ ಇಲ್ಲ ದೇಶದ ಹೇಳಿಲ್ಲ ಅಕ್ಲೊಟ್ಟಿಗೆ ಕೂಡ ಕೌಂಟಿಂಗ್ ಏಜೆಂಟ್ ರೋಡ್ ಬರೋದು ಬ್ಯಾರೆ ಬಿಟ್ಟು ಎಂತ ಅರ್ಥ ಇಲ್ಲ ನಿಮಗೆ ಇನ್ನೂರ 7 ಸುಳ್ಯ ವಿಧಾನಸಭಾ ಕ್ಷೇತ್ರದ 1ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಭಾರತೀಯ ಜನತಾ ಪಕ್ಷದ ಭಾಗೀರಥಿ ಮುರುಘಾ ಇವರು ತಮ್ಮ ಸಮೀಪದ ಇದೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 1855 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1855 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 11,720 ಮತಗಳು, ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ಗೆ 9,865 ಮತಗಳು. ಒಂದು 1,865 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಯ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದೀವಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಮತ ಎಣಿಕೆ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 11,720 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 9,865 ಮತಗಳು. ಹರೀಶ್ ಪೂಂಜಾ 1855 ಅಂದ್ರೆ 1,855 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 1,855 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆರಂಭಿಕ ಮುನ್ನಡೆ 1,855 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. 11,720 ಮತಗಳು ಮತ್ತು ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 9,865 ಮತಗಳು. ಹರೀಶ್ ಪೂಂಜಾ 1,855 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಬಹಳ ಜಿದ್ದಾಜಿದ್ದಿನ ಹೋರಾಟ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಚೇಂಜಸ್ ಆಗಿದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ 2,644 ಮತಗಳ ಮುನ್ನಡೆಯನ್ನು ಹರೀಶ್ ಪೂಂಜಾ ಸಾಧಿಸಿದ್ದಾರೆ. 2,644 ಮತಗಳ ಮುನ್ನಡೆ ಹರೀಶ್ ಪೂಂಜಾಗೆ 2,644 ಮತಗಳ ಮುನ್ನಡೆ. ಹರೀಶ್ ಪೂಂಜಾ 16,974 ಮತಗಳನ್ನು ಪಡೆದರೆ ರಕ್ಷಿತ್ ಶಿವರಾಮ್ 14,330 ಮತಗಳನ್ನು ಪಡೆದಿದ್ದಾರೆ. 14,330 ಮತಗಳನ್ನ ರಕ್ಷಿತ್ ಶಿವರಾಮ್ ಪಡೆದಿದ್ದಾರೆ. 2,644 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ. ಇದೀಗ ಬಂದ ಮಾಹಿತಿಯ ಪ್ರಕಾರ 3ನೇ ಸುತ್ತಿನ ಮತ ಎಣಿಕೆ 16,974 ಮತಗಳು ಹರೀಶ್ ಪೂಂಜಾ ಪರವಾಗಿ, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 14,330 ಮತಗಳು. ಹರೀಶ್ ಪೂಂಜಾ 2,644 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯಲ್ಲಿ ಬಹಳ ಕ್ಷಣದ ಅಪ್ಡೇಟ್, ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಸಾಕ್ತಾ ಇದ್ದೀವಿ. ಇದೀಗ 2,644 ಮತಗಳ ಮುನ್ನಡೆಯನ್ನ ಬಿಜೆಪಿಯ ಎರಡು 2,644 ಮತಗಳ ಮುನ್ನಡೆಯನ್ನು ಹರೀಶ್ ಪೂಂಜಾ ಪಡೆದಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 16,974 ಮತಗಳು ಬಿದ್ದಿದ್ರೆ, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 14,330 ಮತಗಳು ಬರೆದಿದ್ದಂಥದ್ದು. ಹರೀಶ್ ಪೂಂಜಾ 2,644 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದ ಮಂಗಳೂರು ದಕ್ಷಿಣದ 2ನೇ ಸುತ್ತಿನ ಮತ ಎಣಿಕೆಯಲ್ಲಿ ವೇದವ್ಯಾಸ ಕಾಮತ್ಗೆ 3,126 ಮತಗಳ ಮುನ್ನಡೆ ಸಿಕ್ಕಿದೆ. ವೇದವ್ಯಾಸ ಕಾಮತ್ಗೆ 7,731 ಮತಗಳು, ಕಾಂಗ್ರೆಸ್ನ ಜೆಆರ್ ರೋಬ್ಗೆ 4,555 ಮತಗಳು. ಈ ಮೂಲಕ 3,000 ಲೀಡ್ನಲ್ಲಿ ವೇದವ್ಯಾಸ್ ಕಾಮತ್ ಇದ್ದಾರೆ. ಬೆಳ್ತಂಗಡಿ
ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀವಿ. 2644 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧನೆ ಮಾಡಿದ್ದಾರೆ. 16,974 ಮತಗಳನ್ನ ಹರೀಶ್ ಪೂಂಜಾ ಪಡೆದಿದ್ರೆ 14,330 ಮತಗಳು ರಕ್ಷಿತ್ ಶರಾಮ್ಗೆ ಬಿದ್ದಿರುವಂತದ್ದು. ಇದೀಗ 2644 ಮತಗಳ ಅಂತರದಲ್ಲಿ ಹರೀಶ್ ಪೂಂಜಾ ಮುಂದಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓವರ್ ಆಲ್ ಕರ್ನಾಟಕದ ಲೆಕ್ಕಾಚಾರವನ್ನ ನೋಡ್ತಾ ಹೋದ್ರೆ ಓವರ್ ಆಲ್ ಕರ್ನಾಟಕದ ಲೆಕ್ಕಾಚಾರದ ಪ್ರಕಾರ 108 ಕಾಂಗ್ರೆಸ್, 84 ಬಿಜೆಪಿ. ಇದೀಗ ನಿಮಗೆ ಬಹಳ ಕುತೂಹಲಕಾರಿಯಾದಂತಹ ಕ್ಷೇತ್ರ ಕಾರ್ಕಳದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ. ಕಾರ್ಕಳದ ಅಪ್ಡೇಟ್, ಸುನಿಲ್ ಕುಮಾರ್ ಅವರು 10,122 ಮತಗಳನ್ನ ಪಡೆದರೆ ಉದಯ್ ಕುಮಾರ್ 9,612 ಮತಗಳನ್ನ ಪಡೆದಿದ್ದಾರೆ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ದೊಂಡೋಲೆ ಅವರು. ಆದಿತ್ಯ ದೊಂಡೋಲೆ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನೇರ ಪ್ರಸಾರದಲ್ಲಿ ಮಂಗಳೂರಿನಿಂದ ಸಂಪರ್ಕದಲ್ಲಿ ಇರುವಂತದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆದಿತ್ಯ ದೊಂಡೋಲೆ ಅವರು ಅಲ್ಲಿಂದ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಅಲ್ಲಿನ ವಾತಾವರಣ ಹೇಗಿದೆ ಮತ್ತು ಈಗ ಸ್ವಲ್ಪ ಬಿಸಿಲು ಬರುವಂತೆ ಕಾಣ್ತಾ ಇದೆ. ನಿಮ್ಮ ಮುಖಕ್ಕೆಲ್ಲ ಬಿಸಿಲು ಬಿದ್ದಿದೆ, ಸ್ವಲ್ಪ ಮಳೆ ಎಲ್ಲ ಹೋಗಿದೆ ಅಂತ ಅನ್ಸುತ್ತೆ. ಹೇಗಿದೆ ಅಪ್ಡೇಟ್ ಏನ್ ಕೊಡ್ತಿದ್ದೀರಿ ಆದಿತ್ಯ? ಈಗ ದಾಮೋದರ ಈಗಾಗಲೇ ಬೆಳ್ತಂಗಡಿಯ 3ನೇ ಸುತ್ತಿನ ಕೌಂಟಿಂಗ್ ಮುಗ್ದಿರುವಂಥದ್ದು. ಬೆಳ್ತಂಗಡಿಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಅಭ್ಯರ್ಥಿಯಾದಂತಹ ಹಾಲಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಮುನ್ನಡೆಯಲ್ಲಿರುವಂಥದ್ದು. ಹಾಗೂ ಮಂಗಳೂರಿನಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ತೀರಾ ಸಿಡಿಲು ಸಹಿತ ಜೋರಾಗಿತ್ತು. ಈಗಾಗಲೇ ಬಿಸಿಲಿನ ಸ್ವಲ್ಪ ಪ್ರಭಾವ ಜಾಸ್ತಿ ಇದೆ. ಈಗಾಗಲೇ ಅನೇಕ ಕಾರ್ಯಕರ್ತರಾಗಿರ್ಬೋದು, ಅನೇಕ ಪಕ್ಷದ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಈಗಾಗಲೇ ದೌಡಾಯಿಸಿದ್ದಾರೆ. ಅವರಿಗೊಂದು ಲಿಮಿಟ್ ಹಾಕಿದ್ದಾರೆ, ಅಂದರೆ ಗೇಟ್ ಹಾಕಿದ್ದಾರೆ. ಅದರ ಒಳಗೆ ಬರಲಿಕ್ಕಿಲ್ಲ, ಅಲ್ಲಿಯವರೆಗೆ ಮಾತ್ರ ನಿಂತು ಅವರು ಏನು ಮತ ಎಣಿಕೆಯ ಅನೌನ್ಸ್ಮೆಂಟ್ ಆಗ್ತದೆ ಅಲ್ಲಿಂದ ಕೇಳ್ಬೋದಾಗಿದೆ. ಹಾಗೆ ಇನ್ನಿತರ ಅಪ್ಡೇಟ್ಗಳು ಕೂಡ ಮುಂದೆ ನಿಮಗೆ ಕಾಣಲಿಕ್ಕಿದೆ. ಓಕೆ ಆದಿತ್ಯ, ಪ್ರತಿಕ್ಷಣದ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗಿ. ಎಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ ಆದಿತ್ಯ? ಈಗಾಗಲೇ ಒಂದು 2,000 ಸಂಖ್ಯೆಯಲ್ಲಿ ಸುತ್ತಮುತ್ತ ಕಾರ್ಯಕರ್ತರು ನಿಂತಿರುವಂಥದ್ದು. ಅಂದರೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಇಲ್ಲಿ ದೌಡಾಯಿಸಿರುವಂಥದ್ದು. NITK ಪರಿಸರದಲ್ಲಿ, ಸುರತ್ಕಲ್ NITK ಪರಿಸರದಲ್ಲಿ ಸುತ್ತಮುತ್ತ ಈ ಕೌಂಟಿಂಗ್ ಆಗುವಂತಹ ಸುತ್ತಮುತ್ತ ಒಂದು 2,000ದಿಂದ 3,000 ಕಾರ್ಯಕರ್ತರು ಬಂದು ದೌಡಾಯಿಸಿದ್ದಾರೆ. ದಾಮೋದರ್, ಓಕೆ, ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ ಆದಿತ್ಯ. ಎಸ್. ಉತ್ತರದಲ್ಲಿ ಫಲಿತಾಂಶ ಬದಲಾಗಿದೆ. ಇನಾಯತ್ ಅಲ್ಲಿಗೆ 1,000 ಮತಗಳ ಮುನ್ನಡೆಯನ್ನ ಇನಾಯತ್ ಅಲ್ಲಿ ಸಾಧನೆ ಮಾಡಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಇನಾಯತ್ ಅಲ್ಲಿಗೆ 1,000 ಮತಗಳ 1,098 ಮತಗಳ ಮುನ್ನಡೆ ಇನಾಯತ್ ಅಲಿಗೆ. ಮಂಗಳೂರು ಉತ್ತರದ 2ನೇ ಸುತ್ತಿನ ಮತ ಎಣಿಕೆ ಪೂರ್ಣ. ಕಾಂಗ್ರೆಸ್ನ ಇನಾಯತ್ ಅಲಿ 10,371 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ 9,273 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಇನಾಯತ್ ಅಲಿ 1,098 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಈಗ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮಂಗಳೂರು ಕ್ಷೇತ್ರದ 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. UT ಖಾದರ್. ಮಂಗಳೂರು ಉತ್ತರದ 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಇದೀಗ ಭಾಗೀರಥಿ ಮುರಳಿ ಅವರು 1,031 ಮತಗಳ ಲೀಡನ್ನು ಪಡೆದಿರುವಂತದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಗೀರಥಿ ಮುರಳಿ 9,997 ಮತಗಳು. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪಗೆ 8,966 ಮತಗಳು. 1,031 ಮತಗಳಿಂದ ಭಾಗೀರಥಿ ಮುರಳಿಯ ಲೀಡನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಹಳ ದೊಡ್ಡ ಸುದ್ದಿ. ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ
ಇನಾಯತ್ ಅಲಿ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಂಗಳೂರು ಕ್ಷೇತ್ರದ 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಯುಟಿ ಖಾದರ್ಗೆ 13,024 ಮತಗಳು, ಬಿಜೆಪಿಯ ಸತೀಶ್ ಕುಂಪಲಗೆ 5,795 ಮತಗಳು, ಯುಟಿ ಖಾದರ್ 7,279 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆದರೆ ಬಿಗ್ ಬ್ರೇಕಿಂಗ್ ಅದಲ್ಲ. ಬಿಗ್ ಬ್ರೇಕಿಂಗ್ ಮಂಗಳೂರು ಉತ್ತರದಲ್ಲಿ ಭರತ್ ಶೆಟ್ಟಿ ಅವರನ್ನ ಹಿಂದಿಕ್ಕಿ ಇನಾಯತ್ ಅಲಿ ಅವರು ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಮೊಯ್ದೀನ್ ಬಾವ ಬಂಡಾಯ ಎದ್ದು JDS ನಿಂದ ನಿಂತರೂ ಕೂಡ ಇಲ್ಲೊಂದು ಮುನ್ನಡೆಯನ್ನ ಸಾಧಿಸಿರುವಂತದ್ದು ಬಹಳ ದೊಡ್ಡ ವಿಶೇಷ ಅಂತ ಹೇಳ್ಬೋದು. ಇನಾಯತ್ ಅಲಿ 1,098 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ಬಂಟ್ವಾಳದ 2ನೇ ಸುತ್ತಿನ ಮತ ಎಣಿಕೆಯ ನಂತರ ರಾಜೇಶ್ ನಾಯಕ್ 11,250 ಮತಗಳನ್ನು ಪಡೆದಿದ್ರೆ, ರಮಾನಾಥ್ ರೈ 8,805 15 ಮತಗಳನ್ನು ಪಡೆದಿದ್ದಾರೆ. ಬಂಟ್ವಾಳದ ಬಿಜೆಪಿಯ ರಾಜೇಶ್ ನಾಯಕ್ 2,435 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2,435 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳದ ರಾಜೇಶ್ ನಾಯ್ಕಿಗೆ 2,435 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಶೋಕ್ ಕುಮಾರ್ಗೆ 2,318 ಮತಗಳ ಲೀಡ್. 2,318 ಮತಗಳ ಲೀಡ್ ಅಶೋಕ್ ಕುಮಾರ್ ರೈಗೆ. 2,318 ಮತಗಳ ಲೀಡ್. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 12,541 ಮತಗಳನ್ನು ಪಡೆದಿದ್ರೆ, ಅರುಣ್ ಪುತ್ತಿಲ 10,223 ಮತಗಳ ಅಂತರವನ್ನ ಅರುಣ್ ಪುತ್ತಿಲ ಅವರು 10,223 ಮತ ಪಡೆದಿದ್ದಾರೆ. ಒಟ್ಟು ಲೀಡ್ 2,318 ಮತಗಳ ಲೀಡ್. ಇಲ್ಲಿ ಬಹಳ ಗಮನಿಸಬೇಕು, 12,541 ಕಾಂಗ್ರೆಸ್ ಮತವನ್ನು ಪಡೆದಿದ್ರೆ ಬಿಜೆಪಿ 6,452 ಮತಗಳನ್ನು ಪಡೆದಿದೆ. 2ನೇ ಸ್ಥಾನದಲ್ಲಿ ಅಶೋಕ್ ಕುಮಾರ್ ರೈ 10,000. ಅಶೋಕ್ ಕುಮಾರ್ ರೈಗೂ ಬಿಜೆಪಿಗೂ ಸುಮಾರು ಅಂದಾಜು 4,000 ಅಂತರ ಇರುವಂತದ್ದನ್ನಲ್ಲಿ ಅರುಣ್ ಪುತ್ತಿಲರವರಿಗೂ ಬಿಜೆಪಿಗೂ ಅಂದಾಜು 4,000 ಅಂತರ ಇರುವುದನ್ನು ಇಲ್ಲಿ ಗಮನಿಸಬೇಕು. ಬಹಳ ವಿಶೇಷವಾದಂತಹ ಬೆಳವಣಿಗೆಯಲ್ಲಿ ಜಿದ್ದಾಜಿದ್ದಿನ ಹೋರಾಟ. ಈಗಿನ ಪ್ರಕಾರ ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಪುತ್ತಿಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಶಾ ತಿಮ್ಮಪ್ಪ ಗೌಡ 6,452 ಮತವನ್ನು ಪಡೆದಿದ್ರೆ, ಅಶೋಕ್ ಕುಮಾರ್ ರೈ 12,541 ಮತವನ್ನು ಪಡೆದಿದ್ದಾರೆ. ಅರುಣ್ ಪುತ್ತಿಲ 10,223 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಅಶೋಕ್ ಕುಮಾರ್ ರೈ 2,318 ಮತಗಳ ಲೀಡ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇರುವಂತಹದ್ದು. ಪುತ್ತೂರಿನಲ್ಲಿಯೂ ಕೂಡ ಟಫ್ ಫೈಟ್ ಕಾಣಬಹುದು. 2,318 ಇನ್ನೂ ಕೂಡ ಲೆಕ್ಕಾಚಾರ ದೊಡ್ಡದಿದೆ. ಬದಲಾವಣೆಗಳು ಆಗಬಹುದು, ಏನು ಬೇಕಾದ್ರೂ ಆಗಬಹುದು. ಆದ್ರೆ ಕಾಂಗ್ರೆಸ್ಗೆ ಚಿಕ್ಕ ಒಂದು ಮುನ್ನಡೆಯ ಖುಷಿ. 2,318 ಮತಗಳ ಮುನ್ನಡೆಯ ಖುಷಿ ಅಶೋಕ್ ಕುಮಾರ್ ರೈ ಅವರಿಗೆ ಇದೆ. 2ನೇ ಸ್ಥಾನದಲ್ಲಿ ಅರುಣ್ ಪುತ್ತಿಲ ಇರುವಂತದ್ದು. 3ನೇ ಸ್ಥಾನದಲ್ಲಿ ಆಶಾ ತಿಮ್ಮಪ್ಪ ಗೌಡ ಅವರು. ಮಂಗಳೂರು ಕ್ಷೇತ್ರದ ಅಭ್ಯರ್ಥಿ ಯುಟಿ ಖಾದರ್ ಅವರು ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರಾ ಅನ್ನುವಂತಹ ಡೌಟ್ ಬರ್ತಾ ಇದೆ. ಯಾಕಂತಂದ್ರೆ ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಯುಟಿ ಖಾದರ್. ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಕ್ರಿಕೆಟ್ ಆಡ್ಕೊಂಡು ಎಂಜಾಯ್ ಮಾಡ್ತಿರುವಂತ ಖಾದರ್, ಮಂಗಳೂರು ಕ್ಷೇತ್ರದಿಂದ ಸತತ ಗೆಲುವು ಕಂಡಿರುವಂತ ಖಾದರ್ ಈ ಬಾರಿಯೂ ಬಹುಮತದ ನಿರೀಕ್ಷೆ ಇದೆ ಅವರಿಗೆ. ಆದ್ರಿಂದ ಉಳ್ಳಾಲದ ಭಾರತ್ ಗ್ರೌಂಡ್ ನಲ್ಲಿ ಮಕ್ಕಳ ಜೊತೆಗೆ ಕ್ರಿಕೆಟ್, ಅವರು ಎಣಿಕೆ ಕಾರ್ಯಕ್ಕೆ ಹೋಗದೆ ಭಾರತ್ ಗ್ರೌಂಡ್ ಅಲ್ಲಿ ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಕೆಲವು ಕ್ಷಣಗಳಲ್ಲಿ ಆ ವಿಡಿಯೋ ಬರ್ತಾ ಇದೆ. ಮಂಗಳೂರಿನ ಭಾರತ್ ಗ್ರೌಂಡಿನಲ್ಲಿ ಮಕ್ಕಳ ಜೊತೆಗೆ ಯುಟಿ ಖಾದರ್ ಕ್ರಿಕೆಟ್ ಆಡ್ತಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಭಾರತ್ ಗ್ರೌಂಡ್ ನಲ್ಲಿ ಮಕ್ಕಳ ಜೊತೆಗೆ ಯುಟಿ ಖಾದರ್ ಕ್ರಿಕೆಟ್ ಆಡ್ತಿರುವಂತಹ ದೃಶ್ಯಗಳನ್ನ ಇದೀಗ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇದು ಬಹಳ ಎಂಜಾಯ್ ಮೂಡ್ ನಲ್ಲಿದ್ದಾರೆ, ಯಾವುದೇ ಟೆನ್ಷನ್ ಇಲ್ಲ ಅಂತ ಅನ್ಸುತ್ತಾ ಇದೆ. ಅಷ್ಟರ ಮಟ್ಟಿಗೆ ಯುಟಿ ಖಾದರ್ ಅವರು ಆರಾಮಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ.
ಇದೀಗ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನು ಸಾಧಿಸಿದರೆ ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಳಿ ಅವರು ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಬಹಳ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಇದೀಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿಡಿಯೋ ಬರ್ತಾ ಇದೆ. UT ಖಾದರ್ ಅವರು ಬೀಟ್ ಮಾಡಿದ್ದಾರೆ, ಆದರೆ ತೊಂದರೆ ಇಲ್ಲ, ಉತ್ತಮವಾದಂತಹ ಆಟದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. UT ಖಾದರ್ ಅವರು ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲಿ ಚುನಾವಣೆಯ ಲೆಕ್ಕಾಚಾರಗಳು ಏನೇ ಇರಲಿ, ನಾನು ಒಂದು ಸ್ವಲ್ಪ ಕ್ರಿಕೆಟ್ ಆಡಿ ಬರ್ತೀನಿ ಅನ್ನೋಂಥ ಲೆಕ್ಕಾಚಾರ ಅವ್ರದ್ದಾಗಿದೆ. ಇದು UT ಖಾದರ್ ಅವರು ಕ್ರಿಕೆಟ್ ಆಡ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಮಾಜಿ ಸಚಿವ UT ಖಾದರ್ ಅವರು ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಉಳ್ಳಾಳದ ಭಾರತ್ ಗ್ರೌಂಡ್ ನಲ್ಲಿ ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಚುನಾವಣೆಯ ಲೆಕ್ಕಾಚಾರದ ದಿನದ ಅಂದು ಮಕ್ಕಳ ಜೊತೆಗೆ UT ಖಾದರ್ ಅವರು ಕ್ರಿಕೆಟ್ ಆಡ್ತಿರುವಂತದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನಿಮಗೆ ಇದರ ಜೊತೆಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದೀವಿ. ಜಿದ್ದಿನ ಹೋರಾಟ ಕಾರ್ಕಳದಲ್ಲಿ ಕಂಡು ಬರ್ತಾ ಇದೆ. ಕಾರ್ಕಳದಲ್ಲಿ ಬಹಳ ಜಿದ್ದಿನ ಹೋರಾಟ ಇದೆ. 14,867 ಸುನೀಲ್ ಕುಮಾರ್, 14,228 ಉದಯ ಶೆಟ್ಟಿ ಮುನಿಯಾಲ್. ಬಹಳ ಜಿದ್ದಿನ ಹೋರಾಟ ಅಂತ ಹೇಳ್ಬೋದು. ಇದನ್ನ ಬಹಳ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಸುನೀಲ್ ಕುಮಾರ್ ವರ್ಸಸ್ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಕಡೆಯಲ್ಲಿ ಇಬ್ಬರದ್ದು ಕೂಡ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಕಾರ್ಕಳದಲ್ಲಿ ಉದಯ್ ಕುಮಾರ್ ಶೆಟ್ಟಿ ವರ್ಸಸ್ ಸುನೀಲ್ ಕುಮಾರ್ ನಡುವೆ ಬಹಳ ಜಿದ್ದಿನ ಹೋರಾಟ ಇದೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನ ನಿಮಗೆ ತೋರಿಸ್ತಾ ಇದೀವಿ. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ 4,867, ಉದಯ್ ಶೆಟ್ಟಿ 4,228 ಮತಗಳನ್ನು ಪಡೆದು ಜಿದ್ದಿನ ಹೋರಾಟ. 600 ಮತಗಳ ಅಂತರವಷ್ಟೇ ಇರುವಂತದ್ದು. ಬಹಳ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ ಉದಯ್ ಶೆಟ್ಟಿ ವರ್ಸಸ್ ಸುನೀಲ್ ಕುಮಾರ್ ನಡುವೆ. ಸುನೀಲ್ ಕುಮಾರ್ ಮತ್ತು ಉದಯ್ ಶೆಟ್ಟಿ ನಡುವೆ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ನಿಮಗೆ ಅಂತದ್ದೊಂದು ಹೋರಾಟವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ನಿಮಗೆ ಬೇರೆ ಕ್ಷೇತ್ರಗಳ ಅಪ್ಡೇಟ್ ಅನ್ನ ಕೊಡ್ತಾ ಹೋದ್ರೆ, ನಮ್ಮ ಊರಿನ ವೀಕ್ಷಕರಿಗೆ, ನಮ್ಮ ಊರಿನ ರಾಜಕೀಯದ ಪ್ರೇಮಿಗಳಿಗೆ ನಾವೀಗ ಕೊಡ್ತಾ ಇರುವಂತಹ ಅಪ್ಡೇಟ್ ಹಾಸನದಲ್ಲಿ ಬಹಳ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದ್ದು, ಕೇವಲ 176 ಮತಗಳಿಂದ ಪ್ರೀತಮ್ ಗೌಡ ಅವರು ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾರ್ ಅವರ ಮುನ್ನಡೆ ಏರಿಕೆ ಆಗ್ತಾ ಇದೆ. 3,781 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ. ಹರೀಶ್ ಪೂಂಜಾ 3,781 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ 3,781 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧನೆ ಮಾಡಿದ್ದಾರೆ. 23,643 ಮತಗಳು ಹರೀಶ್ ಪೂಂಜಾ ಪರವಾಗಿ. ಕಾಂಗ್ರೆಸ್ನ ರಕ್ಷಿತ್ ಶ್ರೀರಾಮ್ಗೆ 19,862 ಮತಗಳು. ಹರೀಶ್ ಪೂಂಜಾ 3,781 ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 3,781 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 3,781 ಮತಗಳು, 23,643, 19,862 ರಕ್ಷಿತ್ ಶ್ರೀರಾಮ್ ಪಡೆದರೆ ಹರೀಶ್ ಪೂಂಜಾ 23,643 ಮತಗಳನ್ನು ಪಡೆದಿದ್ದಾರೆ. ಹರೀಶ್ ಪೂಂಜಾ 3,781 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಮೂಲಕ ಹರೀಶ್ ಪೂಂಜಾ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭಿಕ ಹಂತದಿಂದ ಇಲ್ಲಿಯ ತನಕವೂ ಕೂಡ ಮುನ್ನಡೆಯ ಒಂದು ಮತಗಳ ಅಂತರವನ್ನ ಏರಿಸ್ತಾ ಹೋಗ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 900 ಮತಗಳ ಮುನ್ನಡೆಯಲ್ಲಿದ್ದರು. ಇದೀಗ
3,781 ಮತಗಳ ಮುನ್ನಡೆಯಲ್ಲಿ ಹರೀಶ್ ಪೂಂಜಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಅವರು 23,643 ಮತಗಳನ್ನ ಹರೀಶ್ ಪೂಂಜಾ ಪಡೆದಿದ್ರೆ, ರಕ್ಷಿತ್ ಶಿವರಾಮ್ 19,862 ಮತಗಳನ್ನ ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಮೂಡಬಿದ್ರೆಯಲ್ಲಿ ಉಮಾನಾಥ್ ಕೋಟೆಯನ್ನು 3,305 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉಮಾನಾಥ್ ಕೋಟೆಯನ್ನು 3,305 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮೂಡಬಿದ್ರೆ ಎರಡನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಎರಡನೇ ಸುತ್ತಿನ ಮತ ಎಣಿಕೆಯ ವಿವರವನ್ನು ಕೊಡ್ತಾ ಹೋಗ್ತೀವಿ. ಬಿಜೆಪಿ ಅಭ್ಯರ್ಥಿ ಉಮಾನಾಥ್ ಕೋಟೆಯನ್ನು 10,704, ಕಾಂಗ್ರೆಸ್ ಮಿಥುನ್ ರೈ 7,399 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಉಮಾನಾಥ್ ಕೋಟೆಯನ್ನು 3,305 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 3,305 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಬಿಜೆಪಿ 77 ಸ್ಥಾನದಲ್ಲಿ ಸ್ಟಕ್ ಆಗಿರುವಂತದ್ದು, ಕಾಂಗ್ರೆಸ್ 114 ಸರಳ ಬಹುಮತದ ಸನಿಹದಲ್ಲಿ ಕಾಂಗ್ರೆಸ್ ಇರುವಂತದ್ದು. ಮುನ್ನಡೆ ಆಧಾರದಲ್ಲಿ ನೋಡೋದಾದ್ರೆ ಇದೇ ಟ್ರೆಂಡ್ ಮುಂದುವರಿದ್ರೆ ಕಾಂಗ್ರೆಸ್ಗೆ ಸರಳ ಬಹುಮತ ಸಿಗುತ್ತೆ. ಜೆಡಿಎಸ್ 29, ಅದರ್ಸ್ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀರಿ ಮೂಡಬಿದ್ರೆ ಎರಡನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ಅಭ್ಯರ್ಥಿ ಉಮಾನಾಥ್ ಕೋಟೆಯನ್ನು 10,704 ಮತಗಳು, ಕಾಂಗ್ರೆಸ್ನ ಮಿಥುನ್ ರೈ 7,399 ಮತಗಳು. ಈ ಮೂಲಕ ಉಮಾನಾಥ್ ಕೋಟೆಯನ್ನು 3,305 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮತ್ತೆ ಮಂಗಳೂರು ಉತ್ತರದ ಲೆಕ್ಕಾಚಾರ ಉಲ್ಟಾ ಆಗಿದೆ. ಇನಾಯತ್ ಅಲ್ಲಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಭರತ್ ಶೆಟ್ಟಿಗೆ 2,073 ಮತಗಳ ಮುನ್ನಡೆ. ಇದೀಗ ಮಂಗಳೂರು ಉತ್ತರದ ಲೆಕ್ಕಾಚಾರ ಉಲ್ಟಾ ಆಗಿದೆ. ಈ ಮೂಲಕ ಕಾಂಗ್ರೆಸ್ 2 ಬಿಜೆಪಿ 6, ಕಾಂಗ್ರೆಸ್ 2 ಬಿಜೆಪಿ 6 ಸ್ಥಾನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಭರತ್ ಶೆಟ್ಟಿ 15,839 ಮತಗಳು, ಕಾಂಗ್ರೆಸ್ನ ಇನಾಯತ್ ಅಲಿ 13,766 ಮತಗಳು. ಬಿಜೆಪಿ ಭರತ್ ಶೆಟ್ಟಿಗೆ 2,073 ಮತಗಳ ಮುನ್ನಡೆ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರು ಉತ್ತರದ 3ನೇ ಸುತ್ತಿನಲ್ಲಿ ಮತ ಎಣಿಕೆಯಲ್ಲಿ ಭರತ್ ಶೆಟ್ಟಿ ಮತ್ತೆ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದು ಸಲ ಇನಾಯತ್ ಅಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು, ಇದೀಗ ಮತ್ತೆ ಭರತ್ ಶೆಟ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 15,839 ಮತಗಳು ಭರತ್ ಶೆಟ್ಟಿಗೆ, ಇನಾಯತ್ ಅಲಿಗೆ 13,766 ಮತಗಳು ಸಿಕ್ಕಿದೆ.
ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಭಾಗೀರಥಿ ಮುರುಳ್ಯ 1445 ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಭಾಗೀರಥಿ ಮುರುಳ್ಯ ಬಹಳ ಕುತೂಹಲಕಾರಿಯಾಗಿ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಅಂತರಗಳು, ಕರ್ನಾಟಕ ವಿಧಾನಸಭಾ ಕ್ಷೇತ್ರ ರಿಸಲ್ಟ್ ಕಂಡು ಬರ್ತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ ಕರ್ನಾಟಕದ ವಿಧಾನಸಭಾ ಕ್ಷೇತ್ರದ ಚಿತ್ರಣ. ಕಾಂಗ್ರೆಸ್ 113 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ, ಬಿಜೆಪಿ 77 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ, JDS 29 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ, ಅದರ್ಸ್ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಹಳ ವಿಶೇಷವಾದಂತಹ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಿ. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಅದರ ಜೊತೆಗೆ ದಕ್ಷಿಣ ಕನ್ನಡದ ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ 8710 ಮತಗಳ ಮುನ್ನಡೆ. ವೇದವ್ಯಾಸ್ ಕಾಮತ್ ಭರ್ಜರಿ ಮುನ್ನಡೆ ಅಂತ ಹೇಳ್ಬೋದು ಇದನ್ನ. ವೇದವ್ಯಾಸ್ ಕಾಮತ್ 8710 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 19,382 ಮತಗಳು ವೇದವ್ಯಾಸ್ ಕಾಮತ್ಗೆ ಬರೆದಿದ್ರೆ, JR ಲೋಬಗೆ 10,672. ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇಲ್ಲ ಅಂತ ಅನಿಸ್ಬೋದು. ಇಲ್ಲಿ ನೇರವಾಗಿ 8,710 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಪಡೆದು ತಾನು ಒನ್ ಸೈಡೆಡ್ ಮ್ಯಾಚ್ ಆಗ್ತದಾ ಅನ್ನುವಂಥ ರೀತಿಯ ಲೆಕ್ಕಾಚಾರ ಕಂಡು ಬರ್ತಾ ಇದೆ. ಆದರೆ ಯಾವ ಬೂತಿನ ಎಣಿಕೆ ಕಾರ್ಯ ಇನ್ನು ಬಾಕಿ ಇದೆ ಅನ್ನುವಂಥ ಲೆಕ್ಕಾಚಾರ ಮುಂದೆ ತಿಳಿಬೇಕು. ಆದ್ರಿಂದ JR ಲೋಬೋ ಪರವಾಗಿರುವಂಥ ಬೂತ್ಗಳು ಬರ್ತವ ಮುಂದೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಒನ್ ಸೈಡೆಡ್ ಮ್ಯಾಚ್ ತರ ಕಾಣ್ತಾ ಇದೆ ಆರಂಭಿಕ ಹಂತದಲ್ಲಿ. ಮಂಗಳೂರು ದಕ್ಷಿಣದ 3ನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ವೇದವ್ಯಾಸ್ ಕಾಮತ್ 19,387 ಮತಗಳು, ಕಾಂಗ್ರೆಸ್ನ JR ಲೋಬೋ 10,672 ಮತಗಳು. ಬಿಜೆಪಿ ವೇದವ್ಯಾಸ್ ಕಾಮತ್ಗೆ 8,710 ಮತಗಳ ಮುನ್ನಡೆಯನ್ನ ದೊರಕಿದೆ. ಇದೀಗ ಮಂಗಳೂರು ದಕ್ಷಿಣ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಇದು ಮಂಗಳೂರು ದಕ್ಷಿಣ ಕ್ಷೇತ್ರದ ಅಪ್ಡೇಟ್. 8,710 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಬಹಳ ಜಿದ್ದಾಜಿದ್ದಿನ ಹೋರಾಟ ಎಲ್ಲೆಡೆಯೂ ಕೂಡ ಕಂಡು ಬರ್ತಾ ಇದೆ. ಆದರೆ ಮಂಗಳೂರು ದಕ್ಷಿಣದಲ್ಲಿ ಒನ್ ಸೈಡೆಡ್ ಹೋರಾಟ ಕಂಡು ಬರ್ತಿರುವಂತಹ ಸಾಧ್ಯತೆಗಳು ಇದಾವೆ. ಇದೀಗ ಹೇಗೆ ನಡೀತಾ ಇದೆ ಎಲೆಕ್ಷನ್ನ ರಿಸಲ್ಟ್ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾದಂತಹ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಪ್ರತಿ ಕ್ಷಣವೂ ಕೂಡ ವಿಶೇಷವಾದಂಥ ಅಪ್ಡೇಟ್ಗಳು, ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಬಹಳ ಜಿದ್ದಿನ ಹೋರಾಟ ನಡೀತಾ ಇದೆ. ಹೇಗಿದೆ ಲೆಕ್ಕಾಚಾರ ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಇದೀಗ ದಕ್ಷಿಣ ಕನ್ನಡ ಬಂಟ್ವಾಳ 3,808 ಮತಗಳಲ್ಲಿ ರಾಜೇಶ್ ನಾಯ್ಕ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 3,808 ಮತಗಳಲ್ಲಿ ರಾಜೇಶ್ ನಾಯ್ಕ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬಿಜೆಪಿಯ ರಾಜೇಶ್ ನಾಯ್ಕಿಗೆ 16,969 ಮತಗಳು, ಕಾಂಗ್ರೆಸ್ನ ರಮಾನಾಥ್ ರೈಗೆ 13,161 ಮತಗಳು ಈಗ ಲಭ್ಯವಾಗಿರುವಂಥದ್ದು. 3,808 ಮತಗಳಿಂದ ರಾಜೇಶ್ ನಾಯ್ಕ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ರಾಜೇಶ್ ನಾಯ್ಕ್ 3,818 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದು ಬಂಟ್ವಾಳದ ವರದಿ. ಬಂಟ್ವಾಳದ ರಾಜೇಶ್ ನಾಯ್ಕ್ ಯಾವ ರೀತಿಯಾಗಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟಿನ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಬಹಳ ಇಲ್ಲಿ 3,808 ಮತಗಳ ಮುನ್ನಡೆಯನ್ನ ಬಂಟ್ವಾಳ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕ್ ಅವರು ಸಾಧಿಸಿರುವಂತದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕರ್ನಾಟಕದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀವಿ. ಕರ್ನಾಟಕದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀವಿ. ಕರ್ನಾಟಕದ ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಅಪ್ಡೇಟ್ ಆಗ್ತಾ ಇದೆ ಅನ್ನುವಂಥದ್ದು
111 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದರೆ 80 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. JDS 28 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಅದರ್ಸ್ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 28 ಕ್ಷೇತ್ರದಲ್ಲಿ JDS ಮುನ್ನಡೆಯನ್ನು ಕರ್ನಾಟಕದಲ್ಲಿ ಸಾಧಿಸಿದೆ. ಅದರ್ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ವರುಣಾ ಕ್ಷೇತ್ರದ ರಿಸಲ್ಟ್ ಅನ್ನ ವರುಣಾ ಕ್ಷೇತ್ರದಲ್ಲಿ ಸೋಮಣ್ಣ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಮತ ಕೇಂದ್ರದಿಂದ ಸೋಮಣ್ಣ ಹೊರಟರು ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ 2318 ಮತಗಳ ಲೀಡನ್ನು ಪಡ್ಕೊಂಡಿದೆ. 2318 ಮತಗಳ ಲೀಡನ್ನು ಪಡ್ಕೊಂಡಿದೆ. ಇದೀಗ ಪುತ್ತಿಲಾರ್ ಅವರು 2ನೇ ಸ್ಥಾನದಲ್ಲಿ ಇರುವಂತಹದ್ದು. 12541 ಮತಗಳು ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಬಿದ್ದಿದ್ರೆ. 10223 ಮತಗಳು ಇದೀಗ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತೀವಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ. 16,666 ಕಾಂಗ್ರೆಸ್, 16,666 ಕಾಂಗ್ರೆಸ್. ಅರುಣ್ ಪುತ್ತಿಲ 14,377, ಆಶಾ ತಿಮ್ಮಪ್ಪಗೌಡರು 10,043, ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2800 ಮತಗಳ ಮುನ್ನಡೆಯನ್ನು 2200 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 16,666 ಮತಗಳನ್ನು ಪಡೆದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ 14,377 ಮತಗಳನ್ನು ಪಡೆದಿದ್ದಾರೆ. ಆಶಾ ತಿಮ್ಮಪ್ಪಗೌಡ ಬಿಜೆಪಿ 10,043 ಮತಗಳನ್ನು ಪಡೆದಿದ್ದಾರೆ. ಅಶೋಕ್ ಕುಮಾರ್ ರೈ 2,289 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. NITK ಸುರತ್ಕಲ್ನಿಂದ ಲಭ್ಯವಾಗ್ತಾ ಇರುವಂಥ ಮಾಹಿತಿ 2,289 ಮತಗಳ ಅಂತರದಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಮಂಗಳೂರಿನ UT ಖಾದರ್ ಅವರ ಕ್ಷೇತ್ರದಿಂದ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. 7,279 ಮತಗಳ ಮುನ್ನಡೆಯನ್ನು UT ಖಾದರ್ ಸಾಧಿಸ್ತಾ ಇರುವಂತದ್ದು. 7,279 ಮತಗಳ ಮುನ್ನಡೆಯನ್ನು UT ಖಾದರ್ ಅವರು ಸಾಧಿಸ್ತಾ ಇದ್ದಾರೆ. ಇದೀಗ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ 4ನೇ ಸುತ್ತಿನ ಮತ ಎಣಿಕೆ 16,666, 14,377 ಅಭಿಮಾನಿಗಳು ಬೆಂಬಲಿಗರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂತದನ್ನು ಕಾಣಬಹುದು. ಈ ಗೇಟಿನಿಂದ ಹೊರಗಡೆ ಕಾರ್ಯಕರ್ತರಿಗೆ ಇರುವುದಕ್ಕೆ ಅವಕಾಶವನ್ನು ಕೊಡಲಾಗಿರುವಂತದ್ದು. ಎಲ್ಲರೂ ಕೂಡ ಈಗ ಜಮಾಯಿಸಿದ್ದಾರೆ. ಒಂದೊಂದು ಹಂತದ ಮತ ಎಣಿಕೆಯ ಒಂದು ಘೋಷಣೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಪ್ರತಿ ಸಂದರ್ಭದಲ್ಲಿ ಘೋಷಣೆಯನ್ನು ಹಾಕಿ ಹರ್ಷೋದ್ಗಾರವನ್ನು ಮಾಡಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿಯ ಒಂದು ಮುನ್ನಡೆಯನ್ನು ಇಲ್ಲಿ ಆನಂದಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ನಾವು ಕೊಡ್ತಾ ಹೋಗ್ತೇವೆ. ಜೊತೆಗೆ ಬಂದಿರುವಂತಹ ಕಾರ್ಯಕರ್ತರು ಇರ್ಬೋದು ಅಥವಾ ಪಕ್ಷಗಳ ಮುಖಂಡರು ಇರ್ಬೋದು, ಕಾರ್ಯಕರ್ತರ ಪ್ರಮುಖರು ಇರ್ಬೋದು, ಎಲ್ಲರನ್ನೂ ಕೂಡ ಮಾತನಾಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಇಲ್ಲಿಂದ ಮಂಗಳೂರು ಕ್ಷೇತ್ರದ 2ನೇ ಸುತ್ತಿನ ಮತ ಎಣಿಕೆ UT ಖಾದರ್
UT ಖಾದರ್ ಅವರು 13,024 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿಯ ಸತೀಶ್ ಕುಂಪಲಗೆ 5,795 ಮತಗಳು. UT ಖಾದರ್ಗೆ 7,279 ಮತಗಳ ಮುನ್ನಡೆಯನ್ನ ಈಗಾಗಲೇ ಅವರು ಸಾಧನೆ ಮಾಡಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆ ಏರ್ತಾ ಇದೆ. 4,971 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಪಡ್ಕೊಂಡಿದ್ದಾರೆ. 4,971 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಪಡ್ಕೊಂಡಿದ್ದಾರೆ. ಈ ಮೂಲಕ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 4,971 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಪಡೆದಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 30,183 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 25,212 ಮತಗಳು. ಹರೀಶ್ ಪೂಂಜಾ 4,971 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 5ನೇ ಸುತ್ತಿನ ಮತ ಎಣಿಕೆ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 30,183 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 25,212 ಮತಗಳು. ಹರೀಶ್ ಪೂಂಜಾ 4,971 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಅತ್ಯಂತ ವೇಗ, ಅತ್ಯಂತ ನಿಖರವಾದಂಥ ಮಾಹಿತಿಯನ್ನ ಸುದ್ದಿ ನ್ಯೂಸ್ ನಿಮಗೆ ಕೊಡ್ತಾ ಇದೆ. 4,971 ಮತಗಳ ಮುನ್ನಡೆಯನ್ನು ಹರೀಶ್ ಪೂಂಜಾ ಸಾಧಿಸಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 5ನೇ ಸುತ್ತಿನ ಮತ ಎಣಿಕೆ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 30,183 ಮತಗಳು, ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ಗೆ 25,212 ಮತಗಳು. ಹರೀಶ್ ಪೂಂಜಾ 4,971 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 5ನೇ ಸುತ್ತಿನ ಮತ ಎಣಿಕೆ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 30,183 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 25,212 ಮತಗಳು. ಹರೀಶ್ ಪೂಂಜಾ 4,971 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಮಾಹಿತಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ಕರ್ನಾಟಕದ ಅಪ್ಡೇಟ್. ಬಿಜೆಪಿ 77, ಕಾಂಗ್ರೆಸ್ 116. ಕಾಂಗ್ರೆಸ್ 116 ಮತ್ತೆ ಮುನ್ನಡೆಯಲ್ಲಿ ಏರಿಕೆ ಆಗ್ತಾ ಇದೆ. ಕಾಂಗ್ರೆಸ್ 116ನೇ ಸ್ಥಾನಕ್ಕೆ ಏರಿಕೆ ಆಗ್ತಾ ಇದೆ. ಕರ್ನಾಟಕದ ಅಪ್ಡೇಟ್ ಅನ್ನು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 116 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 77, 116, 27, 4 ಅದರ್ಸ್ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ಅಪ್ಡೇಟ್ಗಳನ್ನು, ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಇದೀಗ ಕಾಂಗ್ರೆಸ್ 115 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ 78 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮಂಗಳೂರು ಉತ್ತರದಲ್ಲಿ ಭರತ್ ಶೆಟ್ಟಿ ತನ್ನ ಲೀಡನ್ನು ಮತ್ತೆ ಹೆಚ್ಚಿಸ್ತಾ ಇದ್ದಾರೆ. 6,000ಕ್ಕೂ ಹೆಚ್ಚು ಲೀಡ್ಗಳು ಭರತ್ ಶೆಟ್ಟಿಗೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ನಿಮಗೆ ಆಗ್ತಾ ಇದ್ದೇವೆ ಇನ್ನೇನು ಕೆಲವು ಕ್ಷಣಗಳಲ್ಲಿ. 6,810 ಮತಗಳ ಮುನ್ನಡೆಯನ್ನು ಭರತ್ ಶೆಟ್ಟಿ ಪಡ್ಕೊಂಡಿದ್ದಾರೆ. ಮಂಗಳೂರು ಉತ್ತರ 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 23,381 ಮತಗಳು, ಕಾಂಗ್ರೆಸ್ನ ಇನಾಯತ್ ಅಲಿ 16,271 ಮತಗಳು. ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿಗೆ 6,810 ಮತಗಳ ಮುನ್ನಡೆ. 6,810 ಮತಗಳ ಮುನ್ನಡೆಯನ್ನ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. 2,945 ಮತಗಳಿಂದ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2,945 ಮತಗಳ ಅಂತರದಿಂದ ಭಾಗೀರಥಿ ಮುರುಳ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸುಳ್ಯದ ಅಪ್ಡೇಟ್ 20,563 ಮತಗಳು ಭಾಗೀರಥಿ ಮುರುಳ್ಯ. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪಗೆ 17,618 ಮತಗಳು ಸಿಕ್ಕಿದೆ. ಭಾಗೀರಥಿ ಮುರುಳ್ಯ ಲೀಡ್ 2,945 ಮತಗಳು.
ಸುಳ್ಯದ ಲೀಡನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸುಳ್ಯದ ಲೀಡ್ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ಷಣದ ಅಪ್ಡೇಟನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಸುಳ್ಯದ ಲೀಡ್ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ ಮಂಗಳೂರಿನ ಮೇಯರನ್ನ ನಮ್ಮ ಪ್ರತಿನಿಧಿ ಗೌತಮ್ ಶೆಟ್ಟಿ ಮಾತನಾಡಿಸಿದ್ದಾರೆ. ಅವ್ರು ಏನು ಮಾತನಾಡಿಸಿದ್ದಾರೆ ನೋಡೋಣ. ಎಲ್ಲರಲ್ಲೂ ಕೂಡ ಇದೆ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ಜಯಾನಂದ ಅಂಚನವರಿದ್ದಾರೆ. ಹೇಗೆ ಅನಿಸ್ತಾ ಇದೆ ಕೇಳೋಣ. ನಮಸ್ತೆ. ನನಗೆ ಈಗ ಉತ್ತರ ಮತ್ತು ದಕ್ಷಿಣ ಗೆಲುವಿನ ಸಾಧನೆಯಲ್ಲಿ ಇದೆ. ಗೆಲುವು ಗ್ಯಾರಂಟಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ಕೂಡ ಸ್ವಲ್ಪ ಈಗ ಉಳ್ಳಾಲದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಅದು ಇನ್ನು ಮುಂದಿನ ಸುತ್ತಿನಲ್ಲಿ ಸರಿಯಾಗುವಂಥ ಫಲಿತಾಂಶ ಬರುವಂಥದ್ದು ಇದೆ. ಬರ್ಬೋದು ಅಂತ. ಹೇಗೆ ಕಾನ್ಫಿಡೆನ್ಸ್ ಇದೆ? ಹೇಗೆ ನಿಮ್ಮ ಲೆಕ್ಕಾಚಾರಗಳು ಹೇಗೆ ಉಂಟು? ಲೆಕ್ಕಾಚಾರದಲ್ಲಿ ಉಳ್ಳಾಲದಲ್ಲಿ ಕೂಡ ಈಗ ಎಲ್ಲರೂ ಮತವನ್ನು ಹಾಕುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಎಲ್ಲರೂ ಮಾಡಿದ್ದಾರೆ. ಆದ ಕಾರಣ ಸ್ವಲ್ಪ ಅನಿಸಿಕೆ ಅಂದರೆ ಈ ಇವರು ಖಾದರ್ ಅವರ ಕೆಲಸ ಕಾರ್ಯಗಳಿಗೆ ಬಿಟ್ಟದ್ದು. ಆದ ಕಾರಣ ಸ್ವಲ್ಪ ಇವರಿಗೆ ನಷ್ಟ ಆಗಿರ್ಬೋದು. ಯಾರಿಗೆ? ಸತೀಶ್ ಕುಂಪಲ್ ಅವರಿಗೆ. ಮತ್ತು ಮನೋಜ್ ಕೋಟಿಯನ್ನು ಕೂಡ ಗೆಲುವಿನ ಮಟ್ಟದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ನಿರೀಕ್ಷೆ ನಿಮ್ಮದು? ನನ್ನ ನಿರೀಕ್ಷೆ 25-30 ಸಾವಿರ ಹೆಚ್ಚಿನ ನಿರೀಕ್ಷೆಯಲ್ಲಿ ಮತಗಳಿಂದ ವಿನ್ ಆಗ್ತಾರೆ ಅಂತ ನನಗೆ ಅನಿಸಿಕೆ ಕಾಣ್ತಾ ಇದೆ. ಏನು ಪ್ಲಸ್ ಅಂತ ನಿಮಗೆ ಅನಿಸ್ತದೆ? ಬಿಜೆಪಿಗೆ ಪ್ಲಸ್ ಆಗಿರೋದು ಏನು ಈ ಚುನಾವಣೆಯಲ್ಲಿ ನೀವು ನೋಡಿದ ಪ್ರಕಾರ? ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಇತಿಹಾಸದಲ್ಲೇ ಕೆಲಸ ಕಾರ್ಯಗಳಿಂದ ಪ್ಲಸ್ ಆಗುವ ಸಾಧ್ಯತೆ ಇದೆ. ಈಗ ನಮ್ಮ ಸುರತ್ಕಲ್ ಭಾಗದಲ್ಲಿ ಭರತ್ ಶೆಟ್ಟಿ ಅವರು ಸಾಕಷ್ಟು 2,000 ಕೋಟಿ ಮಿಕ್ಕಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆಯೇ ದಕ್ಷಿಣದಲ್ಲಿ ವೇದವ್ಯಾಸ ಕಾಮತರು ಅವರು ಕೂಡ ಕೆಲಸ ಕಾರ್ಯದಲ್ಲಿ ಏನು ಕಡಿಮೆ ಇಲ್ಲ. ಮಂಗಳೂರಿನ ಇತಿಹಾಸದಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದ ಕಾರಣ ನನ್ನ ಮಂಗಳೂರಿನಲ್ಲಿ ಇತಿಹಾಸವನ್ನು ಕಾಣುವಂಥ ಒಂದು ಗೆಲುವಿನ ಸೂಚನೆ ಕೂಡ ಇದೆ ಅಂತ ನಾನು ಈ ಭಾಗದಲ್ಲಿ. ಮಂಗಳೂರು ಮಹಾನಗರ ಪಾಲಿಕೆಗೆ ಹೆಚ್ಚಿನ ವಾರ್ಡ್ಗಳು ಮಂಗಳೂರು ದಕ್ಷಿಣ ಕ್ಷೇತ್ರದ ಅನ್ನುವಂಥ ಲೆಕ್ಕಾಚಾರಗಳು ಹೇಗಾಗಿದೆ ನೀವು ನೋಡಿದ? ನನ್ನ ಪ್ರಕಾರ ಹೆಚ್ಚಿನ ಅಭಿವೃದ್ಧಿ ಕೆಲಸದಲ್ಲಿ ಮಂಗಳೂರು ಉತ್ತರ ಹೆಚ್ಚು ಕೆಲಸ ಮಾಡಿದಂಥ ಒಂದು ಇದು ಭಾಗವಾಗಿದೆ. ಥ್ಯಾಂಕ್ ಯು ಸರ್, ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಜಯಾನಂದ ಅಂಚನ್ ಅವರು ಹೇಳಿರುವಂಥ ಮಾತು. ಈಗ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಇಲ್ಲಿ ಕಾರ್ಯಕರ್ತರು ಬಂದು ಜಮಾಯಿಸಿರುವಂಥದ್ದನ್ನು ನೋಡ್ಬೋದು. ವಿವಿಧ ಪಕ್ಷಗಳ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅದನ್ನು ಕೂಡ ನಿಮಗೆ ಇದೇ ಕ್ಷಣದಲ್ಲಿ ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದೊಂದು ಹಂತದ ಮತ ಎಣಿಕೆ ಮುಗಿದು ಅವರು ಫಲಿತಾಂಶ ಒಂದು ಹಂತದಲ್ಲಿ ಘೋಷಣೆ ಮಾಡ್ತಾ ಇದ್ದಷ್ಟು ಕೂಡ ಅವರ ಒಂದು ಹರ್ಷೋದ್ಗಾರ ಮುಗಿಲು ಮುಡ್ತಾ ಇದೆ. ಆಯಾ ಪಕ್ಷಗಳ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂಥದ್ದನ್ನು ಕಾಣಬಹುದು. ಈ ಗೇಟಿನಿಂದ ಹೊರಗಡೆ ಕಾರ್ಯಕರ್ತರಿಗೆ ಇರೋದಕ್ಕೆ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಎಲ್ಲರೂ ಕೂಡ ಈಗ ಜಮಾಯಿಸಿದ್ದಾರೆ. ಒಂದೊಂದು ಹಂತದ ಮತ ಎಣಿಕೆಯ ಒಂದು ಘೋಷಣೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಪ್ರತಿ ಸಂದರ್ಭದಲ್ಲಿ ಘೋಷಣೆಯನ್ನು ಹಾಕಿ ಹರ್ಷೋದ್ಗಾರವನ್ನು ಮಾಡಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿಯ ಒಂದು ಮುನ್ನಡೆಯನ್ನು ಇಲ್ಲಿ ಆನಂದಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನೊಂದಷ್ಟು ಅಪ್ಡೇಟ್ಸನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ನಾವು ಕೊಡ್ತಾ ಹೋಗ್ತೇವೆ. ಜೊತೆಗೆ ಬಂದಿರುವಂತಹ ಕಾರ್ಯಕರ್ತರು ಇರ್ಬೋದು ಅಥವಾ ಪಕ್ಷಗಳ ಮುಖಂಡರು ಇರ್ಬೋದು, ಕಾರ್ಯಕರ್ತರ ಪ್ರಮುಖರು ಇರ್ಬೋದು, ಎಲ್ಲರನ್ನೂ ಕೂಡ ಮಾತನಾಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ ಇಲ್ಲಿಂದ.
ಪ್ರತಿ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಸಾಗ್ತಾ ಇದೆ ಪ್ರತಿ ಕ್ಷಣದ ಸುತ್ತು ಅನ್ನುವಂಥದ್ದನ್ನು ಕೊಡ್ತಾ ಹೋಗ್ತೀವಿ. ವೇದವ್ಯಾಸ್ ಕಾಮತ್ ಬಹಳ ದೊಡ್ಡ ಮಟ್ಟಿನ ಲೀಡನ್ನು ಪಡಿತಾ ಇದ್ದಾರೆ. ವೇದವ್ಯಾಸ್ ಕಾಮತ್ ಅವರು ಇದೀಗ ಮೂಡಬಿದ್ರೆ ಅಪ್ಡೇಟ್ ಅನ್ನು ಕೊಡ್ತೀವಿ. ಅದರ ನಂತರ ವೇದವ್ಯಾಸ್ ಕಾಮತ್ ಅವರು 11,551 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತಹ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತೇವೆ. ಕೆಲವೇ ಕ್ಷಣಗಳಲ್ಲಿ ಮೂಡಬಿದ್ರೆ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಮೂಡಬಿದ್ರೆಯಲ್ಲಿ ಉಮಾನಾಥ್ ಕೋಟ್ಯಾನ್ಗೆ 17,203 ಮತಗಳು ಬರೆದ್ರೆ ಮಿಥುನ್ ರೈಗೆ 11,892 ಮತಗಳು ಲಭಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉಮಾನಾಥ್ ಕೋಟ್ಯಾನ್ಗೆ 17,203 ಮತಗಳು ಲಭಿಸಿದರೆ ಮಿಥುನ್ ರೈ 11,892 ಮತಗಳು ಲಭಿಸಿವೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ಮಂಗಳೂರು ದಕ್ಷಿಣದ 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿರುವಂಥದ್ದು. ವೇದವ್ಯಾಸ್ ಕಾಮತ್ಗೆ 25,320 ಮತಗಳು ಬರೆದ್ರೆ JR ಲೋಬಗೆ 13,819 ಮತಗಳು 13,819 ಮತಗಳು JR ಲೋಬಗೆ 11,551 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಅಂತರದ ಲೀಡನ್ನು ಪಡೆದಿರುವಂತಹ ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್. ಇದೀಗ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 117, ಬಿಜೆಪಿ 77, JDS 25, 5. ಈ ಲೆಕ್ಕಾಚಾರ ಮುಂದುವರೆದರೆ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ 117 ಒಂದು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಬಿಜೆಪಿ 77 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದೀಗ ನಾವು ನೋಡ್ತಾ ಇದ್ದೀವಿ ಪುತ್ತೂರಿನ ಲೆಕ್ಕಾಚಾರ 16,665, 10,043 ಆಶಾ ತಿಮ್ಮಪ್ಪಗೌಡ, ದಿವ್ಯಪ್ರಭಾ 168 ಮತಗಳನ್ನು ಪಡೆದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ 14,377 ಮತಗಳನ್ನು ಪಡೆದಿದ್ದಾರೆ. ರಕ್ಷಿಶ್ವರಾಮ್ 25,212 ಮತಗಳನ್ನು ಪಡೆದಿದ್ದಾರೆ. ಹರೀಶ್ ಪೂಂಜಾ 30,183 ಮತಗಳನ್ನು ಪಡೆದಿದ್ದಾರೆ. ಇಲ್ಲಿ ಅಕ್ಬರ್ ಬೆಳ್ತಂಗಡಿ 791 ಮತಗಳನ್ನು ಪಡೆದಿದ್ದಾರೆ. ಇನ್ನು ಜಿ ಕೃಷ್ಣಪ್ಪ 17,618 ಮತಗಳನ್ನು ಪಡೆದರೆ ಭಾಗೀರಥಿ ಮುರಳಿ 20,563 ಮತಗಳನ್ನು ಪಡೆದಿದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ತೂರಿನ ವಿನಯ್ ಕುಮಾರ್ ಸೊರಕೆ ಅವರು ಒಂದು ಹಿನ್ನಡೆಯಲ್ಲಿದ್ದಾರೆ. ಸುಮಾರು 5,000 ಹಿನ್ನಡೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಇರುವಂಥದ್ದು. ಪುತ್ತೂರಿನ ವಿನಯ್ ಕುಮಾರ್ ಸೊರಕೆ ಅವರು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಇದ್ದಾರೆ. 6,000 ಹಿನ್ನಡೆಯನ್ನ ಪುತ್ತೂರಿನ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಪಡಿತಾ ಇರುವಂಥದ್ದು. ಇದೀಗ ಕಾರ್ಕಳದ ಜಿದ್ದಾಜಿದ್ದಿನ ಹೋರಾಟ ಹೇಗಾಗ್ತಾ ಇದೆ ಅನ್ನುವಂಥದ್ದು ತೋರಿಸ್ತಾ ಇದ್ದೀವಿ. ಕಾರ್ಕಳದ ಜಿದ್ದಾಜಿದ್ದಿನ ಹೋರಾಟ ಕೇವಲ 2,000 ಅಂತರದಿಂದ ಸುನೀಲ್ ಕುಮಾರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2,000 ಅಂತರದಿಂದ ಮುನ್ನಡೆಯನ್ನ ಸುನೀಲ್ ಕುಮಾರ್ ಅವರು ಸಾಧಿಸಿದ್ದಾರೆ. 30,411 ಮತಗಳನ್ನ ಸುನೀಲ್ ಕುಮಾರ್ ಪಡೆದ್ರೆ 30,411 ಮತಗಳನ್ನು ಸುನೀಲ್ ಕುಮಾರ್ ಪಡೆದ್ರೆ 28,351 ಮತಗಳನ್ನು ಉದಯ್ ಶೆಟ್ಟಿ ಅವರು ಪಡೆದಿದ್ದಾರೆ. ಒಂದು 2,000 ಅಂತರದಲ್ಲಿ ಹೋರಾಟ ನಡೀತಾ ಇದೆ. ಕಾರ್ಕಳದಲ್ಲಿ ಹೋರಾಟ 2,000 ಅಂತರದಲ್ಲಿ ನಡೀತಾ ಇದೆ. ಮಂಗಳೂರು ದಕ್ಷಿಣದಲ್ಲಿ ಏಕಮುಖವಾಗಿ ಸಾಗ್ತಾ ಇದೆ ಗೇಮ್. ಬರೋಬ್ಬರಿ 21,000 ಅಂತರ. ಮಂಗಳೂರು ದಕ್ಷಿಣ 21,000 ಅಂತರ. ಮಂಗಳೂರು ದಕ್ಷಿಣ ವೇದವ್ಯಾಸ್ ಕಾಮತ್ ಅವರ ಪರವಾಗಿ ಏಕಮುಖವಾಗಿ ಸಾಗ್ತಾ ಇದೆ ಗೇಮ್. ಇದು ಮಂಗಳೂರು ಉತ್ತರದ ಅಪ್ಡೇಟ್. ಏಕಮುಖವಾಗಿ ಸಾಗ್ತಾ ಇದೆ ಗೇಮ್ ಅಂತ ಹೇಳಬಹುದು. ಸಂಪೂರ್ಣವಾಗಿ ಏಕಮುಖ. 21,458 ಮತಗಳ ಅಂತರದಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ವೇದವ್ಯಾಸ್ ಕಾಮತ್. ಈ ಮೂಲಕ ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ ಅವರ ಹೋರಾಟ ಏಕಮುಖವಾಗಿ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ
JR ಲೋಬೋರರಿಂದ ಈಗಾಗಲೇ 21,548 ಮತಗಳ ಮುನ್ನಡೆಯನ್ನು ಸಾಧಿಸಿ ಏಕಮುಖವಾದಂತಹ ಹೋರಾಟ ಕಂಡು ಬರ್ತಾ ಇದೆ. ಏಕಮುಖವಾದಂತಹ ಗೆಲುವಿನತ್ತ ದಾಪುಗಾಲು ವೇದವ್ಯಾಸ ಕಾಮತ್ ಇಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗಿನ ಟ್ರೆಂಡಿನ ಲೆಕ್ಕಾಚಾರದಲ್ಲಿ. ಮತ್ತೊಂದು ಕಡೆಯಿಂದ ರಾಜೇಶ್ ನಾಯ್ಕಿಗೂ ಕೂಡ ದೊಡ್ಡ ಲೀಡ್ ಸಿಗ್ತಾ ಇದೆ. 4,800 ಲೀಡನ್ನು ರಾಜೇಶ್ ನಾಯ್ಕ್ ಪಡ್ಕೊತಾ ಇದ್ದಾರೆ. ಇದೀಗ ಆ ಅಪ್ಡೇಟ್ ನಿಮ್ಮ ಮುಂದೆ. ಬಂಟ್ವಾಳದ 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಬಿಜೆಪಿಯ ರಾಜೇಶ್ ನಾಯ್ಕಿಗೆ 22,578 ಮತಗಳು, ಕಾಂಗ್ರೆಸ್ನ ರಮನಾಥ್ ರೈಗೆ 15,704 ಮತಗಳು. ಈ ಮೂಲಕ ಬಿಜೆಪಿಯ ರಾಜೇಶ್ ನಾಯ್ಕಿಗೆ 4,874 ಮತಗಳ ಮುನ್ನಡೆ ದೊರಕಿದೆ. ಬಿಜೆಪಿಯ ರಾಜೇಶ್ ನಾಯ್ಕಿಗೆ 4,874 ಮತಗಳ ಮುನ್ನಡೆ ದೊರಕಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. 4,874 ಮುನ್ನಡೆಯನ್ನು ರಾಜೇಶ್ ನಾಯ್ಕ್ ಪಡ್ಕೊಂಡಿದ್ದಾರೆ. ರಾಜೇಶ್ ನಾಯ್ಕಿಗೆ 4,874 ಮತಗಳ ಮುನ್ನಡೆ ದೊರಕಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ರಾಜೇಶ್ ನಾಯ್ಕಿರ ಮುನ್ನಡೆ 4,874 ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ರಾಜೇಶ್ ನಾಯ್ಕ್ ಅವರು ಯಾವ ರೀತಿಯಾದಂತಹ ಹೋರಾಟ ಸಂಘಟನೆ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. 22,578 ರಾಜೇಶ್ ನಾಯ್ಕ್ ಅವರಿಗೆ ಮತ ಬಿದ್ದರೆ ಕಾಂಗ್ರೆಸ್ನ ರಮನಾಥ್ ರೈಗೆ 17,704 ಮತಗಳು. ಇಲ್ಲಿ ಫೈಟ್ ಮುಂದುವರೆದಿದೆ. ಜಿದ್ದಾಜಿದ್ದಿನ ಹೋರಾಟ, ಮುಂದೆ ಚೇಂಜಸ್ ಬೇಕಾದ್ರೆ ಆಗಬಹುದು. ಆದರೆ ಈಗಿನ ಪ್ರಕಾರ 4,874 ಮತಗಳಿಂದ ರಾಜೇಶ್ ನಾಯ್ಕ್ ಮುನ್ನಡೆಯನ್ನು ಅನುಭವಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಬಿಜೆಪಿ 5,150 ಲೀಡನ್ನು ಅನುಭವಿಸಿದೆ. 5,150 ಲೀಡ್. ಬೆಳ್ತಂಗಡಿಯಲ್ಲಿ ಬಿಜೆಪಿ 5,150 ಲೀಡನ್ನು ಅನುಭವಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ ಸುಳ್ಯದ ಬಿಜೆಪಿ 5,847 ಲೀಡನ್ನು ಅನುಭವಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ. ಹೆಚ್ಚಿನ ಮಾಹಿತಿಗಳು ಇನ್ನೂ ಲಭ್ಯವಾಗಿಲ್ಲ. ಇದೀಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಸುಳ್ಯದಲ್ಲಿ 5,847 ಮತಗಳ ಅಂತರದಿಂದ ಭಾಗೀರಥಿ ಮುರುಳ್ಯ ಲೀಡ್. 5,847 ಮತಗಳಿಂದ ಭಾಗೀರಥಿ ಮುರುಳ್ಯ ಲೀಡ್. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಅವರಿಗೆ 5,847 ಮತಗಳ ಲೀಡ್ ಸಿಕ್ಕಿದೆ. ಐದು 5,847 ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಇರುವಂತಹ ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಬೆಳ್ತಂಗಡಿಯ ಶಾಸಕ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರು ಮತ ಎಣಿಕೆ ಕೇಂದ್ರದಲ್ಲಿ ಇರುವಂತಹ ವಿಡಿಯೋವನ್ನು ನೋಡ್ತಾ ಇದ್ದೀರಿ.
ಅಶೋಕ್ ಕುಮಾರ್ ರೈ ಮತ್ತು ಹರೀಶ್ ಪೂಂಜಾರ್ ಅವರು ಮತ ಎಣಿಕೆ ಕೇಂದ್ರದಲ್ಲಿ ಇರುವಂತಹ ವಿಡಿಯೋವನ್ನು ಈಗ ನೀವು ನೋಡ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ನಲ್ಲಿ ನೇರ ಪ್ರಸಾರ ವೀಕ್ಷಿಸ್ತಾ ಇದ್ದೀರಿ. ಮತಗಟ್ಟೆ ಕೇಂದ್ರದಲ್ಲಿ ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಮತ್ತು ಬಿಜೆಪಿಯ ಬೆಳ್ತಂಗಡಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರು ಮತಗಟ್ಟೆ ಕೇಂದ್ರದಲ್ಲಿ ಇರುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಇದೀಗ ಸಂಪೂರ್ಣ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಭಾಗೀರಥಿ ಮುರಳಿ ಅವರಿಗೆ 5847 ಮತಗಳಿಂದ ಲೀಡ್ ಬಂದಿದೆ ಅನ್ನುವಂಥ ಮಾಹಿತಿಗಳು ನಿಮಗೆ ಒದಗಿಸ್ತಾ ಇದ್ದೀವಿ. ಅದರ ಜೊತೆಗೆ ಭರತ್ ಶೆಟ್ಟಿ ಅವರಿಗೆ ಎಷ್ಟು ಮತಗಳು ಬಂದಿವೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಂಗಳೂರಿನಲ್ಲಿ UT ಖಾದರ್ ಅವರು ಬಹುದೊಡ್ಡ ಲೀಡನ್ನು ಪಡ್ಕೊಂಡಿದ್ದಾರೆ. ಮತ್ತೆ 11,044 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಂಗಳೂರು ಉತ್ತರದ 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಭರತ್ ಶೆಟ್ಟಿಗೆ 23,371 ಮತಗಳು, ಕಾಂಗ್ರೆಸ್ನ ಇನಾಯತ್ಗೆ 16,571 ಮತಗಳು. ಈ ಮೂಲಕ ಭರತ್ ಶೆಟ್ಟಿಗೆ 6,810 ಮತಗಳ ಮುನ್ನಡೆ ದೊರಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 6,810 ಮತಗಳ ಮುನ್ನಡೆ ಭರತ್ ಶೆಟ್ಟಿ ಅವರಿಗೆ. ಮಂಗಳೂರು ಕ್ಷೇತ್ರದ 5ನೇ ಸುತ್ತಿನ ಮತ ಎಣಿಕೆ ನಂತರ ಕಾಂಗ್ರೆಸ್ನ UT ಖಾದರ್ಗೆ 24,637 ಮತಗಳು, ಬಿಜೆಪಿಯ ಸತೀಶ್ ಕುಂಪಲಗೆ 13,593 ಮತಗಳು, UT ಖಾದರ್ ಅವರಿಗೆ 11,044 ಮತಗಳ ಮುನ್ನಡೆ ದೊರಕಿದೆ. 11,044 ಮತಗಳ ಮುನ್ನಡೆ ದೊರಕಿರುವಂಥದ್ದನ್ನು ನೀವು ಈಗ ನೋಡ್ತಾ ಇದ್ದೀರಿ. UT ಖಾದರ್ ಅವರಿಗೆ 11,044 ಮತಗಳ ಮುನ್ನಡೆ ದೊರಕಿದೆ. ಇದೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ 35,193 ಹರೀಶ್ ಪೂಂಜಾ, ಹರೀಶ್ ಪೂಂಜಾ 35,193, 30,043 ರಕ್ಷಿತ್ ಶಿವರಾಮ್. 5,000 ಅಂತರದಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನು ಸಾಧಿಸಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಪುತ್ತೂರಿನ ಲೀಡ್ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರಿನ ಲೀಡಲ್ಲಿ ಬಹಳ ದೊಡ್ಡ ಮಟ್ಟಿನ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರಿನ ಲೀಡ್ 1,000ಕ್ಕೆ ಇಳಿದಿದೆ, 1,000ದಷ್ಟು ಲೀಡಿಗೆ ಇಳಿದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅರುಣ್ ಪುತ್ತಿಲ ಅವರಿಗೆ 18,873 ಮತಗಳು ಪಡೆದರೆ, ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 20,094 ಮತಗಳ ಮೂಲಕ ಲೀಡ್ 1,221. ಬಹಳ ಜಿದ್ದಿನ ಹೋರಾಟ. ಆದರೆ ಅಲ್ಲಿ ಗಮನಿಸಬೇಕು, ಆಶಾ ತಿಮ್ಮಪ್ಪ ಗೌಡ 12,505 ಮತಗಳ ಅಂತರನ್ನ 12,505 ಆಶಾ ತಿಮ್ಮಪ್ಪ ಗೌಡರಿಗಿಂತ 6,000ಕ್ಕೂ ಹೆಚ್ಚು ಮತಗಳನ್ನು ಅರುಣ್ ಪುತ್ತಿಲ ಅವರು ಗಳಿಸಿಕೊಂಡಿದ್ದಾರೆ. ಇದೀಗ ಜಿದ್ದಿನ ಹೋರಾಟ ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಪುತ್ತಿಲ, 1,221 ಮತಗಳ ಅಂತರ. ಬೆಳ್ತಂಗಡಿಯ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಬೆಳ್ತಂಗಡಿಯ ಅಪ್ಡೇಟ್ ಅಲ್ಲಿ ಹರೀಶ್ ಪೂಂಜಾ ಅವರು 35,193 ಮತ ಪಡೆದರೆ, ಹರೀಶ್ ಪೂಂಜಾ ಅವರು 35,193 ಮತ ಪಡೆದರೆ, ರಕ್ಷಿತ್ ಶಿವರಾಮ್ 30,043 ಮತ ಪಡೆದಿದ್ದಾರೆ. 35,193 ಮತ ಪಡೆದರೆ ರಕ್ಷಿತ್ ಶಿವರಾಮ್ 30,043 ಮತವನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮಾಹಿತಿಗಳ ಪ್ರಕಾರ 35,193
5,000 ಅಂತರದಲ್ಲಿದ್ದಾರೆ. ಇದೀಗ ವೇದವ್ಯಾಸ್ ಕಾಮತ್ ಅವರ ಒಂದು ಅಪ್ಡೇಟ್ ಬರ್ತಾ ಇದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾರ್ ಅವರು 5,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಹರೀಶ್ ಪೂಂಜಾ 35,193 ಮತ ಪಡೆದರೆ ರಕ್ಷಿತ್ ಶಿವರಾಮ್ 30,043 ಮತಗಳನ್ನು ಪಡೆದಿದ್ದಾರೆ. 30,043 ಮತಗಳನ್ನು ಪಡೆದಿದ್ದಾರೆ ರಕ್ಷಿತ್ ಶಿವರಾಮ್. ಹರೀಶ್ ಪೂಂಜಾ 35,193 ಮತಗಳನ್ನು ಪಡೆದರೆ ರಕ್ಷಿತ್ ಶಿವರಾಮ್ 30,043 ಮತಗಳನ್ನು ಪಡೆದಿದ್ದಾರೆ. ಜಿದ್ದಿನ ಹೋರಾಟ. 5,000 ಮತಗಳ ಅಂತರದಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾರ್ಯಕರ್ತರ ಹರ್ಷೋದ್ಗಾರ ವ್ಯಕ್ತಪಡಿಸಿರುವಂತಹ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಹರೀಶ್ ಪೂಂಜಾರ್ ಅವರು 5,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ 5,150 ಮತಗಳ ಲೀಡ್ ಹರೀಶ್ ಪೂಂಜಾರ್ ಅವರಿಗೆ. 5,150 ಮತಗಳ ಲೀಡ್ ಹರೀಶ್ ಪೂಂಜಾರ್ ಅವರಿಗೆ. ಅಲ್ಲಿಯ NITK ಸಮೀಪದಿಂದ ದೃಶ್ಯಗಳು ಬರ್ತಾ ಇರುವಂತದ್ದು. ಓವರ್ ಆಲ್ ಲೆಕ್ಕಾಚಾರವನ್ನು ಕೂಡ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ 115 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಬಿಜೆಪಿ 75 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. JDS 28 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ ವೇದವ್ಯಾಸ್ ಕಾಮತ್ ಅವರು 22,335 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಮಂಗಳೂರು ದಕ್ಷಿಣದ 7ನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ವೇದವ್ಯಾಸ್ ಕಾಮತ್ಗೆ 44,736 ಮತಗಳು, ಕಾಂಗ್ರೆಸ್ನ JR ಲೋಬಗೆ 22,401 ಮತಗಳು. ಬಿಜೆಪಿಯ ವೇದವ್ಯಾಸ್ ಕಾಮತ್ ಅವರ ಮುನ್ನಡೆಯನ್ನ ನೋಡ್ತಾ ಇದ್ರೆ ಅವರು ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಮುನ್ನಡೆಯನ್ನ ಹಿನ್ನಡೆಯಾಗಿ ಬದಲಾಯಿಸಲಿಕ್ಕೆ JR ಲೋಬೋ ಅವರಿಗೆ ಕಷ್ಟ ಸಾಧ್ಯ ಆಗಬಹುದು ಅನ್ನುವಂಥ ಅಂದಾಜಿನ ಪ್ರಕಾರ ವೇದವ್ಯಾಸ್ ಕಾಮತ್ ಅವರ ಓಟ ಬಹಳ ವೇಗವಾಗಿದೆ, ಬಹಳ ಮುಂದಿದ್ದಾರೆ ವೇದವ್ಯಾಸ್ ಕಾಮತ್ ಅಂತ ಹೇಳ್ಬೋದು. ಇದೀಗ ಬಂಟ್ವಾಳ ಕ್ಷೇತ್ರದ ಮುನ್ನಡೆಯನ್ನು ನೀವೀಗ ನೋಡ್ತಾ ಇದ್ದೀರಿ. ಇದೀಗ ಬೆಳ್ತಂಗಡಿ ಕ್ಷೇತ್ರದ ಮುನ್ನಡೆಯನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಕೊಡ್ತಾ ಇದ್ದೀವಿ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಇದೀಗ ಬಂಟ್ವಾಳ ಕ್ಷೇತ್ರದ ಮುನ್ನಡೆಯನ್ನು ಈಗ ನೀವು ನೋಡ್ತಾ ಇದ್ದೀರಿ. 5ನೇ ಸುತ್ತಿನ ಮತ ಎಣಿಕೆ ನಂತರ ರಾಜೇಶ್ ನಾಯ್ಗೆ 27,778 ಮತಗಳು, ಕಾಂಗ್ರೆಸ್ನ ರಮನಾಥ್ ರೈಗೆ 22,580 ಮತಗಳು. ಈ ಮೂಲಕ ರಾಜೇಶ್ ನಾಯಕ್ 5,198 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. 5,198 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 7ನೇ ಸುತ್ತಿನ ಮತ ಎಣಿಕೆ ನಂತರ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 40,938 ಮತಗಳನ್ನು ಪಡೆದಿದ್ರೆ, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್
34,063 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ 34,063 ಮತಗಳನ್ನು ಪಡೆದಿದ್ದಾರೆ. ಹರೀಶ್ ಪೂಂಜಾ 6,875 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 6,875 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 6,875 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾ ಪಡೆದಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 7ನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 40,938 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 34,063 ಮತಗಳು, ಹರೀಶ್ ಪೂಂಜಾ 6,875 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹೀಗೆ ದಕ್ಷಿಣ ಕನ್ನಡದ ಲೆಕ್ಕಾಚಾರವನ್ನ ಹಾಕ್ತಾ ಹೋದರೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಸಾಧಿಸಿದೆ. ಅದರ ಜೊತೆಗೆ ಉಳಿದೆಲ್ಲ ಕ್ಷೇತ್ರದಲ್ಲೂ ಬಿಜೆಪಿ ಪಾರಮ್ಯವನ್ನ ಮೆರೀತಾ ಇರುವಂಥದ್ದನ್ನು ನಾವೀಗ ನೋಡಬಹುದು. 6-2 ಮೂಲಕ ಬಿಜೆಪಿ 6, ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದೀಗ ಪುತ್ತೂರಿನಲ್ಲಿ 20,094, ಅಶೋಕ್ ಕುಮಾರ್ ರೈ ಪಡೆದರೆ ಅರುಣ್ ಪುತ್ತಿಲ 18,873 ಪಡೆದಿದ್ದಾರೆ. ಆಶಾ ತಿಮ್ಮಪ್ಪ ಗೌಡ ಅವರು 12,505 ಮತಗಳನ್ನು ಪಡೆದಿದ್ದಾರೆ. ಬೆಳ್ತಂಗಡಿಯಲ್ಲಿ ರಕ್ಷಿತ್ ಶಿವರಾಮ್ 30,043 ಮತಗಳನ್ನು ಪಡೆದಿದ್ದಾರೆ. ಹರೀಶ್ ಪೂಂಜಾ 35,193 ಮತಗಳನ್ನು ಪಡೆದಿದ್ದಾರೆ. ಸುಳ್ಯದಲ್ಲಿ 27,213 ಮತಗಳನ್ನು ಭಾಗೀರಥಿ ಮುರುಳಿಯ ಪಡೆದರೆ ಜಿ ಕೃಷ್ಣಪ್ಪ 21,366 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಕರ್ನಾಟಕದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ 115 ಸ್ಥಾನಗಳಲ್ಲಿ ದಾಪುಗಾಲಿಟ್ಟಿದ್ರೆ ಬಿಜೆಪಿ 75 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದೀಗ ಕಾಂಗ್ರೆಸ್ 115 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಗಳೂರಿನಲ್ಲಿ ಶಲ್ಯ ಮಾರಾಟ ನಡೀತಾ ಇದೆ. ನೋಡಿ, ಅಲ್ಲಿ ಕಾಂಗ್ರೆಸ್ ಬಿಜೆಪಿಯ ಶಲ್ಯ ಮಾರಾಟ ಆಗ್ತಾ ಇದೆ. ಮಾರಾಟಗಾರರು ಬಹಳ ಉತ್ತಮವಾದಂತಹ ವ್ಯಾಪಾರಿ ಮೈಂಡ್ ಸೆಟ್. ಇದು ಬಹಳ ಕರೆಕ್ಟ್ ಆದ ಟೈಮಿಗೆ ಅವರು ವ್ಯಾಪಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಸರಿಯಾದ ಸಮಯ ಅಂತ ಹೇಳಬಹುದು. ಆದರೆ ಯಾವ ಶಾಲು ಹೆಚ್ಚು ಮಾರಾಟ ಆಗ್ತದೆ ಅನ್ನುವಂಥದ್ದು ಇದೀಗ ಕುತೂಹಲಕ್ಕೆ ಕಾರಣ ಆಗಿದೆ. ಬಹಳ ವಿಶೇಷವಾಗಿ 6 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಶಲ್ಯ ಮಾರಾಟ, ಅವರು ಮೊಬೈಲ್ನಲ್ಲಿ ನಮ್ಮ ಲೈವ್ ಅನ್ನು ನೋಡ್ತಾ ಇದ್ದಾರೆ. ಯಾರಿಗೆ ಹೆಚ್ಚು ಶಲ್ಯ ಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಯಾವುದಾದ್ರೂ ಇನ್ನಷ್ಟು ಶಲ್ಯ ಯಾವುದು ತೆಗೆದು ಬರಬೇಕು, ಯಾರ ಹತ್ರ ಹೆಚ್ಚು ತರಿಸಬೇಕು, ಯಾವ ಶಲ್ಯ ಸಾಕಾಗುವುದಿಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ಲೈವ್ನಲ್ಲಿ ವ್ಯಾಪಾರಿ ನೋಡ್ತಾ ಇದ್ದಾರೆ. ಯಾರು ಮುನ್ನಡೆದರೆ, ಬಿಜೆಪಿ ಮುನ್ನಡೆದರೆ 4 ಜಾಸ್ತಿ ತರುವ, ಕಾಂಗ್ರೆಸ್ ಮುನ್ನಡೆದರೆ ಈ ಏರಿಯಾಕ್ಕೆ ಕಾಂಗ್ರೆಸ್ ಇದು 4 ಜಾಸ್ತಿ ತರುವ ಅನ್ನುವಂಥ ಲೆಕ್ಕಾಚಾರವನ್ನು ಅವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ಕರ್ನಾಟಕದ ಅಪ್ಡೇಟ್, 118 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, ಬಿಜೆಪಿ 73 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. JDS 27 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, ಅದರ್ಸ್ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇದು ಕರ್ನಾಟಕದ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. 118 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, 73 ಕ್ಷೇತ್ರದಲ್ಲಿ 118 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, 73 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ ನಿಮಗೋಸ್ಕರ ಬರ್ತಾ ಇದೆ. 5,847 ಮತಗಳ ಲೀಡ್ನಲ್ಲಿ ಭಾಗೀರಥಿ ಮುರುಳ್ಯ. ಇದೀಗ ಸುಳ್ಯದ ಅಪ್ಡೇಟ್ ಬರ್ತಾ ಇದೆ. ಸುಳ್ಯದ ಅಪ್ಡೇಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸುಳ್ಯದ ಅಪ್ಡೇಟ್ ನ ಮೂಲಕ ಏನಾಗ್ತಾ ಇದೆ, ಸುಳ್ಯದ ಅಪ್ಡೇಟ್ ಸಂಪೂರ್ಣವಾದಂಥ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ.
ಸುಳ್ಯದ ಅಪ್ಡೇಟ್ನ ಪ್ರಕಾರ ಬಿಜೆಪಿಯ ಭಾಗೀರಥಿ ಮುರುಳ್ಯ 27,213 ಮತಗಳು, ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪಗೆ 21,366 ಮತಗಳು. ಭಾಗೀರಥಿ ಮುರುಳ್ಯ ಲೀಡ್ ಪಡ್ಕೊಂಡಿದ್ದು 5,847 ಮತಗಳಿಂದ. 5,847 ಮತಗಳಿಂದ ಭಾಗೀರಥಿ ಮುರುಳ್ಯ ಅವರು ಲೀಡನ್ನು ಪಡ್ಕೊಂಡಿದ್ದಾರೆ. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದ 5ನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ಭಾಗೀರಥಿ ಮುರುಳ್ಯ 27,213 ಮತಗಳು, ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪಗೆ 21,366 ಮತಗಳು. ಭಾಗೀರಥಿ ಮುರುಳ್ಯ ಅವರು 5,847 ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ. ಪುತ್ತೂರಿನ ಲೀಡ್ ಅಲ್ಪ ಅಲ್ಲಲ್ಲೇ ಆಗ್ತಾ ಇದೆ. 1,500 ಒಳಗಿನ ಲೀಡ್ ಕಂಡು ಬರ್ತಾ ಇದೆ. ಇದೀಗ ಪುತ್ತೂರಿನ ಅಪ್ಡೇಟ್. ರಾಜ್ಯದಲ್ಲೇ ಅತಿ ಹೆಚ್ಚು ಉತ್ಸಾಹವನ್ನು, ಅತಿ ಹೆಚ್ಚು ಕುತೂಹಲವನ್ನು ಕೇಳಿಸಿರುವಂತಹ ಪುತ್ತೂರಿನ ಅಪ್ಡೇಟ್ ನಿಮಗೋಸ್ಕರ. ಪುತ್ತೂರಿನಲ್ಲಿ ಏನಾಗ್ತಾ ಇದೆ, ಪುತ್ತೂರಿನಲ್ಲಿ ಯಾರು 2ನೇ ಸ್ಥಾನದಲ್ಲಿದ್ದಾರೆ, ಯಾರು 3ನೇ ಸ್ಥಾನದಲ್ಲಿದ್ದಾರೆ, ಮೊದಲ ಸ್ಥಾನಿ ಯಾರು ಅನ್ನುವಂಥ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 6ನೇ ಸುತ್ತಿನ ಮತ ಎಣಿಕೆ. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 24,592, ಅರುಣ್ ಕುಮಾರ್ ಪುತ್ತಿಲ 23,102, ಆಶಾ ತಿಮ್ಮಪ್ಪಗೌಡ 15,350. ಈ ಮೂಲಕ ಅಶೋಕ್ ಕುಮಾರ್ ರೈ ಲೀಡ್ 1,490. ಇದು ದೊಡ್ಡ ಲೀಡ್ ಅಲ್ಲ. 1,490 ಇದು ದೊಡ್ಡ ಲೀಡ್ ಅಲ್ಲ. ಏನು ಬೇಕಾದ್ರೆ ಆಗಬಹುದು, ಏನು ಬೇಕಾದ್ರೆ ಆಗಬಹುದು ಅನ್ನುವಂತಹ ಹಂತದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಇರುವಂಥದ್ದು. 1,490 ಲೀಡ್ನಲ್ಲಿ ಅಶೋಕ್ ಕುಮಾರ್ ರೈ ಏನು ಬೇಕಾದ್ರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪುತ್ತೂರು. ಇನ್ನು ಕೆಲವು ಸುತ್ತುಗಳು ಬಾಕಿ ಇದೆ. ಪುತ್ತೂರಿನ ಜಿದ್ದಾಜಿದ್ದಿ ನೋಡ್ತಾ ಇದ್ರೆ ನೇರ ಸ್ಪರ್ಧೆ ಅರುಣ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ಅಂತ ಈಗಿನ ತನಕ ನೋಡ್ತಾ ಹೋಗ್ಬೋದು. ಇಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. 3ನೇ ಸ್ಥಾನಕ್ಕೆ ಬಿಜೆಪಿ ತಳ್ಳಲ್ಪಟ್ಟಿರುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರ ಮುನ್ನಡೆ ಮತ್ತಷ್ಟು ಹೆಚ್ಚಾಗಿದೆ. 7,906 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾರ್ ಅವರು ಪಡೆದಿದ್ದಾರೆ. 7,906 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾರ್ ಅವರು ಪಡೆದಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 45,528 ಮತಗಳು, ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಿ ಶಿವರಾಮ್ಗೆ 37,622 ಮತಗಳು. ಹರೀಶ್ ಪೂಂಜಾ 7,906 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. 7,906 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾರ್ ಅವರು ಸಾಧಿಸಿದ್ದಾರೆ. ಹರೀಶ್ ಪೂಂಜಾರ್ ಅವರ ಮುನ್ನಡೆ ಹಂತ ಹಂತವಾಗಿ ಏರಿಕೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹರೀಶ್ ಪೂಂಜಾರ್ ಅವರ ಮುನ್ನಡೆ ಹಂತ ಹಂತವಾಗಿ ಏರಿಕೆ ಆಗ್ತಾ ಇದೆ. 954 ಮತಗಳ ಮುನ್ನಡೆಯಿಂದ ನಿರಂತರವಾಗಿ ಮುನ್ನಡೆಯ ಅಂಕೆ ಜಾಸ್ತಿ ಆಗ್ತಾ ಇದೆ. 7,906 ಮತಗಳ ಮುನ್ನಡೆಯನ್ನ ಹರೀಶ್ ಪೂಂಜಾರ್ ಅವರು ಈಗ ಪಡೆದಿರುವಂಥದ್ದು. ಏಳು 7,906 ಮತಗಳಿಂದ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 45,528 ಮತಗಳನ್ನು ಪಡೆದಿದ್ದಾರೆ. ರಕ್ಷಿ ಶಿವರಾಮ್ 37,622 ಮತಗಳನ್ನು ಪಡೆದಿದ್ದಾರೆ. ಅಶ್ರಫ್ ಅಲಿ ಕುನ್ನಿ ಅವರು 2,223 ಮತಗಳನ್ನು ಪಡೆದರೆ ಅಕ್ಬರ್ ಬೆಳ್ತಂಗಡಿ 956 ಮತಗಳನ್ನು ಪಡೆದಿದ್ದಾರೆ. ಆದಿತ್ಯ ನಾರಾಯಣ ಕೊಲ್ಲಾಜೆ ಅವರು 152 ಮತಗಳನ್ನು ಪಡೆದಿದ್ದರೆ ಜನಾರ್ದನ್ ಅವರು 133 ಮತಗಳನ್ನು ಪಡೆದಿದ್ದಾರೆ.
ಇದೀಗ ಕರ್ನಾಟಕದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀವಿ. ಬಹುದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಲೀಡನ್ನ ಕಂಡುಕೊಂಡಿರುವಂತದ್ದು. 121 ಸ್ಥಾನಗಳಲ್ಲಿ ಕಾಂಗ್ರೆಸ್ ಲೀಡನ್ನ ಪಡ್ಕೊಂಡಿದ್ರೆ ಬಿಜೆಪಿ 70ರ ಕೆಳಗೆ ಬಂದಿರುವಂತದ್ದು. ಬಿಜೆಪಿ 70ರ ಕೆಳಗೆ ಇಳಿದಿರುವಂತದ್ದು. 69 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 69 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಹುದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ 121 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 121 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಬಿಜೆಪಿ 69 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಸರ್ಕಾರವನ್ನ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅನ್ನುವಂಥ ಉತ್ತರ ಸಿಗುವಂತಹ ಸಾಧ್ಯತೆಗಳಿದಾವೆ. ಇದೀಗ ಅಲ್ಲಿ ಮಾಧ್ಯಮದವರು ಹೇಗೆ ನಡೆದಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಅಲ್ಲಿ NITಗೆ ಸುತ್ತಮುತ್ತಲು ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಕೆಲವೊಂದು ಬಿಜೆಪಿ ಕಾರ್ಯಕರ್ತರ ಲವಲವಿಕೆಯನ್ನ ಅಂದ್ರೆ ಮಂಗಳೂರು ದಕ್ಷಿಣದ ಬಿಜೆಪಿ ಕಾರ್ಯಕರ್ತರ ಲವಲವಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ವೇದವ್ಯಾಸ್ ಕಾಮತ್ ಅವರು ದೊಡ್ಡ ಲೀಡನ್ನು ಪಡೆದಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಲವಲವಿಕೆಯನ್ನು ಕಂಡು ಬರ್ತಾ ಇದೆ. ಯುಟಿ ಖಾದರ್ ಮತ್ತೆ 14,000 ಲೀಡ್ನಲ್ಲಿದ್ದಾರೆ. ಯುಟಿ ಖಾದರ್ ಅವರು 14,000 ಲೀಡ್ನಲ್ಲಿದ್ದಾರೆ. ಆ ಲೀಡ್ ಅಪ್ಡೇಟ್ ನಿಮಗೆ ತೋರಿಸ್ತಾ ಹೋಗ್ತೀವಿ. ಕಾಂಗ್ರೆಸ್ ಯುಟಿ ಖಾದರ್ಗೆ 30,469 ಮತಗಳು, ಬಿಜೆಪಿಯ ಸತೀಶ್ ಕುಂಬಲಾಗೆ 16,086 ಮತಗಳು, ಯುಟಿ ಖಾದರ್ಗೆ 14,383 ಮತಗಳ ಮುನ್ನಡೆ ಸಿಕ್ಕಿದೆ. ಭಾರತೀಯ ಜನತಾ ಪಕ್ಷದ ರಾಜೇಶ್ ನಾಯ್ಕ್ ಇವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಶ್ರೀ ರಮನಾಥ್ ರೈ ಇದೀಗ ನಾವು ತೋರಿಸ್ತಾ ಇದ್ದೀವಿ. 16,086 ಮತಗಳು, ಯುಟಿ ಖಾದರ್ಗೆ 14,383 ಮತಗಳ ಮುನ್ನಡೆ ಸಿಗ್ತಾ ಇರುವಂತದ್ದು ನಿಮಗೆ ಕಂಡು ಬರ್ತಾ ಇದೆ. ಕುತೂಹಲಗಳ ಕೇಂದ್ರ ಬಿಂದು ಅಂತ ಕರೆಯಲ್ಪಡುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರು 7,000ದಷ್ಟು ಲೀಡನ್ನ ಪಡ್ಕೊಂಡಿದ್ರೆ, ಸುಳ್ಯದಲ್ಲಿ ಭಾಗೀರಥಿ ಮುರಳಿ ಅವರು 5,000ಕ್ಕೂ ಅಧಿಕ ಲೀಡನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಪುತ್ತೂರಿನಲ್ಲಿ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾನೆ ಇದೆ. ವೇದವ್ಯಾಸ್ ಕಾಮತ್ ಅವರ ಲೀಡ್ 21,000ದಲ್ಲಿದೆ. ಆಲ್ರೆಡಿ ಆರಂಭ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸಂಭ್ರಮಾಚರಣೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಸುರತ್ಕಲ್ನ ಸಮೀಪ ಸಂಭ್ರಮಾಚರಣೆಗೆ ಈಗಾಗಲೇ ಜನರು ಸೇರಿರುವಂಥದ್ದು. ಸಂಭ್ರಮಾಚರಣೆ ಆರಂಭ ಆಗ್ತಾ ಇದೆ. ಎಲ್ಲ ಸುತ್ತಿನ ಮತ ಎಣಿಕೆ ಇನ್ನೂ ಕೂಡ ಮುಗಿದಿಲ್ಲದೇ ಇದ್ದರೂ ಕೂಡ ಸಂಭ್ರಮಾಚರಣೆ ಕಂಡು ಬರ್ತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಂಭ್ರಮಾಚರಣೆ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ 120 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಬಿಜೆಪಿ 70 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕರ್ನಾಟಕದ ಅಪ್ಡೇಟ್ ಇದು. ಕಾಂಗ್ರೆಸ್ 120 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಬಿಜೆಪಿ 70 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. JDS 28 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ಕಂಪ್ಲೀಟ್ ಕರ್ನಾಟಕದ ಅಪ್ಡೇಟ್ ಅನ್ನ ಕೊಡ್ತಾ ಇದೀವಿ. ಕಾಂಗ್ರೆಸ್ 120 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆ ಮಂಗಳೂರು ಕ್ಷೇತ್ರದ 6 ಮತಗಳಿಗೆ ಮತಗಳು, ಯುಟಿ ಖಾದರ್ಗೆ 16,383 ಮತಗಳ ಅಂತರವನ್ನ
ವೇದವ್ಯಾಸ್ ಕಾಮತ್ ಅವರ ಅಪ್ಡೇಟ್ ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದೆ. ವೇದವ್ಯಾಸ್ ಕಾಮತ್ ಅವರ ಅಪ್ಡೇಟ್. ಸಂಪೂರ್ಣ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಇದು ವೇದವ್ಯಾಸ್ ಕಾಮತ್ ಅವರು 21,223 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂಥದ್ದನ್ನು ನಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ 23,223 ಮತಗಳ ಅಂತರದಲ್ಲಿ ವೇದವ್ಯಾಸ್ ಕಾಮತ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಚಲಾವಣೆ ಆಗಿರುವಂತಹ ಮತಗಳ ಲೆಕ್ಕಾಚಾರವನ್ನು ಈಗ ನೋಡುವ ನಾವು. ಯಾಕಂತಂದರೆ ಚಲಾವಣೆ ಆಗಿರುವಂತಹ ಮತಗಳ ಲೆಕ್ಕಾಚಾರವನ್ನು ನೋಡೋದಾದರೆ 1,86,506 ಮತಗಳು ಚಲಾವಣೆ ಆಗಿದೆ. 1,86,506 ಮತಗಳ ಚಲಾವಣೆ ಆಗಿರುವಂಥದ್ದು. 1,86,506 ಮತಗಳು ಚಲಾವಣೆ ಆಗಿರುವಂಥದ್ದು ನಿಮಗೆ ನಾವು ತೋರಿ ಇದೀಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಪುತ್ತೂರಿನಲ್ಲಿ ಅರುಣ್ ಪುತ್ತಿಲಾರ್ ಅವರು 91 ಮತಗಳ ಲೀಡ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜಿದ್ದಿನ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಪುತ್ತೂರು ವಿಧಾನಸಭಾ ಕ್ಷೇತ್ರ. ಜಿದ್ದಿನ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅರುಣ್ ಪುತ್ತಿಲಾಗೆ 91 ಮತಗಳ ಮುನ್ನಡೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 91 ಮತಗಳ ಮುನ್ನಡೆ ಅರುಣ್ ಪುತ್ತಿಲಾರ್ ಅವರಿಗೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ 91 ಮತಗಳ ಮುನ್ನಡೆಯನ್ನ ಅರುಣ್ ಪುತ್ತಿಲಾರ್ ಅವರು ಪಡ್ಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರಿನಲ್ಲಿ ಪುತ್ತಿಲಾರ್ ಅವರಿಗೆ 91 ಮತಗಳ ಲೀಡ್ ಸಿಗ್ತಾ ಇದೆ. ಬಿಜೆಪಿಯಿಂದ ಬಂಡಾಯವಾಗಿ ನಿಂತು ಪಕ್ಷೇತರನಾಗಿ ನಿಂತುಕೊಂಡು ಬ್ಯಾಟ್ ಬೀಸ್ತಾ ಇರುವಂಥ ಅರುಣ್ ಪುತ್ತಿಲಾರ್ ಅವರು ಇದೀಗ ಲೀಡಿಗೆ ಬಂದಿದ್ದಾರೆ. 91 ಮತಗಳ ಲೀಡ್ನಲ್ಲಿ ಅರುಣ್ ಪುತ್ತಿಲಾರ್ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅರುಣ್ ಪುತ್ತಿಲಾರ್ ಅವರು 91 ಮತಗಳ ಲೀಡ್ನಲ್ಲಿದ್ದಾರೆ. 91 ಮತಗಳ ಲೀಡ್ನಲ್ಲಿ ಅರುಣ್ ಪುತ್ತಿಲಾರ್ ಅವರು ಇದ್ದಾರೆ ಅನ್ನುವಂಥದ್ದು ನಿಮಗೆ ಮಾಹಿತಿಗಳು ಓದಾಗ್ತಾ ಇದ್ದಾವೆ. 91 ಮತಗಳಿಂದ ಅರುಣ್ ಪುತ್ತಿಲಾರ್ ಅವರು ಈಗ ಲೀಡ್ಗೆ ಬಂದಿದ್ದಾರೆ. ಲೆಕ್ಕಾಚಾರ ಬಹಳ ಕುತೂಹಲಕಾರಿಯಾಗಿದೆ. ಅಶೋಕ್ ಕುಮಾರ್ 27,421, ಅರುಣ್ ಪುತ್ತಿಲ 27,512, ಆಶಾ ತಿಮ್ಮಪ್ಪ 17,614 ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಅರುಣ್ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ನಡುವೆ ಜಿದ್ದಿನ ಹೋರಾಟ. ಇದೀಗ 91 ಮತಗಳ ಲೀಡ್ನಲ್ಲಿ ಪುತ್ತಿಲ 91 ಮತಗಳ ಲೀಡ್ನಲ್ಲಿ ಪುತ್ತಿಲ ಇದ್ದಾರೆ. ಪುತ್ತಿಲ ಅಭಿಮಾನಿಗಳು ಇದೀಗ ಕೊಂಚ ಮಟ್ಟಿಗೆ ಏನಾಗುತ್ತೆ ಅನ್ನುವಂಥ ಕುತೂಹಲದಲ್ಲಿದ್ದಾರೆ. ಅಶೋಕ್ ಕುಮಾರ್ ರೈ ಅವರ ಅಭಿಮಾನಿಗಳು ಕೂಡ, ಅವರ ಕಾರ್ಯಕರ್ತರು ಕೂಡ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಪುತ್ತಿಲಾರ್ ಅವರು 91 ಮತಗಳ ಲೀಡ್ನಲ್ಲಿ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಅರುಣ್ ಪುತ್ತಿಲ 91 ಮತಗಳಿಂದ ಲೀಡನ್ನು ಅನುಭವಿಸಿದ್ದಾರೆ. ಪುತ್ತಿಲನ ಬೆಂಬಲಿಗರ ಜೊತೆಗೆ ಅಲ್ಲಿ ಪುತ್ತಿಲರ ಬೆಂಬಲಿಗರಿದ್ದಾರೆ, ಪುತ್ತೂರಿನವರು ಹಲವರಿದ್ದಾರೆ. ಅಲ್ಲಿ ಗೌತಮ್ ಶೆಟ್ಟಿ ಮಾತನಾಡಿಸ್ತಾರೆ. ಏನು ಮಾತನಾಡಿಸ್ತಾರೆ ನೋಡುವ. ಒಂದು ನಿಮಿಷ ನೋಡೋದಾ? ಓಕೆದಾ? ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಇಷ್ಟರವರೆಗೆ ಮುನ್ನಡೆಯಲ್ಲಿದ್ರು. ಈಗ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಮುನ್ನಡೆಗೆ ಬಂದಿದ್ದಾರೆ ಅನ್ನುವಂಥದ್ದು 7ನೇ ಸುತ್ತಿನಲ್ಲಿ ಪುತ್ತಿಲ ಅಭಿಮಾನಿಗಳ ಸಂಭ್ರಮ ಕೂಡ ಮುಗಿಲು ಮುಟ್ತಾ ಇದೆ. ಮಾತಾಡಿಸೋಣ. ನಮಸ್ತೆ.
ಪುತ್ತೂರಿನಲ್ಲಿ ಹೊಸ ಇತಿಹಾಸದ ಅಧ್ಯಾಯ ಆರಂಭವಾಗುವಂತಹ ನಿಟ್ಟಿನಲ್ಲಿ 7ನೇ ಸುತ್ತಿನಲ್ಲಿ ಆರಂಭಗೊಂಡಿದೆ. ಒಂದು ಧರ್ಮ ಆಧಾರಿತ ಹಿಂದುತ್ವದ ಪ್ರತಿಪಾದಕ ಪುತ್ತೂರಿನಲ್ಲಿ ಗೆಲ್ಲಬೇಕು ಎನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಸ್ವಯಂ ಖರ್ಚಿನಿಂದ ಬೂತ್ಗಳಲ್ಲಿ ಕೆಲಸ ಮಾಡುವ ಮುಖೇನವಾಗಿ ಪುತ್ತೂರಿನಲ್ಲಿ ಈ ಬಾರಿ ಅರುಣ್ಕುಮಾರ್ ಪುತ್ತಿಲನ ಗೆಲುವು ಬಹಳಷ್ಟು ನಿಚ್ಚಳವಾಗಿದೆ. ಆ ನಿಟ್ಟಿನಲ್ಲಿ ಒಂದೊಂದು ಹಂತಗಳು ಮುಕ್ತಾಯವಾದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದರೂ ಕೂಡ ಪ್ರಸ್ತುತ ನಮ್ಮ ಅಭ್ಯರ್ಥಿ ಅರುಣ್ಕುಮಾರ್ ಪುತ್ತಿಲ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇನ್ನೇನು ಗೆಲುವಿನತ್ತ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಈ ಬಾರಿ ಒಂದು ಹಿಂದುತ್ವದ ಗೆಲುವು ಆಗಲಿದೆ ಎನ್ನುವಂಥದ ಆಶಾಭಾವನೆ ನಮ್ಮಲ್ಲಿದೆ. ಎಷ್ಟು ಮತಗಳ ಲೀಡ್ನ ನಿರೀಕ್ಷೆ ಇದೆ? ಕನಿಷ್ಠ ಪಕ್ಷ ಅಂತ ಹೇಳಿದ್ರು ನಾವು ಒಂದು 7,000 ಮತಗಳ ಅಂತರದಿಂದ ಗೆಲ್ಲುವಂತಹ ಆತ್ಮವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಕೆಲಸವನ್ನ ಮಾಡಿದ್ದಾರೆ. ಎಷ್ಟರವರೆಗೆ ಅಲ್ಲಿ ಕೂತಿದ್ರಿ, ಈಗ ಒಂದು ರೀತಿ ಜೋಶ್ ಬಂದಿದೆ? ಯಾಕಂತ ಹೇಳಿದ್ರೆ ಆರಂಭದಲ್ಲಿ ನಾವು ಒಂದು 3-4 ರೌಂಡ್ಗಳಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಿದ್ದೇವೆ. ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತು. ಯಾಕಂತ ಹೇಳಿದ್ರೆ ಅವರೊಂದು 2,000 ಮತಗಳ ಅಂತರದಲ್ಲಿ ಮಾತ್ರ ಮುನ್ನಡೆಯಲ್ಲಿದ್ದರು. ಆದರೆ ಪ್ರಸ್ತುತ 7ನೇ ಸುತ್ತಿನ ಸಂದರ್ಭದಲ್ಲಿ ನಾವು 690 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದೇವೆ. ಇನ್ನು ಮುಂದಿನ ಎಲ್ಲ ಸುತ್ತುಗಳಲ್ಲಿಯೂ ಕೂಡ ನಾವು ಮುನ್ನಡೆಯನ್ನು ಕಾಯ್ದುಕೊಂಡು ಗೆಲುವಿನ ದಾಪುಗಳನ್ನು ಇಡ್ತೇವೆ. ನಾವು ಧನ್ಯವಾದಗಳು. ಇದು ಅರುಣ್ಕುಮಾರ್ ಪುತ್ತಿಲ್ ಅವರ ಪರ ಕೇಳಿ ಬರ್ತಾ ಇರುವಂತಹ ಹರ್ಷೋದ್ಗಾರ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾವು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದಾವೆ. ಏನು ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಅದೇ ರೀತಿ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳ ಬೆಂಬಲಿಗರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಒಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕು. ಬಿಜೆಪಿ ಕಾರ್ಯಕರ್ತರು ಇತರ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಒಂದು ಮುನ್ನಡೆಯನ್ನು ಸಾಧಿಸಿದಾಗ ಹರ್ಷೋದ್ಗಾರವನ್ನು ಮಾಡ್ತಾರೆ, ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅರುಣ್ಕುಮಾರ್ ಪುತ್ತಿಲ್ ಅವರ ಒಂದು ಸಂಭ್ರಮಾಚರಣೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಇತರ ಕಡೆಗಳಲ್ಲಿ ಇರುವಂತಹ ಬಂದಿರುವಂತಹ ಅಂದ್ರೆ ಇಲ್ಲಿ ಒಟ್ಟು ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಪುತ್ತೂರಿನಲ್ಲಿ ಅರುಣ್ಕುಮಾರ್ ಪುತ್ತಿಲ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಘೋಷಣೆ ಆಗ್ತಾ ಇದ್ದ ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಪುತ್ತೂರಿಗೆ ಪುತ್ತಿಲ ಅನ್ನುವಂಥ ಒಂದು ಘೋಷಣೆಯನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಒಂದು ವಿಶೇಷವಾಗಿ ಗಮನಿಸಬಹುದು ಅನ್ನುವಂಥದ್ದು. ಈಗ 7ನೇ ಸುತ್ತಿನಲ್ಲಿ ಅರುಣ್ಕುಮಾರ್ ಪುತ್ತಿಲ್ ಅವರು ಒಂದು ಮುನ್ನಡೆಯನ್ನ ಒಂದು ಹಂತದಲ್ಲಿ 91 ಮತಗಳ ಒಂದು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಪುತ್ತಿಲ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತುಗಳು. ಸ್ಟಾರ್ಟ್ ಮಾಡ್ಬೋದು. ಬಿಡೋದಿಲ್ಲ ನಾವು ಒಂದು ಸೆನ್ಸೇಷನ್ ಇತ್ತು. ನೀನು ಬಿಡ್ತಿಲ್ಲ ಕಾಲ್ ಮಾಡ್ಲಿಕ್ಕೆ ನಾವು ಕಾಲ್ ಮಾಡಿದೆವು ಅಲ್ಲಿ ದಾಮೋದರ್ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಅವರನ್ನು ನಿಲ್ಲಿಸಿದ್ರೆ ಅವ್ರು ಆಗ್ತಾರೆ. ಅಲ್ಲ, ಪಂಚ್ ಮಾಡಿದ್ರೆ ಕಾಣ್ತದಲ್ಲ ಅವರಿಗೆ. ಪಂಚ್ ಮಾಡಿಬಿಟ್ರೆ ಆಗಲ್ಲ, ಎಲ್ಲವನ್ನ ಅವ್ರಿಗೆ ಎಲ್ಲಿ ಪ್ರಾಂಪ್ಟ್ ಮಾಡ್ಲಿಕ್ಕೆ ಆಗ್ತದೆ. ಪಂಚ್ ಮಾಡುವ ಕಾಣ್ತದಲ್ಲ ಅವರಿಗೆ. ಅರ್ಧ ತೊಂದರೆ ಈಜು ಫುಲ್ ತೊಂದಿರಿ ನೀರು ಬಿಸಿ ಅಡುಪ ಚಂದ್ರನೇನು ಲೋಗೋ ಇರುವಂತದ್ದು. ಈಗ ಪಕ್ಷೇತರ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದಕ್ಕೂ ಮೊದಲು ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದರು. ಈಗ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿಟ್ಲ ಉಪ್ಪಿನಂಗಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ರಾಜಾರಾಮ್ ಕೆಬಿ ಅವರಿದ್ದಾರೆ. ಇಡೀ ರಾಜ್ಯವನ್ನು ಗಮನ ಸೆಳೆದ ಕ್ಷೇತ್ರ ಅಂದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ. ಖಂಡಿತ ನಮ್ಮ ಹಾಟ್ ಫೇವರೇಟ್ ಅಶೋಕ್ ಕುಮಾರ್ ರೈ ಅವರು ಗೆದ್ದೇ ಗೆಲ್ತಾರೆ. ಅದೇ ಹಗ್ಗ ಜಗ್ಗಾಟದಾಗಿ ಆಗ್ತೊಂದು ಬಹಳ ಫೈಟ್ ಉಂಟು. ಆದರೆ ಕೊನೆಗೆ ಖಂಡಿತ ಅಶೋಕ್ ಕುಮಾರ್ ರೈ ಅವರು ಶಾಸಕರಿಗೆ ಆಯ್ಕೆ ಆಗ್ತಾರೆ. ಎಷ್ಟು ಮತ ಖಂಡಿತ ನಾವೊಂದು 10,000 ರಿಂದ 15,000 ಲೀಡಲ್ಲಿ ಬರ್ತೇವೆ ಅಂತ ನಮ್ಮ ನಿರೀಕ್ಷೆ ಇದೆ. ಖಂಡಿತ ಅವರು ವಿಜಯಿ ಆಗ್ತಾರೆ. ಇನ್ನೂ ಹಲವು ಸುತ್ತಿನ ಮತ ಎಣಿಕೆ ಬಾಕಿ ಉಳಿದಿವೆ. ಇನ್ನೂ ಹಲವಾರು ನಮ್ಮ ಕಾಂಗ್ರೆಸ್ ಏರಿಯಾದ ಮತ ಎಣಿಕೆ ಬಾಕಿ ಇವೆ. ಖಂಡಿತ ಅವರು ಒಂದಷ್ಟು ಬಹಳ ಅಂತರದಿಂದ ವಿಜಯಿ ಆಗ್ತಾರೆ. ಎರಡೂ ಅಂದರೆ ಪಕ್ಷೇತರ ಅಭ್ಯರ್ಥಿ ಇರ್ಬೋದು, ಕಾಂಗ್ರೆಸ್ ಅಭ್ಯರ್ಥಿಗಳಿರ್ಬೋದು, ಎಲ್ಲರ ಬೆಂಬಲಿಗರಿದ್ದಾರೆ. ಎಲ್ಲರ ಹರ್ಷೋದ್ಗಾರ ಮುಗಿಲು ಮುಟ್ತಾ ಇದೆ. ಈಗ ಏನನ್ಸ್ತದೆ? ಅವರವರ ನಾಯಕರಿಗೆ ಸಂಭ್ರಮಿಸೋದು ಸಹಜ. ಖಂಡಿತ ನಾವು ಕೂಡ ಬಹಳ ಕುತೂಹಲ ಭರಿತರಾಗಿದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಂತೂ ಬಹಳ ಒಂದು ಜಿದ್ದಾಜಿದ್ದಿನ ಹೋರಾಟ, ತ್ರಿಕೋನ ಸ್ಪರ್ಧೆಯಲ್ಲಿ ಕೊನೆಯದಲ್ಲಿ ನಮ್ಮ ಅಭ್ಯರ್ಥಿ
ಅಶೋಕ್ ಕುಮಾರ್ ಅವರು ವಿಜಯ ಆಗ್ತಾರೆ. ವಿಶ್ವಾಸ ವಿಶ್ವಾಸ ಇದೆ. ಮತ್ತೆ ನಿಮ್ಮನ್ನು ಮಾತಾಡಿಸುವಂತ ಥ್ಯಾಂಕ್ ಯು. ಇದು ರಾಜಾರಾಮ್ ಕೆ ಬಿ ಅವರು ಹೇಳಿರುವಂತದ್ದು. ಈಗ ಏರಿಳಿಕೆ ಇದ್ದದ್ದೇ, ಇನ್ನು ಮುಂದಿನ ಹಂತಗಳಲ್ಲಿ ಮತ್ತೆ ನಾವು ಲೀಡ್ ಅನ್ನ ಕಾಯ್ದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸೊ ಮತ್ತೊಮ್ಮೆ ಇನ್ನಷ್ಟು ಅಪ್ಡೇಟ್ಸ್ ನ ಜೊತೆಗೆ ನಿಮ್ಮ ಮುಂದಿನಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಈ ಭಾಗವನ್ನ ಗಮನಿಸಬಹುದು. ಈಗ ಗಮನಿಸಿದ್ರೆ ನಿಮಗೆ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದನ್ನ ನೀವು ಗಮನಿಸಬಹುದು. ಸಮಯ ಹೋಗ್ತಾ ಇದ್ದ ಹಾಗೆ ಈಗ ಸರಿಸುಮಾರು 11 ಗಂಟೆ 10 ನಿಮಿಷ ಆಗಿದೆ. ಬೆಳಗ್ಗಿನ ಅವಧಿಯಲ್ಲಿ ಒಂದಷ್ಟು ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇತ್ತು ಅಂತ ಹೇಳ್ಬೋದು. ಆದರೆ ಈಗ ಕಾರ್ಯಕರ್ತರ ಸಂಖ್ಯೆ ಇಲ್ಲಿ ಹೆಚ್ಚಾಗ್ತಾ ಹೋಗಿರುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ಏನು ಬ್ಯಾರಿಕೇಡ್ ಅನ್ನು ಇಟ್ಟಿದ್ದಾರೆ, ಅದರ ಮುಂದೆ ಯಾರಿಗೂ ಕೂಡ ಮತದಾನ ಕೇಂದ್ರದೊಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಮಾಧ್ಯಮಗಳು ಕೂಡ ಇದರ ಒಳಗಿನಿಂದಲೇ ಎಲ್ಲವನ್ನು ಕೂಡ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಸೊ ನೋಡಬಹುದು, ಇಲ್ಲಿ ಕಾರ್ಯಕರ್ತರ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬರ್ತಾ ಇದೆ. ತಮ್ಮ ಅಭ್ಯರ್ಥಿಗಳ ಒಂದು ಫಲಿತಾಂಶ ಪ್ರಕಟಗೊಂಡಂತ ಸಂದರ್ಭದಲ್ಲಿ, ಮುನ್ನಡೆ ಹಿನ್ನಡೆ ಘೋಷಣೆಯಾದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಅಭ್ಯರ್ಥಿಗಳ ಪರವಾಗಿ ಚೇರ್ಪ್ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಲೀಡನ್ನ ಬಿಜೆಪಿಯ ವೇದವ್ಯಾಸ ಕಾಮತ್ 53,474 ಮತಗಳನ್ನು ಪಡೆದಿದ್ರೆ, ಕಾಂಗ್ರೆಸ್ನ JR ಲೋಬೋಗೆ 31,294 ಮತಗಳು ಸಿಕ್ಕಿವೆ. ಬಿಜೆಪಿ ವೇದವ್ಯಾಸ ಕಾಮತ್ಗೆ 22,180 ಮತಗಳ ಮುನ್ನಡೆ ದೊರಕಿದೆ. ಬಿಜೆಪಿಯ ವೇದವ್ಯಾಸ ಕಾಮತ್ ಅವರಿಗೆ 22,180 ಮತಗಳ ಮುನ್ನಡೆ ದೊರಕಿದೆ. ಇದೀಗ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಮುನ್ನಡೆ ಅಂತ ಇದನ್ನು ಕರಿಬಹುದು. ಇದೀಗ ಬೆಳ್ತಂಗಡಿ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. 50,000 ಮತಗಳನ್ನು ಪಡೆದ ಹರೀಶ್ ಪೂಂಜಾ, 50,000 ಮತಗಳನ್ನು ಪಡೆದ ಹರೀಶ್ ಪೂಂಜಾ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಮಾಹಿತಿಗಳು ನಿಮಗೆ ಕೊಡ್ತಾ ಹೋಗ್ತೀವಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 9ನೇ ಸುತ್ತಿನ ಮತ ಎಣಿಕೆಯ ನಂತರ 50,000 ಮತವನ್ನು ಪಡೆದ ಹರೀಶ್ ಪೂಂಜಾ ಅನ್ನುವಂಥ ಮಾಹಿತಿಗಳು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 50,167 ಮತಗಳು, ಕಾಂಗ್ರೆಸ್ನ ರಕ್ಷಿಶ್ವರಾಮ್ಗೆ 42,769 ಮತಗಳು, ಹರೀಶ್ ಪೂಂಜಾ 7,398 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹರೀಶ್ ಪೂಂಜಾ 7,398 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹರೀಶ್ ಪೂಂಜಾ 7,398 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಅರ್ಧದಷ್ಟು ಮತ ಎಣಿಕೆ ಮುಗಿದಿದ್ದು, ಇನ್ನೂ ಕೂಡ ಇಷ್ಟೇ ಮತ ಎಣಿಕೆಗಳು ಬಾಕಿ ಇದ್ದಾವೆ ಅನ್ನುವಂಥ ಮಾಹಿತಿಗಳು ನಿಮಗೆ ಒದಗಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಅರ್ಧ ಮತ ಎಣಿಕೆ ಮುಗಿದಿದೆ, ಇನ್ನೂ ಕೂಡ ಅಷ್ಟೇ ಮತ ಎಣಿಕೆ ಬಾಕಿ ಇದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರು 50,000 ಮತಗಳನ್ನು ಪಡೆದಿದ್ದಾರೆ. ರಕ್ಷಿತ್ ಶಿವರಾಮ್ ರವರು 7,398 ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 5,167 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 50,167 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 42,769 ಮತಗಳು. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 50,167 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 42,760 ಮತಗಳು. ಹರೀಶ್ ಪೂಂಜಾ 7,398 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಮಂಗಳೂರು ಕ್ಷೇತ್ರದ 7ನೇ ಸುತ್ತಿನ ಮತ ಎಣಿಕೆ. ಕಾಂಗ್ರೆಸ್ನ UT ಖಾದರ್ 35,494 ಮತಗಳು, ಬಿಜೆಪಿಯ ಸತೀಶ್ ಕುಂಪಲಾಗೆ 20,248 ಮತಗಳು, UT ಖಾದರ್ಗೆ 15,246 ಮತಗಳ ಮುನ್ನಡೆ ಸಿಕ್ಕಿದೆ.
ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. 2-2.5 ಸಾವಿರದ ಲೀಡ್ನಲ್ಲಿ ಸುನಿಲ್ ಕುಮಾರ್ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2 ಸಾವಿರದ ಲೀಡ್ನಲ್ಲಿ ಸುನಿಲ್ ಕುಮಾರ್ ಅವರು ಇರುವಂಥದ್ದು. 2,000ದಷ್ಟು ಲೀಡ್ನಲ್ಲಿ ಸುನಿಲ್ ಕುಮಾರ್ ಇದ್ದಾರೆ. ಆದ್ದರಿಂದ ಟೈಟ್ ಫೈಟ್ ಕಾರ್ಕಳದಲ್ಲಿ ಏರ್ಪಟ್ಟಿದೆ. ಬಂಟ್ವಾಳದಲ್ಲಿ ಬಿಜೆಪಿಯ ರಾಜೇಶ್ ನಾಯ್ಕ್ಗೆ 6,746 ಮತಗಳ ಮುನ್ನಡೆ ಸಿಕ್ಕಿದೆ. ಬಿಜೆಪಿಯ ರಾಜೇಶ್ ನಾಯ್ಕ್ಗೆ 6,746 ಮತಗಳ ಮುನ್ನಡೆ ಸಿಕ್ಕಿದೆ. ಬಿಜೆಪಿಯ ರಾಜೇಶ್ ನಾಯ್ಕ್ 38,666 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ರಮಾನಾಥ್ ರೈ 31,920 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಬಂಟ್ವಾಳ ಬಿಜೆಪಿ ರಾಜೇಶ್ ಅವರಿಗೆ 6,746 ಮತಗಳ ಮುನ್ನಡೆ ಸಿಕ್ಕಿದೆ. ಇದೀಗ ಪ್ರತಿ ಕ್ಷಣದ ಅಪ್ಡೇಟನ್ನು ಸುದ್ದಿ ನ್ಯೂಸ್ ನಿಮಗಾಗಿ ನೀಡ್ತಾ ಇದೆ. ಕ್ಷಣದ ಅಪ್ಡೇಟನ್ನು ಸುದ್ದಿ ನ್ಯೂಸ್ ನಿಮಗಾಗಿ ನೀಡ್ತಾ ಇದೆ. 6,746 ಮತಗಳ ಮುನ್ನಡೆಯನ್ನು ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಪಡ್ಕೊಂಡಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಮತ್ತೆ ಮುನ್ನಡೆಯನ್ನು ಸಾಧಿಸಿದ್ದಾರೆ. 556 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಸಾಧಿಸಿದ್ದಾರೆ. 556 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಸಾಧಿಸಿದ್ದಾರೆ. ಇದೀಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 556 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 31,670, ಅರುಣ್ ಪುತ್ತಿಲ 32,226, ಆಶಾ ತಿಮ್ಮಪ್ಪ ಗೌಡ 20,176. ಈ ಮೂಲಕ ಅರುಣ್ ಪುತ್ತಿಲ 556 ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅರುಣ್ ಪುತ್ತಿಲ 556 ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಈ ಹಿಂದಿನ ಎಲ್ಲ ಪಕ್ಷೇತರ ಅಭ್ಯರ್ಥಿಗಳ ಸಾಧನೆಗಿಂತ ಹೆಚ್ಚಿನ ಸಾಧನೆಯನ್ನು ಅರುಣ್ ಪುತ್ತಿಲಾರ್ ಅವರು ಮಾಡುವಂಥ ಸೂಚನೆಗಳು ಸಿಗ್ತಾ ಇದ್ದಾವೆ. ಇಲ್ಲಿ ಯಾರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಕಂಡದ್ದಿಲ್ಲ ಅನ್ನುವಂತಹ ಇತಿಹಾಸ ಇತ್ತು. ಆ ಇತಿಹಾಸ ಮರುಕಳಿಸುತ್ತೋ ಅಥವಾ ಅದು ಹೊಸ ಇತಿಹಾಸ ನಿರ್ಮಾಣ ಆಗುತ್ತೋ ಗೊತ್ತಿಲ್ಲ. ಆದರೆ ಈಗಿನ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರು 556 ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಅರುಣ್ ಕುಮಾರ್ ಪುತ್ತಿಲ ಅವರು 556 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರಳಿ ಅವರ ಲೀಡ್ ಕೂಡ ಹೆಚ್ಚುತ್ತಾ ಇದೆ. ಭಾಗೀರಥಿ ಮುರಳಿ ಅವರ ಲೀಡ್ 13,000ದಷ್ಟು ಹೋಗಿದೆ. ಸುಳ್ಯದಲ್ಲಿ ಭಾಗೀರಥಿ ಮುರಳಿ ಅವರ ಲೀಡ್ 13,506. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 556 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲ ಅವರು ಪಡೆದಿದ್ದಾರೆ. ಈಗ ಜಿದ್ದಾಜಿದ್ದಿ ಕ್ಲಾಸ್ಮೇಟ್ಸ್ ನಡುವೆ ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಕುಮಾರ್ ಪುತ್ತಿಲ ಕ್ಲಾಸ್ಮೇಟ್ಸ್ ನಡುವೆ ಜಿದ್ದಾಜಿದ್ದಿ. ಈಗ ಸುಳ್ಯದ ವಿಧಾನಸಭಾ ಕ್ಷೇತ್ರದ 8ನೇ ಸುತ್ತು ಮತ ಎಣಿಕೆ. ಬಿಜೆಪಿಯ ಭಾಗೀರಥಿ ಮುರಳಿಯ 45,213 ಮತಗಳು, ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪಗೆ 31,707 ಮತಗಳು. ಭಾಗೀರಥಿ ಮುರಳಿಯ ಲೀಡ್ 13,506 ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರಳಿ ಅವರ ಲೀಡ್ 13,506 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರಳಿ ಅವರು ಲೀಡನ್ನು ಪಡ್ಕೊಂಡಿದ್ದಾರೆ. ಆ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಬಹಳ ದಕ್ಷಿಣ ಕನ್ನಡ ಸುಳ್ಯ ವಿಧಾನಸಭಾ ಕ್ಷೇತ್ರದ 8ನೇ ಸುತ್ತಿನ ಮತ ಎಣಿಕೆ ನಂತರ ಭಾಗೀರಥಿ ಮುರಳಿ ಅವರು 45,213 ಮತಗಳು, ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪಗೆ 31,707 ಮತಗಳು. ಭಾಗೀರಥಿ ಮುರಳಿಯ ಲೀಡ್ 13,506 ಮತಗಳ ಲೀಡ್.
ಏನು ಹೇಳ್ತೀರಿ? ಈಗ ಹೋಗಿದ್ದೇವೆ ಅಲ್ಲೆಲ್ಲ. ನೋಡುವ ಪ್ರಕಾರದಲ್ಲಿ ಬಿ ಜೆ ಪಿ ಒಂದು ಸಾಧಾರಣ 7,000 ಲೀಡಲ್ಲಿ ಉಂಟು. ಅದು ಎಂತಿದ್ರೆ ಸಹ ಪಬ್ಲಿಕ್ ಒಪಿನಿಯನ್ ಮತ್ತು ಪಬ್ಲಿಕ್ ಚಾಯ್ಸ್ ಅದನ್ನೆಲ್ಲರೂ ಸಹ ಸ್ವೀಕಾರ ಮಾಡಲೇಬೇಕು. ಹಾಗೆ ನಾವು ಹೇಗೆ ಸಹ ಫಸ್ಟ್ ಟೈಮ್ ನಿಂತದಷ್ಟೇ, ಹಾಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಡಲಿಲ್ಲ. ವಿನ್ ಆಗಲಿ ಸೋಲಿ ನಾವು ಹೋರಾಟಕ್ಕೆ ಚಳುವಳಿಗೆ ಅಂತ ಬಂದದ್ದು, ನಾವು ಅದನ್ನು ಮಾಡ್ತಾ ಕಂಟಿನ್ಯೂ ಮಾಡ್ತೇವೆ. ಅದೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿದಲ್ಲಿ ನಡೀತಾ ಉಂಟು. ಅದು ಫೈಟ್ಸ್ ಇರ್ಬೋದು, ಯಾಕಂದರೆ ಈಗ ಆದದೊಂದು 9 ರೌಂಡಲ್ಲಿ ಫಲಿತಾಂಶ ನೋಡುವಾಗ 7,000 ಲೀಡಲ್ಲಿ ಉಂಟು ಬಿ ಜೆ ಪಿ. ಮತ್ತು ಮುಂದೆ ಎಂತ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ ಇನ್ನು. ಈಗ ನಿಮ್ಮ ಈ 5 ವರ್ಷದಲ್ಲಿ ತಾಲೂಕಿನಲ್ಲಿ ಎಷ್ಟು ಸಕ್ರಿಯವಾಗಿ ನೀವು ಪಾಲ್ಗೊಳ್ತೀರಿ ತಾಲೂಕಿನಲ್ಲಿ? ಈಗ ಫಸ್ಟಾಗಿ ನಾವೀಗ ZP TP ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಸಿಗೆಲ್ಲ ಸ್ವಲ್ಪ ಕ್ಯಾಂಡಿಡೇಟ್ಸನ್ನು ಐಡೆಂಟಿಫೈ ಮಾಡಿ ಎಲ್ಲದಕ್ಕೆ ನಾವು ಇನ್ನು ಕೈ ಹಾಕ್ತೇವೆ. ಅದು ನಮ್ಮ ಫಸ್ಟ್ ಸ್ಟೆಪ್. ಮತ್ತು ಇನ್ನೊಂದು ಅಂದರೆ ಪ್ರತಿ ಗ್ರಾಮದಲ್ಲಿ ಹೋಗಿ ಒಂದು ಘಟಕ ಓಪನ್ ಮಾಡ್ತೇವೆ ರೈತ ಸಂಘದ್ದು. ಮತ್ತು ಹೀಗೆ ಮಾಡಿ ಮಾತ್ರ ನಮಗೆ ಮೇಲೆ ಬರಲಿಕ್ಕೆ ಸಾಧ್ಯ ಇರೋದು. ಯಾಕೆಂದರೆ ಒಂದು MLA ಎಲೆಕ್ಷನ್ ನಿಲ್ಲೋದಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಮತ್ತು ನಮ್ಮದು ಒಂದು ಸಹ ಗ್ರಾಮ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ZPಯಲ್ಲಿ ಎಂತ ಸಹ ಇಲ್ಲದ ಕಾರಣ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಹೇಗೆ ಸೆಟ್ ಇರಲಿಲ್ಲ. ಹಾಗೆ ಈ ಸಲದ ಮಟ್ಟಿಗೆ ನಮಗೊಂದು ಎಕ್ಸ್ಪೀರಿಯೆನ್ಸಿಗೆ ನಿಂತದ್ದು, ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಈಗ ಸ್ವಲ್ಪ ಅನುಭವ ಸಹ ಆಯಿತು, ಇನ್ನು ಅದರಲ್ಲಿ ಕಲೀಲಿಕ್ಕೆ ಸಹ ತುಂಬ ಉಂಟು. ಅದನ್ನೆಲ್ಲ ಕಲಿತು ನೆಕ್ಸ್ಟ್ ಇನ್ನು ಲೋಕಲ್ ಬಾಡಿ ಎಲೆಕ್ಷನ್ಸಿಗೆ ನಾವು ಕಂಟೆಸ್ಟ್ ಮಾಡ್ತೇವೆ. ಹಾಗೆ ನಮ್ಮ ಸಂಘಟನೆಯನ್ನು ಬೆಳೆಸ್ತಾ ಹೋಗ್ತೇವೆ. ಓಕೆ, ಈಗ ನೆಕ್ಸ್ಟ್ ತಾಲೂಕಿನಲ್ಲಿ ಮುಂದಿನ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಾ ಅಂತ ನೀವು ಹೇಳಿದ್ರಿ. ಅಂದರೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಮ್ಮ ಅಭ್ಯರ್ಥಿಗಳನ್ನು ತಾಲೂಕಿನಲ್ಲಿ ಈ ಒಂದು ಬೆಳವಣಿಗೆಗೆ ಏನು ಹೇಳ್ತೀರಿ? ಅಂದರೆ BJPಯ ಬೆಳವಣಿಗೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಬೆಳವಣಿಗೆಗಳಾಗಿರ್ಬೋದು, ಏನು ಹೇಳ್ತೀರಿ ಅದರ ಬಗ್ಗೆ? ಅಂದರೆ ಈಗ ನಾವು ಸಾಧಾರಣ ಲಾಸ್ಟ್ ಇದೊಂದು 5-6 ಎಲೆಕ್ಷನ್ ಟ್ರೆಂಡ್ ನೋಡಿದರೆ ಸಹ ಖಾಲಿ ಬೆಳ್ತಂಗಡಿ ಜನರಿಗೆ ಗೊತ್ತಿರೋದು ಖಾಲಿ BJP ಕಾಂಗ್ರೆಸ್ ಮಾತ್ರ. ಈಗ ಬೇರೆ ಯಾವ ಪಕ್ಷ ಸಹ ನಿಂತರೆ ಸಹ ಅವರಿಗೆ ಅಷ್ಟು ನಂಬಿಕೆ ಬರುವುದಿಲ್ಲ. ಅದು ನಂಬಿಕೆ ಭರಿಸಬೇಕಾದ್ರೆ ಅದು ಮನ ಪರಿವರ್ತನೆ ಆಗಬೇಕು. ಅದಕ್ಕೆ ತುಂಬ ಶ್ರಮ ಪಡಬೇಕಾಗ್ತದೆ ನಾವು. ಹಾಗೆ ಒಂದು ದಿನ ಸಹ ನಮಗೆ ಕೌಂಟ್ ಆಗ್ತದೆ. ಇದು ಇಮಿಡಿಯೇಟ್ ನೆಕ್ಸ್ಟ್ ವೀಕಿಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ. ನಿರಂತರವಾಗಿ 5 ವರ್ಷದ ನಮ್ಮ ಮೇಯ್ನ್ ಎಜೆಂಡಾ ಅಂತಂದರೆ ಜನಗಳ ಮನ ಪರಿವರ್ತನೆ ಮಾಡೋದು. ಮತ್ತು ಎಲ್ಲೆಲ್ಲ ಅನ್ಯಾಯ ಆಗ್ತದೆ, ಬಡವರಾಗಲಿ ಇಲ್ಲಾಂದರೆ ಒಂದು ಮಧ್ಯಮ ವರ್ಗದವರಾಗಲಿ ಇಲ್ಲ ಯಾರು ಸಹ ಆಗಲಿ, ಒಂದು ಜನಸಾಮಾನ್ಯರಿಗೆ ಅವರ ಧ್ವನಿಯಾಗಿ ನಾವು ನಿಲ್ತೇವೆ ಅಂತ ನಾವು ಭರವಸೆ ಕೊಡ್ತೇವೆ. ಥ್ಯಾಂಕ್ ಯು. ಇದು ಆದಿತ್ಯ ಅವರ ಮಾತು. ನಿರಂತರ ಇನ್ನಷ್ಟು ಮಾಹಿತಿಗಳನ್ನು ನೀಡ್ತೇವೆ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಬೆಳ್ತಂಗಡಿ ಅಪ್ಡೇಟ್ ಬರ್ತಾ ಇದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರು 8,442 ಮತಗಳ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರು 8,442 ಮತಗಳ ಮುನ್ನಡೆಯಲ್ಲಿದ್ದಾರೆ. ಹರೀಶ್ ಪೂಂಜಾರ್ ಅವರು ಈಗಾಗಲೇ 56,392 ಮತಗಳನ್ನು ಪಡೆದಿದ್ದಾರೆ. ರಕ್ಷಿತ್ ಶಿವರಾಮ್ 47,950 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಹರೀಶ್ ಪೂಂಜಾ 8,442 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 8,442 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತದ್ದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 9ನೇ ಸುತ್ತಿನ ಮತ ಎಣಿಕೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾಗೆ 56,392 ಮತಗಳು, ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ಗೆ 47,950 ಮತಗಳು. ಹರೀಶ್ ಪೂಂಜಾ 8,442 ಮತಗಳ ಮುನ್ನಡೆಯನ್ನ ಅನುಭವಿಸಿದ್ದಾರೆ. ಮೂಡಬಿದ್ರೆ 6ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅದರ ಅಪ್ಡೇಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮೂಡಬಿದ್ರೆ ಉಮನಾಥ್ ಕೋಟ್ಯಾನ್ 8,403 ಮತಗಳಿಂದ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಇದೀಗ ಹರೀಶ್ ಪೂಂಜಾರ್ ಅವರ 8,442 ಮತಗಳ ಮುನ್ನಡೆಯ ವರದಿಯನ್ನು ನೋಡ್ತಾ ಇದ್ದೀವಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ 9ನೇ ಸುತ್ತಿನ ಮತ ಎಣಿಕೆಯ ನಂತರ ಬಿಜೆಪಿ ಅಭ್ಯರ್ಥಿ 56,000 ಮತಗಳನ್ನು ಪಡೆದಿದ್ದಾರೆ. ಇದೀಗ ಮೂಡಬಿದ್ರೆ ಉಮನಾಥ್ ಕೋಟ್ಯಾನ್ 33,735 ಮತಗಳು, ಕಾಂಗ್ರೆಸ್ ಮಿಥುನ್ ರೈ 25,332 ಮತಗಳು. ಉಮನಾಥ್ ಕೋಟ್ಯಾನ್ ಅವರು 8,403 ಮತಗಳಿಂದ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮೂಡಬಿದ್ರೆ ಕ್ಷೇತ್ರದ ಉಮನಾಥ್ ಕೋಟ್ಯಾನ್ 8,403 ಮತಗಳಿಂದ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಓವರಾಲ್ ಕರ್ನಾಟಕದ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಸ್ಪಷ್ಟವಾಗಿ ಸರಳ ಬಹುಮತವನ್ನ ದಾಟಿ ಮುನ್ನುಗ್ತಾ ಇದೆ. 119 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಕೆಲವೊಂದು ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವನ್ನ ಕಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ 71 ಕ್ಷೇತ್ರದಲ್ಲಿ ಮುಂದೆ ಅಡಿ ಇಟ್ಟಿದೆ. ಬಿಜೆಪಿ 71 ಕ್ಷೇತ್ರದಲ್ಲಿ ಮುಂದೆ ಅಡಿ ಇಟ್ಟಿದೆ.
ಈ ಮೂಲಕ ಮೂಡಬಿದ್ರೆಯ 6ನೇ ಸುತ್ತಿನ ಮತ ಎಣಿಕೆಯ ನಂತರದ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕರ್ನಾಟಕದ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಿಂದ ದಕ್ಷಿಣ ಕನ್ನಡದ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡದ ಬಿಜೆಪಿ 6, ಕಾಂಗ್ರೆಸ್ 1, JDS 0, ಅದರ್ಸ್ 1. ಇದು ದಕ್ಷಿಣ ಕನ್ನಡದ ಅಪ್ಡೇಟ್. ಕರ್ನಾಟಕದ ಅಪ್ಡೇಟ್ 71 ಬಿಜೆಪಿ, 119 ಕಾಂಗ್ರೆಸ್, 26 JDS, 7 ಅದರ್ಸ್. ಮ್ಯಾಜಿಕ್ ನಂಬರ್ಗೆ ಬೇಕಾಗಿರುವಂಥದ್ದು 113. ಕಾಂಗ್ರೆಸ್ ಆ 113 ಸ್ಥಾನವನ್ನು ಪಡೆದುಕೊಳ್ಳುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗಾಗಲೇ 119 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ದಾಖಲಿಸಿರುವುದನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ 119 ಸ್ಥಾನಗಳನ್ನು ಪಡೆಯುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮಂಗಳೂರು ದಕ್ಷಿಣದ ರಿಸಲ್ಟ್. ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ವೇದವ್ಯಾಸ್ ಕಾಮತ್ ಅವರು ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇನ್ನೂ ಕೂಡ 21,592 ಮತಗಳ ಮುನ್ನಡೆಯನ್ನ ವೇದವ್ಯಾಸ್ ಕಾಮತ್ ಸಾಧಿಸಿದ್ದಾರೆ. ಇದೀಗ ನಿಮಗೆ NITKಯಿಂದ ನೇರ ಪ್ರಸಾರದ ದೃಶ್ಯಗಳಲ್ಲಿ ಅಲ್ಲಿ ಹೇಗಿದೆ ಸಂಭ್ರಮ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಜಿದ್ದಿನ ಹೋರಾಟ ಪುತ್ತೂರಿನಲ್ಲಿ ಕಂಡು ಬರ್ತಾ ಇರುವಂತದ್ದು. ಇದೀಗ ಪುತ್ತೂರಿನಲ್ಲಿ 556 ಮತಗಳ ಮುನ್ನಡೆಯನ್ನ ಅರುಣ್ ಪುತ್ತಿಲ ಅವರು ಪಡ್ಕೊಂಡಿರುವಂತದ್ದು. ಅರುಣ್ ಪುತ್ತಿಲ ಅವರು 556 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿರುವಂತದ್ದು. ಮಂಗಳೂರು ದಕ್ಷಿಣದ 10ನೇ ಸುತ್ತಿನ ಮತ ಎಣಿಕೆಯ ರಿಸಲ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ಗೆ 57,171 ಮತಗಳು, ಕಾಂಗ್ರೆಸ್ನ JR ಲೋಬೋಗೆ 35,579 ಮತಗಳು, ಬಿಜೆಪಿ ವೇದವ್ಯಾಸ್ ಕಾಮತ್ಗೆ 21,592 ಮತಗಳ ಮುನ್ನಡೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಪ್ರತಿಯೊಂದು ಕ್ಷೇತ್ರದ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಕ್ಷೇತ್ರದ ಅಪ್ಡೇಟ್ ಅನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಾಗ್ತಾ ಇದೆ ಚುನಾವಣೆಯ ಅಪ್ಡೇಟ್ ಅನ್ನುವಂಥದ್ದು. ಇದು ರಿಸಲ್ಟ್ ಡೇ, ಬಿಗ್ ಡೇ ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವಂಥ ದಿನ. ಬಿಜೆಪಿ ದಕ್ಷಿಣ ಕನ್ನಡದಲ್ಲಿ 6 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದರೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಪಕ್ಷೇತರ ಅಭ್ಯರ್ಥಿ ಪುತ್ತೂರಿನ ಅರುಣ್ ಕುಮಾರ್ ಪುತ್ತಿಲ ಅವರು 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕರ್ನಾಟಕದ ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 124ಕ್ಕೆ ಜಂಪ್ ಆಗ್ತಾ ಇದೆ, ಬಿಜೆಪಿ 70ರ ಕೆಳಗೆ ಕುಸಿತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಬಿಜೆಪಿ 69 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ರೆ ಕಾಂಗ್ರೆಸ್ 124 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಗೆಲುವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೇದವ್ಯಾಸ್ ಕಾಮತ್ ಅವರಿಗೆ ಗೆಲುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಜಯ ಗಳಿಸಿದ ವೇದವ್ಯಾಸ ಕಾಮತ್. ಭಾರಿ ಮುನ್ನಡೆಯಲ್ಲಿರುವಂತಹ ವೇದವ್ಯಾಸ್ ಕಾಮತ್ ಅವರ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ವೇದವ್ಯಾಸ್ ಕಾಮತ್ ಅವರಿಗೆ ಗೆಲುವಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಗೆ 1 ಸೀಟ್ ಸಿಕ್ಕಾಗಿದೆ. ವೇದವ್ಯಾಸ್ ಕಾಮತ್ ಅವರು JR ಲೋಬೋ ವಿರುದ್ಧ ಗೆದ್ದು ಬೀಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕರಾವಳಿಯಲ್ಲಿ ಬಿಜೆಪಿಗೆ 1 ಗೆಲುವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ವೇದವ್ಯಾಸ್ ಕಾಮತ್ ಅವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನು ದಕ್ಕಿಸಿಕೊಂಡಿದ್ದಾರೆ. ಕರಾವಳಿಯಲ್ಲಿ ಮೊದಲ ಗೆಲುವು ಬಿಜೆಪಿಗೆ ದಕ್ಕಿದೆ. ವೇದವ್ಯಾಸ್ ಕಾಮತ್ ಅವರು ಗೆದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆರಂಭದಿಂದಲೂ ಕೂಡ ಬಹುದೊಡ್ಡ ಮುನ್ನಡೆಯನ್ನ ಸಾಧಿಸಿಕೊಂಡು ಬಂದಿರುವಂತಹ ವೇದವ್ಯಾಸ್ ಕಾಮತ್ ಅವರು ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಗೆದ್ದಿರುವಂತಹದ್ದನ್ನ ತೋರಿಸ್ತಾ ಇದ್ದೀವಿ. ಗೆದ್ದಿದ್ದಾರೆ ವೇದವ್ಯಾಸ್ ಕಾಮತ್ ಅನ್ನುವಂಥದ್ದು. ಖುಷಿ ಆಗ್ತದೆ. ಕರಾವಳಿಯಲ್ಲಿ ಬಿಜೆಪಿಯ ಭದ್ರಕೋಟೆ, ಇಲ್ಲಿ ನಮಗೆ ನಮ್ಮ ಕ್ಷೇತ್ರದ ಉಮಾನಾಥ್ ಕೋಟ್ಯಾನ್ರವರು ಮುಲ್ಕಿ ಮೂಡುಬಿದಿರೆಯಲ್ಲಿ ಬಹಳ ಒಂದು ಅತ್ಯಂತ 30,000ಕ್ಕೂ ಅಧಿಕ ಮತಗಳಿಂದ ಜಯಗಳಿಸುವ ಭರವಸೆ ನಮಗಿದೆ. ಹಾಗಾಗಿ ಕಾರ್ಯಕರ್ತರ ಘೋಷಣೆ ಮುಗಿಲು ಮುಟ್ಟಿದೆ. ಉಮಾನಾಥ್ ಕೋಟ್ಯಾನ್ ಅವರು ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗಿ ಅವರು ಮೋಸರ ಒಟ್ಟಿಗಿಂತ ಲೀಡ್ನಲ್ಲಿ ಮುನ್ನಡೆ ಸಾಧಿಸ್ತಾರೆ. ಇದು ನಮಗೆ ಉಂಟು, ಉತ್ಸಾಹ ನಮಗೆ ಉಂಟು. ಅದನ್ನು ಕಾಯ್ತಾ ಇದ್ದೇವೆ ನಾವು. ನಮ್ಮ ಮೂಡುಬಿದಿರೆ ಕ್ಷೇತ್ರವು ಆದಷ್ಟು ಬೇಗ ಫಲಿತಾಂಶ ಹೊರಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಮ್ಮ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ ಅವರು ಈಗಾಗಲೇ ತುಂಬ 2,000ಕ್ಕೂ ಅಧಿಕ ಒಂದು ಕೋಟಿ ಅಧಿಕ ಕೆಲಸವನ್ನು ಮಾಡಿದ್ದಾರೆ, ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈ ಅಭಿವೃದ್ಧಿ ಹಂತವನ್ನು ನೋಡಿದಾಗ ನಮಗೆ ನಮ್ಮ ಒಂದು ಆಶೆ 50,000 ಮತಗಳಿಂದ ಅವರು ಜಯಗಳಿಸಬೇಕು. ಸಂಪರ್ಕದಲ್ಲಿದ್ದಾರೆ ಆದಿತ್ಯ ದೊಂಡಲೆ. ಆದಿತ್ಯ, ಹೇಗಿದೆ NITK ಸುತ್ತಮುತ್ತಲಿನ ವಾತಾವರಣ? ಎಸ್ ದಾಮೋದರ್, ಈಗಾಗಲೇ ಬೆಳಿಗ್ಗೆಯಿಂದ ಜಾಸ್ತಿ ಈಗ ಜನಸಂಖ್ಯೆ NITK ವಾತಾವರಣದಲ್ಲಿ ಸೇರಿರುವಂತದ್ದು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಜಯವಾಗಿ ವೇದವ್ಯಾಸ್ ಕಾಮತ್ ಮಂಗಳೂರು ದಕ್ಷಿಣದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಅವರು
JR ಲಾಬೋ ವಿರುದ್ಧ ಜಯವನ್ನು ಸಾಧಿಸಿರುವಂತದ್ದು. ಮೊದಲ ಸುತ್ತಿನಿಂದಲೇ ವೇದವ್ಯಾಸ್ ಕಾಮತ್ ಅನೇಕ ಲೀಡ್ ನಲ್ಲಿದ್ದಂತಹ ಅಭ್ಯರ್ಥಿ ಹಾಗೂ ಈಗ ಮೊದಲ ಜಯ ವೇದವ್ಯಾಸ್ ಕಾಮತ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಿರುವಂತದ್ದು. ಹಾಗೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 11ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಶಾಸಕ ಹರೀಶ್ ಪೂಂಜಾ ಅವರಿಗೆ 61,955 ಮತಗಳು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಶಿವರಾಮ್ ಅವರಿಗೆ 53,189 ಮತಗಳು. ಹರೀಶ್ ಪೂಂಜಾ ಅವರು 8,766 ಮತಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 9ನೇ ಸುತ್ತು ಮತ ಎಣಿಕೆ ಸಂಪೂರ್ಣಗೊಂಡಿದ್ದು ಪಕ್ಷೇತರ ಅಭ್ಯರ್ಥಿಯಾದಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಮುನ್ನಡೆಯಲ್ಲಿದ್ದಾರೆ. 449 ಮತಗಳಿಂದ ಮುನ್ನಡೆಯಲ್ಲಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ 35,138 ಮತಗಳಲ್ಲಿ ಮತವನ್ನು ಪಡೆದಿರುವಂತದ್ದು. ಅರುಣ್ ಪುತ್ತಿಲ ಅವರು ಮುನ್ನಡೆಯಲ್ಲಿದ್ದಾರೆ. ಧನ್ಯವಾದಗಳು ಆದಿತ್ಯ. ನಿಮ್ಮ ಧ್ವನಿ ಸರಿಯಾಗಿ ನಮಗೆ ಕೇಳ್ತಾ ಇಲ್ಲ. ಇದೀಗ ಪುತ್ತೂರಿಂದ ಅಪ್ಡೇಟ್ ಬರ್ತಾ ಇದೆ. ಪುತ್ತೂರು ಕ್ಷೇತ್ರದಲ್ಲಿ ಏನಾಗಿದೆ, ಪುತ್ತೂರು ಕ್ಷೇತ್ರದ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇದೀಗ ಅರುಣ್ ಕುಮಾರ್ ಪುತ್ತಿಲ 649 ಮತಗಳ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಸುತ್ತಿನಲ್ಲಿಯೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಅವರು ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 35,131 ಮತ ಪಡೆದರೆ ಅರುಣ್ ಕುಮಾರ್ ಪುತ್ತಿಲ 35,780 ಮತವನ್ನು ಪಡೆದು 649 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದರ ಜೊತೆಗೆ ಆಶಾ ತಿಮ್ಮಪ್ಪ ಗೌಡ, ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ 22,349 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ 22,349 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 35,131, ಅರುಣ್ ಪುತ್ತಿಲ 35,780 ಮತಗಳನ್ನು ಪಡೆದು ಅಲ್ಪ ಒಂದು ಮಾತಾಡ್ತಾರೆ. ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. UT ಖಾದರ್ ಅವರನ್ನ ಅವರ ಅಭಿಮಾನಿಗಳು ಮೇಲೆತ್ತಿಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿಗೆ 12,400 ಮತಗಳ ಮುನ್ನಡೆ ಆಗಿದೆ. ಮಂಗಳೂರು ಉತ್ತರದ 6ನೇ ಸುತ್ತಿನ ಮತ ಎಣಿಕೆಯ ನಂತರ ಭರತ್ ಶೆಟ್ಟಿ 35,362, ಇನಾಯತ್ ಅಲಿ 22,962, ಇನ್ನು UT ಖಾದರ್ 15,928 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 40,361 ಮತಗಳನ್ನು ಖಾದರ್ ಪಡೆದರೆ ಬಿಜೆಪಿಯ ಸತೀಶ್ ಕುಂಪುಲ 24,431 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ UT ಖಾದರ್ ವಿಜಯಿಯಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳದ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಬಂಟ್ವಾಳ 8ನೇ ಸುತ್ತಿನ ಮತ ಎಣಿಕೆಯ ನಂತರ ಬಿಜೆಪಿ ರಾಜೇಶ್ ನಾಯ್ಕ್ಗೆ 43,802 ಮತಗಳು, ಕಾಂಗ್ರೆಸ್ನ ರಮಾನಾಥ್ ರೈ ಅವರಿಗೆ 36,047 ಮತಗಳು, ಬಂಟ್ವಾಳದ ಬಿಜೆಪಿ ರಾಜೇಶ್ ನಾಯ್ಕ್ಗೆ 7,755 ಮತಗಳ ಮುನ್ನಡೆ ಒದಗಿ ಬಂದಿದೆ.
ಕ್ಷೇತ್ರ ಮತದಾರರು ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಅನುಗುಣವಾಗಿ ಅವರ ಗೌರವಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನನ್ನ ಕೆಲಸವನ್ನು ಕಂಟಿನ್ಯೂ ನಿರ್ವಹಿಸ್ತೇನೆ. ಈ ಚುನಾವಣೆ ಸತ್ಯ ಮತ್ತು ಅಸತ್ಯದ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರ ಜನರು ಇವತ್ತು ಸತ್ಯಕ್ಕೆ ಜಯ ಕೊಟ್ಟು ಅಸತ್ಯಕ್ಕೆ ತನ್ನ ದಿಕ್ಕನ್ನು ತೋರಿಸಿದ್ದಾರೆ. ಜ್ಞಾನ ಮತ್ತು ಅಜ್ಞಾನದ ಈ ಒಂದು ಚುನಾವಣೆಯಲ್ಲಿ ಜನಸಾಮಾನ್ಯರು ಜ್ಞಾನದ ಪ್ರಚಾರಕ್ಕೆ ಇವತ್ತು ಒತ್ತು ಕೊಟ್ಟು ಗೆಲ್ಲಿಸಿದ್ದಾರೆ ಅಂತ ಹೇಳಿ ಬಯಸ್ತೇನೆ. ರಾಜ್ಯದ ಒಟ್ಟು ಫಲಿತಾಂಶ ನೋಡಿದಾಗ ಏನಾಗುತ್ತೆ? ರಾಜ್ಯ ಒಟ್ಟು ಫಲಿತಾಂಶ ನೋಡುವಾಗ ಬಹುಶಃ ಜನಸಾಮಾನ್ಯರು BJP ಸರ್ಕಾರ ದಬ್ಬಾಳಿಕೆ, ಅವರೊಂದು ಒತ್ತಡದ ರಾಜ್ಯ ಒಂದು ಆಡಳಿತ, ಬಹುಶಃ ಇವತ್ತು ಇರುವಂಥ ನಮ್ಮೆಲ್ಲ ಭ್ರಷ್ಟಾಚಾರ, ಅದೇ ಪ್ರೈಸ್ ರೈಸ್ ಮತ್ತು ಟ್ಯಾಕ್ಸ್ ಹಾಕುವಂಥದ್ದು, ಬಹುಶಃ ತಾರತಮ್ಯದ ದ್ವೇಷಪೂರಿತವಾದ ಸರ್ಕಾರ ಬಹುಶಃ ಇವತ್ತು ಆ ಒಂದು ಒತ್ತಡದಲ್ಲಿದ್ದು ಅದನ್ನೆಲ್ಲವೂ ಕೂಡ ಮತದ ಮೂಲಕ ಹೊರಗೆ ಹಾಕಿ BJP ಸ್ಥಾನವನ್ನು ತೋರಿಸಿದ್ದಾರೆ. ಅವರಿಗೆಲ್ಲ ಹಿನ್ನಡೆ ಆಗಿದೆ. ಏನು ಹೇಳ್ತೀರಿ? ಅದು ಯಾಕಂತ ಹೇಳಿದರೆ ಈ ಜನರ ನೋವೇನಿತ್ತು 4.5 ವರ್ಷದ ಮನಸ್ಸಿನಲ್ಲಿದ್ದಂಥ ನೋವನ್ನು ಬಹುಶಃ ಬ್ಯಾಲೆಟ್ ಪೇಪರ್ ಮುಖಾಂತರ ಇವತ್ತು ತೋರಿಸಿ ಅವರವರ ಸ್ಥಾನವನ್ನು ಅವರಿಗೆ ತೋರಿಸಿದ್ದಾರೆ. ಅದಕ್ಕೆ ನಾವು ಯಾವುದೇ ಕಾಲದಲ್ಲೂ ಕೂಡ ಜನಸಾಮಾನ್ಯರು ನಮ್ಮನ್ನು ಭಾಳಷ್ಟು ಹತ್ತಿರ ನೋಡ್ತಾ ಇದ್ದಾರೆ, ನಾವೇನು ಮಾಡ್ತೇವೆ ಅಂತೇಳಿ ಸೂಕ್ತ ಸಮಯದಕ್ಕೆ ಉತ್ತರ ಕೊಡೋ ವ್ಯವಸ್ಥೆ ಇದು ಬಹುಶಃ ನಮ್ಮ ಈ ರಾಜ್ಯದ ಕರ್ನಾಟಕ ರಾಜ್ಯದ ಆ ಒಂದು ಚುನಾವಣೆಯಲ್ಲಿ ಮತ ತೋರಿಸ್ತಿದೆ. ಕರ್ನಾಟಕ ರಾಜ್ಯವು ಬೇರೆ ರಾಜ್ಯ ರೀತಿ ಅಲ್ಲ ಅಂತೇಳಿ ಕೂಡ ಇವತ್ತು ಸ್ಪಷ್ಟವಾದ ಸಂದೇಶ ನೀಡಿದೆ. ನಾವು ಬಹುತತ್ವ, ನಾವು ಬರೀ ಒಂದಕ್ಕೆ ಸೀಮಿತವಾಗಿ ಎಲ್ಲಿಯೂ ಕೂಡ ಮತ ಕೊಡೋದಿಲ್ಲ. ಕರ್ನಾಟಕ ರಾಜ್ಯದವರು, ಕರ್ನಾಟಕ ರಾಜ್ಯ ಜನತೆ ಇವತ್ತು ಮತ ಕೊಡುವಾಗ ಬೇರೆ ಬೇರೆ ವಿಚಾರಗಳು ನೋಡಿಕೊಂಡು ಇವತ್ತು ಮತ ಕೊಟ್ಟಿದ್ದಾರೆ. ಬಹುಶಃ ಬೇರೆ ರಾಜ್ಯದಾಗೆ ಒಂದೇ ತತ್ವ ಇಟ್ಕೊಂಡು ಅಥವಾ ಒಂದೇ ವಿಚಾರ ಇಟ್ಕೊಂಡು ಅಥವಾ ಒಂದೇ ಒಂದು ಎಜೆಂಡ ಇಟ್ಕೊಂಡು ಬಹುಶಃ ಇಲ್ಲಿ ಕೂಡ ಮತ ಇಲ್ಲ. ಕಾಂಗ್ರೆಸ್ ಬಹು ಎಜೆಂಡದ ಬಹುತತ್ವದ ಮತದಾರ ಆಗಿದ್ದಾರೆ ಮತ್ತು ಪ್ರಬುದ್ಧ ಮತ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡ್ತೀರಾ? 100ಕ್ಕೆ 100 ಕಾಂಗ್ರೆಸ್ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಜನ ಕಲಿಸಿ ಮಾಡ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಜನಸಾಮಾನ್ಯ ಏನೆಲ್ಲ ನೋವಿದೆ ಅದನ್ನೆಲ್ಲ ಬಗೆಹರಿಸಿ ಪರಿಹಾರ ಕೊಡಲಿ. ಕಾಂಗ್ರೆಸ್ ಸನ್ನದ್ಧರಾಗಿದ್ದುಕೊಂಡು ಏನು ನಾವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೇವೆ, ಸರ್ಕಾರ ಬಂದ ಅತಿ ಶೀಘ್ರದಲ್ಲಿ ಈ ಗ್ಯಾರಂಟಿಗೆ ಜನರ ಕಾಲು ಬಿಡಕ್ಕೆ ಕಾರ್ಯಕರ್ತರ ಮುಖಾಂತರ ಮುಟ್ಟಿಸಲಾಗಿದೆ. ಇವಾಗಲೇ ನಮ್ಮ ಗೆದ್ದಂಥ ಶಾಸಕರಿಗೆ ಬೆಂಗಳೂರು ಬರಬೇಕಂತ ಕರೆಗಳು ಬರ್ತಾ ಇರುವಂಥದ್ದು ಹೌದಾ ಸರ್? ಇದು ನನಗೆ ಇಷ್ಟ, ನನಗೆ ಯಾವ್ದು ಕೂಡ ಕರೆಗಳು ಬರಲಿಲ್ಲ. ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಬೆಂಗಳೂರು ಪ್ಲಾನ್ ಬೆಳೆಸ್ತಾ ಇದ್ದೀರಿ ಸರ್? ಪ್ಲಾನ್ ಮಾಡಲಿಲ್ಲ. ನಾನು ಫಸ್ಟ್ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ನನ್ನ ನಮನ ಸಲ್ಲಿಸಿಕೊಂಡು ಅವ್ರನ್ನ ಕತೆಗೆ ನಾನು ಸಲ್ಲಿಸಿಕೊಂಡು ನಮ್ಮ ಎಲ್ಲ ಧಾರ್ಮಿಕ ಅದು ದರ್ಗೆಯಲ್ಲಿ, ಚರ್ಚಲ್ಲಿ, ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲ ಧಾರ್ಮಿಕ ಮುಖಂಡರಿಗೆ ನನ್ನ ಧನ್ಯವಾದನು. ನನ್ನ ಊರ ಎಲ್ಲ ಹಿರಿಯರಿಗೆ ಅವರ ಆಶೀರ್ವಾದ ಬೇಡಿಕೊಂಡು ನಮ್ಮ ಕಾರ್ಯಕರ್ತರು ಮತ್ತು ಮತದಾರರಿಗೆ ನನ್ನ ಸಲ್ಲಿಸಿಕೊಂಡು ನಂತರ ನಾನು ನನ್ನ ಊರನ್ನು ಯಾವಾಗ ಸ್ಪಷ್ಟವಾದ ಬಹುಮತ ಸಿಗ್ತದೆ ಅವಾಗ ಯಾವ ಆಪರೇಷನ್ ಕೂಡ ಆಗೋದಿಲ್ಲ. ಅದು 2013 to 2018 ಕೂಡ ಆಗಲಿಲ್ಲ. 99 2005 ತನಕ ಕೂಡ 4 ತನಕ ಕೂಡ ಆಗಲಿಲ್ಲ. ಯಾವಾಗ ಜನಸಾಮಾನ್ಯರು ಸ್ಪಷ್ಟವಾದ ಬಹುಮತ ಕೊಡೋದಿಲ್ಲ ಆವಾಗ ಈ ಆಪರೇಷನ್ ಅದಕ್ಕೆಂದು ಇರುವಂಥದ್ದು. ಈ ಸಲ ಜನರಿಗೆ ಬಳಸ್ಬೇಕು. ಯಾಕಂತ ಹೇಳಿದರೆ ಕಳೆದ ಸಲ ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ಅಡ್ರೆಸ್ ಇಲ್ಲದ ಪರ ಜನ ಇವತ್ತು ಮಾಡಿದ್ದಾರೆ. ಮತ್ತು BJP ಜೊತೆ 70 ಬಂದವರ ಜೊತೆ BJP ಜೊತೆ ಹೋಗ್ಲಿಕ್ಕೆ 50 ಜನ ಯಾರು ಕೂಡ ತಯಾರಿರುವುದಿಲ್ಲ. 10-20 ಬೇರೆ ಪ್ರಶ್ನೆ. ಆದ ಕಾರಣ ಇವರು ಬಂದದೇ 70-80 ಸೀಟ್, ಇನ್ನು 50 ಸೀಟಿವರೆಗೆ 40-42 ಸೀಟು ಬೇಕು. ಅದಕ್ಕೆ ಯಾರು ಕೂಡ ಇವ್ರ ಜೊತೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆಪರೇಷನ್ ಕಮಲ ಅದು ಕಂಪ್ಲೀಟ್ ಫೇಲ್. ಸರ್, ಈಗ ಕರಾವಳಿಯಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ ಅಂತ ಕರಾವಳಿಯಲ್ಲಿ ಬಹುಶಃ ಸತ್ಯ ಅಂದರೆ ನಮಗೆ ನೋವಿದೆ. ಕರಾವಳಿಯಲ್ಲಿ ಮತ್ತೆ ನಮಗೆ ಇವತ್ತು ಹಿನ್ನಡೆ ಆಗಿದೆ ಅಂತೇಳಿ ನನಗೆ ಕೂಡ ಆಶ್ಚರ್ಯ ಆಗ್ತದೆ, ಯಾಕೆ ಈ ರೀತಿ ಆದಂತೇಳಿ. ಬಹುಶಃ ಇದರ ಬಗ್ಗೆ ನಾವು ಸ್ಥಳೀಯ ಮುಖಂಡ ಜೊತೆ ನಾವು ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಆತ್ಮಲೋಕನ ನಾವು ಮಾಡಿಕೊಳ್ಬೇಕಾಗ್ತದೆ. ಸತತವಾಗಿ 2ನೇ ಸಲವೂ ಕೂಡ ಯಾಕೆ ನಮ್ಗೆ ಈ ರೀತಿ ಆಗಿದೆ ಅಂತೇಳಿ ಏನು ಇವತ್ತು ಲೋಪದೋಷ ಸಮಸ್ಯೆ ಇದೆಯಾ ಮುಂದೆ ಅದೆಲ್ಲ ಕೂಡ ಸರಿಪಡಿಸಲಾಗುವುದು. ಹಾಸನ ಹಿಡಿತಂಕೋಡು
ಪುತ್ತೂರು ವಿಧಾನಸಭಾ ಕ್ಷೇತ್ರದ 10ನೇ ಸುತ್ತಿನ ಮತ ಎಣಿಕೆಯ ರಿಸಲ್ಟ್ ಬರ್ತಾ ಇದೆ. ಇಲ್ಲಿ ಮತ್ತೆ ಅರುಣ್ ಕುಮಾರ್ ಪುತ್ತಿಲಾರ್ ಅವರು 1125 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 1125 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1125 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 38,844 ಮತಗಳನ್ನು ಪಡೆದರೆ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ 39,969 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ 1,125 ಮತಗಳ ಮುನ್ನಡೆಯನ್ನು ಅರುಣ್ ಕುಮಾರ್ ಪುತ್ತಿಲ ಅವರು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಶಾ ತಿಮ್ಮಪ್ಪ ಅವರು 24,679 ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಈ ಮೂಲಕ ಅರುಣ್ ಕುಮಾರ್ ಪುತ್ತಿಲ ಅವರು 1,125 ಮತಗಳ ಮುನ್ನಡೆ. ಈ ಮುನ್ನಡೆಯಲ್ಲಿ ಏನು ಬೇಕಾದರೂ ಆಗಬಹುದು. ಜಿದ್ದಿನ ಹೋರಾಟ, ಕುತೂಹಲಕಾರಿಯಾದಂಥ ಹೋರಾಟ. ಕರ್ನಾಟಕದ ರಣಕಣದಲ್ಲೇ ಇವತ್ತು ಪುತ್ತೂರಿನ ಜಿದ್ದಿಯನ್ನು ಕರ್ನಾಟಕ ವೀಕ್ಷಣೆ ಮಾಡ್ತಾ ಇದೆ. ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಲೀಡ್ ಹೆಚ್ಚುತ್ತಾ ಇದೆ. 11,360. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾರ್ ಅವರು 11,360 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 11,360 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ರಕ್ಷಿತ್ ಶಿವರಾಮ್ 57,678, ಹರೀಶ್ ಪೂಂಜಾ 69,038 ಮತಗಳನ್ನು ಪಡೆದಿದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀರಿ 11,360 ಮತಗಳ ಲೀಡನ್ನು ಹರೀಶ್ ಪೂಂಜಾ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಮಂಗಳೂರು ಕ್ಷೇತ್ರದ 8ನೇ ಸುತ್ತಿನ ಮತ ಎಣಿಕೆಯಲ್ಲಿ UT ಖಾದರ್ ಅವರು ಬಹುದೊಡ್ಡ ಮುನ್ನಡೆಯನ್ನು ಸಾಧಿಸಿರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಮಂಗಳೂರು ಕ್ಷೇತ್ರದ 8ನೇ ಸುತ್ತಿನ ಮತ ಎಣಿಕೆ ಕಾಂಗ್ರೆಸ್ನ UT ಖಾದರ್ಗೆ 46,349 ಮತಗಳು, ಬಿಜೆಪಿಯ ಸತೀಶ್ ಕುಂಪಲ ಅವರಿಗೆ 28,596 ಮತಗಳು, UT ಖಾದರ್ ಅವರಿಗೆ 17,745 ಮತಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನ ಅಥವಾ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ. ಈಗ ಮಂಗಳೂರು ಕ್ಷೇತ್ರ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ಹೋರಾಟ ಮಾಡ್ತಿರುವಂತ ಏಕಾಂಗಿ ಖಾದರ್, ಕಳೆದ ಬಾರಿಯಂತೆ ಇವರು ಈ ಬಾರಿಯೂ ಕೂಡ ಏಕಾಂಗಿ ಆಗ್ತಾರಾ ಅಥವಾ ಇನ್ನೊಂದು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕಾಂಗ್ರೆಸ್ನ UT ಖಾದರ್ ಅವರನ್ನ ಮೇಲೆತ್ತಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮಂಗಳೂರಿನಿಂದ ನೇರ ಪ್ರಸಾರ, ಮಂಗಳೂರಿನಿಂದ ಲೈವ್ ವಿಜುವಲ್ ಬರ್ತಾ ಇದೆ. ಅಲ್ಲಿ UT ಖಾದರ್ ಅವರನ್ನು ಎತ್ತಿಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇರುವಂತಹ ದೃಶ್ಯ ಇದೀಗ ನಿಮ್ಮ ಮುಂದೆ. ಬೆಳ್ತಂಗಡಿ 60 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ.
11,360 ಮತಗಳ ಮುನ್ನಡೆ ಹರೀಶ್ ಪೂಂಜಾರಿಗೆ ಇದೀಗ ದೊರಕಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಜಿದ್ದಿನ ಹೋರಾಟ ನೋಡಿ, ಅಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. UT ಖಾದರ್ ಅನ್ನುವಂತಹ ಸಂಭ್ರಮಾಚರಣೆ ಕಾರ್ಯಕರ್ತರದ್ದು. UT ಖಾದರ್ ಅವರ ಮುನ್ನಡೆಯನ್ನ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ. ಕಾರ್ಯಕರ್ತರು ಅಲ್ಲಿ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಾಜಿ ಸಚಿವ UT ಖಾದರ್ ಅವರನ್ನು ಮೇಲೆತ್ತಿ ಕುಣಿಸಿ ಸಂಭ್ರಮಿಸ್ತಾ ಇರುವಂತಹ ಕಾರ್ಯಕರ್ತರ ದಂಡನ್ನು ನಾವು ನಿಮಗೆ ನೋಡ್ತಾ ಇದ್ದೀವಿ. ಇದೀಗ ನೀವು ನೋಡ್ತಾ ಇದ್ದೀರಿ NITK ಅಂದರೆ ಮಂಗಳೂರಿನಿಂದ ನೇರ ಪ್ರಸಾರ ಆಗ್ತಾ ಇರುವಂತಹ ದೃಶ್ಯಗಳು. ಯಾವ ರೀತಿಯಾಗಿ ಅಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಕಾಂಗ್ರೆಸ್ನ ಹವಾ ಇದ್ರೆ ದಕ್ಷಿಣ ಕನ್ನಡದಲ್ಲಿ BJP ತನ್ನ ಪ್ರಾಬಲ್ಯವನ್ನು ಮೆರೀತಾ ಇದೆ. ಹಿಂದಿನಂತೆ ಅಂದರೆ ಕಳೆದ ಬಾರಿ 7 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ಈ ಬಾರಿ ಈಗಾಗಲೇ 6 ಕ್ಷೇತ್ರದಲ್ಲಿ BJP ಮುನ್ನಡೆಯನ್ನು ಸಾಧಿಸಿದೆ. ಪುತ್ತೂರಿನಲ್ಲಿ BJP 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಬಹಳ ವಿಶೇಷವಾಗಿ ಪುತ್ತೂರಿನ ಕ್ಷೇತ್ರದ ಎಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇರುವಂಥದ್ದು. ಪುತ್ತೂರು ಕ್ಷೇತ್ರದಲ್ಲಿ ಏನಾಗುತ್ತೆ, ಯಾಕಂತಂದರೆ ಯೋಗಿ ಆದಿತ್ಯನಾಥ್ ಅವರು ಬಂದು ಇಲ್ಲಿ ರೋಡ್ ಶೋವನ್ನು ಮಾಡಿದರು. ಬಹಳಷ್ಟು RSSನ ಪ್ರಮುಖರು ಇಲ್ಲಿ ಕಾಮೆಂಟ್ಗಳನ್ನು ಮಾಡಿದರು, ನೇರವಾಗಿ ಕಣಕ್ಕಿಳಿದಿದ್ರು ಅನ್ನುವಂಥ ರೀತಿಯಲ್ಲಿ ಕುತೂಹಲ ಇತ್ತು. ಆ ಎಲ್ಲ ಕುತೂಹಲ ಈಗ ಕಡಿಮೆ ಆಗ್ತಾ ಇದೆ. ಕುತೂಹಲದ ಜಿದ್ದಿನ ಹೋರಾಟ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅಶೋಕ್ ರೈ ನಡುವೆ ನಡೀತಾ ಇದೆ. ಮಂಗಳೂರು ಉತ್ತರದಲ್ಲಿ ಭರತ್ ಶೆಟ್ಟಿ ಗೆಲುವು. ಯಾಕಂದ್ರೆ 18,000 ಲೀಡ್, ಭರತ್ ಶೆಟ್ಟಿ ಅವರಿಗೆ 18,000 ಲೀಡ್ ಸಿಕ್ಕಿದೆ. ಅದರಿಂದ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅಂತ ಹೇಳಬಹುದು. ಭರತ್ ಶೆಟ್ಟಿ ಅವರು ಬಹಳ ದೊಡ್ಡ ಲೀಡನ್ನು ಪಡ್ಕೊಂಡಿದ್ದಾರೆ. ಭರತ್ ಶೆಟ್ಟಿ ಇದೀಗ ನೀವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಹವಾ, ದಕ್ಷಿಣ ಕನ್ನಡದಲ್ಲಿ BJPಯ ಪಾರಮ್ಯ. ಮಂಗಳೂರು ಉತ್ತರದ 8ನೇ ಸುತ್ತಿನ ಮತ ಎಣಿಕೆ ನಂತರ BJP ಅಭ್ಯರ್ಥಿ ಭರತ್ ಶೆಟ್ಟಿ 48,491 ಮತಗಳು, ಕಾಂಗ್ರೆಸ್ನ ಇನಾಯತ್ ಅಲಿ 21,562 ಮತಗಳು. BJP ಅಭ್ಯರ್ಥಿ ಭರತ್ ಶೆಟ್ಟಿಗೆ 18,929 ಮತಗಳ ಮುನ್ನಡೆ. ಈ ಮೂಲಕ ಭರತ್ ಶೆಟ್ಟಿ ಅವರು ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬಹುದು. ಕ್ಷಣದ ಅಪ್ಡೇಟ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಸಂಭ್ರಮಾಚರಣೆಯ ದೃಶ್ಯಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀವಿ.
ಇದೀಗ ಜಿದ್ದಿನ ಹೋರಾಟವನ್ನ ಕಂಡು ಬರ್ತಾ ಇದೆ. ಎಲ್ಲೆಡೆಯೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಹೋಗುವಂತ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರು ಈಗ ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರು ದಕ್ಷಿಣ ಬಂಟ್ವಾಳದ 9ನೇ ಸುತ್ತಿನ ಮತ ಎಣಿಕೆಯ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಕಾಂಗ್ರೆಸ್ನ ಯುಟಿ ಖಾದರ್ಗೆ ಗೆಲುವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಯುಟಿ ಖಾದರ್ಗೆ ಗೆಲುವಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮೂಲಕ ದಕ್ಷಿಣ ಕನ್ನಡದಲ್ಲಿ 2ನೇ ರಿಸಲ್ಟ್ ಹೊರಬಿದ್ದಿರುವಂಥದ್ದು. ವೇದವ್ಯಾಸ್ ಕಾಮತ್ ಅವರು ಮಂಗಳೂರು ದಕ್ಷಿಣದಲ್ಲಿ ಗೆಲುವನ್ನು ಸಾಧಿಸಿದರೆ ಯುಟಿ ಖಾದರ್ ಅವರು ಮಂಗಳೂರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇದು 2ನೇ ರಿಸಲ್ಟ್. ಈಗ ವಿರಾಜಪೇಟೆಯ ರಿಸಲ್ಟ್ ಬರ್ತಾ ಇದೆ. ಕೆಜಿ ಬೋಪಯ್ಯ ಅವರು ವಿರಾಜಪೇಟೆಯಲ್ಲಿ ಸೋತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಿರಾಜಪೇಟೆಯಲ್ಲಿ ಕೆಜಿ ಬೋಪಯ್ಯ ಅವರು ಸೋತಿದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಸುಳ್ಯ ತಾಲೂಕಿನ ಕೆಲವೊಂದು ಕ್ಷೇತ್ರಗಳ ಕೆಲವೊಂದು ಮತದಾರರು ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಈ ರಿಸಲ್ಟ್ ಅನ್ನು ಹೇಳ್ತಾ ಇದ್ದೇವೆ. ಕೆಜಿ ಬೋಪಯ್ಯ ಅವರು ಸೋಲು ಅನುಭವಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ. ಬಂಟ್ವಾಳ 9ನೇ ಸುತ್ತಿನ ಮತ ಎಣಿಕೆಯ ನಂತರ ರಾಜೇಶ್ ನಾಯಕ್ 48,676 ಮತಗಳು, ಕಾಂಗ್ರೆಸ್ನ ರಮನಾಥ್ ರೈಗೆ 40,925 ಮತಗಳು. ಬಂಟ್ವಾಳ ಬಿಜೆಪಿ ರಾಜೇಶ್ ನಾಯಕ್ಗೆ 7,759 ಮತಗಳ ಮುನ್ನಡೆ ಒದಗಿದೆ. 7,758 ಮತಗಳ ಮುನ್ನಡೆ ಒದಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಶ್ ನಾಯಕ್ಗೆ 7,759 ಮತಗಳ ಮುನ್ನಡೆ ಒದಗಿದೆ. ಬೆಳ್ತಂಗಡಿಯಲ್ಲಿ ಮತ್ತೆ ಲೀಡ್ ಹೆಚ್ಚುತ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಯ ರಿಸಲ್ಟ್ ಅನ್ನ ನಾವು ನೋಡುವ. ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯಲ್ಲಿ 13,000 ಲೀಡ್ನಲ್ಲಿ ಹರೀಶ್ ಪೂಂಜಾ, 13,000 ಲೀಡ್ನಲ್ಲಿ ಹರೀಶ್ ಪೂಂಜಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ 13,000 ಲೀಡಲ್ಲಿ ಇದ್ರೆ, ಮೂಡಬಿದ್ರಲ್ಲಿ ಉಮನಾಥ್ ಕೋಟೆಯನ್ನು 12,320 ಮತಗಳ ಲೀಡ್ನಲ್ಲಿದ್ದಾರೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ 13ನೇ ಸುತ್ತಿನ ಮತ ಎಣಿಕೆಯ ನಂತರ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ 74,700
896 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ 61,734 ಮತಗಳನ್ನು ಪಡೆದಿದ್ದಾರೆ. ಹರೀಶ್ ಪುಂಜಾ 13,162 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 13,362 ಮತಗಳ ಲೀಡನ್ನು ಸಾಧಿಸಿದ್ದಾರೆ. ಮೂಡಬಿದಿರೆಯಲ್ಲಿ 8ನೇ ಸುತ್ತಿನ ಮತ ಎಣಿಕೆ ನಂತರ ಬಿಜೆಪಿ ಅಭ್ಯರ್ಥಿ ಉಮನಾಥ್ ಕೋಟೆಯ 44,850 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಮಿಥುನ್ ರೈ 32,534 ಮತಗಳನ್ನು ಪಡೆದಿದ್ದಾರೆ. ಉಮನಾಥ್ ಕೋಟೆಯನ್ 12,320 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎಣಿಕೆಯ ಕೇಂದ್ರದ ಮುಂದುಗಡೆ ನಾವಿದ್ದೇವೆ. ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಮತ ಎಣಿಕೆ ಕೇಂದ್ರದ ಒಳಗಡೆ ಹೋಗ್ತಾ ಇದ್ದಾರೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ, ಅಶೋಕ್ ರೈ. ಇವರ ಜೊತೆ ನಾವು ಮಾತಾಡ್ಸೋಣ. ಸರ್, ಹೇಗಿದೆ ಪರಿಸ್ಥಿತಿ? ಮತ್ತೆ ಒಳಗಡೆ ಈಗ ಹೋಗ್ತಾ ಇದ್ದೀರಿ, ನಗುಮುಖದಿಂದ ಹೋಗ್ತಾ ಇದ್ದೀರಿ. ನೋಡಿ, ಮತದಾರ ಅವರ ತೀರ್ಪನ್ನು ಪೆಟ್ಟಿಗೆಯಲ್ಲೇ ಹಾಕಿಟ್ಟಿದ್ದಾರೆ. ಇನ್ನು ಎಷ್ಟು ಬೇಗ ಹೋದರೂ ಎಷ್ಟು ನಂತರ ಹೋದರೂ ತೀರ್ಪು ಒಂದೇ ಬರೋದು. ಮತದಾರ ನಮಗೆ ಆಶೀರ್ವಾದ ಮಾಡಿದ್ದಾನಂತೆ ನನಗೆ ಭರವಸೆ ಇದೆ. ಖಂಡಿತ ತೀರ್ಪು ನಮ್ಮ ಪರವಾಗಿದೆ ಅಂತ ನಮ್ಮ ಅನಿಸಿಕೆ. ಈಗಾಗಲೇ ಅಶೋಕ್ ರೈ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯವರು ಬಹಳಷ್ಟು ಒಂದು ವಿಶ್ವಾಸದ ಮಾತನ್ನು ನಮ್ಮ ಜೊತೆ ಹೇಳಿದ್ದಾರೆ. ಇನ್ನು ಮುಂದೆ ಅವರು ಈಗ ಒಳಗಡೆ ಹೋಗ್ತಾರೆ, ಮತ್ತೆ ಬರಬೇಕಾದ್ರೆ ಮತ್ತೆ ನಿಮ್ಮ ಜೊತೆ ನಾವು ಮಾತಾಡ್ತೀವಿ ಸರ್. ಓಕೆ, ಹೋಗಿ ಬನ್ನಿ. ಓಕೆ ವೀಕ್ಷಕರೇ, ತಾವು ನೋಡ್ತಾ ಇದ್ರಿ, ಇದು ಮತ ಎಣಿಕೆಯ ಕೇಂದ್ರದ ಮುಂದುಗಡೆ ನಾವು ಇರುವಂಥದ್ದು. ಸೊ ಇಲ್ಲಿಂದ ಆ ಕಡೆ ಹೋಗಬೇಕು ಅಂತಾದರೆ ಪಾಸ್ ಬೇಕು. ಪಾಸ್ ಇದ್ದರೂ ಸಾಕಾಗೋದಿಲ್ಲ. ಒಳಗಡೆ ಹೋಗಬೇಕು ಅಂತಾದರೆ ಯಾವುದೇ ರೀತಿಯ ಮೊಬೈಲ್ ಮತ್ತು ಇನ್ನಿತರ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಕೂಡ ಒಳಗೆ ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು, ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಹಾಗೆ ಈಗಾಗಲೇ ಹಾಲ್ ಅಂದರೆ 2ನೆಯ ಮಹಡಿಯಲ್ಲಿ ಬೆಳ್ತಂಗಡಿ ಮತ್ತು ಮೂಡುಬಿದ್ರಿಯ ಅಂದರೆ 200 ಮತ್ತು 201 ಕ್ರಮ ಸಂಖ್ಯೆಯ ಮತ ಎಣಿಕೆ ಪ್ರಾರಂಭಗೊಂಡಿದೆ. ಹಾಗೆ ಪುತ್ತೂರು ವಿಭಾಗಕ್ಕೆ 1ನೆಯ ಮಹಡಿಯಲ್ಲಿ 206 ಮತ್ತು 206ರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ, ಮೊದಲ ಮಹಡಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಆರಂಭಗೊಂಡಿದೆ. ಹಾಗೆ ನೆಲ ಅಂತಸ್ತಿನ ಮಹಡಿಯಲ್ಲಿ ಈಗಾಗಲೇ ಮಂಗಳೂರು ಮತ್ತು ಬಂಟ್ವಾಳ ಈ ಒಂದು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಈಗಾಗಲೇ ಆರಂಭಗೊಂಡಿದೆ. ಪೊಲೀಸ್ ಬಿಗಿ ಬಂದೋಬಸ್ತಿನೊಂದಿಗೆ ಈ ಒಂದು ಮತ ಎಣಿಕೆಯ ಕೇಂದ್ರದ ಸುತ್ತು ಎಲ್ಲ ಕಡೆ ಕೂಡ ಭಾಳಷ್ಟು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಪಾಸ್ ಇಲ್ಲದೆ ಒಳಗಡೆ ಹೋಗುವಂತಿಲ್ಲ. ಹಾಗೆ ಮೊಬೈಲನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗುವಂತಿಲ್ಲ. ಏನಿದ್ರೂ ಕೂಡ ಸ್ವಲ್ಪ ಸಮಯದ ನಂತರವೇ ನಮಗೆ ಫಲಿತಾಂಶ ಹೊರಬೀಳಲಿಕ್ಕಿದೆ. ಇದೀಗ ನೀವು ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ರಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ 69,038 ಮತಗಳನ್ನು ಹರೀಶ್ ಪುಂಜಾ ಪಡೆದರೆ 57,678 ಮತಗಳನ್ನು ರಕ್ಷಿತ್ ಶಿವರಾಮ್ ಪಡೆದಿದ್ದಾರೆ. ಅಶ್ರಫ್ ಎಕೆ ಅವರು 334 ಮತಗಳನ್ನು ಪಡೆದರೆ ಅಕ್ಬರ್ ಬೆಳ್ತಂಗಡಿ 1,762 ಮತಗಳನ್ನು ಪಡೆದಿದ್ದಾರೆ. ಆದಿತ್ಯ ನಾರಾಯಣ 277, ಜನಾರ್ದನ 201 ಮತಗಳನ್ನು ಪಡೆದಿದ್ದಾರೆ. ಇನ್ನು ಈ ಕಡೆ ಅಶೋಕ್ ಕುಮಾರ್ ರೈ ಪುತ್ತೂರಿನಲ್ಲಿ 38,844 ಮತಗಳನ್ನು ಪಡೆದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ 39,969 ಮತಗಳನ್ನು ಪಡೆದಿದ್ದಾರೆ. ಆಶಾ ತಿಮ್ಮಪ್ಪ 24,679 ಮತವನ್ನು ಪಡೆದಿದ್ದಾರೆ. ದಿವ್ಯ ಪ್ರಭಾಗೌಡ 371 ಮತಗಳನ್ನು ಪಡೆದರೆ ವಿಶ್ವಕುಮಾರ್ 386 ಮತಗಳನ್ನು ಪಡೆದಿದ್ದಾರೆ. ಇಸ್ಮಾಯಿಲ್ ಶಾಫಿ ಇವರು 1,590 ಮತಗಳನ್ನು ಪಡೆದಿದ್ದಾರೆ. ಸುಳ್ಯದಲ್ಲಿ 50,804 ಮತಗಳನ್ನು ಭಾಗೀರಥಿ ಮುರುಳಿಯ ಪಡೆದಿದ್ದರೆ 34,685 ಮತಗಳನ್ನು ಜಿ ಕೃಷ್ಣಪ್ಪ ಅವರು ಪಡೆದಿದ್ದಾರೆ. ಎಚ್ ಎಲ್ ವೆಂಕಟೇಶ್ ಅವರು 1,050, ಸುಮನ ಬೆಳ್ಮಾರ್ಕರ್ 597, ಗಣೇಶ್ ಎಂ 179, ರಮೇಶ್ ಬೂಡು 231 ಮತಗಳನ್ನು ಪಡೆದಿದ್ದಾರೆ.
ನೋಡ್ತಾ ಇರೋ ಹಾಲ್ನ ದೃಶ್ಯದಲ್ಲಿ ಅಲ್ಲಿ ಎಲ್ಲ ಪುತ್ತಿಲ ಬೆಂಬಲಿಗರಲ್ಲಿ ಕುಳಿತು ರಿಸಲ್ಟನ್ನು ನೋಡ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಅರುಣ್ ಕುಮಾರ್ ಪುತ್ತಿಲಾರವರನ್ನು ಕೂಡ ಕಂಡಂತೆ ಆಗ್ತಾ ಇದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅರುಣ್ ಕುಮಾರ್ ಪುತ್ತಿಲಾರ್ ಅವರ ಆಫೀಸ್ನ ಪಕ್ಕದಲ್ಲಿ ಇರ್ತಕ್ಕಂಥ ಸುಭದ್ರ ಕಲ್ಯಾಣ ಮಂಟಪದಲ್ಲಿ ರಿಸಲ್ಟನ್ನು ನೋಡಲಿಕ್ಕೆ ಕಾದು ಕುಳಿತಂಥದ್ದನ್ನು ನಾವು ನಿಮಗೆ ನೋಡ್ತಾ ಇದ್ದೀವಿ. ಹೇಗಿದೆ ರಿಸಲ್ಟ್ ಅನ್ನುವಂಥದ್ದು ಮತ್ತು ಕ್ಷಣಕ್ಕೂ ಕೂಡ ಬದಲಾವಣೆಗಳು ಕಂಡು ಬರ್ತಾ ಇರುವಂಥದ್ರಿಂದ ರಿಸಲ್ಟ್ ಏನಾಯಿತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳ ಕುತೂಹಲಕಾರಿಯಾಗಿ ನೋಡ್ತಾ ಇದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅರುಣ್ ಕುಮಾರ್ ಪುತ್ತಿಲ ತಂಡದವರು ಇಡೀ ಅಲ್ಲೊಂದು ಸ್ಕ್ರೀನ್ನ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ರಿಸಲ್ಟ್ಗಾಗಿ ಕಾದು ಕುಳಿತಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಅಪ್ಡೇಟ್ ಬರ್ತಾ ಇದೆ, ಪ್ರತಿಯೊಂದು ಅಪ್ಡೇಟ್ಗಾಗಿ ಕಾದು ಕುಳಿತಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹನ್ನೊಂದನೇ ಸುತ್ತು ಮತ ಎಣಿಕೆ. ಬಿಜೆಪಿ ಭಾಗೀರಥಿ ಮುರುಳ್ಯ 56,384 ಮತಗಳು, ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪಗೆ 37,780 ಮತಗಳು, ಭಾಗೀರಥಿ ಮುರುಳ್ಯ 18,604 ಮತಗಳ ಲೀಡ್ನೊಂದಿಗೆ ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಭಾಗೀರಥಿ ಮುರುಳ್ಯ ಅವರು ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ ಅಂತಂದರೆ ಯಾವುದೇ ರೀತಿಯಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಯಿಂದ ಬಂಟ್ವಾಳದ ಲೀಡನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಬಂಟ್ವಾಳ 10ನೇ ಸುತ್ತಿನ ಮತ ಎಣಿಕೆ ನಂತರ ಬಿಜೆಪಿ ರಾಜೇಶ್ ನಾಯ್ಕ್ 53,490 ಮತಗಳು, ಕಾಂಗ್ರೆಸ್ನ ರಮನಾಥ್ ರೈಗೆ 55,861 ಮತಗಳು, ರಾಜೇಶ್ ನಾಯ್ಕ್ 7,629 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಂಗಳೂರು ಉತ್ತರದಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿ 27,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 27,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮತಗಳಿಂದ ಭರತ್ ಶೆಟ್ಟಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಬಹಳ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇರುವಂತಹ ರಾಜ್ಯದ 2 ಕ್ಷೇತ್ರಗಳಲ್ಲಿ, ಒಂದು ಕ್ಷೇತ್ರ ಪುತ್ತೂರು, ಇನ್ನೊಂದು ಕ್ಷೇತ್ರ ಕಾರ್ಕಳದಲ್ಲಿಯೂ ಕೂಡ ಮುನ್ನಡೆ ಹಿನ್ನಡೆಯ ಆಟ ನಡೀತಾ ಇದೆ. ಅಲ್ಲಿಯೂ ಕೂಡ 1ರಿಂದ 2,000 ಅಂತರವಷ್ಟೇ ಮುನ್ನಡೆ ಹಿನ್ನಡೆ ಆಟ ನಡೀತಾ ಇರೋದು. ಕಾರ್ಕಳ ಮತ್ತು ಪುತ್ತೂರಿನ ರಿಸಲ್ಟ್ಗಾಗಿ ರಾಜ್ಯದ ಜನತೆಯೇ ಕಾದು ಕುಳಿತಿದ್ದಾರೆ. ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಇದ್ದಾರೆ ರಾಜ್ಯದ ಜನತೆ. ಭರತ್ ಶೆಟ್ಟಿ ಗೆಲುವು ಬಹುತೇಕ ಫಿಕ್ಸ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ 27,000 ಮತಗಳ ಮುನ್ನಡೆಯನ್ನು ಪಡೆದಿರುವಂತಹ ಬಿಜೆಪಿ ಅಭ್ಯರ್ಥಿ ಭರತ್ ಶೆಟ್ಟಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಗೆಲುವಿನತ್ತ ಭರತ್ ಶೆಟ್ಟಿ ದಾಪುಗಾಲಿಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಈ ಮೂಲಕ ಹೇಳ್ಬೋದು. ಅದ್ಭುತವಾದಂತಹ ಪ್ರದರ್ಶನ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಾಂಗ್ರೆಸ್ನ ಇನಾಯತ್ ಅಲಿ ಮತ್ತು ಕಾಂಗ್ರೆಸ್ನಿಂದ ಬಂಡಾಯವೆದ್ದು JDSಗೆ ಹೋದಂತಹ ಮೊಯ್ದೀನ್ ಬಾವಾ ಅವರ ಕಿತ್ತಾಟದಿಂದ ಭರತ್ ಶೆಟ್ಟಿಗೆ ಲಾಭ ಒಳ್ಳೆಯದರಲ್ಲಿ ಆಗಿದೆ. ಇದೀಗ ಯಾವ ರೀತಿಯಾಗಿ
ಅರುಣ್ ಪುತ್ತಿಲಾರ್ ಅವರಿಗೆ ಅಲ್ಪ ಮತಗಳ ಮುನ್ನಡೆ, 119 ಮತಗಳ ಮುನ್ನಡೆ ಒದಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1025 ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದ ಅರುಣ್ ಪುತ್ತಿಲ ಅವರು ಮತ್ತೆ 119 ಮತಗಳ ಮುನ್ನಡೆಗೆ ಬಂದಿದ್ದಾರೆ. ಅಂದರೆ ಅಲ್ಲಿ ಅಶೋಕ್ ಕುಮಾರ್ ರೈ ಅವರು ಕೊಂಚ ಮತಗಳನ್ನು ಪಡೆದಿದ್ದಾರೆ. ಆ ಲೆಕ್ಕಾಚಾರದ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲಾರ್ ಅವರು 43,896 ಮತಗಳನ್ನು ಪಡೆದಿದ್ದರೆ ಅಶೋಕ್ ಕುಮಾರ್ ರೈ ಅವರು 43,777 ಮತಗಳನ್ನು ಪಡೆದಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಅಲ್ಪ ಮತಗಳ ಮುನ್ನಡೆ, 119 ಮತಗಳ ಮುನ್ನಡೆ. ಬಹಳ ವಿಶೇಷವಾಗಿ ಈ ಒಂದು ಕ್ಷೇತ್ರ ಏನಾಗಬಹುದು ಅನ್ನುವಂಥ ಕುತೂಹಲ ಜನರಲ್ಲಿದೆ. ಯಾವುದೇ ರೀತಿಯಾದಂಥ ರಿಸಲ್ಟ್ ಕೂಡ ಬರಬಹುದು. ಅರುಣ್ ವರ್ಸಸ್ ಅಶೋಕ್, ಅರುಣ್ ವರ್ಸಸ್ ಅಶೋಕ್ ಅನ್ನುವಂತಹ ಜಿದ್ದಿನ ಹೋರಾಟದಲ್ಲಿ ಅರುಣ್ ವರ್ಸಸ್ ಅಶೋಕ್ ಅನ್ನುವಂತಹ ಹೋರಾಟ ಕಂಡು ಬರ್ತಾ ಇದೆ. ಅಲ್ಪ ಮುನ್ನಡೆ, 119 ಮತಗಳ ಅಲ್ಪ ಮುನ್ನಡೆಯೊಂದಿಗೆ ಅರುಣ್ ಕುಮಾರ್ ಪುತ್ತಿಲ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಅಲ್ಪ ಮುನ್ನಡೆ, 119 ಮತಗಳ ಅಲ್ಪ ಮುನ್ನಡೆಯೊಂದಿಗೆ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಅರುಣ್ ಪುತ್ತಿಲಾರ್ ಅವರು 119 ಮತಗಳ ಅಲ್ಪ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅರುಣ್ ಪುತ್ತಿಲಾರ್ ಅವರು 119 ಮತಗಳ ಅಲ್ಪ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಹರೀಶ್ ಪೂಂಜಾರ್ ಅವರು 13,611 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರು 13,611 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಹದಿಮೂರು 13,611 ಮತಗಳ ಮುನ್ನಡೆಯನ್ನು ಹರೀಶ್ ಪೂಂಜಾ ಸಾಧಿಸ್ತಾ ಇದ್ದಾರೆ. ಬೆಳ್ತಂಗಡಿಯ ಹರೀಶ್ ಪೂಂಜಾಗೆ 13,611 ಮತಗಳ ಮುನ್ನಡೆ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಬಹುತೇಕ ಖಚಿತ ಅನ್ನುವಂಥ ಸೂಚನೆ ಸಿಗ್ತಾ ಇದೆ. ಇದೀಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀವಿ. ಬಿಜೆಪಿ ಹರೀಶ್ ಪೂಂಜಾಗೆ 80,070 ಮತಗಳು, ರಕ್ಷಿತ್ ಶಿವರಾಮ್ಗೆ 66,459 ಮತಗಳು ಲಭಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 80,070 ಮತಗಳು ಹರೀಶ್ ಪೂಂಜಾಗೆ, ರಕ್ಷಿತ್ ಶಿವರಾಮ್ಗೆ 66,459 ಮತಗಳು ಲಭಿಸಿರುವುದು. 13,611 ಮತಗಳ ಮುನ್ನಡೆಯನ್ನು ಬಿಜೆಪಿಯ ಹರೀಶ್ ಪೂಂಜಾ ಸಾಧಿಸಿದ್ದಾರೆ. 13,611 ಮತಗಳಿಂದ ಬಿಜೆಪಿಯ ಹರೀಶ್ ಪೂಂಜಾ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸುಳ್ಯದ ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರುಳ್ಯ ಅವರ ಗೆಲುವು ಬಹುತೇಕ ಫಿಕ್ಸ್ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಬಹುದೊಡ್ಡ ಮುನ್ನಡೆಯನ್ನ ಭಾಗೀರಥಿ ಮುರುಳ್ಯ ಅವರು ಸಾಧಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರು ಗೆಲುವಿನತ್ತ ದಾಪುಗಾಲನ್ನು ಇಟ್ಟಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಅವರು ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ.
ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಹರೀಶ್ ಪೂಜಾರ್ ಅವರು 80,070 ಮತಗಳನ್ನು ಪಡೆದಿದ್ದಾರೆ. ಲಕ್ಷ್ಮೀ ಶ್ರೀರಾಮ್ 66,450 ಮತಗಳನ್ನು ಪಡೆದಿದ್ದಾರೆ. ಹರೀಶ್ ಪೂಜಾ 13,611 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಮೂಲಕ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಬಹುದು. ಹರೀಶ್ ಪೂಜಾರ್ ಅವರು ರಕ್ಷಿತ್ ಶಿವರಾಮ್ ವಿರುದ್ಧ ಗೆಲುವಿನತ್ತ ದಾಪುಗಾಲನ್ನು ಇಟ್ಟಿದ್ದಾರೆ. ಪುತ್ತೂರಿನಲ್ಲಿ ಈಗಾಗಲೇ ನೀವು ಒಂದು ಅರುಣ್ ಕುಮಾರ್ ಪುತ್ತಿಲಾರ್ ಅವರ ಕಚೇರಿಯ ಪಕ್ಕದ ದೃಶ್ಯವನ್ನು ನೋಡಿದ್ರಿ. ಇದೀಗ ಅಶೋಕ್ ಕುಮಾರ್ ರೈ ಅವರ ಕಚೇರಿಯ ಪಕ್ಕದ ದೃಶ್ಯವನ್ನ ಈಗ ತೋರಿಸ್ತಾ ಇದ್ದೀವಿ. ಅಶೋಕ್ ಕುಮಾರ್ ರೈ ಅವರ ಕಚೇರಿಯಲ್ಲಿ ಇರ್ತಕ್ಕಂಥ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಬಹಳ ಕುತೂಹಲದಿಂದ ಜನರು ಕೂಡ ಕಾಯ್ತಾ ಇರುವಂತಹದ್ದು. ಕಾಂಗ್ರೆಸ್ ಈಗಾಗಲೇ 131 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿದೆ. ಕರ್ನಾಟಕದ 131 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಂಡಿದೆ. ಬಹುತೇಕ ಅವೆಲ್ಲವೂ ಕೂಡ ಗೆಲುವಾಗಿ ಮಾರ್ಪಾಟಾಗುವಂಥ ಸಾಧ್ಯತೆ ಇದೆ. ಒಂದೆರಡು ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದಾವೆ. ಬಿಟ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂಥದ್ದು ಕಡಾಖಂಡಿತ ಅನ್ನುವಂಥ ರೀತಿಯಲ್ಲಿ ಈಗಿನ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇದು ಅಶೋಕ್ ಕುಮಾರ್ ರೈ ಅವರ ಕಚೇರಿಯಲ್ಲಿ ಕಾರ್ಯಕರ್ತರು ಕುತೂಹಲದಿಂದ ಈ ಒಂದು ಗೇಮ್ ಅನ್ನ ನೋಡ್ತಾ ಇರೋದು. ಯಾಕೆಂತಂದ್ರೆ ಏನೂ ಕೂಡ ಆಗಬಹುದು ಅನ್ನುವಂತಹ ರೀತಿಯಲ್ಲಿ ಗೇಮ್ ಇರೋದು.
ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಭಾಗೀರಥಿ ಮುರುಳಿಯ 20,030 ಮತಗಳ ಮುನ್ನಡೆಯಲ್ಲಿ ಇದ್ದಾರೆ. ಅವರು ಆಲ್ಮೋಸ್ಟ್ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಭಾಗೀರಥಿ ಮುರುಳಿ ಅವರು ಆಲ್ಮೋಸ್ಟ್ ಗೆದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೆಲುವಿನ ಸನಿಹದಲ್ಲಿ ಭಾಗೀರಥಿ ಮುರುಳ್ಯ, ಬಿಜೆಪಿಯ ಭಾಗೀರಥಿ ಮುರುಳ್ಯ ಅವರು 20,030 ಮತಗಳ ಮುನ್ನಡೆಯಲ್ಲಿದ್ದು ಗೆಲುವಿನ ಸಮೀಪದಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಹಳ ಕುತೂಹಲವನ್ನು ಕೇಳಿಸ್ತಾ ಇರುವಂತಹ ಕ್ಷೇತ್ರವಾಗಿ ಪುತ್ತೂರಿನಲ್ಲಿ ಯಾರು ಅಶೋಕ್ ವರ್ಸಸ್ ಅರುಣ್ ಅಂತ ಹೋರಾಟದಲ್ಲಿ ಯಾರಿಗೆ ಗೆಲುವಿನ ಹಾರ ಸಿಗುತ್ತೆ ಅನ್ನುವಂಥ ಕುತೂಹಲ ಇದೆ. ಅಶೋಕ್ ವರ್ಸಸ್ ಅರುಣ್ ಇವರ ನಡುವೆ ಪುತ್ತೂರಿನಲ್ಲಿ ಮತ್ತೆ ಉಲ್ಟಾ ಆಗಿದೆ ಗೇಮ್. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು 237 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಳ ವಿರುದ್ಧ ಅಶೋಕ್ ಕುಮಾರ್ ರೈ ಅವರು 237 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 237 ಮತಗಳ ಅಂತರದ ಮುನ್ನಡೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ 48,257, ಅರುಣ್ ಕುಮಾರ್ ಪುತ್ತಿಲ 48,020. 48,257 ಮತಗಳು ಅಶೋಕ್ ಕುಮಾರ್ ರೈಗೆ ಬಿದ್ದಿದ್ರೆ 48,020 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರ ಕೈಯಲ್ಲಿ. ಈಗ 237 ಮತಗಳ ಮುನ್ನಡೆಯಲ್ಲಿ ಅಶೋಕ್ ಕುಮಾರ್ ರೈ. ಕಳೆದ 2-3 ಸುತ್ತಿನಲ್ಲಿ ಅರುಣ್ ಪುತ್ತಿಲ ಮುನ್ನಡೆಯನ್ನು ಸಾಧಿಸಿದ್ರು. ಕಳೆದ ಸುತ್ತಿನಲ್ಲಿ ಅರುಣ್ ಪುತ್ತಿಲ ಅವರು 119 ಮತಗಳ ಅಲ್ಪ ಮುನ್ನಡೆಯನ್ನು ಸಾಧಿಸಿದ್ರು. ಇದೀಗ ಅಶೋಕ್ ಕುಮಾರ್ ರೈ ಅವರು 237 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು 237 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಹಳ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ ಅರುಣ್ ಕುಮಾರ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ನಡುವೆ. ಅರುಣ್ ಕುಮಾರ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ನಡುವೆ ಬಹಳ ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಬೆಳ್ತಂಗಡಿಯ ಲೆಕ್ಕಾಚಾರದ ಪ್ರಕಾರ 4 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಅಂತ ಹೇಳ್ಬೋದು. 4 ಕ್ಷೇತ್ರದಲ್ಲಿ ಬಿಜೆಪಿ ಬಹುತೇಕ ಗೆಲುವನ್ನು ಸಾಧಿಸಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಸುಳ್ಯ ಮತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಸುಳ್ಯ ಮತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಸುಳ್ಯ, ಬಿಜೆಪಿ ಬೆಳ್ತಂಗಡಿಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಬಹುತೇಕ ಗೆಲುವು ಸಾಧಿಸಿದೆ. ಇನ್ನು 2 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲೂ ಕೂಡ ಇದೆ. ಮೂಡಬಿದ್ರೆ ಮತ್ತು ಬಂಟ್ವಾಳದಲ್ಲಿ ಮುನ್ನಡೆಯಲ್ಲಿದೆ ಬಿಜೆಪಿ. ಈಗಾಗಲೇ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಕಂಡಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಸುಳ್ಯ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಕಂಡಿದೆ. ಆಲ್ಮೋಸ್ಟ್ ಗೆಲುವನ್ನು ಕಂಡಾಗಿದೆ. ಇದನ್ನು ಗೆಲುವು ಅಂತ ಘೋಷಣೆ ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ. ಆದ್ರಿಂದ 4 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಕಂಡಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಸುಳ್ಯ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಕಂಡಿದೆ. ಮೂಡಬಿದ್ರೆ ಮತ್ತು ಬಂಟ್ವಾಳದಲ್ಲಿ ಮುನ್ನಡೆಯಲ್ಲಿರುವಂತಹ ಬಿಜೆಪಿ. ಮೂಡಬಿದ್ರೆ ಮತ್ತು ಬಂಟ್ವಾಳದಲ್ಲಿ ಮುನ್ನಡೆಯಲ್ಲಿರುವ ಬಿಜೆಪಿ.
ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಬರೆಸಿದರೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾರ್ ಅವರು ದಿಗ್ವಿಜಯ ಸಾಧಿಸಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಬೆಳ್ತಂಗಡಿಯ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ದಿಗ್ವಿಜಯ ಸಾಧಿಸಿದ್ದಾರೆ ಅನ್ನುವಂತಹ ಸುದ್ದಿ. ಬೆಳ್ತಂಗಡಿಯ ಹರೀಶ್ ಪೂಂಜಾರ್ ಅವರು ದಿಗ್ವಿಜಯವನ್ನ ಸಾಧಿಸಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇರುವಂತಹದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಅಪ್ಡೇಟ್ ಅನ್ನ ಮಾಡ್ತಾ ಇದೆ. ದಿಗ್ವಿಜಯ ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ಬೆಳ್ತಂಗಡಿಯಲ್ಲಿ ಬಹಳ ವಿಶೇಷವಾಗಿ ಪುತ್ತೂರಲ್ಲಿ ಏನಾಗುತ್ತೆ ಇನ್ನು ಮುಂದಿನ ಕುತೂಹಲ. ಪುತ್ತೂರಿನತ್ತ ಎಲ್ಲರ ಚಿತ್ತ ಪುತ್ತೂರಿನಲ್ಲಿ ಜಿದ್ದಾಜಿದ್ದಿನ ಹೋರಾಟ. ಪಕ್ಷೇತರ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಪಕ್ಷೇತರ. ಕೇವಲ 3 ಅಂಕಿಯ ಮುನ್ನಡೆ, 237 ಮತಗಳ ಮುನ್ನಡೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ. ಈ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಯಾರಿಗೆ ಗೆಲುವಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೇಳಿಸಿದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾರ್ ಅವರಿಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರ್ ಅವರಿಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಳ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಭಾಗೀರಥಿ ಮುರುಳ್ಯ ಅವರಿಗೂ ಗೆಲುವಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಬಿಜೆಪಿಯ ಭಾಗೀರಥಿ ಮುರುಳ್ಯ ಅವರಿಗೂ ಗೆಲುವಾಗಿದೆ. ರಾಜ್ಯ ಬಿಜೆಪಿಗೆ ಮತ್ತೆ ಬೂಸ್ಟ್ ನೀಡಿದ್ದು ಕರಾವಳಿಯೇ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಗೆಲುವನ್ನು ಸಾಧಿಸಿದ್ರೆ ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಗೆಲುವನ್ನು ಸಾಧಿಸಿದ್ರೆ ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ ಪುತ್ತೂರಿನಲ್ಲಿ. ಪುತ್ತೂರು ಯಾರಿಗೆ ಪುತ್ತೂರಿನ MLA ಯಾರು ಅನ್ನುವಂಥ ಕುತೂಹಲ ಬಹಳ ದೊಡ್ಡ ಮಟ್ಟಿನಲ್ಲಿ ಈಗ ಇರುವಂಥದ್ದು. ಅರುಣ್ ವರ್ಸಸ್ ಅಶೋಕ್. ಬಹಳ ಜಿದ್ದಾಜಿದ್ದಿನ ಹೋರಾಟ. ಒಂದು ಸಲ 129 ಮತಗಳಿಂದ ಅರುಣ್ ಕುಮಾರ್ ಪುತ್ತಿಲ ಅವರು ಮುನ್ನಡೆಯನ್ನು ಸಾಧಿಸಿದರೆ ಇದೀಗ ಅಶೋಕ್ ಕುಮಾರ್ ರೈ ಅವರು 237 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಈ ಮೂಲಕ ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಇದೀಗ ಪುತ್ತೂರಿನ ರಿಸಲ್ಟಿನ ಅತ್ತ ಎಲ್ಲರ ಚಿತ್ತ ಇದೆ. ಪುತ್ತೂರು ಏನಾಗ್ತದೆ, ಪುತ್ತೂರಿನಲ್ಲಿ ಏನಾಗ್ತದೆ, ಪುತ್ತೂರು ಯಾರಿಗೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಪುತ್ತೂರಿನ ರಿಸಲ್ಟ್ನತ್ತ ಎಲ್ಲರ ಚಿತ್ತ. ಪುತ್ತೂರಿನ ರಿಸಲ್ಟ್ ಬಗ್ಗೆ ಎಲ್ಲರೂ ಚಿತ್ತವನ್ನಿಟ್ಟಿದ್ದಾರೆ. ಪುತ್ತೂರಿನತ್ತ ಎಲ್ಲರೂ ಚಿತ್ತವನ್ನು ಇಟ್ಟಿದ್ದಾರೆ. ಪುತ್ತೂರಿನ ವಿಧಾನಸಭಾ
ಚುನಾವಣೆಯ ರಣಕಣದಲ್ಲಿ ಗೆಲುವು ಯಾರಿಗೆ ಅನ್ನುವಂತಹ ಒಂದು ಕುತೂಹಲ ಪುತ್ತೂರಿನಲ್ಲಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರ ರಿಸಲ್ಟ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಪಕ್ಷೇತರ ವರ್ಸಸ್ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಪಕ್ಷೇತರ ವರ್ಸಸ್ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಲಿಸ್ಟ್, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ನೋಡೋಣ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ, ಬಹಳ ಜಿದ್ದಾಜಿದ್ದಿನ ಹೋರಾಟ. 237 ಮತಗಳ ಅಂತರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರು 237 ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕೇವಲ ಅಲ್ಪ ಮುನ್ನಡೆಯಲ್ಲಿರುವಂತಹ ಅಶೋಕ್ ಕುಮಾರ್ ರೈ, ಅರುಣ್ ಕುಮಾರ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ನಡುವೆ ಜಿದ್ದಾಜಿದ್ದಿನ ಹೋರಾಟ. ಅರುಣ್ ಕುಮಾರ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ನಡುವೆ. ಕರ್ನಾಟಕದ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. 132 ಕಾಂಗ್ರೆಸ್, 65 ಬಿಜೆಪಿ, 21 ಜೆಡಿಎಸ್. ಆಡಳಿತದಲ್ಲಿದ್ದಂತಹ ಬಿಜೆಪಿ ಈ ಬಾರಿ ಆಡಳಿತ ವಿರೋಧಿ ಅಲೆಗೆ ತತ್ತರಿಸಿ 65 ಸೀಟಿಗೆ ಕುಸಿದಿದೆ ಅನ್ನುವಂತಹ ನ್ಯೂಸ್ ಇದು. ಅದರ ಜೊತೆಗೆ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಕಾರ್ಡಿನ ಮೂಲಕ 132 ಸೀಟ್ಗಳನ್ನು ಪಡೆದುಕೊಂಡಿದೆ ಕಾಂಗ್ರೆಸ್. ಪುತ್ತೂರಿನಲ್ಲಿ ಅಲ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ ಅವರು. ಪುತ್ತೂರಿನಲ್ಲಿ ಅಲ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ. ಪುತ್ತೂರಿನಲ್ಲಿ ಅಲ್ಪ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಶೋಕ್ ಕುಮಾರ್ ರೈ. ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆ. ಮತಸಮರ 2023ರ ಮಹಾ ತೀರ್ಪಿನ ದಿನದ ಸಂಪೂರ್ಣ ನೇರ ಪ್ರಸಾರ ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರಿನಲ್ಲಿ ಯಾವ ರೀತಿಯಾಗಿ ಜಿದ್ದಾಜಿದ್ದಿ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಮಹಾಸಮರದ ಮಹಾ ತೀರ್ಪಿನ ಸಂಪೂರ್ಣ ವಿವರಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಸಂಪೂರ್ಣ ವಿವರಗಳಿಗೆ ನಿಮಗೋಸ್ಕರವಾಗಿ ನೀಡ್ತಾ ಹೋಗ್ತಾ ಇದ್ದೀವಿ. ಹೇಗಿದೆ, ಯಾರು ಲೀಡ್ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಕೊಡ್ತಾ ಹೋಗ್ತಾ ಇದ್ದೀವಿ. ಮಹಾ ತೀರ್ಪಿನ ಮಹಾಸಮರ. ಇದೀಗ ಪುತ್ತೂರಿನ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಇದೀಗ ನಮ್ಮ ಜೊತೆಗೆ ಗೌತಮ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಗೌತಮ್ ಶೆಟ್ಟಿ,
ಹೇಗಿದೆ ಅಲ್ಲಿಯ ವಾತಾವರಣ? 6 ಬಿಜೆಪಿ 2 ಕಾಂಗ್ರೆಸ್ ಅನ್ನುವಂಥ ಚಿತ್ರಣ ಇದೆ. ಹೇಗಿದೆ ಅಲ್ಲಿಯ ವಾತಾವರಣ? ರಾಜ್ಯದಾದ್ಯಂತವೂ ಕೂಡ ಬಿಜೆಪಿ ಸೋಲಿನ ಮುಖಕ್ಕೆ ನೋಡ್ತಾ ಇದ್ರೆ, ಬಿಜೆಪಿಯಲ್ಲಿ ಕರಾವಳಿಯಲ್ಲಿ ಮತ್ತೆ 6 ಬಿಜೆಪಿ ಅಭ್ಯರ್ಥಿಗಳು ಗೆಲುವಿನತ್ತ ಮುಖ ಮಾಡಿದ್ದಾರೆ. ಖಂಡಿತ ದಾಮೋದರ್, ಏನು ಅಂತ ಹೇಳಿದ್ರೆ ಇದು ಬಿಜೆಪಿಯವರು ನಿರೀಕ್ಷೆ ಮಾಡದಂತಹ ಒಂದು ಫಲಿತಾಂಶ ಅನ್ನುವಂಥದ್ದನ್ನ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ನಾವೀಗಾಗಲೇ ಗಮನಿಸ್ತಾ ಇದ್ದೇವೆ, ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನ ಪಡೆಯುವತ್ತ ದಾಪುಗಾಲನ್ನ ಇಡ್ತಾ ಇದೆ. ಅದೇ ರೀತಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಸದ್ಯಕ್ಕೆ ಒಂದು ಕ್ಷೇತ್ರದಲ್ಲಂತೂ ಕಾಂಗ್ರೆಸ್ ಭದ್ರವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಉಳ್ಳಾಲ ಕ್ಷೇತ್ರದಲ್ಲಿ ಯುಟಿ ಖಾದರ್ ಅವರಿಗೆ ಆಗಲೇ ಒಂದು ಜಯವನ್ನ ಸಾಧಿಸಿರುವಂತದ್ದು. ಆದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಗೆ ಹೋಗುತ್ತೆ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಅಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಲೀಡ್ ಅನ್ನ ಸಾಧಿಸ್ತಾ ಇದ್ರೆ, ಇನ್ನೊಂದು ಮರು ಸುತ್ತಿನಲ್ಲಿ ಅಶೋಕ್ ರೈ ಅವರು ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಕೆಲವೇ 100 ಅಂಕಿಯ ಮತಗಳ ಅಂತರ, ಅಂದ್ರೆ 100ರಿಂದ 200 ಮತಗಳ ಒಳಗಿನ ಒಂದು ಅಂತರದಲ್ಲಿ ಅವರ ಒಂದು ಹಿನ್ನಡೆ ಆಗ್ತಾ ಇರುವಂತದ್ದು. ಹೀಗಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಯಾವಾಗ ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಘೋಷಣೆ ಆಯಿತು ಆವತ್ತಿನಿಂದಲೇ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ಈಗ ಫಲಿತಾಂಶದಲ್ಲೂ ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಒಂದು ಕುತೂಹಲದ ಒಂದು ಕೇಂದ್ರ ಬಿಂದುವಾಗಿ ಈಗ ಗುರುತಿಸಿಕೊಂಡಿದೆ ಅನ್ನುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿರಬಹುದು. ಈಗ ಸಂಪೂರ್ಣವಾಗಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದಂತ ಸಂದರ್ಭದಲ್ಲಿ ಘೋಷಣೆಯಾದಾಗ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರೆ, ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದಂತಹ ಸಂದರ್ಭದಲ್ಲಿ ಘೋಷಣೆಯಾದ ಸಂದರ್ಭದಲ್ಲಿ ಇಲ್ಲ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ, ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾಯಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ಇಬ್ಬರ ಜೈಕಾರ ಕೂಡ ಮಿತಿ ಮೀರಿದಾಗ ಒಂದು ಹಂತದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರು ಸಿಆರ್ಪಿಎಫ್ ಯೋಧರು ಏನು ಪೊಲೀಸರು ಯಾರಿದ್ದಾರೆ ಅವರನ್ನ ಕರೆಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು. ಹೀಗಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಬದಿಯಲ್ಲಿ ಇದ್ದಾರೆ, ಬಿಜೆಪಿಯ ಬೆಂಬಲಿಗರು ಇನ್ನೊಂದು ಕಡೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಸದ್ಯದ ಮಟ್ಟಿಗೆ 2 ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ರೆ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ ಅನ್ನುವಂಥದ್ದು. ಬಹುತೇಕ 6 ಕ್ಷೇತ್ರಗಳನ್ನ ಬಿಜೆಪಿ ಉಳಿಸ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ. ಪುತ್ತೂರು ಕ್ಷೇತ್ರ ಮಾತ್ರ ಏನಾಗುತ್ತೆ ಅನ್ನುವಂತ ಕುತೂಹಲ ಕಡೆಯ ಕ್ಷಣದವರೆಗೂ ಇರುತ್ತೆ ಅನ್ನುವಂಥದ್ದು. ದಾಮೋದರ್, ಓಕೆ, ಧನ್ಯವಾದ ಗೌತಮ್. ನೀವು ಮತ್ತಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗಿ. ನೀವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಇದೀಗ ಪುತ್ತೂರಿನ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. 52,255 ಮತಗಳು ಅಶೋಕ್ ಕುಮಾರ್ ರೈ ಪರವಾಗಿ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ 51,999 ಮತಗಳು. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ 52,255 ಮತಗಳನ್ನ ಪಡೆದಿದ್ರೆ, ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ 51,999. ಅಶೋಕ್ ಕುಮಾರ್ ರೈಗೆ 256 ಮತಗಳ ಮುನ್ನಡೆ. ಬಹಳ ಜಿದ್ದಾಜಿದ್ದಿನ ಹೋರಾಟ. ಇದನ್ನ ನಿಜಕ್ಕೂ ಜಿದ್ದಾಜಿದ್ದು ಅಂತ ಇದ್ರೆ ಅದು ಇದು ಅಂತ ಹೇಳ್ಬೋದು. ಪುತ್ತೂರಿನ ಕ್ಷೇತ್ರ ಜಿದ್ದಾಜಿದ್ದಿಗೆ ಒಂದು ಸಾಕ್ಷಿ ಆಗಿ ಕಂಡು ಬರ್ತಾ ಇದೆ. 52,255 ಮತಗಳ ಅಂತರದಲ್ಲಿ 52,255 ಮತಗಳನ್ನ ಅಶೋಕ್ ಕುಮಾರ್ ರೈ ಅವರು ಪಡೆದಿದ್ರೆ, 51,999 ಮತಗಳನ್ನ ಅರುಣ್ ಕುಮಾರ್ ಪುತ್ತಿಲ ಅವರು ಪಡೆದಿದ್ದಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪ 31,304. 31,304 ಹೋರಾಟವೇ ಇಲ್ಲ, ನೇರ ಹೋರಾಟ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಿಜೆಪಿಯ ಆಶಾ ತಿಮ್ಮಪ್ಪ ಅವರ ಮತ ಪರಿಗಣನೆ ಮಾಡಬಹುದು. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈಗೆ 256 ಮತಗಳ ಮುನ್ನಡೆ. 256 ಅಲ್ಪ ಮತ, 3 ಅಂಕಿಯ ಮತದ ಮುನ್ನಡೆ. 256 ಮತಗಳ ಮುನ್ನಡೆಯನ್ನ ಅಶೋಕ್ ಕುಮಾರ್ ರೈ ಅವರು ಪಡೆದಿದ್ದಾರೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು 256 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕೇವಲ 256 ಮತಗಳ ಮುನ್ನಡೆ. ಇದು ಏನು ಬೇಕಾದರೂ ಆಗಬಹುದು, ಯಾವ ಕ್ಷಣದಲ್ಲಿ ಬೇಕಾದರೂ ಉಲ್ಟಾ ಆಗಬಹುದು ಅನ್ನುವಂತಹ ರೀತಿಯಲ್ಲಿ ಪುತ್ತೂರಿನ ರಿಸಲ್ಟ್ಗೆ ರಾಜ್ಯವೇ ಕಾಯ್ತಾ ಇದೆ. ಕಾಂಗ್ರೆಸ್ 132 ಸ್ಥಾನ ಬಂದಿರಬಹುದು ಅಥವಾ 132 ಸ್ಥಾನದಲ್ಲಿ ಮುನ್ನಡೆಯನ್ನು ಸಾಧಿಸಿರ್ಬೋದು. ಅದೆಲ್ಲದಕ್ಕಿಂತಲೂ ಬಹುಮುಖ್ಯ ಪುತ್ತೂರಿನ ರಿಸಲ್ಟ್ ಆಗುತ್ತೆ. ಪುತ್ತೂರಿನಲ್ಲಿ ಗೆದ್ದೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಂತಹ ಬಿಜೆಪಿಗರಿಗೆ ಮುಖಭಂಗ ಆಗಿರುವಂಥದ್ದು ಸತ್ಯ. ಯಾಕಂತಂದ್ರೆ ಇದು ಕಾರ್ಯಕರ್ತರ ಗೆಲುವು ಅಥವಾ ನಾಯಕರ ಗೆಲುವು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕಾರ್ಯಕರ್ತರ ಒತ್ತಾಯ ಪೂರ್ವಕವಾಗಿ ನಾನು ನಿಂತಿದ್ದೇನೆ ಅನ್ನುವಂಥದ್ದನ್ನ
ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಹೇಳ್ತಾ ಇದ್ರು, ನಾಯಕರು ನಮ್ಮದೇ ಗೆಲುವು ಅಂತ ಹೇಳ್ತಾ ಇದ್ರು. ಆದ್ರಿಂದ ಏನಾಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಆ ಕುತೂಹಲ ಈಗ ತಣಿತಾ ಇದೆ ಅಂತ ಹೇಳ್ಬೋದು. ಇದೀಗ ನೇರ ಹೋರಾಟ ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಪುತ್ತಿಲ. ಅರುಣ್ ಪುತ್ತಿಲ ಮತ್ತು ಅಶೋಕ್ ಕುಮಾರ್ ರೈ ನಡುವೆ ನೇರ ಹೋರಾಟ. ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಪುತ್ತಿಲ ನಡುವೆ ನೇರ ಹೋರಾಟ. ಕೇವಲ ಅಂತರ 250. 250 ಅಂತರ. ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಪುತ್ತಿಲ ನಡುವೆ ಜಿದ್ದಿನ ಹೋರಾಟ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರು ನಿರಂತರವಾಗಿ ಹೋರಾಡ್ತಾ ಇದ್ದಾರೆ. ಅಶೋಕ್ ಕುಮಾರ್ ರೈ ಅವರಿಗೆ 257 ಮತಗಳ 257 ಮತಗಳ ಮುನ್ನಡೆ ಅಂತ ಹೇಳಲಾಗ್ತದೆ. 257 ಮತಗಳ ಮುನ್ನಡೆ ಅಶೋಕ್ ಕುಮಾರ್ ರೈ ಅವರಿಗೆ. ಇನ್ನೂರ ಮತಗಳ ಮುನ್ನಡೆ ಅಶೋಕ್ ಕುಮಾರ್ ರೈ ಅವರಿಗೆ. ಇದೀಗ ನೇರ ಹೋರಾಟ ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಪುತ್ತಿಲ. ಅರುಣ್ ಕುಮಾರ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ನಡುವೆ ನೇರ ಹೋರಾಟ ಕಂಡು ಬರ್ತಾ ಇದೆ. ಉಮನಾಥ್ ಕೋಟ್ಯಾನ್ ಅವರ ರಿಸಲ್ಟ್ ಬರ್ತಾ ಇದೆ. ಉಮನಾಥ್ ಕೋಟ್ಯಾನ್ ಅವರ ರಿಸಲ್ಟ್ ಅವರು ಗೆದ್ದಂತಹ ಸಂದರ್ಭದಲ್ಲಿ ಅವರನ್ನ ಮೇಲೆತ್ತಿ ಸಂಭ್ರಮಿಸ್ತಾ ಇರುವಂತಹ ರಿಸಲ್ಟ್ ಬರ್ತಾ ಇದೆ. ಅವರನ್ನ ಗೆದ್ದು ಸಂಭ್ರಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಉಮನಾಥ್ ಕೋಟ್ಯಾನ್ ಅವರ ಗೆಲುವಿನ ಸಂಭ್ರಮಾಚರಣೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಉಮನಾಥ್ ಕೋಟ್ಯಾನ್ ಅವರ ಗೆಲುವಿನ ಸಂಭ್ರಮಾಚರಣೆಯನ್ನ ನಾವೀಗ ತೋರಿಸ್ತಾ ಇದ್ವಿ. ಇದು ನೇರ ಪ್ರಸಾರ. ಉಮನಾಥ್ ಕೋಟ್ಯಾನ್ ಅವರ ಗೆಲುವಿನ ಸಂಭ್ರಮಾಚರಣೆಯ ನೇರ ಪ್ರಸಾರ NITK ಇಂದ ಆಗ್ತಾ ಇದೆ. ಸಂಪೂರ್ಣವಾದಂತಹ ದೃಶ್ಯವನ್ನು ನೋಡ್ತಾ ಇದೆ.
कोटियान जय जय कोटियान 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 जय जय कोटियान भारत माता की भारत माता की अमरनाथ कोटियान के जय अमरनाथ कोटियान के अमरनाथ कोटियान के भारतीय जनता पार्टी के भारत माता के भारत माता के अमरनाथ कोटियान के भारत माता के अमरनाथ कोटियान की अमरनाथ कोटियान की ಪುತ್ತೂರು ಯಾರಿಗೆ ಅನ್ನುವಂತಹ ಒಂದು ಕುತೂಹಲ ಎಲ್ಲೆಡೆಯೂ ಕೂಡ ಮೂಡಿರುವಂತದ್ದು 256 ಮತಗಳ ಲೀಡ್ ಸಿಕ್ಕಿರುವಂತದ್ದು. ಇದೀಗ ಉಮನಾಥ್ ಕೋಟ್ಯಾನ್ ಮಾತನಾಡ್ತಿದ್ದಾರೆ. ಈಗಾಗಲೇ ಮತಗಳ ಎಣಿಕೆ ಮುಗಿಯುವ ಹಂತದಲ್ಲಿದೆ. 16ನೇ ಸುತ್ತು ಎಣಿಕೆ ಪೂರ್ಣಗೊಂಡಾಗ ಸಾಧಾರಣ 14,000 ಮತಗಳ ಅಂತರದಿಂದ ನಾನು ಮುಂದಿದ್ದೇನೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ನಾನು ಕೌಂಟಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೇನೆ. ಈ ಮುಖ್ಯವಾಗಿ ನಾನು ಜಯಗಳಿದ್ದೇನೆ. ಈ ಜಯ ನನ್ನ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಎಲ್ಲ ಕ್ಷೇತ್ರದ ಜನರಿಗೆ ಸಂತದಿಂದ ಎರಡನೇ ಬಾರಿಗೆ ನಾನು ಈ ಸಲ ಏನು ಪ್ರಥಮ ಬಾರಿಗೆ ಮಾಡಿದ ಅಭಿವೃದ್ಧಿ ಇದೆ ಅದೇ ನನಗೆ ಶ್ರೀರಕ್ಷೆ ಇದೆ, ಅದೇ ನನಗೆ ಪೂರಕವಾಗಿದೆ ನಾನು ಜಯಗಳಿಸಲಿಕ್ಕೆ. ಇಲ್ಲಿ ಒಂದು ನನಗೆ ಒಳ್ಳೆಯ ಸ್ಪಂದನ ಸಿಗ್ತಾ ಇತ್ತು. ಅಭಿವೃದ್ಧಿ ಮಾಡಿದ್ದೇನೆ ಈ ಕ್ಷೇತ್ರ ಅಭಿವೃದ್ಧಿ ನನಗೆ ಜಯದ ಭಾಗಿ. ಸರ್ಕಾರ ಬರುವಂತ ಸ್ವಲ್ಪ ಹಿನ್ನಡೆ ಆಗಿದೆ, ಇಲ್ಲ ಅಂತಿಲ್ಲ. ಸರ್ಕಾರ ಬಂದಿದ್ರೆ ಬಹಳ ಒಳ್ಳೆಯದು. ನಮ್ಮ ಮೇಲೆ ಇರುವವರು ಇನ್ನು ಕಡೆಗಳಿಗೆ ಏನಾಗ್ತದೆ ಅಂತ ಗ್ಯಾರಂಟಿಗಳೇನಾದರೂ ಎಫೆಕ್ಟ್ ಆಯ್ತಾ? ಆಗಿರ್ಬೋದು, ಕೆಲವರು ಅದನ್ನು ನಂಬಿರ್ಬೋದು, ಸುಳ್ಳನ್ನು ನಂಬಿರ್ಬೋದು ಸತ್ಯ ಅಂತ. ಆದರೆ ಇನ್ನೊಂದು ಸರ್ಕಾರ ಬಂದರೆ ಅದನ್ನು ಹೇಗೆ ಕೊಡ್ತಾರೆ ಅದಕ್ಕೆ ನಿಭಾಯಿಸಲು ನಂಬಿರ್ಬೋದು. ಥ್ಯಾಂಕ್ ಯು. jadi kena mungkin karena mereka membuatkan warna indah. ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಅರುಣ್ ಕುಮಾರ್ ಪುತ್ತಿಲ ನಡುವೆ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮತ್ತು ಅರುಣ್ ಕುಮಾರ್ ಪುತ್ತಿಲ ನಡುವೆ ಬಿಗ್ ಫೈಟ್. 1,000 ಮತದ ಮುನ್ನಡೆಯಲ್ಲಿರುವ ಕಾಂಗ್ರೆಸ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು NITK ಕಡೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಕೊನೆ ಕ್ಷಣದವರೆಗೂ ಕುತೂಹಲ ಕೆರಳಿಸಿದಂತಹ ಪುತ್ತೂರು ಕ್ಷೇತ್ರ ಕಾಂಗ್ರೆಸ್ನ ಪಾಳೆಯದಲ್ಲಿ ಸಂಭ್ರಮದ ವಾತಾವರಣ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೊನೆ ಕ್ಷಣದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಸಿಗೆ ಹರಿದು ಬಂದ ಮತಗಳು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಇನ್ನೂ ಕೂಡ ಎಷ್ಟು ಮತಗಳು ಬಂದಿವೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಕಾಂಗ್ರೆಸ್ಸಿನ ಅಲ್ಲಿ ಒಂದು 3 ಅಂಕಿಯಿಂದ 2 ಅಂಕಿ 3 ಅಂಕಿಯಿಂದ 4ನೇ ಅಂಕಿಗೆ ಹೋಗಿದೆ ಮುನ್ನಡೆ ಅನ್ನುವಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. 1,000 ಮತದ ಮುನ್ನಡೆಯಲ್ಲಿರುವಂಥ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಬಹಳ ಜಿದ್ದಿನ ಹೋರಾಟ ಪುತ್ತೂರಿನಲ್ಲಿ. ಕಾಂಗ್ರೆಸ್ ವರ್ಸಸ್ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ನಡುವೆ ಬಿಗ್ ಫೈಟ್. 1,000 ಮತದ ಮುನ್ನಡೆಯಲ್ಲಿರುವ ಕಾಂಗ್ರೆಸ್. ಕೊನೆ ಕ್ಷಣದವರೆಗೂ ಕುತೂಹಲ ಕೆಳಿಸಿದ ಪುತ್ತೂರು ಕ್ಷೇತ್ರ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಭ್ರಮದ ವಾತಾವರಣ. ಕೊನೆ ಕ್ಷಣದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಹರಿದು ಬಂದ ಮತಗಳು
ದೃಶ್ಯಗಳು ನಿಮಗೆ ಬರ್ತಾ ಇದೆ. ಭೀಕರ ಮಳೆ ಬರ್ತಾ ಇರುವಂತಹ ದೃಶ್ಯಗಳು. ಬಹಳ ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅಂತ ಬಂದಂತಹ ಕಾರ್ಯಕರ್ತರ ಪಡೆ, ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರ ಪಡೆಗೆ ತಣ್ಣೀರೆರಚಿದೆ. ವರುಣ ದೇವ ತಣ್ಣೀರೆರಚಿದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಳೆಯ ಆಗಮನಾಗಿದೆ. ಮಳೆಯ ಆಗಮನದಿಂದಾಗಿ ಸ್ವಂಚ ಮಟ್ಟಿಗೆ ವಿಜಯೋತ್ಸವಕ್ಕೆ ತೊಂದರೆಗಳು ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಅಲ್ಲಿ ಕೇಸರಿಯನ್ನ ತನ್ನ ತಲೆ ಮೇಲೆ ಹೊತ್ತುಕೊಂಡು ನಿಂತಿರುವಂತಹ ಯುವಕರ ದಂಡಿದೆ. ಅಲ್ಲಿ ಒಂದಷ್ಟು ಜನ ಈಗಾಗಲೇ ಛತ್ರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಮತ್ತೊಂದು ಬಹಳ ಜೋರಾಗಿ ಮಳೆ ಬರುವಂಥ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಒಂದು ಮತಯಂತ್ರದ ಕೇಂದ್ರದ ಸುತ್ತಮುತ್ತಲಿನ ಬಿಲ್ಡಿಂಗ್ನ ಆಶ್ರಯವನ್ನು ಪಡೆದಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಲ್ಡಿಂಗ್ನ ಆಶ್ರಯವನ್ನು ಪಡೆದಿರುವಂತಹ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಯಾಗುವಂಥ ಸೂಚನೆಗಳು ಕೂಡ ಸಿಗ್ತಾ ಇರೋದ್ರಿಂದ ಮಳೆಯಾಗುವಂಥ ಸೂಚನೆಗಳು ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಮಳೆಯ ನಡುವೆ ಅದನ್ನು ಶೂಟ್ ಮಾಡಿ ಸುದ್ದಿ ಕಳುಹಿಸುವಂತಹ ಮಾಧ್ಯಮದ ಮಿತ್ರರು ಕೂಡ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿರೋದನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೆಡೆಯೂ ಕೂಡ ಬಹಳಷ್ಟು ಜನ ಕಾರ್ಯಕರ್ತರು, ಬಹಳಷ್ಟು ಜನ ಅಭ್ಯರ್ಥಿಗಳ ಅಭಿಮಾನಿಗಳು ಸೇರಿರುವಂಥದ್ದು ಕುತೂಹಲದ ಕೇಂದ್ರ ಬಿಂದು ಆಗಿರುವಂತಹ ಕ್ಷೇತ್ರ ಒಂದು NITK ಸುತ್ತಮುತ್ತಲಿನ ವಾತಾವರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಪುತ್ತೂರಿನಲ್ಲಿ ಬಹಳ ಜಿದ್ದಾಜಿದ್ದು. ಯಾರ ಮುಡಿಗೆ ವಿಜಯ ಮಾಲೆ, ಯಾರಿಗೆ ವಿಜಯ ಕಿರೀಟ ಅನ್ನುವಂಥದ್ದನ್ನು ನಾವು ಈಗ ತೋರಿಸ್ತಾ ಇದ್ದೀವಿ. ಕಾರ್ಕಳ ಕ್ಷೇತ್ರದಲ್ಲಿ ಸುನೀಲ್ ಕುಮಾರ್ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದಾಜು 4,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುನೀಲ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನೂ ಕೂಡ ಸಂಪೂರ್ಣ ಮಾಹಿತಿ ಒದಗಿ ಬಂದಿಲ್ಲ. ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಪುತ್ತೂರಿನಲ್ಲಿ ಯಾರಿಗೆ ಗೆಲುವು ಅನ್ನುವಂಥದ್ದನ್ನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮತಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹರೀಶ್ ಪೂಜಾರ್ ಅವರು 99,489 ಮತಗಳನ್ನು ಪಡೆದರೆ ರಕ್ಷಿತ್ ಶಿವರಾಮ್ 81,840 ಮತಗಳನ್ನು ಪಡೆದಿದ್ದಾರೆ. 81,840 ಮತಗಳನ್ನು ರಕ್ಷಿತ್ ಶಿವರಾಮ್ ಪಡೆದಿದ್ದಾರೆ. 81,840. ಪುತ್ತೂರು ಕಾಂಗ್ರೆಸ್ ಅರುಣ್ ಪುತ್ತಿಲ ನಡುವೆ ಬಿಗ್ ಫೈಟ್. 1,000 ಮತದ ಮುನ್ನಡೆಯಲ್ಲಿರುವ ಕಾಂಗ್ರೆಸ್ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಕಾಂಗ್ರೆಸ್ ಅರುಣ್ ಪುತ್ತಿಲ, ಕಾಂಗ್ರೆಸ್ ಅಶೋಕ್ ಕುಮಾರ್ ರೈ ಮತ್ತು ಅರುಣ್ ಪುತ್ತಿಲ ನಡುವೆ ಬಿಗ್ ಫೈಟ್. 1,000 ಮತದ ಮುನ್ನಡೆಯಲ್ಲಿರುವ ಕಾಂಗ್ರೆಸ್, 1,000 ಮತದ ಮುನ್ನಡೆಯಲ್ಲಿರುವಂತಹ ಕಾಂಗ್ರೆಸ್ ಜಿದ್ದಾಜಿದ್ದಿನ ಹೋರಾಟ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫೈಟ್. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ವರ್ಸಸ್ ಪಕ್ಷೇತರ ಅರುಣ್ ಕುಮಾರ್ ಪುತ್ತಿಲ ನಡುವೆ ಹೋರಾಟ ಕೊನೆ ಕ್ಷಣದವರೆಗೂ ಕುತೂಹಲ ಕೆರಳಿಸ್ತಾ ಇದೆ. ಪುತ್ತೂರು ಕ್ಷೇತ್ರ ಕಾಂಗ್ರೆಸ್ ಪಾಳೆಯದಲ್ಲಿಯೂ ಢವ ಢವ, ಅರುಣ್ ಪುತ್ತಿಲಾರವರ ಪಾಳೆಯದಲ್ಲಿಯೂ ಢವ ಢವ. ಈಗಿನ ಲೆಕ್ಕಾಚಾರದ ಪ್ರಕಾರ ಬಹಳ ಅಲ್ಪ ಅಂತರದಲ್ಲಿ ಅಶೋಕ್ ಕುಮಾರ್ ರೈ ಮುನ್ನಡೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾರಿಗೆ ಪುತ್ತೂರಿನ ಪಟ್ಟ ಅನ್ನುವಂಥದ್ದು ಕೂಡ, ಪುತ್ತೂರಿನ MLA ಕಿರೀಟ ಯಾರಿಗೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಹಳ ಜಿದ್ದಾಜಿದ್ದಿನ ಹೋರಾಟವನ್ನು ನಿರೀಕ್ಷೆ ಮಾಡಿದ್ರು ಜನನು. ಅದೇ ರೀತಿಯಲ್ಲಿ ಕೊನೆ ಕ್ಷಣದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಹರಿದು ಬಂದ ಮತಗಳು ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದ್ದಾವೆ. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಹರಿದು ಬಂತು ಮತಗಳು ಅನ್ನುವಂಥದ್ದು. ಈಗ ಪುತ್ತೂರು ಯಾರಿಗೆ, ಪುತ್ತೂರಿನ MLA ಯಾರು ಅನ್ನುವಂತಹ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಜಗದೀಶ್ ಶೆಟ್ಟರ್ ಅವರಿಗೆ ಸೋಲಾಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಸೋಲಿನತ್ತ ಮುಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಂಗೆಲ್ಲ ಅಲ್ಲಿ ಅಲ್ಲಿ ಎಲ್ಲರಿಗೆ ಕಾರ್ಕಳದಲ್ಲಿ ಜಿದ್ದಾಜಿದ್ದಿನ ಹೋರಾಟದ ನಡುವೆ ಸುನೀಲ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಂದಿರೋ ಮಾಹಿತಿಯ ಪ್ರಕಾರ 535 ಲೀಡ್ 535 ಲೀಡ್ನಲ್ಲಿ ಅಶೋಕ್ ಕುಮಾರ್ ರೈ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಪಷ್ಟವಾದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ.
ಇದೀಗ ಪುತ್ತೂರಿನ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. 535 ಮತಗಳ ಅಂತರದಲ್ಲಿ ಅಶೋಕ್ ಕುಮಾರ್ ರೈ ಅವರು ಮುಂದೆ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 535 ಮತಗಳ ಅಂತರದಲ್ಲಿ ಅಶೋಕ್ ಕುಮಾರ್ ರೈ ಅವರು ಮುಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಶೋಕ್ ಕುಮಾರ್ ರೈ 535 ಮತಗಳ ಮುನ್ನಡೆಯಲ್ಲಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು 56,272 ಮತಗಳನ್ನು ಪಡೆದಿದ್ರೆ, ಅರುಣ್ ಕುಮಾರ್ ಪುತ್ತಿಲ 55,737 ಮತಗಳನ್ನು ಪಡೆದಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು 56,272 ಮತಗಳನ್ನು ಪಡೆದಿದ್ರೆ, ಅರುಣ್ ಕುಮಾರ್ ಪುತ್ತಿಲ 55,737 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಅಶೋಕ್ ಕುಮಾರ್ ರೈ ಅವರು 535 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು 537 ಮತಗಳ ಮುನ್ನಡೆಯಲ್ಲಿ ಇದೀಗ ಇರುವಂಥದ್ದು ಅಲ್ಪ ಮತಗಳ ಮುನ್ನಡೆ. ಮುಂದೆ ಏನು ಬೇಕಾದರೂ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಮುಂದೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇದೀಗ ಪುತ್ತೂರಿನ ಲೀಡ್ 535 ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. 15 ಸುತ್ತುಗಳ ಮತ ಎಣಿಕೆ ಪೂರ್ಣ ಆಗಿದೆ. ಕೊನೆಯ ಒಂದು ಸುತ್ತು ಬಾಕಿ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಈಗಿನ ಲೆಕ್ಕಾಚಾರದ ಪ್ರಕಾರ, ಈಗ ಬಂದಿರುವಂಥ ರಿಸಲ್ಟನ್ನು ಅಥವಾ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಇನ್ನು 22,000 ಮತಗಳು ಇದ್ದಾವೆ. 22,000 ಮತಗಳಿದ್ದಾವೆ. ಯಾಕೆಂತಂದರೆ ಈಗಿನ ಲೆಕ್ಕಾಚಾರದ ಪ್ರಕಾರ 1,50,432 ಮತಗಳ ಎಣಿಕೆ ಆಗಿದೆ. ಒಟ್ಟು ಟೋಟಲ್ ಮತದಾನ ಆಗಿರುವಂಥದ್ದು 1,72,550 ಮತ. 1,72,550 ಮತ ಚಲಾವಣೆಯಾಗಿದೆ. ಇದೀಗ ಎಣಿಕೆ ಆಗಿರುವಂಥದ್ದು 1,50,432 ಮತ. ಆದ್ದರಿಂದ ಹೋರಾಟ ಏನು ಆಗಬಹುದು, ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೆರಳಿಸ್ತಾ ಇದೆ. ಇದೀಗ ಬಂದಿರುವಂತಹ ಸರ್ಕಾರದ ವೆಬ್ಸೈಟ್ನ ಅಪ್ಡೇಟ್ ಮೂಲಕ ನಾವು ಹೇಳ್ತಾ ಇದ್ದೀವಿ, ಇನ್ನೂ ಕೂಡ 22,118 ಮತಗಳ ಎಣಿಕೆ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಈ ಲೆಕ್ಕಾಚಾರ ಹೇಗಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ ಈ ಒಂದು ಚುನಾವಣೆಯಲ್ಲಿ ಚಲಾವಣೆ ಆಗಿರುವಂತಹ ಮತಗಳ ಸಂಖ್ಯೆ 1,72,550. ಈಗ ಪುತ್ತೂರಿನ ಮತ ಎಣಿಕೆಗಳು ಎಷ್ಟಾಗಿದೆ, ಅದರ ಮತ ಎಣಿಕೆಗೆ ಬಾಕಿ ಇರುವಂಥದ್ದು 22,000
118 ಮತಗಳ ಎಣಿಕೆ ಬಾಕಿ ಇದೆ ಅನ್ನುವಂಥದ್ದಿದೆ. ಆದರೆ ಇದು ಎಣಿಕೆ ಆಗಿರ್ಬೋದು, ಆದರೆ ಅಪ್ಡೇಟ್ ನಮಗೆ ಬರಲಿಕ್ಕೆ ಬಾಕಿ ಇದೆ, ಅಪ್ಡೇಟ್ ಬರೋದಕ್ಕೆ ಬಾಕಿ ಇದೆ. 22,118 ಮತಗಳ ಅಪ್ಡೇಟ್ ಬರೋದಕ್ಕೆ ಬಾಕಿ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೆಲುವು ಯಾರಿಗೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾರು ಅನ್ನುವಂತಹ ಬಹುದೊಡ್ಡ ಪ್ರಶ್ನೆಗೆ ಉತ್ತರವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ 22,118 ಮತಗಳ ಎಣಿಕೆ ಬಾಕಿ ಇದೆ. 22,118 ಮತಗಳ ಎಣಿಕೆ ಬಾಕಿ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು 2 ಸುತ್ತು ಎಣಿಕೆ ಕಾರ್ಯಗಳು ಬಾಕಿ ಇದಾವೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಹಳ ಜಿದ್ದಾಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಯಾರ ಮುಡಿಗೆ ಕಿರೀಟ ಅನ್ನುವಂಥದ್ದನ್ನು ನೋಡಬೇಕು. ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮುನ್ನಡೆಯಲ್ಲಿ ಇದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಗೆಲ್ಲೋರು ಯಾರು ಅನ್ನುವಂಥ ಕುತೂಹಲ ಇದೀಗ ಇರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಅನ್ನುವಂಥದ್ದು, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಅನ್ನುವಂತಹ ಜಿಜ್ಞಾಸೆಗೆ ಎಲ್ಲೆಡೆ ಇರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಅನ್ನುವಂಥ ಜಿಜ್ಞಾಸೆ ಎಲ್ಲೆಡೆಯಿಂದ ಇರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಈಗ ಎಲ್ಲೆಡೆ ಇರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲದ ಕೇಂದ್ರ ಬಿಂದು ಆಗಿದೆ.
ನೋಡಿ, ಮಳೆಯ ನಡುವೆಯೂ ಕೂಡ ಕಾರ್ಯಕರ್ತರ ಉತ್ಸಾಹ ಕುಂದಿಲ್ಲ. ಕಾರ್ಯಕರ್ತರ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಮಳೆಯ ನಡುವೆಯೂ ಕೂಡ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೇಸರಿ ಧ್ವಜವನ್ನ ಹಿಡಿದು, ಕೇಸರಿ ಶಾಲನ್ನ ಹಿಡಿದು ಅಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಇದು ಸುರತ್ಕಲ್ನ ದೃಶ್ಯ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ, ಸುರತ್ಕಲ್ನಿಂದ ನೇರ ಪ್ರಸಾರ ಆಗ್ತಿರುವಂತಹ ದೃಶ್ಯ. ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕಾರ್ಯಕರ್ತರ ಸಂಭ್ರಮಾಚರಣೆಯ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿ ಹೊರಹೊಮ್ಮತಾ ಇದೆ. 132 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಅಥವಾ ಗೆಲುವು ಅಥವಾ ಮುನ್ನಡೆಯನ್ನ ಅನುಭವಿಸ್ತಾ ಇದೆ. 66 ಕಡೆ ಬಿಜೆಪಿ ಮುನ್ನಡೆಯಲ್ಲಿದೆ. ಇದು ಬಹುತೇಕ ರಿಸಲ್ಟ್ ಆಗಿರುವಂತಹ ಸಾಧ್ಯತೆ. 132 ಕಾಂಗ್ರೆಸ್, 66 ಬಿಜೆಪಿ, ಜೆಡಿಎಸ್ 21. ಕುಮಾರ್ ರೈ ಅವರಿಗೆ ಮುನ್ನಡೆ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅವರು ಮುನ್ನಡೆ ಆಗಿದೆ ಅಶೋಕ್ ಕುಮಾರ್ ರೈಗೆ ಅನ್ನುವಂಥದ್ದು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 17,649 ಮತಗಳಿಂದ ಹರೀಶ್ ಪೂಂಜಾ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಕ್ಷಣಕ್ಕೂ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಬೆಳಗ್ಗಿನಿಂದ ನಿಮಗೆ ಸಂಪೂರ್ಣವಾದಂಥ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಈಗ ನೀವು ಲೈವ್ ಅನ್ನು ನೋಡ್ತಾ ಇರುವವರು ನಿಮ್ಮ ಹತ್ರ ಒಂದು ಮನವಿಯನ್ನು ಮಾಡ್ತಾ ಇದ್ವಿ. ನೀವು ಇಮಿಡಿಯೇಟ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ನೇರ ಪ್ರಸಾರದ ಕ್ಷಣದ ಅಪ್ಡೇಟ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದೀಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಪ್ರತಿ ಅಪ್ಡೇಟ್ಗಳನ್ನು ಮುಂದೆಯೂ ಕೂಡ ನಾವು ಕೊಡ್ತಾ ಹೋಗ್ತೇವೆ. ಇದೀಗ ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ 2,673 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. 2,673 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 2,673 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಪುತ್ತೂರು ಕ್ಷೇತ್ರ ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 2,673 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 2,673 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಸಾಧಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗ 2 ಅಂಕಿ 3 ಅಂಕಿಯಲ್ಲಿದ್ದಂತಹ ಲೆಕ್ಕಾಚಾರ 2 ಅಂಕಿಯಲ್ಲಿದ್ದಂತಹ ಲೆಕ್ಕಾಚಾರ ಈಗ 4 ಅಂಕಿಗೆ ಹೋಗಿದೆ. 2,673 ಮತಗಳ ಮುನ್ನಡೆಯೊಂದಿಗೆ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ 61,797,
ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ 59,124 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ 61,797. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ 59,124 ಮತ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಗೆಲುವು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. 15ನೇ ಸುತ್ತಿನ ಮತ ಎಣಿಕೆಯಲ್ಲಿ 2673 ಮತಗಳಿಂದ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ಬಹುತೇಕ ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ಸುತ್ತಿನ ಮತ ಎಣಿಕೆ ಅಷ್ಟೇ ಬಾಕಿ. 61,797 ಮತವನ್ನು ಪಡೆದಿರುವ ಅಶೋಕ್ ಕುಮಾರ್ ರೈ 59,124 ಮತವನ್ನು ಪಡೆದಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಕೊನೆ ಕ್ಷಣದವರೆಗೂ ಜಿದ್ದಿನ ಹೋರಾಟ ನಡೆದಂತಹ ಪುತ್ತಿಲ ಪುತ್ತೂರಿನಲ್ಲಿ 3ನೇ ಸ್ಥಾನಕ್ಕೆ ಕುಸಿದ ಬಿಜೆಪಿ ಅನ್ನುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಗೆಲುವು ಕಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಗೆಲುವನ್ನ ಕಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಗೆಲುವನ್ನ ಕಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅಂತ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಲ್ಲಿ ಪುತ್ತಿಲಾರವರು ಸೋತರು ಗೆದ್ದಂತೆ ಅನ್ನುವಂತಹ ಜಿಜ್ಞಾಸೆಗಳು ಇದ್ದಾವೆ. ಸೋತರು ಗೆದ್ದಂತೆ ಅನ್ನುವಂತಹ ಜಿಜ್ಞಾಸೆಗಳು ಯಾಕೆಂತಂದ್ರೆ ಪುತ್ತಿಲಾರವರು 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ ಅನ್ನುವಂತಹ ವಿಶ್ಲೇಷಣೆಗಳು ನಡೆದಿತ್ತು. ಆದರೆ ಪುತ್ತಿಲಾರವರು ಜಿದ್ದಿನ ಹೋರಾಟವನ್ನ ನೀಡಿರೋದ್ರಿಂದ ಸೋತರು ಗೆದ್ದಂತೆ ಅನ್ನುವಂತಹ ಲೆಕ್ಕಾಚಾರಗಳು 2,673 ಅಶೋಕ್ ರೈ ಅವರ ಮುನ್ನಡೆ. ಕೊನೆಯ ಒಂದು ಸುತ್ತು ಬಾಕಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತಿಮ ರಿಸಲ್ಟ್ ಬರುವಂತಹ ಸಾಧ್ಯತೆ. ಅಂತಿಮ ರಿಸಲ್ಟ್ಗಾಗಿ ಕ್ಷಣಗಣನೆ ಇದೆ. ಎಲ್ಲೆಡೆಯೂ ಕೂಡ ಪುತ್ತೂರಿನ ಅಂತಿಮ ರಿಸಲ್ಟ್ ಏನು ಅನ್ನುವಂತಹ ಕ್ಷಣಗಣನೆ ಇದೆ. ಪುತ್ತೂರಿನ ಅಂತಿಮ ರಿಸಲ್ಟ್ ಏನು ಅನ್ನುವಂತಹ ಕ್ಷಣಗಣನೆ. ಜೈ
ಯಾರಿಗೆ MLA ಪಟ್ಟ ಅನ್ನುವಂಥದ್ದು ಕುತೂಹಲವನ್ನು ಕೇಳಿಸಿದೆ. ಕೊನೆಯ ಒಂದು ಸುತ್ತು ಮಾತ್ರ ಬಾಕಿ ಇರುವಂಥದ್ದು. ಕಡೆಯ ಒಂದು ಸುತ್ತಿನ ಲೆಕ್ಕಾಚಾರಗಳು ಆಗಬೇಕಷ್ಟೇ. ಪುತ್ತೂರಿನ ಅಲ್ಲಿ ಯಾರಿಗೆ MLA ಪಟ್ಟ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೇಳಿಸಿದೆ. ಅಶೋಕ್ ಕುಮಾರ್ ರೈ ವರ್ಸಸ್ ಅರುಣ್ ಕುಮಾರ್ ಪುತ್ತಿಲ ನಡುವೆ ಜಿದ್ದಿನ ಹೋರಾಟ. ಆಶಾ ತಿಮ್ಮಪ್ಪ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಯ ಆಶಾ ತಿಮ್ಮಪ್ಪ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು ಅಶೋಕ್ ಕುಮಾರ್ ರೈ ಮತ್ತು ಅರುಣ್ ಪುತ್ತಿಲಾರ ನಡುವೆ ಜಿದ್ದಿನ ಹೋರಾಟ ಸಂಘಟನೆಯಾಗಿದೆ. ಎರಡೂ ಕ್ಲಾಸ್ಮೇಟ್ಸ್ ನಡುವಿನ ಹೋರಾಟ, ಜಿದ್ದಿನ ಹೋರಾಟ ಅಶೋಕ್ ಕುಮಾರ್ ರೈ ಮತ್ತು ಅರುಣ್ ಪುತ್ತಿಲಾರ ನಡುವೆ. ಅಶೋಕ್ ಕುಮಾರ್ ರೈ ಅವರು 61,797 ಮತಗಳನ್ನು ಪಡೆದಿದ್ದರೆ ಅರುಣ್ ಪುತ್ತಿಲ 59,124 ಮತಗಳನ್ನು ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿಗಳಿಗೆ ಲಭ್ಯವಾಗ್ತಾ ಇದೆ. ಇನ್ನೇನು ಒಂದು ಸುತ್ತು ಬಾಕಿ. ಅಂತಿಮ ಲೆಕ್ಕಾಚಾರಕ್ಕೆ ಕ್ಷಣಗಣನೆ. ಅಂತಿಮ ಲೆಕ್ಕಾಚಾರಕ್ಕೆ ಕ್ಷಣಗಣನೆ ಆಗ್ತಾ ಇದೆ. ಮೂರಂಕಿಯ ಮೊತ್ತದಲ್ಲಿ ಯಾರಿಗೆ ಗೆಲುವು ಬಂದರೂ ಕೂಡ 100, 200, 300, 400 ಲೆಕ್ಕಾಚಾರದಲ್ಲಿ ಗೆಲುವಾಗತ್ತಾ ಅನ್ನುವಂತಹ ಕುತೂಹಲ ಮತದಾರರಲ್ಲಿದೆ. 1000ದ ಲೆಕ್ಕಾಚಾರದಲ್ಲಿ ಗೆಲುವಿಲ್ವಾ ಅಥವಾ ಮೂರಂಕಿಯ ಲೆಕ್ಕಾಚಾರದಲ್ಲಿ ಗೆಲುವಿದೆಯಾ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಲೆಕ್ಕಾಚಾರಗಳಿದ್ದಾವೆ. ಮೂರಂಕಿ 100, 200, 300, 400ರಲ್ಲಿ ಗೆಲುವಾಗತ್ತಾ, 100, 200, 300, 400ರಲ್ಲಿ ಗೆಲುವಾಗತ್ತಾ ಅನ್ನುವಂಥ ಕುತೂಹಲ. ಅರುಣ್ ಪುತ್ತಿಲ ವರ್ಸಸ್ ಅಶೋಕ್ ಕುಮಾರ್ ರೈ ಅವರ ನಡುವೆ ನೇರ ಜಿದ್ದಾಜಿದ್ದಿ. ಕೆಲವು ಕ್ಷಣಗಳಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗೋಸ್ಕರ, ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಪುತ್ತೂರಿನಲ್ಲಿ ಯಾರಿಗೆ MLA ಪಟ್ಟ, ಯಾರಿಗೆ ಶಾಸಕ ಸ್ಥಾನ ಅನ್ನುವಂಥದ್ದು ಬಹುದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಬಹಳ ದೊಡ್ಡ ಮಟ್ಟಿನ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ ಪುತ್ತೂರು ಕ್ಷೇತ್ರ. ಜಿದ್ದಿನ ಹೋರಾಟ, ಕಡೆಯ ಒಂದು ಸುತ್ತು ಬಾಕಿ. ಜಿದ್ದಿನ ಹೋರಾಟ, ಕಡೆಯ ಒಂದು ಸುತ್ತು ಬಾಕಿ ಇದೆ. ಯಾರಿಗೆ ಗೆಲುವು ಅನ್ನುವಂಥ ಹೋರಾಟ. ಗೆದ್ದರು 200, 300, 400ರಲ್ಲಿ ಗೆಲ್ತಾರ, 1000ದ ಲೆಕ್ಕಾಚಾರದಲ್ಲಿ ಗೆಲ್ತಾರ ಅನ್ನುವಂತಹ ಕುತೂಹಲವು ಕೂಡ ಬಾಕಿ ಇದೆ. ಅದೇ ಕುತೂಹಲದಲ್ಲಿ ಪುತ್ತೂರು ಕ್ಷೇತ್ರ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಈಗ ಮುನ್ನಡೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2ನೇ ಸ್ಥಾನದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಜಿದ್ದಿನ ಹೋರಾಟವನ್ನು ನೀಡ್ತಾ ಇದ್ದಾರೆ. ಕಡೆಯ ಸುತ್ತಿನ ವರದಿ, ಕಡೆಯ ಸುತ್ತಿನ ರಿಸಲ್ಟ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಜನತೆ. ಇದೀಗ ಕಡೆಯ ಸುತ್ತಿನ ವರದಿಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಕಡೆಯ ಸುತ್ತಿನ ವರದಿಗಾಗಿ ಕಾಯ್ತಾ ಇದ್ದಾರೆ ಜನ.
ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮತ್ತೆ ಮುನ್ನಡೆಯಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಅರುಣ್ ಪುತ್ತಿಲ ಇದ್ದಾರೆ. ಕಡೆ ಕ್ಷಣದ ಜಿದ್ದಾಜಿದ್ದಿ, ಕಡೆ ಕ್ಷಣದಲ್ಲಿ ಯಾರಿಗೆ ಮತದಾರ ಹೆಚ್ಚಿನ ಮತವನ್ನು ಹಾಕಿದ್ದಾನೆ ಅನ್ನುವಂಥ ಕುತೂಹಲ ಇದೆ. ಇದು 100, 200, 300 ಲೆಕ್ಕಾಚಾರವೋ 1000 ಲೆಕ್ಕಾಚಾರವೋ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಬಹಳ ಜಿದ್ದಾಜಿದ್ದಿನ ಹೋರಾಟ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮುನ್ನಡೆಯಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ. ಪುತ್ತೂರು ಕ್ಷೇತ್ರ ಕುಮಾರ್ ಮುನ್ನಡೆಯಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ದೊಡ್ಡ ಲೀಡ್ ಇಲ್ಲ, 2600 ಲೀಡ್ನಲ್ಲಿದ್ದಾರೆ ಅಶೋಕ್ ಕುಮಾರ್ ರೈ ಅನ್ನುವಂಥ ಮಾಹಿತಿಗಳು ಬಂದಿವೆ. ಸುದ್ದಿಯಿಂದಾಗಿ ಅವರು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಹಿನ್ನಡೆಯನ್ನ ಒಪ್ಪಿಕೊಂಡ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಮಾತಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಹಿನ್ನಡೆಯನ್ನ ಒಪ್ಪಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು 130ರಿಂದ 150 ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದರು. ನಳಿನ್ ಕುಮಾರ್ ಕಟೀಲ್ ಅವರು 130ರಿಂದ 150 ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಆದರೆ ಈಗ ರಾಜ್ಯದಲ್ಲಿ ಬಿಜೆಪಿ ಹಿನ್ನಡೆಯಾಗಿದ್ದನ್ನು ನಳಿನ್ ಕುಮಾರ್ ಕಟೀಲ್ ಅವರು ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ನಳಿನ್ ಕುಮಾರ್ ಕಟೀಲ್ ಅವರು
ಹಿನ್ನಡೆಯ ಬಗ್ಗೆ ಅವಲೋಕನ ಮಾಡಿ ಮುಂದಿನ ಕ್ರಮ. ನಳಿನ್ ಕುಮಾರ್ ಹೇಳಿರುವಂಥದ್ದು ಮುಂದೆ ಒಗ್ಗಟ್ಟಾಗಿ ಕೆಲಸ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. ಹಿನ್ನಡೆಯ ಬಗ್ಗೆ ಹಿನ್ನಡೆಯ ಬಗ್ಗೆ ಅವಲೋಕನ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ, ಜೊತೆಗೆ ಮುಂದೆ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕಿದ್ದೇವೆ, ಯಾವ ಕಾರಣಕ್ಕೆ ಹಿನ್ನಡೆ ಎಂಬುದನ್ನು ಅವಲೋಕನ ಮಾಡಲಿಕ್ಕಿದ್ದೇವೆ ಅನ್ನುವಂಥದ್ದನ್ನು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಹಿನ್ನಡೆ ಆಯಿತು ಅನ್ನೋದನ್ನು ಅವಲೋಕನ ಮಾಡಲಿಕ್ಕಿದ್ದೇವೆ ಅನ್ನುವಂಥದ್ದನ್ನು ನಳಿನ್ ಕುಮಾರ್ ಕಟೀಲ್ ರವರು ಹೇಳಿದ್ದಾರೆ. ಹಿನ್ನಡೆಯ ಬಗ್ಗೆ ಅವಲೋಕನ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ, ಮುಂದೆ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕಿದ್ದೇವೆ, ಯಾವ ಕಾರಣಕ್ಕೆ ಹಿನ್ನಡೆ ಎಂಬುದನ್ನು ಅವಲೋಕನ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ನಳಿನ್ ಕುಮಾರ್ ಕಟೀಲ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಸಂಭ್ರಮಾಚರಣೆಯನ್ನ ನೋಡ್ತಾ ಇದ್ದೀವಿ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆಯನ್ನ ನೋಡ್ತಾ ಇದ್ದೀವಿ. ಪುತ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅನ್ನೋಂಥದ್ದನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಪುತ್ತೂರಿನ ಕಾಂಗ್ರೆಸ್ನ ಕಾರ್ಯಕರ್ತರ ಸಂಭ್ರಮಾಚರಣೆ, ಅದರ ಜೊತೆಗೆ ಇನ್ನೊಂದು ವಿಂಡೋದಲ್ಲಿ ಬ್ರೇಕಿಂಗ್ ಬರ್ತಾ ಇದೆ. ಪುತ್ತೂರಿನ ಕಾರ್ಯಕರ್ತರ ಸಂಭ್ರಮಾಚರಣೆ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಭಾರಿ ಮುನ್ನಡೆಯನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಕಣ್ಣೀರು ಸುರಿಸಿದ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕಣ್ಣೀರು ಸುರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಪುತ್ತೂರಿನ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆಯನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ. ಜೋರಾದಂತಹ ಸಂಭ್ರಮಾಚರಣೆ, ಖುಷಿ, ಲವಲವಿಕೆಗಳು ಕಂಡು ಬರ್ತಾ ಇದೆ. ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ಬೋದು, ಅವರು ಸ್ವಲ್ಪ ಅಂತರ ಕಡಿಮೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಪರಿಶೀಲನೆ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಿ. ಬೆಳ್ತಂಗಡಿಯ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಿ, ಪುತ್ತೂರಿನ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಿ, ಸುಳ್ಯದ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಬಿಜೆಪಿ 2 ಕಾಂಗ್ರೆಸ್ ಅನ್ನುವಂಥ ಲೆಕ್ಕಾಚಾರ ಇತ್ತು. 6-2 ಅನ್ನುವಂಥ ಲೆಕ್ಕಾಚಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಭಾರಿ ಮುನ್ನಡೆ ಹಿನ್ನೆಲೆ ಸಂತಸದಲ್ಲಿ ಕಣ್ಣೀರು ಸುರಿಸಿದ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ರಾಜ್ಯದಲ್ಲಿ ಕಣ್ಣೀರು ಸುರಿಸಿದ ಡಿ.ಕೆ. ಶಿವಕುಮಾರ್.
ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅಂತ ಹೇಳಬಹುದು. 3351 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಶೋಕ್ ಕುಮಾರ್ ರೈ 3351 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು 3351 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ 3351 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಗೆಲುವಿನ ಸಮೀಪಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತಿಲ, ಎರಡನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ. ಈ ಮೂಲಕ ಅಶೋಕ್ ಕುಮಾರ್ ರೈ 3331 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು 64,687 ಮತವನ್ನು ಪಡೆದಿದ್ದರೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರು 61,336 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪ 36,526 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ 3,351 ಮತಗಳಿಂದ ಅಶೋಕ್ ಕುಮಾರ್ ರೈ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ ಜೊತೆ ಪುತ್ತೂರು ಕ್ಷೇತ್ರದ ಜಿದ್ದಾಜಿದ್ದಿ
ಪುತ್ತೂರಿನಲ್ಲಿ ಇಂತಹದೊಂದು ಹೋರಾಟ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು. ಅಂತಿಮ ಘೋಷಣೆಯೊಂದೇ ಬಾಕಿ, ಅಶೋಕ್ ಕುಮಾರ್ ರೈ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂತಿಮ ಘೋಷಣೆಯೊಂದೇ ಬಾಕಿ, ಅಶೋಕ್ ಕುಮಾರ್ ರೈ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಂತಿಮ ಘೋಷಣೆ ಒಂದೇ ಬಾಕಿ ಅನ್ನುವಂಥದ್ದು ಈಗ ಬರ್ತಿರುವಂಥ ಮಾಹಿತಿ. ಅಶೋಕ್ ಕುಮಾರ್ ರೈ ಪುತ್ತೂರಿನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂತಿಮ ಘೋಷಣೆ ಮಾತ್ರ ಬಾಕಿ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಈ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಹಿಂದುತ್ವವನ್ನ ಇಟ್ಟುಕೊಂಡು, ಹಿಂದುತ್ವವನ್ನೇ ಮಾತಾಡಿಕೊಂಡು, ಹಿಂದುತ್ವದ ಪರವಾಗಿ ನಿಂತುಕೊಂಡು ನಾನು ಹೋರಾಡ್ತೇನೆ ಅಂತ ಹೇಳಿ 61,000ಕ್ಕೂ ಅಧಿಕ ಮತವನ್ನ ಪಡೆದು ಈ ಮೂಲಕ ಅಶೋಕ್ ಕುಮಾರ್ ರೈ, ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಜೊತೆಗೆ ನೇರ ಹಣಾಹಣಿಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಇಷ್ಟೊಂದು ಮತವನ್ನು ಪಡೆದಿರೋದು ನಿಜಕ್ಕೂ ಒಂದು ರೀತಿಯಲ್ಲಿ ಟ್ರೆಂಡ್ ಬದಲಾವಣೆಗೂ ಕೂಡ ಇಲ್ಲಿ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಇದು ನಿಜಕ್ಕೂ ಅರುಣ್ ಕುಮಾರ್ ಪುತ್ತಿಲಾರ್ ಅವರಿಗೆ, ಪುತ್ತಿಲಾರ್ ಅವರು ಶಾಸಕರಾಗಲಿಲ್ಲ ಅಂತ ಇರ್ಬೋದು, ಆದರೆ ಅವರದೊಂದು ಬಹುದೊಡ್ಡ ಗೆಲುವು ಅಂತ ಇದನ್ನ ಕರೆದ್ರೂ ಅಚ್ಚರಿ ಇಲ್ಲ, ತಪ್ಪಾಗ್ಲಿಕ್ಕೂ ಇಲ್ಲ. ಯಾಕಂತಂದ್ರೆ ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಪಕ್ಷೇತರನಾಗಿ ನಿಂತು ಬಿಜೆಪಿಯ ಭದ್ರಕೋಟೆ ಅಂತ ಅಂದುಕೊಂಡಿದ್ದ ಪುತ್ತೂರಿನಲ್ಲಿ ಇಷ್ಟೊಂದು ಮತವನ್ನ ಪಡೆಯೋದು ತಮಾಷೆಯ ಮಾತಲ್ಲ. ಅದು ಎಲ್ಲರೂ ಕಾರ್ಯಕರ್ತರು ಒತ್ತಾಯಪೂರ್ವಕವಾಗಿ ನಿಲ್ಲಿಸಿ ಅರುಣ್ ಕುಮಾರ್ ಪುತ್ತಿಲಾರ್ ಅವರಿಗೆ 61,000ಕ್ಕೂ ಅಧಿಕ ಮತಗಳನ್ನು ಒದಗಿಸಿಕೊಟ್ಟಿದ್ದಾರೆ.
ಇದು ಪುತ್ತೂರಿನ ಬಿಜೆಪಿ ಕಚೇರಿಯ ದೃಶ್ಯ. ಬಿಕೋ ಎನ್ನುತ್ತಿರುವ ಪುತ್ತೂರಿನ ಬಿಜೆಪಿ ಕಚೇರಿಯ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಕೋ ಎನ್ನುತ್ತಿರುವ ಪುತ್ತೂರಿನ ಬಿಜೆಪಿ ಕಚೇರಿ. ಇದರ ಜೊತೆಗೆ ಅರುಣ್ ಪುತ್ತಿಲಾರ್ ಅವರ ಕಚೇರಿ ಮತ್ತು ಕಾಂಗ್ರೆಸ್ನ ಕಚೇರಿಯನ್ನು ಕೂಡ ನಾವು ತೋರಿಸ್ತೇವೆ. ಅರುಣ್ ಪುತ್ತಿಲಾರ್ ಅವರ ಆಫೀಸ್ನ ದೃಶ್ಯವನ್ನು ನಾವು ಈಗ ತೋರಿಸ್ತಿದ್ದೀವಿ. ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿಯ ರಿಸಲ್ಟನ್ನು ನೋಡಿರುವಂತಹ ಕ್ಷಣ, ಹೇಗೆ ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅರುಣ್ ಪುತ್ತಿಲಾರ್ ಅವರೆಲ್ಲರೂ ಕೂಡ ಒಂದು ಸ್ಕ್ರೀನ್ ಹಾಕಿ ರಿಸಲ್ಟನ್ನು ನೋಡ್ತಾ ಇರುವಂಥ ದೃಶ್ಯ. ಸುಭದ್ರಾ ಕಲ್ಯಾಣ ಮಂಟಪದಲ್ಲಿನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಕಾಂಗ್ರೆಸ್ ಆಫೀಸ್ನ ಗೆಲುವಿನ ಸಂಭ್ರಮ, ಕಾಂಗ್ರೆಸ್ ಕಚೇರಿಯಲ್ಲಿ ಗೆಲುವಿನ ಸಂಭ್ರಮ ಹೇಗಿದೆ ಪುತ್ತೂರಿನಲ್ಲಿ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಅಶೋಕ್ ಕುಮಾರ್ ರೈ ಅವರ ಗೆಲುವಿನ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಅಶೋಕ್ ಕುಮಾರ್ ರೈ ಅವರ ಗೆಲುವಿನ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ ಕಾಂಗ್ರೆಸ್ನ ಕಚೇರಿಯ ಭಾಗದಲ್ಲಿ.
ಕಾಂಗ್ರೆಸ್ನ ಕಚೇರಿಯ ಮುಂಭಾಗದ ದೃಶ್ಯವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮುಗಿದಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಗೆಳೆಯರ ಬಗ್ಗೆ ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿ ಬಹಳ ಖುಷಿಯಾಗಿದೆ. ಜನರು ದೊಡ್ಡ ಒಂದು ಮಾತಿನಿಂದ 30,000 ಜವಾಬ್ದಾರಿ ಇನ್ನೂ ಸಹ ಜಾಸ್ತಿ ಆಗಿದೆ. ಮೊದಲಾಗಿ ನನ್ನೆಲ್ಲ ಮಂಗಳೂರು ಉತ್ತರದ ಮತದಾರರು ಯಾರಿದ್ದಾರೆ ಮತ್ತು ನನ್ನ ಕಾರ್ಯಕರ್ತರು ಯಾರಿದ್ದಾರೆ, ಮಂಗಳೂರು ರಾಷ್ಟ್ರೀಯ ಧ್ವಜದ ಕಾರ್ಯಕರ್ತರು ಇವರೆಲ್ಲರಿಗೂ ಸಹ ನಾನು ಮೊದಲಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲುವುದಿಲ್ಲ, ಈಗ ನಮ್ಮ ಕಾರ್ಯಕರ್ತರಿಗೆ ಜನರ ಗೆಲುವು. ಇನ್ನೂ ಸಹ ಹೆಚ್ಚಿನ ಕೆಲಸ ಮಾಡಬೇಕಂತ ಒಂದು ಆಸೆಯನ್ನು ಜಾಸ್ತಿ ಕೆಲಸ ಮಾಡಬೇಕೆಂಬ ಜವಾಬ್ದಾರಿ ಅದನ್ನು ಸಹ ಮಾಡಿ ಖಂಡಿತ ಸಕ್ಸಸ್ ಆಗಿದೆ. ಯಾಕಂದ್ರೆ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲೂ ಸಹ ಕಾಂಪ್ರಮೈಸ್ ಮಾಡಲಿಲ್ಲ. ಹಿಂದುತ್ವ ಮತ್ತು ರಾಷ್ಟ್ರೀಯದ ವಿಷಯ ಬಂದಾಗ ಸಹ ನಾವೆಲ್ಲೂ ಸಹ ಕಾಂಪ್ರಮೈಸ್ ಮಾಡಲಿಲ್ಲ. ಇದೆರಡು ವಿಷಯಗಳ ಬಗ್ಗೆ ನಾವು ಖಡಕ್ಕಾಗಿ ಮತ್ತು ಎಲ್ಲ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಒಂದು ವ್ಯವಸ್ಥೆ ಸಹ ನಾವು ಮಾಡ್ತೀವಿ. ನಾವು ಎಲ್ಲಿ ಯಾರಿಗೂ ಸಹ ಒಬ್ಬನಿಗೆ ಕೋಮು ಗಲಭೆ ಆಗದಂತೆ ಕಾಪಾಡುವಂಥ ರೀತಿಯಲ್ಲಿ ಇಡೀ ನನ್ನ ಕ್ಷೇತ್ರ ಯಾರಿಗೂ ಸಹ ಸಮಸ್ಯೆ ಆಗೋದಿಲ್ಲ. ಕಾಂಗ್ರೆಸ್ನವರ ಏನು ಈ ಕಪಟ ಸುದ್ದಿಗಳನ್ನು ನಾವು ಜನರಿಗೆ ಎಕ್ಸ್ಪೋಸ್ ಮಾಡಬೇಕು. ನಮ್ಮ ನೀತಿ ನಮ್ಮ ವಿಷಯ ಏನನ್ನೋದು ಜನರಿಗೆ ಜನ ಆಶೀರ್ವಾದ. ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆ ಹಲವಾರು ವಿಷಯಗಳು ವಾಸ್ತವವಾಗಿ ಖಂಡಿತ ಚರ್ಚೆ ಗ್ಯಾರಂಟಿ ಅದು ಇದು ಅದನ್ನೇನು ಚರ್ಚೆ ಮಾಡಬೇಕು ಏನಿರ್ಬೋದು. ಕರಾವಳಿ ಜಿಲ್ಲೆಯ ಜನರಿಗೆ ಅರಿವಿದೆ. ನಮ್ಮ ಮುಂದಿನ ಪೀಳಿಗೆ ಪುತ್ತೂರಿನ ರಿಸಲ್ಟ್ ಈಗ ಬಂದಿರುವಂಥದ್ದು. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಗೆಲುವು ಕಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರ ಗೆಲುವು, ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರ ಗೆಲುವು ಆಗಿದೆ ಅನ್ನುವಂಥ ಮಾಹಿತಿಗಳು. ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಹೋರಾಟದಲ್ಲಿ 3,000 ಅಂತರದಲ್ಲಿ ಅಶೋಕ್ ಕುಮಾರ್ ರೈ ಗೆಲುವನ್ನು ಕಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರು ಅಶೋಕ್ ಕುಮಾರ್ ರೈ ಅವರು ಗೆಲುವನ್ನು ಕಂಡಿದ್ದಾರೆ, ಕಾಂಗ್ರೆಸ್ನಿಂದ ಗೆಲುವನ್ನು ಕಂಡಿದ್ದಾರೆ. ಅರುಣ್ ಪುತ್ತಿಲಾರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಬಂಡಾಯ ನಿಂತು ಪಕ್ಷೇತರ ಅಭ್ಯರ್ಥಿಯಾಗಿ ಕಾಣಿಸಿಕೊಂಡು ಬಹಳ ದೊಡ್ಡ ಹೋರಾಟವನ್ನು ಕೊಟ್ಟಂತಹ ಅರುಣ್ ಪುತ್ತಿಲಾರ್ ಎದುರು ಅಶೋಕ್ ಕುಮಾರ್ ರೈ ಗೆಲುವನ್ನು ಕಂಡಿದ್ದಾರೆ. ಇನ್ನು ಸಂಭ್ರಮಾಚರಣೆ ಎಲ್ಲೆಲ್ಲಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬೆಳ್ತಂಗಡಿಯಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಇದೆ, ಪುತ್ತೂರಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಆಗ್ತದೆ, ಎಲ್ಲವನ್ನು ನೋಡ್ತಾ ಹೋಗೋಣ.
ಈಗಾಗಲೇ ನಮಗೆ ಲಭಿಸಿರುವಂತಹ ಮಾಹಿತಿಯ ಪ್ರಕಾರ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು 64,687 ಮತಗಳನ್ನು ಪಡೆದಿದ್ದಾರೆ. ಆಶಾ ತಿಮ್ಮಪ್ಪರವರು 36,526 ಬಿಜೆಪಿಯಿಂದ ಪಡೆದಿರುವಂತದ್ದು. ಪಕ್ಷೇತರ ಅಭ್ಯರ್ಥಿ ಅರುಣಕುಮಾರ್ ಪುತ್ತಿಲರವರು 61,336 ಮತಗಳನ್ನು ಪಡೆದಿರುವಂತದ್ದು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ. ಇನ್ನಷ್ಟು ನಾವು ಅಪ್ಡೇಟ್ ನಮಗೆ ಸಿಗಬೇಕಾಗಿದೆ. ಅದರ ಜೊತೆಗೆ ನಮಗೆ ಅಲ್ಲಿಂದ ಬಂದಂತಹ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪುತ್ತೂರಿನ ಹೈ ವೋಲ್ಟೇಜ್ ಕ್ಷೇತ್ರ. ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ನೇರ ಹಣಾಹಣಿ ಇದ್ದಂತಹ ಈ ಹಿಂದಿನ ಅವಧಿಗಳು ಮರೆತು ಹೋಗಿವೆ. ಪುತ್ತೂರಿನಲ್ಲಿ ಹೊಸದಾದಂತಹ ಒಂದು ಚಿತ್ರಣ ಅನಾವರಣಗೊಂಡಿರುವಂಥದ್ದು. ಪುತ್ತೂರಿನಲ್ಲಿ ಬಂಡಾಯ ನಿಂತಿರುವಂತಹ ಅರುಣ್ ಕುಮಾರ್ ಪುತ್ತಿಲ, ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರವರು ಬಿಜೆಪಿಯ ಮತಗಳನ್ನು ಪಡ್ಕೊಂಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇದು ಸುಲಭವಾದಂತಹ ದಾರಿಯನ್ನು ಮಾಡಿಕೊಟ್ಟಿರುವುದು. ಹಾಗಾಗಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು ಅದರಲ್ಲೂ ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಕಾಂಗ್ರೆಸ್ನಲ್ಲಿ ಆರಂಭದ ಹಂತದಲ್ಲಿ ಪ್ರಥಮ ಹಂತದಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಭರ್ಜರಿಯಾದಂತಹ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಪುತ್ತೂರು ಕ್ಷೇತ್ರದಿಂದ ಮೂಲಕವಾಗಿ ರಾಜ್ಯದ ವಿಧಾನಸಭೆಗೆ ಪುತ್ತೂರಿನಿಂದ ಜನಪ್ರತಿನಿಧಿಯಾಗಿ ಹೋಗುವಂಥದ್ದು ಬಹುತೇಕ ಖಚಿತವಾಗ್ತಾ ಇದೆ. ಹಾಗೆ ಬೆಳ್ತಂಗಡಿಯಲ್ಲಿ ಹಾಲಿ ಶಾಸಕರಾಗಿರುವಂತಹ ಹರೀಶ್ ಪೂಂಜರ್ ಅವರು ಗೆಲುವನ್ನು ಸಾಧಿಸಿರುವಂಥದ್ದು. ಈಗಾಗಲೇ ಬೆಳ್ತಂಗಡಿಯ ವಿವಿಧ ಕ್ಷೇತ್ರಗಳಲ್ಲಿ ಹರೀಶ್ ಪೂಂಜಾ ಬೆಂಬಲಿಗರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸುಳ್ಯದಲ್ಲಿ ಬಿಜೆಪಿಯ ಭಾಗೀರಥಿ ಮುರಳಿ ಅವರು ಭರ್ಜರಿಯಾದಂತಹ ಜಯವನ್ನು ಸಾಧಿಸಿರುವಂಥದ್ದು. ಜಿ ಕೃಷ್ಣಪ್ಪ ಅವರ ಎದುರು ಭಾಗೀರಥಿ ಮುರಳಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ 2018 ಅಂದರೆ ಈ ಹಿಂದಿನ ಚುನಾವಣೆಯನ್ನು ಗಮನಿಸುವುದಾದರೆ ಹಾಲಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 90,073 ಮತಗಳನ್ನು ಪಡೆದಿದ್ದರು. 93,073 ಮತಗಳನ್ನು ಪಡೆದಿದ್ದರು. ಅದೇ ರೀತಿ ಈ ಬಾರಿ ನೋಡುತ್ತಿದ್ದರೆ ಬಿಜೆಪಿಯ ಆಶಾ ತಿಮ್ಮಪ್ಪರವರು 36,526ಕ್ಕೆ ಸೀಮಿತವಾಗಿರುವಂಥದ್ದು. ಉಳಿದೆಲ್ಲ ಮತಗಳು ಕೂಡ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರವರ ಪಾಲಿಗೆ ಸೇರಿರುವಂಥದ್ದು. ಅದೇ ರೀತಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಗಮನಿಸುವುದಾದರೆ ಕಾಂಗ್ರೆಸ್ನ ಶಕುಂತಳಾ ಟಿ ಶೆಟ್ಟಿಯವರು 70,596 ಮತಗಳನ್ನು ಪಡೆದಿದ್ದರು. 70,596 ಮತಗಳನ್ನು ಕಾಂಗ್ರೆಸ್ನ ಶಕುಂತಳಾ ಶೆಟ್ಟಿಯವರು ಪಡೆದಿದ್ರು 2018ರಲ್ಲಿ. ಈ ಬಾರಿ ನೋಡುವುದಾದರೆ ಕಾಂಗ್ರೆಸ್ನ ಅಶೋಕ್ ಕುಮಾರ್ ಅವರು ಅಷ್ಟರ ಮಟ್ಟಿಗೆ ಬರಲಿಲ್ಲ, 70,000 ದಾಟಲಿಲ್ಲ ಇನ್ನೂ ಕೂಡ. ಆದರೂ ಅಶೋಕ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಇದು ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಇಬ್ಬಾಗತನ, ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರವರ ಪರ ಕಾರ್ಯಕರ್ತರು ಬ್ಯಾಟ್ ಬೀಸಿರುವ ಕಾರಣ ಅಶೋಕ್ ಕುಮಾರ್ ರೈ ಅವರ ಗೆಲುವು ಸುಲಭವಾಗಿದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಭಾಗೀರಥಿ ಮುರುಳ್ಯ ಹೊಸ ಮುಖ. 6 ಬಾರಿ ಬಿಜೆಪಿಯ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಎಸ್ ಅಂಗಾರರವರು ಅವರ ಮುಂದಿನ ಹಾದಿಯಾಗಿ ಬಿಜೆಪಿಯ ಭಾಗೀರಥಿ ಮುರುಳ್ಯ ಅವರು ಗೆಲುವನ್ನು ಸಾಧಿಸಿರುವಂಥದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯುಟಿ ಖಾದರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿರುವಂತಹ ಯುಟಿ ಖಾದರ್ ಅವರು ನಿರೀಕ್ಷಿತ ಗೆಲುವು ಅವರದು. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯುಟಿ ಖಾದರ್ ಅವರ ನಿರೀಕ್ಷಿತ ಗೆಲುವಾಗಿರುವಂಥದ್ದು.
ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ವೇದವ್ಯಾಸ್ ಕಾಮತ್, ಬಿಜೆಪಿಯ ವೇದವ್ಯಾಸ್ ಕಾಮತ್ ರವರು ಗೆಲುವನ್ನು ಸಾಧಿಸಿರುವಂಥದ್ದು. ಕಾಂಗ್ರೆಸ್ನ JR ಲೋಬೋ ರವರ ವಿರುದ್ಧ ಡಿ ವೇದವ್ಯಾಸ ಕಾಮತ್ ರವರು ಬಿಜೆಪಿಯಿಂದ ಗೆಲುವನ್ನು ಸಾಧಿಸಿರುವಂಥದ್ದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮಲ ಅರಳಿದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಭರ್ಜರಿಯಾದಂತಹ ಜಯವನ್ನು ತರುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಕಾಂಗ್ರೆಸ್ನ ಜಯಭೇರಿ ಆಗ್ತಾ ಇದೆ ರಾಜ್ಯದಲ್ಲಿ. ಆದರೆ ದಕ್ಷಿಣ ಕನ್ನಡದಿಂದ ಒಂದಷ್ಟು ಬಿಜೆಪಿಯ ಪರವಾದಂತಹ ಗೆಲುವು ಲಭ್ಯವಾಗಿರುವಂಥದ್ದು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಬಿಜೆಪಿಯಿಂದ ಗೆಲುವನ್ನು ಸಾಧಿಸಿದ್ದಾರೆ. ಹಾಲಿ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ನ ಇನಾಯತ್ ಅಲಿ ವಿರುದ್ಧ ಅವರು ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ನು ಮೂಲ್ಕಿ ಮೂಡಬಿದರೆ ಕ್ಷೇತ್ರದಲ್ಲಿ ಉಮಾನಾಥ್ ಕೋಟ್ಯಾನ್ರವರು, ಮೂಲ್ಕಿ ಮೂಡಬಿದರೆ ಕ್ಷೇತ್ರದಲ್ಲಿ ಉಮಾನಾಥ್ ಕೋಟ್ಯಾನ್ರವರು ಕಾಂಗ್ರೆಸ್ನ ಮಿಥುನ್ ರೈ ವಿರುದ್ಧ ಗೆಲುವನ್ನು ಸಾಧಿಸಿರುವಂಥದ್ದು. ಕಾಂಗ್ರೆಸ್ನ ಮಿಥುನ್ ರೈ ವಿರುದ್ಧ ಉಮಾನಾಥ್ ಕೋಟ್ಯಾನ್ರವರು ಮೂಲ್ಕಿ ಮೂಡಬಿದರೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಇನ್ನು ಪುತ್ತೂರು ವಿಧಾನಸಭೆ ಕ್ಷೇತ್ರದಲ್ಲಿ 8 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅದರಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 8 ಮಂದಿ ಅಭ್ಯರ್ಥಿಗಳ ಪೈಕಿ, ಅದರಲ್ಲೂ ಕೂಡ ಪುತ್ತೂರಿನಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಇಡೀ ರಾಜ್ಯ ಪುತ್ತೂರನ್ನು ನೋಡ್ತಾ ಇತ್ತು. ಪುತ್ತೂರಿನಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ವಿದ್ಯಮಾನ ನಡೆಯುತ್ತದೆ, ಯಾವ ರೀತಿಯಾಗಿ ಮತದಾರ ತನ್ನ ನಿರ್ಣಯವನ್ನು ಹೇಳ್ತಾನೆ ಎನ್ನುವಂತಹ ದೃಷ್ಟಿಯಲ್ಲಿ ಪುತ್ತೂರಿನ ಕಡೆಗೆ ರಾಜ್ಯ ಮುಖ ಮಾಡಿತ್ತು. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗ್ತದೆ. ಪುತ್ತೂರಿನಲ್ಲಿಯ ಉಂಟಾಗಿರುವಂತಹ ರಾಜಕೀಯ ವಿದ್ಯಮಾನ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲಾರ್ ಅವರು ತಾನು ಗೆದ್ದೇ ಗೆಲುವೆ ಎನ್ನುವಂತಹ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆದರೆ ಬಿಜೆಪಿಗಿಂತ ಮುನ್ನಡೆಯನ್ನು ಸಾಧಿಸುವಲ್ಲಿ ಅರುಣ್ ಕುಮಾರ್ ಪುತ್ತಿಲಾರ್ ಅವರು ಯಶಸ್ವಿಯಾಗಿರುವಂಥದ್ದು. ಇದೀಗ ಕಾಂಗ್ರೆಸ್ನ ಸಾಯಿರಾ ಜುಬೇರ್ ಅವರು ಸುದ್ದಿ ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಪುತ್ತೂರಿನ ಜನತೆ ನಮಸ್ತೆ. ಪುತ್ತೂರಲ್ಲಿ 2023ನ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಹೋರಾಟ ನಡೆದರೂ ಕೂಡ ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಅಶೋಕ್ ರೈ ಅವರ ಗೆಲುವು ಖಚಿತ ಆಗಿತ್ತು. ಅದರಂತೆಯೇ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಆದರೂ ಒಳ್ಳೆಯ ಒಂದು ಜಯಬೇರಿ ಗಳಿಸಿದ್ದಾರೆ. ಜಾತ್ಯತೀತ ಪಕ್ಷದ ಗೆಲುವು ಆಗಿದೆ. ಇದು ಕಾಂಗ್ರೆಸ್ ಪಕ್ಷದ ಗೆಲುವು, ಜಾತ್ಯತೀತ ಪಕ್ಷದ ಗೆಲುವು, ಜಾತ್ಯತೀತ ಜನರ ಗೆಲುವು ಆಗಿದೆ. ಈಗಲಾದರೂ ಜನರು ಇದರ ಒಂದು ಬಿಜೆಪಿ ಆಡಳಿತದ ಅಕ್ರಮ, ಮೋಸ, ವಂಚನೆಯನ್ನು ಅರಿತುಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತುಕೊಂಡು
ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಾದ್ಯಂತ ಒಳ್ಳೆಯ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಮೆಜಾರಿಟಿ ಬಂದಿದೆ. ಇದರಿಂದ ತುಂಬ ಸಂತೋಷ ಆಗ್ತಾ ಇದೆ. ಇನ್ನಾದರೂ ಜನರು ಅರ್ಥಕೊಂಡ್ರು, ಇನ್ನಾದರೂ ಜನರ ಸಮಸ್ಯೆ ದೂರ ಆದೀತು. ನಮ್ಮ ಅಶೋಕ್ ರೈಯವರು ಬಡ ಜನರ ಬೆಂಬಲವಾಗಿ ನಿಂತು ಪುತ್ತೂರನ್ನು ಆದ್ಯಂತ ಎಲ್ಲ ಮೂಲೆಗಳಲ್ಲೂ ಅಭಿವೃದ್ಧಿಯನ್ನು ತರ್ತಾರೆ ಎಂಬ ಖಚಿತ ಭರವಸೆ ನಮಗಿದೆ. ಅದರಂತೆ ಅವರು ನಡೆದುಕೊಂಡಾರು ಎಂಬ ಭರವಸೆ ಪುತ್ತೂರಿನ ಜನತೆಗೆ ಇದೆ ಎಂದು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇವಿಷ್ಟು ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ನ ಸಾಹಿರಾ ಜುಬೇರ್ ರವರು ಮಾಹಿತಿ ಕೊಟ್ಟಿರುವಂಥದ್ದು.
ಇದೀಗ ಬಿಜೆಪಿ ಎಷ್ಟು ಗೆದ್ದಿದೆ, ಕಾಂಗ್ರೆಸ್ ಎಷ್ಟು ಗೆದ್ದಿದೆ, ದಕ್ಷಿಣ ಕನ್ನಡದಲ್ಲಿ ಏನೆಲ್ಲ ರಿಸಲ್ಟ್ ಬರ್ತಾ ಇದೆ, ವೇದವ್ಯಾಸ್ ಕಾಮತ್, ಯು ಟಿ ಖಾದರ್ ಇವರೆಲ್ಲ ಗೆಲುವನ್ನು ಸಾಧಿಸಿರುವಂಥ ಪ್ಲೇಟ್ಗಳನ್ನು ನೋಡ್ತಾ ಇದ್ದೀರಿ. ಇದೀಗ ವೀರೋಚಿತವಾದಂತಹ ಸೋಲನ್ನು ಕಂಡಿರ್ತಕ್ಕಂತಹ ಬಹಳ ದೊಡ್ಡ ಮಟ್ಟಿನ ಹೋರಾಟವನ್ನು ಸಂಘಟಿಸಿ ಕಾರ್ಯಕರ್ತರ ನಾಯಕನಾಗಿ ಗುರುತಿಸಿಕೊಂಡು ಕಾರ್ಯಕರ್ತರ ಒತ್ತಾಯಕ್ಕಾಗಿ ನಿಂತಿರುವಂಥದ್ದು, ಜೊತೆಗೆ ನಿಂತದ್ದು ಮಾತ್ರವಲ್ಲ, ನಿರಂತರವಾಗಿ ಹೋರಾಟವನ್ನು ಸಂಘಟಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಜಿದ್ದಿಯ ಹೋರಾಟವನ್ನು ನೀಡಿ ಸೋಲನ್ನು ಅನುಭವಿಸಿ ಸೋತು ಗೆದ್ದಿರುವಂತಹ ಅರುಣ್ ಕುಮಾರ್ ಪುತ್ತಿಲರವರು ಮಾತಾಡ್ತಿದ್ದಾರೆ. ಅವರು ಏನು ಮಾತಾಡ್ತಿದ್ದಾರೆ ನೋಡೋಣ. ಅರುಣ್ ಕುಮಾರ್ ಪುತ್ತಿಲರವರು ಈಗ ಮಾತನಾಡ್ತಿದ್ದಾರೆ. ಅವರು ಏನು ಮಾತನಾಡ್ತಾರೆ ನೋಡೋಣ. ಸೋಲನ್ನು ಕೊಟ್ಟಿದೆ. ಸಿದ್ಧಾಂತಕ್ಕೆ ಗೆಲುವಾಗಿದೆ. ಆದರೂ ನೀವೆಲ್ಲರೂ ನನ್ನ ಜೊತೆ ನಿಂತು ಈ ಚುನಾವಣೆಯಲ್ಲಿ ಕೊನೆಯ ಕ್ಷಣದವರೆಗೂ ಆ ಗೆಲುವಿನ ಅಂಚಿಗೆ ಕೊನೆಯತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಜೀವನ ಯಾವತ್ತೂ ಇದ್ರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ಧಾಂತದ ಇದೆ. ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಜೊತೆಯಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ. ಆದರೆ ಸೋಲು ಇದು ಶಾಶ್ವತವಾಗಿರ್ತಕ್ಕಂಥ ಸೋಲಲ್ಲ, ಇದು ಸಿದ್ಧಾಂತದ ಗೆಲುವಾಗಿದೆ. ಏನೋ ಕಾಂಗ್ರೆಸ್ ಮತ್ತು SDPI ಅವರ ಹೊಂದಾಣಿಕೆಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಅದೇ ಈಗ ಕೃಷ್ಣ ಉಪಾಧ್ಯಾಯರು, ಸುರೇಶ್ ಪುತ್ರ ಹೇಳಿದಂತೆ ನಾವು ಯಾವುದೇ ಹಿಂದೂ ಸಂಘಟನೆಗಳನ್ನ ನಿಷೇಧ ಮಾಡುವುದನ್ನು ಮತ್ತು ಯಾವುದೇ ಧರ್ಮದ ವಿರೋಧ ಚಟುವಟಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ನಿಮ್ಮ ಮತ್ತು ನಮ್ಮ ಈ ಸ್ನೇಹ ಮತ್ತು ಪ್ರೀತಿ ಶಾಶ್ವತವಾಗಿರತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಮಿತಿಗಳನ್ನೆಲ್ಲ ಮಾಡಿ ಒಂದು ವ್ಯವಸ್ಥಿತವಾದಂತಹ ಸಂಘಟಿತ ಶಕ್ತಿಯನ್ನು ಏನು ನಿರ್ಮಾಣ ಮಾಡಿದ್ದೇವೆ. ಇದು ನಿಜಕ್ಕೂ ಚುನಾವಣೆಗೆ ಸೀಮಿತ ಅಲ್ಲ, ಇದು ಹಿಂದುತ್ವಕ್ಕೆ ಬೇಕಾಗಿ ಮಾಡಿದ ಸಂಘಟನೆಯಾಗಿರೋದ್ರಿಂದ ಇದರ ಶಾಶ್ವತವಾಗಿ ಇದರ ಬುಡ ಗಟ್ಟಿಯಾಗಿ ಇಟ್ಟುಕೊಳ್ಳೋಣ ಅಂತ ಮತ್ತೆ ಮತ್ತೆ ಹೇಳ್ತಾ ನನ್ನ ಮಾತುಗಳನ್ನ ಮತ್ತೆ ನಮ್ಮನ್ನು ಕಾಯುವ ಆ ಮಗದೋದ್ಧಾರ ಮಹಾಲಿಂಗೇಶ್ವರ ದೇವರಿಗೆ ಅರ್ಪಿಸಿ
ಸಿದ್ಧಾಂತಕ್ಕೆ ಗೆಲುವಾಗಿದೆ. ಆದರೂ ನೀವೆಲ್ಲರೂ ನನ್ನ ಜೊತೆ ನಿಂತು ಈ ಚುನಾವಣೆಯಲ್ಲಿ ಕೊನೆಯ ಕ್ಷಣದವರೆಗೂ ಆ ಗೆಲುವಿನ ಅಂಚಿಗೆ ಕೊನೆಯತಕ್ಕಂಥ ಕೆಲಸವನ್ನು ಮಾಡಿರುವುದು. ನಿಮಗೆಲ್ಲರಿಗೂ ನಾನು ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಜೀವನ ಯಾವತ್ತೂ ಇದ್ರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದಲ್ಲಿ ಇದೆ. ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಜೊತೆಯಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ. ಆದ್ರೆ ಸೋಲು ಇದು ಶಾಶ್ವತವಾಗಿರ್ತಕ್ಕಂಥ ಸೋಲಲ್ಲ, ಇದು ಸಿದ್ಧಾಂತದ ಗೆಲುವಾಗಿದೆ. ಏನೋ ಕಾಂಗ್ರೆಸ್ ಮತ್ತು SDPI ಅವರ ಹೊಂದಾಣಿಕೆಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಅದೇ ಈಗ ಕೃಷ್ಣ ಉಪಾಧ್ಯಾಯರು, ಸುರೇಶ್ ಪುತ್ರ ಹೇಳಿದಂತೆ ನಾವು ಯಾವುದೇ ಹಿಂದೂ ಸಂಘಟನೆಗಳನ್ನ ನಿಷೇಧ ಮಾಡುವುದನ್ನು ಮತ್ತು ಯಾವುದೇ ಧರ್ಮದ ವಿರೋಧ ಚಟುವಟಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೂ ಸಂಘಟನೆಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ನಿಮ್ಮ ಮತ್ತು ನಮ್ಮ ಈ ಸ್ನೇಹ ಮತ್ತು ಪ್ರೀತಿ ಶಾಶ್ವತವಾಗಿರತಕ್ಕಂಥ ಆಶಯದ ಜೊತೆಗೆ ನಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸಮಿತಿಗಳನ್ನೆಲ್ಲ ಮಾಡಿ ಒಂದು ವ್ಯವಸ್ಥಿತವಾದಂತಹ ಸಂಘಟಿತ ಶಕ್ತಿಯನ್ನು ಏನು ನಿರ್ಮಾಣ ಮಾಡಿದ್ದೇವೆ. ಇದು ನಿಜಕ್ಕೂ ಚುನಾವಣೆಗೆ ಸೀಮಿತ ಅಲ್ಲ, ಇದು ಹಿಂದುತ್ವಕ್ಕೆ ಬೇಕಾಗಿ ಮಾಡಿದ ಸಂಘಟನೆಯಾಗಿರೋದ್ರಿಂದ ಇದರ ಶಾಶ್ವತವಾಗಿ ಇದರ ಬುಡ ಗಟ್ಟಿಯಾಗಿ ಇಟ್ಟುಕೊಳ್ಳೋಣ ಅಂತ ಮತ್ತೆ ಮತ್ತೆ ಹೇಳ್ತಾ ನನ್ನ ಮಾತುಗಳನ್ನ ಮತ್ತೆ ನಮ್ಮನ್ನು ಕಾಯುವ ಆ ಮಹತೋದ್ಧಾರ ಮಹಾಲಿಂಗೇಶ್ವರ ದೇವರಿಗೆ ಅರ್ಪಿಸಿ ಏನ್ ಹೇಳ್ತಾರೆ ಕೇಳೋಣ. ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನಾವು ಪುತ್ತೂರಿನಲ್ಲಿ BJPಯ ಭದ್ರಕೋಟೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಆ ಭದ್ರಕೋಟೆಯನ್ನು ನಾವು ಛಿದ್ರ ಮಾಡುವ ಮೂಲಕ ಕಾಂಗ್ರೆಸ್ಸಿನ ವಿಜಯ ಪತಾಕೆಯನ್ನು ನಾವು ಹಾರಿಸಿದ್ದೇವೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಒಂದು ಸ್ಪಷ್ಟ ಬಹುಮತದಲ್ಲಿ ಸರ್ಕಾರವನ್ನು ರಚಿಸ್ತದೆ ಅನ್ನುವ ವಿಶ್ವಾಸದೊಟ್ಟಿಗೆ ಅತ್ಯಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದು ಕಾಂಗ್ರೆಸ್ನ ಗೆಲುವು ಅಥವಾ BJPಯ ಜಗಳದ ಪರಿಣಾಮ? ನಾವು ನಮ್ಮ ಕಾರ್ಯತಂತ್ರವನ್ನು ನಾವು ಮಾಡಿದ್ದೆವು. ಗೆಲುವಿಗೆ ಬೇಕಾದ ಎಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೆವು. ಆದರೆ ನಮ್ಮ ನಿರೀಕ್ಷೆ ಸುಮಾರು 25,000 ಮತಗಳ ಅಂತರದಿಂದ ಗೆಲ್ತೇವೆ ಅನ್ನುವ ನಿರೀಕ್ಷೆ ಇತ್ತು. ಆದರೂ ಕೂಡ ನಾವು ಸಣ್ಣ ಅಂತರದಲ್ಲಿ ಆದರೂ 3,000ದಿಂದ 4,000 ಅಂತರದಲ್ಲಿ ನಾವು ಗೆಲುವನ್ನು ಪಡೆದಿದ್ದೇವೆ. ಈಗ ಭ್ರಷ್ಟ BJP ಸರ್ಕಾರಕ್ಕೆ ಜನ ತಕ್ಕದಂಥ ಒಂದು ಉತ್ತರವನ್ನು ನೀಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಜಯಶಾಲಿ ಆಗಲಿಕ್ಕೆ ಇವತ್ತು ಪ್ರಮುಖ ಕಾರಣ ಇವತ್ತು BJP ಸರ್ಕಾರ ಕಳೆದ 5 ವರ್ಷಗಳಿಂದ ಮಾಡಿರುವಂಥ ಭ್ರಷ್ಟಾಚಾರ ಆಗಿರ್ಬೋದು, ಇವತ್ತು ಜನ ವಿರೋಧಿ ನೀತಿಯನ್ನು ಒಂದು ಅನುಸರಿಸುತ್ತಾ ಬಂದಿರುವಂಥ ನೀತಿ ವಿರುದ್ಧ ಇವತ್ತು ಜನರು ದಂಗೆ ಎದ್ದಿದ್ದಾರೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳಷ್ಟು ಒಗ್ಗಟ್ಟಿನಿಂದ ನಿರಂತರವಾಗಿ ಶ್ರಮವಹಿಸಿ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರನ್ನು ಅತ್ಯಧಿಕ ಹೆಚ್ಚು ಮತ ಅಂತರಗಳ ಮೂಲಕ ಇವತ್ತು ವಿಜಯಶಾಲಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ.
ರಾಜ್ಯ ಯಾರಿಗಿಲ್ಲ ಯಾರಿಗಿಲ್ಲ ನಾನು ರಾಜ್ಯಾಧ್ಯಕ್ಷ ಹೆಸರು ಹೋಗಿದ್ದಾರೆ ಯಾರಿಗಿಲ್ಲ ಓಟ್ ಬೇಕು ಸುದೀರ್ಘ ಅಂತರದ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಅಭ್ಯರ್ಥಿಯಾಗಿ ಪಕ್ಷ ನನಗೆ ಪಕ್ಷದ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಭಾಳ ದೊಡ್ಡ ರೀತಿಯ ಅವಕಾಶಗಳನ್ನು ಕೊಟ್ಟದ್ದು. ಇವತ್ತು ಕ್ಷೇತ್ರದ ಮತದಾರ ಬಂಧುಗಳು ಭಾಳ ಅಭೂತಪೂರ್ವವಾಗಿ 25,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ನನ್ನನ್ನು ಗೆಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ನಾಯಕರುಗಳಿಗೆ, ರಾಜ್ಯದ ನಾಯಕರುಗಳಿಗೆ, ಜಿಲ್ಲೆಯ ನಾಯಕರುಗಳಿಗೆ ಮತ್ತು ಮತದಾರ ಬಂಧುಗಳಿಗೆ ನಾನು ಕೈ ಜೋಡಿಸಿ ಶಿರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಕಳೆದ 25 ದಿವಸಗಳ ಕಾಲ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ಆ ಬೆವರನ್ನು ವಿಶೇಷವಾಗಿ ಆ ರಕ್ತದ ಹಾಗೆ ಸುರಿದು ಅವರು ಗೆಲ್ಲಿಸಿಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಆ ದೇವದುರ್ಲಭ ಕಾರ್ಯಕರ್ತರಿಗೆ ಕೂಡ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿಯ ನನ್ನ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಮುಂದಿನ 5 ವರ್ಷಗಳಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಈ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಪ್ರಚಂಡವಾದ ಬಹುಮತಗಳು ಸಿಕ್ಕಿದೆ. ಅವರೆಲ್ಲರ ವಿಶೇಷವಾದಂಥ ಏನು ಆಡಳಿತದ ವಿಚಾರಗಳಿಗೆ ಭಾಳ ದೊಡ್ಡ ರೀತಿಯ ಸಹಕಾರಗಳು ಬೇಕು. ಆಡಳಿತದ ವ್ಯವಸ್ಥೆಗಳಲ್ಲಿ ಈ ಸಹಕಾರಗಳನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮಂಗಳೂರು ದಕ್ಷಿಣ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಾದರಿ ನಗರವನ್ನಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೇನೆ. ಆದರೆ ರಾಜ್ಯದಲ್ಲಿ ಎಲ್ಲವೂ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ
ಜನತೆ ಸ್ಪಷ್ಟವಾದ ಬಹುಮತವನ್ನು ಕೊಟ್ಟಿದೆ. ಎಲ್ಲೋ ಒಂದು ಕಡೆಗಳಲ್ಲಿ 40% ಸರ್ಕಾರ ಅಂತ ಹೇಳುವಂಥದ್ದು ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಒಂದು ಸುಳ್ಳನ್ನು 1000 ಸಲ ಹೇಳಿ ಜನರು ನಂಬುವಂಥ ವಿಚಾರಗಳನ್ನು ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ಅದನ್ನು ನಂಬಿಕೊಂಡು ಜನರು ಆ ಮತವನ್ನು ಕೊಟ್ಟಿರ್ಬೋದು. ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳುವಂಥ 5 ಏನೋ ವಾಗ್ದಾನವನ್ನು ಮಾಡಿದ್ದಾರೆ, ಅದನ್ನು ನೋಡಿ ಕಾಂಗ್ರೆಸ್ಸಿಗೆ ಜನರು ಸ್ಪಷ್ಟವಾದ ಮತವನ್ನು ಕೊಟ್ಟಿರ್ಬೋದು. ಆದರೆ 100ಕ್ಕೆ 100 ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಇದನ್ನು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತ ಹೇಳೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಕೊಡಲು ಕಷ್ಟವಾಗುವುದಂತೂ 100ಕ್ಕೆ 100 ಅಸಾಧ್ಯ, ಕಷ್ಟ ಆಗಲಿಕ್ಕೆ ಕೊಡಲಿಕ್ಕೆ ಸುಲಭ ಇಲ್ಲ. ಆದರೆ ಇದನ್ನೆಲ್ಲವನ್ನು ಕಂಡಾಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ಇದನ್ನು ಕೊಡಲಾಗದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದನ್ನು ಕೂಡ ನಾವೆಲ್ಲರೂ ಕಾಣಲಿಕ್ಕಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿಗೆ ನನಗೆ ಇಷ್ಟೊಂದು ದೊಡ್ಡ ಬಹುಮತವನ್ನು ನನಗೆ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ, ನಾಯಕರುಗಳಿಗೆ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸಾಧ್ಯ ಆಯಿತು. ಅವಕಾಶ ಕೊಟ್ಟರು ಜನ ಇನ್ನೊಮ್ಮೆ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡ್ತೇವೆ. ರಾಜ್ಯದಲ್ಲಿ ಹೋಗ್ತಿದೆ ಇಲ್ಲಿ ಬಹಳಷ್ಟು ಆಮಿಷಗಳು. ನಮ್ಮದು ಸ್ವಲ್ಪ ನಾನು ಮಾಡಿದ್ದೆ ಇದು ಆಗ್ಬೋದು ಅಂತ, ಈ ಕಾರ್ಡ್ ಗಿಡೆಲ್ಲ ಸ್ವಲ್ಪ ಜನ ಈ ಫ್ರೀ ಸಿಗ್ತದೆ ಅಂತ ಕೂಡಲೇ ಸ್ವಲ್ಪ ಅದಕ್ಕೆ ಮರಳಾಗ್ತಾರೆ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟದಲ್ಲಿ ಮೇಲೆ ಮರಳಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಭಯ ಏನಿರಲಿಲ್ಲ. ನಮ್ಮ ಕ್ಷೇತ್ರದ ಜನ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರು, ಅಷ್ಟು ಸುಲಭವಾಗಿ ಎಲ್ಲದನ್ನು ನಂಬೋದಿಲ್ಲ. ಹೋಗ್ಲು ಯೋಗಿಜಿ ಬಂದಿದ್ರು, ಮೋದಿಜಿ ಬಂದಿದ್ರು, ನನ್ನ ಅಂಥ ಲೀಡರ್ಗಳು ಬರುವಾಗ ಒಂದು ಥರ ಪ್ಲಸ್ ಆಗೇ ಆಗ್ತದೆ, ಅದರಲ್ಲಿ ಯಾವ ಸಂಶಯನಿಲ್ಲ. ರೈಟ್, ಥ್ಯಾಂಕ್ ಯು.
ಇರಲಿಲ್ಲ. ಆದರೂ ನಾವು ನಿರೀಕ್ಷೆಗಿಂತ ಹೆಚ್ಚು ಲೀಡ್ ನಮಗೆ ಬಂದಿದೆ, ಆ ತೃಪ್ತಿ ನಮಗೆ ಇದೆ. ನಿಮ್ಮ ನಿರೀಕ್ಷೆ ಎಷ್ಟಿತ್ತು, ಈಗ ಹೇಗಾಯಿತು? ನಮ್ಮದು ನಿರೀಕ್ಷೆ ನಾವು ಗೆಲ್ತೇವೆ ಅನ್ನೋ ಒಂದು ನಿರೀಕ್ಷೆ ನಮಗೆ ಇತ್ತು. ಎಲ್ಲ ಒಂದು ಕಡೆ ಸ್ವಲ್ಪ ಅಲ್ಪ ಮತದಲ್ಲಿ ನಾವು ಹಿನ್ನಡೆ ಆಗಿದೆ. ಮುಂದಿನ ದಿವಸದಲ್ಲಿ ನಾವು ಅದನ್ನು ಕವರ್ ಮಾಡ್ತೇವೆ ಅನ್ನೋ ಒಂದು ಭರವಸೆ ನಮಗೆ ಇದೆ. ಮುಂದಿನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇದೇ ರೀತಿ ಕೆಲಸ ಮಾಡಿ ನಾವು ನಮ್ಮ ಕ್ಷೇತ್ರದ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಯನ್ನು ನಾವು ಖಂಡಿತವಾಗಿ ಗೆಲ್ಲಿಸ್ತೇವೆ. ಪ್ರಬಲವಾದ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿ ಬಿಜೆಪಿ ತೃತೀಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಅನ್ನುವಂಥದ್ದು ಏನು ಹೇಳ್ತೀವಿ? ಅದು ರಾಷ್ಟ್ರೀಯ ಪಕ್ಷದ ಮತ್ತು ಸಂಘದ ಮುಖಂಡರ ಹತ್ರನೇ ಕೇಳಬೇಕಷ್ಟೇ. ನಾವು ಯಾವತ್ತೂ ಕೂಡ ಸಂಘವನ್ನಾಗಲಿ ಪಕ್ಷದ ಹಿರಿಯರನ್ನಾಗಲಿ ನಾವು ಯಾವತ್ತೂ ದೂಷಣೆ ಮಾಡಲಿಲ್ಲ. ನಮಗೆ ಎದುರಾಳಿದ್ದಂಥದ್ದು SDPI ಮತ್ತು ಕಾಂಗ್ರೆಸ್ ಪಕ್ಷ. ಅದನ್ನೇ ನಾವು ಮುಂದಿಟ್ಕೊಂಡು ನಾವು ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಅದರ ನಮಗೆ ತೃಪ್ತಿ ಇದೆ. ನಾವು 2ನೇ ಸ್ಥಾನದಲ್ಲಿ ಇದ್ದೇವೆ ಅನ್ನೋ ಒಂದು ಸ್ಥಿತಿ ನಮಗೆ ಇದೆ. ಥ್ಯಾಂಕ್ ಯು. ಜನ ಸಪೋರ್ಟ್ ಮಾಡಿದರು, ಅದರಿಂದ ಇನ್ನೊಮ್ಮೆ ಗೆಲುವಾಯಿತು. ಫಸ್ಟ್ ಟೈಮ್ ನಾವು ಒಂದು ಕ್ಯಾಂಡಿಡೇಟ್ ಸೆಕೆಂಡ್ ಟೈಮ್ ರಿಪೀಟ್ ಆಗೋದು ಬಿ ಜೆ ಪಿದು ಅಪೋಸಿಷನ್ ಅಂದರೆ ಲೀಡರ್ ಫಸ್ಟ್ ಟೈಮ್ ನಾವು ರಿಪೀಟ್ ಆಗಿ ಗೆಲ್ಲೋದು. ಅದರಿಂದ ಜನರ ಸಹಕಾರದಿಂದ ಸಪೋರ್ಟಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ಅವಕಾಶ ಕೊಟ್ಟರು ಜನ ಇನ್ನೊಮ್ಮೆ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡ್ತೇವೆ. ರಾಜ್ಯದಲ್ಲಿ ಹೋಗ್ತಿದೆ ಇಲ್ಲಿ ಭಾಳಷ್ಟು ಆಮಿಷಗಳು. ನಮ್ಮದು ಸ್ವಲ್ಪ ನಾನು ಮಾಡಿದ್ದೆ ಇದು ಆಗ್ಬೋದು ಅಂತ. ಈ ಕಾರ್ಡ್ ಗಿಡೆಲ್ಲ ಸ್ವಲ್ಪ ಜನ ಈ ಫ್ರೀ ಸಿಗ್ತದೆ ಅಂತ ಹೇಳಿಕೊಂಡೇ ಸ್ವಲ್ಪ ಅದಕ್ಕೆ ಮರಳಾಗ್ತಾರೆ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟದಲ್ಲಿ ಮೇಲೆ ಮರಳಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಭಯ ಏನಿರಲಿಲ್ಲ. ನಮ್ಮ ಕ್ಷೇತ್ರದ ಜನ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರು, ಅಷ್ಟು ಸುಲಭವಾಗಿ ಎಲ್ಲದನ್ನು ನಂಬುವುದಿಲ್ಲ. ಹೋಗ್ಲು ಮೋದಿಜಿ ಬಂದಿದ್ರು, ನನ್ನ ಅಂಥ ಲೀಡರ್ಗಳು ಬರುವಾಗ ಒಂದು ಥರ ಪ್ಲಸ್ ಆಗೇ ಆಗ್ತದೆ, ಅದರಲ್ಲಿ ಯಾವ ಸಂಶಯ ಏನಿಲ್ಲ. ರೈಟ್, ಥ್ಯಾಂಕ್ ಯು.
ಗೌತಮ್ ಶೆಟ್ಟಿ ಆದಿತ್ಯ ಕಾಲ್. ಇದೀಗ ಮತ ಸಮರ 2023 ಚುನಾವಣೆಯ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಹೋಯಿತು. ಚುನಾವಣೆಯ ಫಲಿತಾಂಶಗಳು ಪ್ರಕಟವಾಗ್ತಾ ಹೋಯಿತು. ಯಾರು ಎಷ್ಟು ಮತಗಳನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿಗಳನ್ನ ಕೊಡ್ತಾ ಸಾಗಿದ್ವಿ. ಇದೀಗ ನಮ್ಮ ಜೊತೆಗಿದ್ದಾರೆ ಉಮೇಶ್ ಮಿತ್ತಡ್ಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಕಿನಿಂದ ಯಾವ ರೀತಿಯಾಗಿ ನೇರ ಪ್ರಸಾರ ಆಗಿದೆ ಮತ್ತು ಯಾವ ರೀತಿಯಾಗಿ ಟ್ರೆಂಡ್ ಇತ್ತು, ಟ್ರೆಂಡಿನ ರೀತಿಯಲ್ಲಿ ಈಗ ನಾವು ಬೇರೆ ಬೇರೆ ಕ್ಷೇತ್ರಗಳ ಒಂದು ವಿವರಗಳನ್ನ ಈಗ ಅಲ್ಲಿರುವಂತಹ ವಿವರಗಳನ್ನ ನೋಡ್ತಾ ಹೋಗುವ. ಪುತ್ತೂರು, ಬೆಳ್ತಂಗಡಿ ಮತ್ತು ಸುಳ್ಯದ ವಿವರಗಳನ್ನ ಮೊದಲನೇದಾಗಿ ನಾವು ನೋಡ್ತಾ ಹೋಗುವ. ಪುತ್ತೂರಿನ ವಿವರ, ಯಾಕಂತಂದ್ರೆ ಪುತ್ತೂರಿನ ವಿವರ ಬಹಳ ಕುತೂಹಲಕಾರಿಯಾಗಿದ್ದು, ಯಾಕಂತಂದ್ರೆ ಯಾರು ಗೆಲ್ತಾರೆ ಅನ್ನುವಂಥದ್ದು ಕುತೂಹಲಕ್ಕಿಂತ ಜಾಸ್ತಿಯಾಗಿ ಪಕ್ಷೇತರ ಅರುಣ್ ಗೊತ್ತಿಲ್ಲ ಏನ್ ಮಾಡಿಬಿಡ್ತಾರೆ ಅನ್ನುವಂಥದ್ದು. ಪುತ್ತೂರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನ ಪಡೆದ್ರು ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಇವರು 64,687 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಅರುಣ್ ಕುಮಾರ್ ಪುತ್ತಿರರವರು 61,336 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ಆಶಾ ತಿಮ್ಮಪ್ಪರವರು 36,526 ಮತಗಳನ್ನು ಪಡೆದು 3ನೇ ಸ್ಥಾನದಲ್ಲಿದ್ದಾರೆ ಅವರು. ಅದೇ ರೀತಿ JDSನ SDPIಯಿಂದ ಸ್ಪರ್ಧಿಸ್ತಾ ಇರುವಂತಹ ಶಾಫಿ ಬಳ್ಳಾರಿ ಅವರು 2,712 ಮತಗಳನ್ನು ಪಡೆದಿದ್ದಾರೆ. JDSನ ದಿವ್ಯ ಪ್ರಭಾಗೌಡರವರು 658 ಮತಗಳನ್ನು ಪಡೆದಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಡಾಕ್ಟರ್ BK ವಿಶ್ವಕುಮಾರ್ ಗೌಡ ಅವರು 640 ಮತಗಳನ್ನು ಪಡೆದಿದ್ದಾರೆ. ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಂದರ ಕೊಯ್ಲರ್ ಅವರು 613 ಮತಗಳನ್ನು ಪಡೆದಿರುವಂಥದ್ದು. ಅದೇ ರೀತಿ ಐವನ್ ಫೆರೋವ್ ಅವರು 522 ಮತಗಳನ್ನು ಪಡೆದಿರುವಂಥದ್ದು. ನೋಟಕ್ಕೆ 848 ಮತಗಳು ಬಿದ್ದಿವೆ. ಇದು JDS ಗಿಂತ ಜಾಸ್ತಿ ನೋಟಕ್ಕೆ ಬಿದ್ದಿದೆ. ಹೌದು, JDS ಪಕ್ಷಕ್ಕಿಂತ ಜಾಸ್ತಿ, ಆಮ್ ಆದ್ಮಿ ಪಕ್ಷಕ್ಕಿಂತ ಜಾಸ್ತಿ, ನಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕಿಂತ ಜಾಸ್ತಿ ಮತ್ತು 2 ಇಂಡಿಪೆಂಡೆಂಟ್, ಒಬ್ಬರು ಇಂಡಿಪೆಂಡೆಂಟ್ ಅವರಿಗಿಂತ ಎಲ್ಲರಿಗಿಂತ ಜಾಸ್ತಿ ನೋಟಕ್ಕೆ ಬಿದ್ದಿದೆ 848 ಮತ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ ಗೌತಮ್ ಶೆಟ್ಟಿ. ನಮಸ್ತೆ. ಹೇಗಾಯ್ತು ಚುನಾವಣೆಯ ಫಲಿತಾಂಶದ ದಿನ ಬೆಳಗ್ಗಿನಿಂದ ಇಲ್ಲಿಯ ತನಕ? ಖಂಡಿತ ಮೊದಲು ಈ ಫಲಿತಾಂಶದ ಬಗ್ಗೆ ವ್ಯಾಪಕವಾಗಿ ಕುತೂಹಲ ಇತ್ತು. ಯಾಕೆಂತ ಹೇಳಿದ್ರೆ ಈ ಬಾರಿಯ ಸ್ಪರ್ಧೆ ಅಥವಾ ಬಳಿಕ ಚುನಾವಣೆಯ ಮತದಾನದ ಬಳಿಕ ಪ್ರಕಟಗೊಂಡಂತಹ ಮತದಾನೋತ್ತರ ಸಮೀಕ್ಷೆಗಳು ಎಲ್ಲದರ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಕರ್ನಾಟಕ ಚುನಾವಣೆ ತಿರುಗಿ ನೋಡುವ ಹಾಗೆ ಒಂದು ಕುತೂಹಲವನ್ನ, ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕಿತ್ತು ಅಂತ ಹೇಳ್ಬೋದು. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಕರ್ನಾಟಕದ ಫಲಿತಾಂಶ ಏನಾಗಬಹುದು, ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಮತ್ತೊಂದು ದಿಕ್ಸೂಚಿ ಆಗುತ್ತೆ ಎನ್ನುವಂತ ಲೆಕ್ಕಾಚಾರದಲ್ಲೇ ಕರ್ನಾಟಕದಲ್ಲಿ ಏನಾಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ತೊಡಗಿಕೊಂಡಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ಆರಂಭಗೊಂಡಂತಹ ಒಂದು ಮತ ಎಣಿಕಾ ಪ್ರಕ್ರಿಯೆಯಿಂದ ಇಡೀ ರಾಜ್ಯ ಅತ್ಯಂತ ಕುತೂಹಲದಿಂದ ನೋಡ್ತಾ ಇತ್ತು. ನಾವು ಯಾವುದೇ ಕಚೇರಿಗಳನ್ನ ಗಮನಿಸಿದ್ರು, ಯಾವುದೇ ಒಂದು ಮನೆಯನ್ನ ಗಮನಿಸಿದ್ರು, ಎಲ್ಲರೂ ಕೂಡ ಇವತ್ತು ಒಟ್ಟು ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇತ್ಯಾದಿ ಲೆಕ್ಕಾಚಾರಗಳನ್ನ ಮಾಧ್ಯಮಗಳಲ್ಲಿ ನೋಡ್ತಾ ಇರುವಂತದ್ದ ದೃಶ್ಯಗಳೇ ಕಂಡು ಬರ್ತಾ ಇರುವಂತದ್ದು. ಕೊನೆಗೂ ಈಗ ಆಲ್ಮೋಸ್ಟ್ 2:30-3 ಗಂಟೆಯ ಹೊತ್ತಿಗೆ ಫಲಿತಾಂಶ ಸಂಪೂರ್ಣವಾಗಿ ಪ್ರಕಟಗೊಂಡಿದೆ. ಅಭ್ಯರ್ಥಿಗಳ ಗೆಲುವು ಘೋಷಣೆಯಾಗಿದೆ. ಕಾರ್ಯಕರ್ತರ ಸಂಭ್ರಮ ಅಲ್ಲಲ್ಲಿ ಮುಗಿಲು ಮುಟ್ಟಿದೆ. ನಿಷೇಧಾಜ್ಞೆ ಅನ್ನುವಂಥದ್ದು ಜಾರಿಯಲ್ಲಿದೆ. ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಮಧ್ಯರಾತ್ರಿ 12 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿದ್ರು ಕೂಡ ಬಹುಶಃ ಇದು ಈ ಕಾರ್ಯಕರ್ತರ ಸಂಭ್ರಮಾಚರಣೆಗೆ ಎಲ್ಲೂ ಕೂಡ ತೊಡಕನ್ನು ಉಂಟು ಮಾಡ್ತಾ ಇಲ್ಲ. ಈಗಾಗಲೇ ನಾವು ಗಮನಿಸಿದ್ದೇವೆ, ಹಲವು ವಿಜೇತ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ವಿಜಯೋತ್ಸವ ಮೆರವಣಿಗೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದೇ ರೀತಿ ಪುತ್ತೂರಿನಲ್ಲೂ ಕೂಡ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂಥದ್ದು ಆಗಬಹುದು ಅಂತ ಏನು ಮತದಾರರು ಹೇಳ್ತಾ ಇದ್ರು, ಅಥವಾ ನಾವು ಏನು ಗ್ರಾಮಕ್ಕೊಂದು ರೌಂಡ್ ಎನ್ನುವಂತಹ ಸಂದರ್ಭದಲ್ಲಿ ಗ್ರಾಮಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತವಾದಂತಹ ಓವರ್ ಆಲ್ ಒಪಿನಿಯನ್ ಏನಿತ್ತು, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂಥದ್ದು. ಬಹುಶಃ ಅದೇ ಒಂದು ಫಲಿತಾಂಶ ಈ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶದಲ್ಲೂ ಪ್ರಕಟಗೊಂಡಿದೆ ಅನ್ನುವಂಥದ್ದು. ಇನ್ನು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೊಟ್ಟಿದ್ದಂತಹ ಒಂದು ಆಶ್ವಾಸನೆಗಳಿಗೆ ಮತದಾರ ಒಂದು ಮೆಚ್ಚುಗೆಯನ್ನು ಸೂಚಿಸಿದ್ದಾನೆ ಅನ್ನುವಂತಹ ಒಂದು ವಾತಾವರಣ ಇದೆ. ಬಹುಶಃ ನಮ್ಮ ಜೊತೆಗೆ ಮಾತನಾಡಿದಂತಹ ಬಿಜೆಪಿ ಅಭ್ಯರ್ಥಿಗಳು ಕೂಡ ಅದೇ ವಿಚಾರವನ್ನ ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಕೊಟ್ಟಿದ್ದಂತಹ ಒಂದು ಆಮಿಷಗಳು ಅಥವಾ ಆಶ್ವಾಸನೆಗಳನ್ನ ನಂಬಿ ಮತದಾರರ ಅವಕಾಶ ಕೊಟ್ಟಿದ್ದಾನೆ ಅನ್ನುವಂತಹ ಮಾತುಗಳನ್ನ ಬಿಜೆಪಿಯ ವಿಜೇತ ಅಭ್ಯರ್ಥಿಗಳು ಕೂಡ ಹೇಳಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅಲ್ಪ ಮಟ್ಟಿಗೆ ಸಮಾಧಾನ ಪಟ್ಟುಕೊಳ್ಳುವಂತಹ ಸ್ಥಿತಿ. ಯಾಕಂತ ಹೇಳಿದ್ರೆ 1 ಸ್ಥಾನ ಇತ್ತು, 8ರಲ್ಲಿ 1 ಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು. ಈಗ
ಹೆಚ್ಚುವರಿಯಾಗಿ ಪುತ್ತೂರನ್ನ ತನ್ನ ತೆಕ್ಕೆಗೆ ಕಾಂಗ್ರೆಸ್ ಪಡೆದುಕೊಂಡಿದೆ ಅನ್ನುವಂಥದ್ದು. ಅದೇ ರೀತಿ ತನ್ನ ಕೈಯಲ್ಲಿದ್ದಂತಹ ಒಂದು ಸ್ಥಾನವನ್ನ ಬಿಜೆಪಿ ಕಳೆದುಕೊಂಡಿದೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6ರಲ್ಲಿ ಬಿಜೆಪಿ, 2ರಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ, ಗೆಲುವಿನ ನಗೆಯನ್ನ ಬೀರ್ತಾ ಇದೆ. ಬಹುಶಃ ನಾವು ಗಮನಿಸಿದ್ರೆ ಬೆಳಗ್ಗಿನ ಹಂತದಲ್ಲಿ ಇಲ್ಲಿ ಕಾರ್ಯಕರ್ತರ ಒಂದು ದಂಡೆ ನೆರೆದಿತ್ತು. ಪೊಲೀಸರು ಇಬ್ಬರ ಅಂದ್ರೆ ಎರಡೂ ಪಕ್ಷಗಳ ಒಂದು ಘೋಷಣೆಗಳು, ವಿರೋಧ ಘೋಷಣೆಗಳು ಕೂಡ ಮುಗಿಲನ್ನು ಮುಟ್ಟಿದ್ವು. ಅತ್ತ ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಘೋಷಣೆಯನ್ನ ಕೂಗ್ತಾ ಇದ್ರು, ಇತ್ತ ಬಿಜೆಪಿ ಕಾರ್ಯಕರ್ತರು ಯೋಗಿ ಮೋದಿ ಅನ್ನುವಂತ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ರು. ಅದೇ ರೀತಿ ಸೋತ ಅಭ್ಯರ್ಥಿಯ ವಿರುದ್ಧವಾಗಿ ಘೋಷಣೆಗಳನ್ನ ಹೋಗ್ತಾ ಇದ್ರು. ಈ ಹಂತದಲ್ಲಿ ಪರಿಸ್ಥಿತಿ ಇನ್ನೇನು ವಿಕೋಪಕ್ಕೆ ಹೋಗಬಹುದು ಅನ್ನುವಂತ ಹಂತದಲ್ಲಿ ಮಳೆ ಬಂತು. ಆ ಮಳೆಯಿಂದಾಗಿ ಅಲ್ಪ ಮಟ್ಟಿಗೆ ಒಂದು ಪರಿಸ್ಥಿತಿ ನಿಯಂತ್ರಣ ಆಯಿತು. ಆ ಬಳಿಕವೂ ಕೂಡ ಅಂದ್ರೆ ಈ ಹಿಂದೆ ಕಾರ್ಯಕರ್ತರಿಗಾಗಿ ನಿಗದಿಪಡಿಸಿದಂತಹ ಜಾಗದಿಂದ ಮತ್ತೂ ಮುಂದಕ್ಕೆ ಬಂದು ಕಾರ್ಯಕರ್ತರು ಇಲ್ಲಿ ಒಂದು ಜಮಾವಣೆಗೊಂಡ್ರು. ಕೊನೆಗೆ CRPF ಸಿಬ್ಬಂದಿಯನ್ನ ಪೊಲೀಸರು ಮಧ್ಯೆ ನಿಯೋಜಿಸಿ ಅತ್ತ ಕಡೆಯಿಂದ ಕಾಂಗ್ರೆಸ್, ಇತ್ತ ಕಡೆಯಿಂದ ಬಿಜೆಪಿ ಕಾರ್ಯಕರ್ತರ ಒಂದು ಸಂಭ್ರಮಾಚರಣೆ ಅನ್ನುವಂತಹ ಮಟ್ಟಿಗೆ ಪರಿಸ್ಥಿತಿ ತಲುಪಿತ್ತು. ಅದಾದ ಬಳಿಕ ಈಗ ಇಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರ ದಂಡು ನಿಧಾನವಾಗಿ ಕರಗ್ತಾ ಇದೆ. ವಿಜೇತ ಅಭ್ಯರ್ಥಿಗಳು ಒಬ್ಬೊಬ್ಬರೇ ಈ ಒಂದು ಮತಕೇಂದ್ರದಿಂದ ಹೊರಗಡೆ ಬರ್ತಾ ಇದೆ. ಬಹುತೇಕ ಎಲ್ಲರೂ ಕೂಡ ಒಂದು ಮತ ಎಣಿಕಾ ಕೇಂದ್ರದಿಂದ ಹೊರಗಡೆ ಬಂದಿದ್ದಾರೆ. ಆದ್ರೆ ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿ, ಪುತ್ತೂರು ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿ ಅಶೋಕ್ ಕುಮಾರ್ ಅವರು ಬರ್ಬೇಕಾಗಿದೆ. ಅವರನ್ನು ಕೂಡ ನಾವು ಮಾತನಾಡಿಸ್ತೇವೆ. ಏನಾಗಿದೆ, ಹೇಗಾಯ್ತು ಲೆಕ್ಕಾಚಾರ, ಎಷ್ಟು ಮತಗಳ ಅಂತರ ಅನ್ನುವಂಥದ್ದು. ಅಂದ್ರೆ ನಿನ್ನೆಲ್ಲ ಅವರು ಮಾತನಾಡ್ತಾ ಹೇಳಿದ್ರು 25,000 ರಿಂದ 30,000 ಮತಗಳ ಅಂತರ ಬರುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಂದಿರುವಂತದ್ದು ಸರಿಸುಮಾರು 4,500 ಮತಗಳ ಅಂತರ ಅನ್ನುವಂಥದ್ದು. 1,500 ಅಂತರ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಬಳಿಕ ಅಂಚೆ ಮತಗಳ ಎಣಿಕೆ ಆಗಿರುವಂತದ್ದು. ಹಾಗಾಗಿ ಆ ಲೆಕ್ಕಾಚಾರಗಳನ್ನು ಸೇರಿಸಿ ಈಗ ಸರಿಸುಮಾರು 4,500 ಮತಗಳ ಅಂತರದಿಂದ ಅಶೋಕ್ ಕುಮಾರ್ ಅವರು ವಿಜೇತರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇರುವಂತಹ ಲೆಕ್ಕಾಚಾರ. ಇಲ್ಲಿ ದ್ವಿತೀಯ ಸ್ಥಾನಕ್ಕೆ ಪಕ್ಷೇತರ ಅಭ್ಯರ್ಥಿ ಬಂದಿರುವಂತದ್ದು. ಒಂದು ರೀತಿ ಪಕ್ಷೇತರ ಅಭ್ಯರ್ಥಿಯ ಬೆಂಬಲಿಗರು ಹೇಳ್ತಾ ಇದ್ದಂತಹ ಮಾತು ಕೂಡ ಹೌದು. ಅಂದ್ರೆ ಅಧಿಕೃತವಾಗಿ ಹೇಳದೇ ಇದ್ರು ಕೂಡ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತು ಏನಂತ ಹೇಳಿದ್ರೆ, ನಾವು ಗೆಲ್ಲದಿದ್ರೂ ಪರವಾಗಿಲ್ಲ, ಇಲ್ಲಿ ಬಿಜೆಪಿಯನ್ನು ನಾವು 3ನೇ ಸ್ಥಾನಕ್ಕೆ ತಳ್ಳಲೇಬೇಕು ಅನ್ನುವಂಥದ್ದು. ಇಲ್ಲಿನ ಬಿಜೆಪಿಗರಿಗೆ ಕೆಲವೊಂದು ನಾಯಕರಿಗೆ ಬುದ್ಧಿಯನ್ನ ಕಲಿಸಲೇಬೇಕು ಎನ್ನುವಂಥದ್ದು ಅವರ ಒಂದು ಉದ್ದೇಶ ಆಗಿತ್ತು. ಅದು ಈಡೇರಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳಬಹುದು. ಎಲ್ಲ ಒಂದ್ ಸ್ವಲ್ಪ ಎಡವಟ್ಟಾಗಿದೆ ಅನ್ನುವಂಥದ್ದು. ಆದ್ರೆ ಬಿಜೆಪಿಗೆ ಪಾಠ ಕಲಿಸಿದ ತೃಪ್ತಿ ನಮಗಿದೆ ಅನ್ನುವಂತಹ ಅಭಿಪ್ರಾಯಗಳು ಇಲ್ಲಿ ನನಗೆ ವ್ಯಕ್ತ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಬಹಳಷ್ಟು ಕುತೂಹಲ ಕೆರಳಿಸಿದಂತಹ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಅಭ್ಯರ್ಥಿಗಳ ಪೈಕಿ ವಿಜೇತರು ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಬಹಿರಂಗ ಆಗಿದೆ. ಇನ್ನೇನಿದ್ರು ಮುಂದಿನ ಪ್ರಕ್ರಿಯೆಗಳನ್ನುವಂಥದ್ದು ಅವರವರ ವಿಜಯೋತ್ಸವ ಅಭಿನಂದನೆಗಳತ್ತ ಈಗ ಕಾರ್ಯಕರ್ತರು ಕಾರ್ಯೋನ್ಮುಖರಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಇನ್ನೇನು ಬರ್ಬೇಕಾಗಿರುವಂತಹ ಅಭ್ಯರ್ಥಿಗಳಿಗೆ ಅಷ್ಟೇ ಕಾಯ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇನ್ನೇನು ಒಂದು ಮುಕ್ಕಾಲು ಗಂಟೆಯಲ್ಲಿ ಇಡೀ ಮತ ಎಣಿಕಾ ಕೇಂದ್ರ ಇಲ್ಲಿ ಖಾಲಿ ಆಗುತ್ತೆ ಅನ್ನುವಂತಹ ಚಿತ್ರಣ ಸದ್ಯಕ್ಕಿರುವಂತದ್ದು. ದಾಮೋದರ್, ಗೌತಮ್, ಯಾರೆಲ್ಲ ಹೊರಗೆ ಬಂದ್ರು, ಯಾರ್ಯಾರು ಬರ್ಲಿಕ್ಕೆ ಬಾಕಿ ಇದೆ? ಎಸ್, ಅಂದ್ರೆ ಅಭ್ಯರ್ಥಿಗಳ ಪೈಕಿ ಸೋತ ಅಭ್ಯರ್ಥಿಗಳು ಯಾರು ಕೂಡ ಇಲ್ಲಿ ನಮಗೆ ಕಾಣೋದಿಕ್ಕೆ ಸಿಗ್ಲಿಲ್ಲ. ಈಗಾಗಲೇ ನಾವು ಅವರನ್ನ ಮಾತುಕತೆ ಮಾಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದೇವೆ. ಮೂಡುಬಿದ್ರೆ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ ಇರ್ಬೋದು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಯುಟಿ ಖಾದರ್ ಇರ್ಬೋದು, ಅದೇ ರೀತಿ ಮಂಗಳೂರು ದಕ್ಷಿಣದ ವಿಜೇತ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಅವರಾಗಿರ್ಬೋದು. ಅದೇ ರೀತಿ ಈಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಶಾಸಕರಾಗಿರುವಂತಹ ಹರೀಶ್ ಪುಂಜಾ ಇರಬಹುದು. ಇವರೆಲ್ಲರೂ ಕೂಡ ಬಂದಿದ್ದಾರೆ. ಇವರೆಲ್ಲರನ್ನು ಕೂಡ ನಾವು ಮಾತನಾಡಿಸಿದ್ದೇವೆ. ಇನ್ನು ಸುಳ್ಯ ಕ್ಷೇತ್ರದ ಅಭ್ಯರ್ಥಿಯನ್ನ ನಾವು ಮಾತನಾಡಿಸಬೇಕು. ಅವರು ಇನ್ನೇನು ಹೊರಗಡೆ ಬರಬೇಕಾಗಿದೆ. ಅದೇ ರೀತಿ ಬಂಟ್ವಾಳ ಕ್ಷೇತ್ರದ ಶಾಸಕರನ್ನು ಕೂಡ ನಾವು ಮಾತನಾಡಿಸಿದ್ದೇವೆ. ರಾಜೇಶ್ ನಾಯಕ್ ಅವರು ಕೂಡ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಅವರು ಕೂಡ ಹೊರಗಡೆ ಬಂದು ಈಗ ಒಳಗಡೆ ಹೋಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ ಅನ್ನುವಂಥದ್ದು. ಅದಾದ ಬಳಿಕ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಅಶೋಕ್ ಕುಮಾರ್ ಅವರಿಗಾಗಿ ಕಾಯ್ತಾ ಇದ್ದೇವೆ. ಬೆಳಗ್ಗೆ ಮತದಾನ ಕೇಂದ್ರ ಅಂದ್ರೆ ಮತ ಎಣಿಕಾ ಕೇಂದ್ರಕ್ಕೆ ಹೋಗಿದ್ದಾರೆ. ಇನ್ನೇನು ಅದರ ಒಂದು ಅಂತಿಮ ಪ್ರಕ್ರಿಯೆಗಳನ್ನ ಮುಗಿಸಿ ಅದರ ಒಂದು ಸರ್ಟಿಫಿಕೇಟ್ ನಿಂದ ಪ್ರಮಾಣ ಪತ್ರ ಏನಿದೆ ಅದನ್ನ ಪಡೆದುಕೊಂಡು ಅವರು ಹೊರಗೆ ಬರ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಪುತ್ತೂರು ಕಾಂಗ್ರೆಸ್ನ ಪ್ರಮುಖರಿರ್ಬೋದು, ಕಾರ್ಯಕರ್ತರಿರ್ಬೋದು, ಏಜೆಂಟ್ಗಳೆಲ್ಲ ಹೊರಗಡೆ ಬಂದಿದ್ದಾರೆ. ಇನ್ನೇನು ಅವರ ಅಭ್ಯರ್ಥಿಯ ಒಂದು ಆಗಮನಕ್ಕಾಗಿ ಎಲ್ಲರೂ ಇಲ್ಲಿ ಕಾಯ್ತಾ ಇರುವಂತದ್ದನ್ನ ನಾವು ಸದ್ಯಕ್ಕೆ ಕಾಣಬಹುದು. ದಾಮೋದರ್, ಈಗ ಮಾತನಾಡಿದವರು ಇವತ್ತೇನಾದ್ರು ಸಂಭ್ರಮಾಚರಣೆ ಬಗ್ಗೆ ಸೂಚನೆ ಕೊಟ್ರ? ಏನಾದ್ರು ಸಂಭ್ರಮಾಚರಣೆ ಇದೆಯಂತ? ಇದ್ರೆ ಏನಾದ್ರು ಪ್ಲಾನ್ಡ್ ಸಂಭ್ರಮಾಚರಣೆಗಳು ಇದಾವಂತ? ಸದ್ಯಕ್ಕೆ ಅಧಿಕೃತವಾಗಿ ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಇಲ್ಲಿನ ಚಿತ್ರಣವನ್ನ ಗಮನಿಸಿದ್ರೆ ಬಹುತೇಕ ಮಂಗಳೂರು ಭಾಗದ
ಶಾಸಕರು ಯಾರಿದ್ದಾರೆ, ಭರಶೆಟ್ಟಿ ಇರ್ಬೋದು, ದಕ್ಷಿಣದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಇರ್ಬೋದು, ಅದೇ ರೀತಿ ಮಂಗಳೂರು ಕ್ಷೇತ್ರದ ಶಾಸಕರಾದಂತಹ UT ಖಾದರ್ ಇರ್ಬೋದು, ಎಲ್ರು ಕೂಡ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ಅವರು ಮಾಡಿಕೊಂಡಿಲ್ಲ ಅಂತ ಆದ್ರೂ ಕಾರ್ಯಕರ್ತರು ಈ ಒಂದು ಸಂಭ್ರಮವನ್ನ ಮಾಡ್ಲೇಬೇಕು ಎನ್ನುವಂತ ನೆಲೆಯಲ್ಲಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವರ ಘೋಷಣೆ, ರಾಜ್ಯದಲ್ಲಿ ನಾವು ಸ್ಥಾನವನ್ನ ಕಳ್ಕೊಂಡಿರ್ಬೋದು, ರಾಜ್ಯದಲ್ಲಿ ನಾವು ಸ್ಪಷ್ಟ ಬಹುಮತವನ್ನ ಪಡೆಯದಿರ್ಬೋದು, ಆದ್ರೆ ಜಿಲ್ಲೆಯಲ್ಲಿ ನಮ್ಮದೇ ಇದೆ, ಒಂದು ಸ್ಥಾನವನ್ನಷ್ಟೇ ನಾವು ಕಳ್ಕೊಂಡಿದ್ದೇವೆ ಅನ್ನುವಂತ ಒಂದು ಭಾವನೆ ಅಥವಾ ಅಲ್ಲಿಂತ ಒಂದು ಲೆಕ್ಕಾಚಾರಣ ಕಾರ್ಯಕರ್ತರಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿನ ಗೆಲುವನ್ನೇ ನಾವು ದೊಡ್ಡ ಮಟ್ಟದಲ್ಲಿ, ಗರಿಷ್ಠ ಮಟ್ಟದಲ್ಲಿ ಸಂಭ್ರಮಿಸಬೇಕು ಎನ್ನುವಂತ ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಡಿಜೆ ವಾಹನಗಳನ್ನ ಕೂಡ, ಅಂದ್ರೆ ಮತದಾನ ಕೇಂದ್ರದ ಹೊರಗಡೆ ಗೇಟ್ ಏನಿದೆ ಹೆದ್ದಾರಿಯ ಪಕ್ಕದಿಂದ ಒಂದು ಡಿಜೆಗಳನ್ನೆಲ್ಲ ಹಾಕಿ ವಾಹನಗಳ ಮೂಲಕ ವಿಜಯೋತ್ಸವ ಮೆರವಣಿಗೆ ಮಾಡುವಂತ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇನ್ನೊಂದು ಕೆಲವು ಹೊತ್ತಿನಲ್ಲಿ ಅವುಗಳು ಕೂಡ ಆರಂಭ ಆಗೋದಕ್ಕಿದೆ ಅನ್ನೋದು. ಆದ್ರೆ ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರ ವಿಜಯೋತ್ಸವ ಮೆರವಣಿಗೆ ಏನಿದೆ ಪುಂಜಲಕಟ್ಟೆಯಿಂದ ಆರಂಭಗೊಳ್ಳುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಅದೇ ರೀತಿ ಪುತ್ತೂರು ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿ ಅಶೋಕ್ ರೈ ಅವರ ಒಂದು ವಿಜಯೋತ್ಸವ ಮೆರವಣಿಗೆಯನ್ನ ಕೂಡ ಕಬಕ ಭಾಗದಿಂದ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ಎಲ್ಲ ಕಾರ್ಯಕರ್ತರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಒಂದಷ್ಟು ವ್ಯಾಪ್ತಿಯಲ್ಲಿ ವಿಜಯೋತ್ಸವವನ್ನ ಮಾಡಿ ಈ ಒಂದು ಸಂಭ್ರಮವನ್ನ ಹಂಚಿಕೊಳ್ಳುವಂತ ಒಂದು ಕೆಲಸ ಇನ್ನೇನು ಆಗುತ್ತೆ ದಾಮೋದರ್. ಓಕೆ, ಈಗ ಆದಿತ್ಯ ದೊಂಡೋಲಿ ಅವರು ಇದ್ದಾರಾ? ಆದಿತ್ಯ ದೊಂಡೋಲಿ ಅವರು ಕೂಡ ಇಲ್ಲಿ ಇನ್ನೊಂದಷ್ಟು ಅಭ್ಯರ್ಥಿಗಳು ಬರೋದಕ್ಕಿದೆ, ನಾವು ಈಗಾಗಲೇ ಹೇಳಿದ್ದೇವೆ. ಹೀಗಾಗಿ ಅವರ ಒಂದು ಆಗಮನವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಅಂತ ಅಲ್ಲ, ಇಲ್ಲಿರುವಂತಹ ಉಳಿದ ಕಾರ್ಯಕರ್ತರೆಲ್ಲರೂ ಕೂಡ ಉಳಿದ ಕಾರ್ಯಕರ್ತರ ಅಥವಾ ಉಳಿದ ಅಭ್ಯರ್ಥಿಗಳ ಒಂದು ಆಗಮನಕ್ಕಾಗಿ ಕಾಯ್ತಾ ಇರುವಂತದ್ದು. ಸೊ ಆ ನೆಲೆಯಲ್ಲಿ ಈಗ ಎಲ್ಲರೂ ಕಾರ್ಯೋನ್ಮುಖರಾಗಿದ್ದಾರೆ ಅನ್ನುವಂಥದ್ದು ದಾಮೋದರ್. ಓಕೆ, ಬೆಳಗ್ಗಿನಿಂದವೂ ಕೂಡ ನೇರ ಪ್ರಸಾರದಲ್ಲಿ ಭಾಗಿಯಾಗಿದ್ರಿ. ಅಲ್ಲಿ ಒಂದು ವೇಳೆ ಮಳೆ ಬರದೇ ಇರ್ತಿದ್ರೆ ವಾತಾವರಣದ ಅಂದ್ರೆ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಿತ್ತು ಅಂತ ನೀವು ಹೇಳೋದು? ಖಂಡಿತ ಒಂದು ರೀತಿ ವಾತಾವರಣದ ಬಿಸಿ ಹೆಚ್ಚಾಗುವ ಜೊತೆಗೆ ಈ ಒಂದು ಚುನಾವಣಾ ಕಾವು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ದಟ್ಟವಾಗಿತ್ತು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ CRPF ಪಡೆಗಳನ್ನ ಇಲ್ಲಿ ಅಂದ್ರೆ ನಿಗದಿಪಡಿಸಲಾಗಿತ್ತು. ಆದ್ರೆ ಅವ್ರು ಯಾರು ಕೂಡ ಇವನ್ನ ಮತದಾನ ಕೇಂದ್ರದ ಆಸುಪಾಸಿನಲ್ಲಿ ಕಂಡು ಬಂದಿರ್ಲಿಲ್ಲ. ಆದ್ರೆ ಯಾವಾಗ ಈ ಒಂದು ಘೋಷಣೆಗಳು ಮುಗಿಲು ಮುಟ್ಟಿತೋ, ಅವರ ಕೈ ಮೇಲೋ ನಮ್ಮ ಕೈ ಮೇಲೋ ಎನ್ನುವಂತ ಒಂದು ವಾತಾವರಣ ಯಾವಾಗ ಸೃಷ್ಟಿ ಆಯ್ತೋ ಆ ಸಂದರ್ಭದಲ್ಲಿ ಒಂದೆರಡು ಬಸ್ಗಳ ಮೂಲಕ ಎಲ್ಲರನ್ನು ಕೂಡ ಈ ಒಂದು ಪ್ರವೇಶ ದ್ವಾರದ ಬಳಿಗೆ ಕರೆಸುವಂತ ಪ್ರಯತ್ನಗಳಾಯ್ತು. ಅಥವಾ ಈ ಮಾಧ್ಯಮಗಳು ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲೂ ಕೂಡ ಒಂದು ವಿಭಾಗದವರು ಮಾತನಾಡುವಾಗ, ಒಂದು ಪಕ್ಷದವರು ಮಾತನಾಡುವಾಗ ಇನ್ನೊಂದು ಪಕ್ಷದವರು ಜೋರಾಗಿ ಘೋಷಣೆಗಳನ್ನ ಕೂಗಿ ಒಂದು ರೀತಿ ಕೂಗುವಂತ ಒಂದು ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿ ಪೊಲೀಸರು ಕೂಡ ಒಂದು ಹಂತದಲ್ಲಿ ಮಾಧ್ಯಮದವರು ಸ್ವಲ್ಪ ಸಹಕರಿಸಿ ಅನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡ್ರು. ಅಂದ್ರೆ ಕಾರ್ಯಕರ್ತರಿಗೆ ನಿಗದಿಪಡಿಸಿದಂತಹ ಒಂದು ಸ್ಥಳ ಏನಿದೆ ಆ ಭಾಗದಲ್ಲಿ ತಾವು ಮಾತನಾಡಿಸಿ ಅನ್ನುವಂಥದ್ದು. ಆದ್ರೆ ಅಲ್ಲಿ ವಿಪರೀತವಾಗಿ ಕಾರ್ಯಕರ್ತರ ಒಂದು ದಂಡು ಇದ್ದಿದ್ರಿಂದ ಮತ್ತೆ ಘೋಷಣೆಗಳು ವಿಪರೀತವಾಗಿ ಮೊಳಗ್ತಾ ಇದ್ದಿದ್ರಿಂದ ಎಲ್ಲರನ್ನೂ ಕೂಡ ಮಾತನಾಡಿಸೋದು ನಮಗೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಸಾಧ್ಯ ಆದಷ್ಟು ಜನರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನಗಳನ್ನ ಕೂಡ ಮಾಡಿದ್ದೇವೆ ಅನ್ನುವಂಥದ್ದು. ಅಂದ್ರೆ ಆ ಹಂತದಲ್ಲಿದ್ದಂತಹ ಪರಿಸ್ಥಿತಿ. ಹಾಗಾಗಿ ಅದು ಒಂದು ಹಂತದಲ್ಲಿ ಮಳೆ ಬಂದಾಗ ಒಂದು ರೀತಿ ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಿಕ್ಕೆ ಪೊಲೀಸರಿಗೂ ಕೂಡ ಸಹಕಾರಿಯಾಯ್ತು ಅನ್ನೋದು. ಆದ್ರೂ ಕೂಡ ಕಾರ್ಯಕರ್ತರು ಬಿಡದೆ ಸುರಿತಾ ಇದ್ದಂತಹ ಮಳೆಯಲ್ಲೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ತಮ್ಮ ತಮ್ಮ ಪಕ್ಷಗಳ ಧ್ವಜಗಳನ್ನ ಹಿಡಿದು ಇಲ್ಲಿ ನರ್ತನ ಮಾಡ್ತಾ ಇದ್ದಂತಹ ದೃಶ್ಯಗಳನ್ನ ಕೂಡ ತಾವು ನೋಡಿದ್ದೀರಿ. ಅಂತಹ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಇಲ್ಲಿ ಅಹಿತಕರ ಘಟನೆಗಳು ಅಥವಾ ಯಾವುದೇ ರೀತಿಯ ಶಾಂತಿಗೆ ಭಂಗ ಆಗದ ರೀತಿಯಲ್ಲಿ ಇಲ್ಲಿ ಮತ ಎಣಿಕಾ ಪ್ರಕ್ರಿಯೆ ಈಗ ಸದ್ಯದವರೆಗೆ ಮುಂದುವರೆದಿದೆ ಅನ್ನುವಂಥದ್ದು ದಾಮೋದರ್. ಓಕೆ, ಇಡೀ ದಕ್ಷಿಣ ಕನ್ನಡದ ಚುನಾವಣೆಯ ಸಿಚುವೇಶನ್ ಅನ್ನ ಕಂಪ್ಲೀಟ್ ಆಗಿ ಗಮನಿಸ್ತಾ ಇದ್ರಿ ಗೌತಮ್ ನೀವು. ಅದರ ಜೊತೆಗೆ ಚುನಾವಣೆಯ ಸಂಪೂರ್ಣ ಕೆಲಸ ಕಾರ್ಯದಲ್ಲಿ ತಾವು ತೊಡಗಿದ್ರಿ, ಬಹಳಷ್ಟು ಜನರ ಸಂದರ್ಶನವನ್ನು ಕೂಡ ಮಾಡಿದ್ರಿ. ಇದೀಗ ಸೋಲು ಗೆಲುವಿಗೆ ಕಾರಣಗಳೇನು ಅಂತ ನೀವೇನಾದ್ರೂ ಹೇಳ್ಬೋದಾ? ಸೋಲು ಗೆಲುವಿಗೆ ಕಾರಣಗಳು ಅನ್ನುವಂಥದ್ದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು ಏನಂತ ಹೇಳಿದ್ರೆ, ಬಿಜೆಪಿಯವರ ಒಂದು ಲೆಕ್ಕಾಚಾರವನ್ನ ಗಮನಿಸಿದ್ರೆ ಈ ಬಿಜೆಪಿಯಲ್ಲಿ ಈಗ ನಾವು ಮಾತನಾಡುತ್ತಿದ್ದಂತಹ ವ್ಯಕ್ತಿಗಳು ಹೇಳಿದ್ದು ಏನು ಸುಳ್ಳು ಆಪಾದನೆಗಳನ್ನು ಮಾಡಿದ್ರು, 40% ಸರ್ಕಾರ ಎನ್ನುವಂತ ಆಪಾದನೆಗಳನ್ನ ಮಾಡಿದ್ರು, ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರು, ಅದರ ರಹಿತವಾಗಿ ಮಾಡಿದ್ರು. ಇದು ಜನರ ಮೇಲೆ ಪರಿಣಾಮವನ್ನ ಬೀರಿತು ಅನ್ನುವಂಥದ್ದು. ಅದೇ ರೀತಿ ಈ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳೇನಿದ್ದಾವೆ, ಉಚಿತ ವಿದ್ಯುತ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಉಚಿತ ಬಸ್ ಪ್ರಯಾಣದ ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣದ ಕೊಡುಗೆಗಳಿರ್ಬೋದು, ಇದೆಲ್ಲವೂ ಕೂಡ ಮತದಾರರ ಮೇಲೆ ಪರಿಣಾಮ ಬಿದ್ದಿದೆ ಅನ್ನುವಂಥದ್ದು ಒಂದು ವಿಭಾಗದವರು ಹೇಳೋದಾದ್ರೆ, ಒಟ್ಟಾರೆಯಾಗಿ ಕೆಲವೊಂದು ಕಡೆ ಪರಿಸ್ಥಿತಿಗಳನ್ನ ನಿಭಾಯಿಸುವುದರಲ್ಲಿ
ಪಕ್ಷಗಳು ಎಡವಿದಂತಹ ಪರಿಣಾಮ ಈ ರೀತಿಯ ಒಂದು ಫಲಿತಾಂಶ ಬಂದಿದೆ. ಎಲ್ಲೋ ಎಡವಿದ್ದಾರೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಮುಂದಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ತೇವೆ, ಏನಾಗಿದೆ ಅದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ತೇವೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಹುತೇಕವಾಗಿ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಒಂದು ಹಂತದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿತು ಅಂತ ಹೇಳಲಾಗಿರುವಂತಹ ಬಜರಂಗದ ನಿಷೇಧದ ಪ್ರಸ್ತಾಪ ಏನಿದೆ ಅದು ಒಂದಷ್ಟು ಇಲ್ಲಿ ಕೆಲಸ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ವರ್ಕೌಟ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ಬಹುದಾದ್ರೂ ಇಡೀ ರಾಜ್ಯದಲ್ಲಿ ಅದರ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿ ಕೆಲವೊಂದು ಕಡೆಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಆಗಿರುವಂತಹ ಗೊಂದಲಗಳು ಕೂಡ ಈ ಒಂದು ಫಲಿತಾಂಶ ಬರೋದಕ್ಕೆ ಕಾರಣ ಎನ್ನುವಂತಹ ಒಂದು ಲೆಕ್ಕಾಚಾರಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ದಾಮೋದರ್, ಓಕೆ, ಧನ್ಯವಾದ ಗೌತಮ್ ಶೆಟ್ಟಿ ಅವರೇ. ಈಗ ನೀವು ಮತ್ತಷ್ಟು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗಿ. ಇದೀಗ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರ್ ಅವರು ಮತ್ತೊಂದು 2ನೇ ಬಾರಿಗೆ ಗೆಲುವನ್ನು ಸಾಧಿಸಿರುವಂಥದ್ದು. ರಕ್ಷಿತ್ ಶಿವರಾಮ್ ವಿರುದ್ಧ ಗೆದ್ದಿರುವಂಥದ್ದು. ಅವರೀಗ ಸುದ್ದಿಯ ವರದಿಗಾರ ಆದಿತ್ಯ ದೊಂಡೋಲೆ ಅವರ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡೋಣ. ಖಂಡಿತ ಅಭೂತಪೂರ್ವವಾಗಿರ್ತಕ್ಕಂಥ ನಾನೇ ಪ್ರತಿನಿಧಿ ಮತ್ತು ಗೆಲುವಿದ್ದು ಆ ಗೆಲುವು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಕಾಂಗ್ರೆಸ್ನ ಸುಳ್ಳು ಅಪಪ್ರಚಾರದ ನಡುವೆ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇದನ್ನು ಖಂಡಿತವಾಗಿ ಜನ ಇದನ್ನು ಅರ್ಥ ಮಾಡಿಕೊಳ್ತಾರೆ. ಕಾಂಗ್ರೆಸ್ ಖಂಡಿತ ಅದಕ್ಕೆ ಕಾಂಗ್ರೆಸ್ ಸುಳ್ಳು ಮತ್ತು ನಕಲಿ ಕಾಂಗ್ರೆಸ್ ಅದು ನಕಲಿಯನ್ನು ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಇಲ್ಲದ ಪರಿಸ್ಥಿತಿಗೆ ಕಾಂಗ್ರೆಸ್ ಬೆಳ್ತಂಗಡಿಯಲ್ಲಿ ಬರ್ತದೆ. ಏನು ಹೇಳಿದ್ರು ಅಂತ ಕೇಳ್ತಾ ಇದ್ರಿ. ಅವರು ಹೇಳಿದ್ದು, ಅವರು ನಮ್ಮ ಜೊತೆಗೆ ಮಾತನಾಡಿರುವಂಥ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ವಿ. ಅವ್ರು ಏನಂದ್ರು ಅನ್ನುವಂಥದ್ದನ್ನು ಮತ್ತೊಮ್ಮೆ ಕೇಳ್ಕೊಳ್ಳಿ. 2ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂಥವರು, ಜನರ ಪ್ರೀತಿಯನ್ನು ಗಳಿಸಿದಂಥವರು. ಅವರು EVM ಮತ್ತು ಪೋಸ್ಟಲ್ ವೋಟ್ ಒಟ್ಟು ಸೇರಿ 1,01,004 ವೋಟ್ಗಳನ್ನು ಮತ್ತೊಮ್ಮೆ ಬೆಳ್ತಂಗಡಿ ಶಾಸಕರಾಗಿ ಖಂಡಿತ ಅಭೂತಪೂರ್ವವಾಗಿರ್ತಕ್ಕಂಥ ನಾನೇ ಪ್ರತಿನಿಧಿ ಮತ್ತು ಗೆಲುವಿದ್ದು ಆ ಗೆಲುವು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಕಾಂಗ್ರೆಸ್ನ ಸುಳ್ಳು ಕಾಂಗ್ರೆಸ್ ಬೆಳ್ತಂಗಡಿಯಲ್ಲಿ ಬರ್ತದೆ. ಹರೀಶ್ ಪೂಂಜಾರ್ ಅವರು ಯಾವ ರೀತಿಯಾಗಿ ಅವರ ಗೆಲುವಿನ ಸಂಭ್ರಮಾಚರಣೆ ಆಗ್ತಾ ಇದೆ ಮಂಗಳೂರಿನಲ್ಲಿ ಎನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮಂಗಳೂರಿನ ಸುರತ್ಕಲ್ನಲ್ಲಿ ಹರೀಶ್ ಪೂಂಜಾರ್ ಅವರ ಗೆಲುವಿನ ಸಂಭ್ರಮಾಚರಣೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಹರೀಶ್ ಪೂಂಜಾರ್ ಅವರನ್ನು ಹೊತ್ತುಕೊಂಡು ಕಾರ್ಯಕರ್ತರು ಗೆಲುವಿನ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದರ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ಲೇಟ್ನಲ್ಲಿ ಪುತ್ತೂರು, ಬೆಳ್ತಂಗಡಿ ಮತ್ತು ಸುಳ್ಯದ ಮತ ಯಾವ ರೀತಿಯಾದಂಥ ಮತ ಎಷ್ಟು ಗಳಿಸಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ನೀವೀಗ ನೋಡ್ತಾ ಇದ್ದೀರಿ. ಈಗ ಅದೇ ಲೆಕ್ಕಾಚಾರದ ಪ್ರಕಾರ ಮತ್ತೊಂದು ಬಂಟ್ವಾಳದ ಮತ ಯಾರು ಎಷ್ಟು ಪಡೆದಿದ್ದಾರೆ ಅನ್ನುವಂಥದ್ದನ್ನು ವಿವರವಾಗಿ ನಮ್ಮ ಉಮೇಶ್ ಮಿತ್ತಡ್ಕ ಹೇಳ್ತಾರೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ರಾಜೇಶ್ ನಾಯ್ಕ್ ಇವರು 93,324 ಮತಗಳನ್ನು ಪಡೆದು ಭರ್ಜರಿಯಾದಂತಹ ಜಯವನ್ನು ಸಾಧಿಸಿದ್ದಾರೆ. 2ನೇ ಸ್ಥಾನದಲ್ಲಿ ಮಾಜಿ ಸಚಿವರು ಆಗಿರುವಂತಹ ರಮನಾಥ್ ರೈ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ರಮನಾಥ್ ರೈ ಅವರು 85,042 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ SDPIಯ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರು 5,436 ಮತಗಳನ್ನು ಪಡೆದಿದ್ದಾರೆ.
ಇನ್ನು 4ನೇ ಸ್ಥಾನ ಇಲ್ಲಿ ಬಂಟ್ವಾಳದಲ್ಲಿ ನೋಟಕ್ಕೆ ಬಿದ್ದಿದೆ. 821 ಮತಗಳು ಬಿದ್ದಿದ್ದು ನೋಟಕ್ಕೆ. ಇನ್ನು 5ನೇ ಸ್ಥಾನದಲ್ಲಿ 495 ಮತಗಳನ್ನು ಪಡೆದಿರುವಂತಹ ಆಮ್ ಆದ್ಮಿಯ ಪುರುಷೋತ್ತಮ ಗೌಡ ಕೋಲ್ಪೆ ಇವರು 495 ಮತಗಳನ್ನು ಪಡೆದಿದ್ದಾರೆ. 6ನೇ ಸ್ಥಾನದಲ್ಲಿ ಜನತಾದಳದ ಪ್ರಕಾಶ್ ಗೋಮ್ಸ್ ರವರು 454 ಮತಗಳನ್ನು ಪಡೆದಿದ್ದಾರೆ. ಇದೀಗ ಬೆಳ್ತಂಗಡಿಯ ವಿವರವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳ್ತಂಗಡಿಯ ವಿವರದಲ್ಲಿ ಮೊದಲ ಸ್ಥಾನಿಯಾಗಿ ಹರೀಶ್ ಪೂಂಜಾ 1,01,004 ಮತ. 2ನೇ ಸ್ಥಾನಿಯಾಗಿ ರಕ್ಷಿತ್ ಶಿವರಾಮ್ ಬಹಳ ಜಿದ್ದಾಜಿದ್ದಿನ ಹೋರಾಟವನ್ನು ನೀಡಿದ್ದಾರೆ ಅಂತಲೇ ಹೇಳಬಹುದು. 82,788 ಮತಗಳನ್ನು ಇವರು ಪಡೆದಿದ್ದಾರೆ. ಹೊಸ ಮುಖ ಬೆಳ್ತಂಗಡಿಗೆ ಹೊಸ ಮುಖವಾಗಿ ಬಂದು 82,788 ಮತಗಳನ್ನು ಪಡೆದಿದ್ದಾರೆ. 3ನೇ ಸ್ಥಾನಿಯಾಗಿ ಅಕ್ಬರ್ ಬೆಳ್ತಂಗಡಿ SDPIನ ಅಭ್ಯರ್ಥಿ 2,513 ಮತಗಳನ್ನು ಇವರು ಕೂಡ ಪಡೆದಿದ್ದಾರೆ. 2,500 ಮತಗಳನ್ನು ಇವರು ಕೂಡ ಪಡೆದಿದ್ದಾರೆ. 4ನೇ ಸ್ಥಾನಿಯಾಗಿ ಅಶ್ರಫ್ ಅಲಿ ಕುನಿ ಮುಂಡಾಜೆ ಜನತಾದಳ ಸೆಕ್ಯುಲರ್ನ ಅಭ್ಯರ್ಥಿ 556 ಮತಗಳನ್ನು ಪಡೆದಿದ್ದಾರೆ. 5ನೇ ಸ್ಥಾನಿಯಾಗಿ ಆದಿತ್ಯ ನಾರಾಯಣ ಕೊಲ್ಲಾಜೆ 454 ಮತಗಳನ್ನು ಆದಿತ್ಯ ನಾರಾಯಣ ಕೊಲ್ಲಾಜೆ ಸರ್ವೋದಯ ಕರ್ನಾಟಕ ಪಕ್ಷದವರು ಪಡೆದಿದ್ದಾರೆ. 6ನೇ ಸ್ಥಾನಿಯಾಗಿ ತುಳುವೆರೆ ಪಕ್ಷದಿಂದ ಸ್ಪರ್ಧಿಸಿರುವಂತಹ ಶೈಲೇಶ್ ಆರ್ಜೆ. ಇಲ್ಲಿ ಗಮನಿಸಬೇಕು, 3ನೇ ಸ್ಥಾನ 4ನೇ ಸ್ಥಾನಕ್ಕೆ ಇಲ್ಲಿ ನೋಟ ಸ್ಪರ್ಧಿಸ್ತಾ ಇದೆ. 4ನೇ ಸ್ಥಾನ ಅಂತಂದರೆ JDSಗಿಂತ ಮೊದಲು ನೋಟದ ಮತಗಳಿದ್ದಾವೆ 892. ಬಹಳ ವಿಶೇಷ ಅಂತಂದರೆ ಪೋಸ್ಟಲ್ ವೋಟ್ ಮಾಡಿದ್ದಾರೆ. ಪೋಸ್ಟಲ್ ವೋಟ್ನಲ್ಲೂ ಕೂಡ 6 ಮತಗಳು ನೋಟಕ್ಕೆ ಬಿದ್ದಿದೆ. ಬೆಳ್ತಂಗಡಿಯಲ್ಲಿ ಪೋಸ್ಟಲ್ ವೋಟ್ನಲ್ಲಿ 6 ಮತಗಳು ನೋಟಕ್ಕೆ ಬಿದ್ದಿದೆ. ಈ EVMನಲ್ಲಿ 886 ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು. ಒಟ್ಟು 892 ಮತಗಳು, ಅರ್ಧ ಶೇಕಡದಷ್ಟು ಮತಗಳು ನೋಟಾಗೆ ಬಿದ್ದಿರುವಂಥದ್ದು. ಅಂದರೆ ಈ ಎಲ್ಲ ಮತಗಳು ಮತ್ತೊಂದು ಜಸ್ಟ್ ಒಬ್ಬ ಅಭ್ಯರ್ಥಿಗೆ ಹಾಕಿದರೆ ಅವರಿಗೆ ಬೂಸ್ಟ್ ಆಗ್ತಿತ್ತು ಏನಾದರೆ, ಇವರು ಬೇಡ ಅಂತೇಳಿ ನೋಟಕ್ಕೆ ಹಾಕಿದ್ದಾರೆ. ನೋಟಕ್ಕೆ 892 ಅಂದರೆ 4ನೇ ಸ್ಥಾನವನ್ನು ನೋಟ ಪಡೆದುಕೊಂಡಿದೆ ಬೆಳ್ತಂಗಡಿಯಲ್ಲಿ. ಬಹುತೇಕ ನೋಡ್ತಾ ಹೋದ್ರೆ ನೋಟಕ್ಕೆ ಹೆಚ್ಚಿನ ಮತಗಳು ಕೂಡ ಬಿದ್ದಿವೆ ಅಂತ ಎನ್ನುವಂಥದ್ದು. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತ್ಯಧಿಕ ಮತಗಳು ನೋಟಕ್ಕೆ ಬಿದ್ದಿವೆ. ಯಾವ ಕಾರಣಕ್ಕೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಅಭ್ಯರ್ಥಿಗಳ ಸೂಕ್ತವಾದಂತಹ ಆಯ್ಕೆಯಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು. ಇನ್ನು ಮಂಗಳೂರು ಉತ್ತರ ಕ್ಷೇತ್ರವನ್ನು ನೋಡೋದಾದ್ರೆ ಅಲ್ಲಿ ಬಿಜೆಪಿಯ ಭರತ್ ಶೆಟ್ಟಿ ವೈ ಅವರು 1,03,531 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಇನಾಯತ್ ಅಲಿ ಅವರು, ಕಾಂಗ್ರೆಸ್ನ ಇನಾಯತ್ ಅಲಿ ಅವರು 70,609 ಮತಗಳನ್ನು ಪಡೆದಿರುವಂಥದ್ದು. ಅದೇ ರೀತಿ 5,256 ಮತಗಳನ್ನು ಮೊಯ್ದೀನ್ ಬಾವರ್ ಅವರು, ಜನತಾದಳ ಸೆಕ್ಯುಲರ್ನ ಮೊಯ್ದೀನ್ ಬಾವರ್ ಅವರು 5,256 ಮತಗಳನ್ನು ಪಡೆದಿರುವಂಥದ್ದು. ಅದೇ ರೀತಿ ನೋಡೋದಾದ್ರೆ ಇಲ್ಲಿ ಕೂಡ ಹಾಗೆ 1,194 ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು. 4ನೇ ಸ್ಥಾನದಲ್ಲಿದೆ ಇಲ್ಲಿ. ಇದು ಮಂಗಳೂರು ಉತ್ತರ ಕ್ಷೇತ್ರದ ಫಲಿತಾಂಶ ಇರುವಂಥದ್ದು. ಇನ್ನು 5ನೇ ಸ್ಥಾನದಲ್ಲಿ 493 ಮತಗಳನ್ನು ಆಮ್ ಆದ್ಮಿ ಪಾರ್ಟಿಯ ಸಂದೀಪ್ ಬಿ ಶೆಟ್ಟಿ ಅವರು ಪಡ್ಕೊಂಡಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ 329 ಮತಗಳನ್ನು ಪ್ರಕ್ಷೇತ್ರ ಅಭ್ಯರ್ಥಿಯಾಗಿರುವಂತಹ ವಿನಯ್ ಆಚಾರ್ಯ ಇವರು ಪಡ್ಕೊಂಡಿದ್ದಾರೆ. ಅದೇ ರೀತಿ 7ನೇ ಸ್ಥಾನವನ್ನು ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಶಾಂತ್ ರವರು 318 ಮತಗಳನ್ನು ಪಡೆದಿರುವಂಥದ್ದು. ಅದೇ ರೀತಿ 8ನೇ ಸ್ಥಾನವನ್ನು ಪಕ್ಷೇತರ ಅಭ್ಯರ್ಥಿ ಮ್ಯಾಕ್ಸಿಮ್ ಪಿಂಟೋರ್ ಅವರು 226 ಮತಗಳನ್ನು ಪಡೆದಿರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಯಶೋಧರ್ ಅವರು 166 ಮತಗಳನ್ನು ಪಡೆದು 9ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಸ್ಪರ್ಧಿಸಿರುವಂತಹ ಧರ್ಮೇಂದ್ರರವರು 134 ಮತಗಳನ್ನು ಪಡೆದು 10ನೇ ಸ್ಥಾನದಲ್ಲಿ, ಹಾಗೂ ಹಿಂದೂಸ್ತಾನ್ ಜನತಾ ಪಾರ್ಟಿ ಸೆಕ್ಯುಲರ್ ಇದರ ಬಿ ಪ್ರವೀಣ್ ಚಂದ್ರ ರಾವ್ ಇವರು 107 ಮತಗಳನ್ನು ಪಡೆದು 11ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು 11 ಅಭ್ಯರ್ಥಿಗಳು ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಣದಲ್ಲಿದ್ದರು. ಈ ಮಂಗಳೂರು ಉತ್ತರ ಕ್ಷೇತ್ರವನ್ನು ನೋಡ್ತಾ ಹೋದರೆ ನಾವು ಮುಖ್ಯವಾಗಿ ಇನಾಯತ್ ಅಲಿ ಮತ್ತು ಮೊಯ್ದೀನ್ ಬಾವ ಇವರಿಬ್ಬರು ಕೂಡ ಒಟ್ಟಿಗೆ ಒಂದೇ ಪಕ್ಷದಲ್ಲಿದ್ದವರು. ಕಡೆಯ ದಿನ ಅಂದರೆ ಟಿಕೆಟ್ ಕೊಡಲಿಕ್ಕೆ ಕಡೆಯ ದಿನ ಯಾವತ್ತಿತ್ತು B.Pharm ಅವತ್ತು ಕೊಟ್ಟದ್ದು B.Pharm ಇದು. ಇವರು ಹೋಗಿ JDSನಿಂದ B.Pharm ತಂದರು, ಕಾಂಗ್ರೆಸ್ನಲ್ಲಿ ಸಿಗಲಿಲ್ಲ ಅಂತ ಮೊಯ್ದೀನ್ ಬಾವ. ಒಂದು ನಿರೀಕ್ಷೆ ಇತ್ತು, ಮೊಯ್ದೀನ್ ಬಾವ ಮತ್ತು ಇನಾಯತ್ ಅಲಿ ಇಬ್ಬರು ಕೂಡ ನಿಂತಿರೋದ್ರಿಂದ ಇಬ್ಬರದು ಕೂಡ ಓಟು ಡಿವೈಡ್ ಆಗ್ತದೆ ಅಂತ. ಆದರೆ
ಇನಾಯತ್ ಅಲಿ ಮೊಯ್ದೀನ್ ಬಾವ ನಿಂತಿರೋದ್ರಿಂದ ದೊಡ್ಡ ವೋಟ್ ಏನು ಡಿವೈಡ್ ಆಗಲಿಲ್ಲ. ಇಲ್ಲಿ 5250 ಮಾತ್ರ ಮೊಯ್ದೀನ್ ಬಾವ, ಮಾಜಿ ಶಾಸಕರು ಕೂಡ ಹೌದು, ಭಾಳ ಒಂದು ಉತ್ತರದಲ್ಲಿ ಸ್ವಲ್ಪ ನೇಮ್ ಇರೋರು, ಮಂಗಳೂರು ಉತ್ತರದಲ್ಲಿ ಅವರಿಗೆ 5256 ಮಾತ್ರ ಮತಗಳು ಪಡೆದಿದ್ದು. ಇನಾಯತ್ ಅಲಿ ಅವರು 70,000 ಮತಗಳನ್ನು ಪಡೆದಿದ್ದಾರೆ. ಆದರೆ ಇವರಿಬ್ಬರ ಈ ಫೈಟ್ ಏನಿದೆ ಇದು ಭರತ್ ಶೆಟ್ಟಿಗೆ ಲಾಭ ತಂದು ಕೊಟ್ಟಿದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಬರೀ ಉತ್ತಮವಾದಂಥ ಒಂದು ಬಾರಿ ಡಿಫರೆಂಟ್ ಇರುವಂಥ ಕ್ಷೇತ್ರ ಇದು ಮಂಗಳೂರು ಉತ್ತರ. ವೈಯಕ್ತಿಕ ವರ್ಚಸ್ಸು ಇಲ್ಲಿ ಯಾವುದೇ ಕೂಡ ಫಲಿತಾಂಶದಲ್ಲಿ ಗೊತ್ತಾಗಿಲ್ಲ, ಬದಲಾಗಿ ಪಕ್ಷವನ್ನೇ ಮತದಾರರು ಒಂದು ರೀತಿಯಲ್ಲಿ ಅವಲಂಬಿಸಿರುವಂತದ್ದು ಕಾಣ್ತಾ ಇದೆ. ಪಕ್ಷವನ್ನೇ ಅವಲಂಬಿಸಿದ್ದಾರೆ. ಇಲ್ಲದಿದ್ದರೆ ವೈಯಕ್ತಿಕ ವರ್ಚಸ್ ಅಂತಂದ್ರೆ ಮೊಯ್ದೀನ್ ಬಾವನಿಗೆ ಒಂದು 15ರಿಂದ 20,000 ಆದರೂ ಮತಗಳು ಬೀಳಬೇಕಿತ್ತು. ಇದೀಗ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತಗಳನ್ನು ನೋಡ್ತಾ ಹೋದರೆ ಭಾಗೀರಥಿ ಮುರುಳ್ಯ 89,410 ಮತಗಳನ್ನು ಪಡೆದಿದ್ದಾರೆ. ಜಿ ಕೃಷ್ಣಪ್ಪ ರಾಮಕುಂಜ 60,561 ಮತಗಳನ್ನು ಪಡೆದಿದ್ದಾರೆ. ಎಚ್.ಎಲ್. ವೆಂಕಟೇಶ್ ಜನತಾದಳದಿಂದ 1,756 ಮತಗಳನ್ನು ಪಡೆದಿದ್ದಾರೆ. ಸುಮನಾ ಬೆಲ್ಲಾರ್ಕರ್ ಇವರು ಆಮ್ ಆದ್ಮಿ ಪಾರ್ಟಿಯಿಂದ 1,520 ಮತಗಳನ್ನು ಪಡೆದಿದ್ದಾರೆ. ಆ ನಂತರ ನೋಟ ಇಲ್ಲಿಯೂ 3ನೇ ಸ್ಥಾನ ಉಮೇಶ್, 2,351. ಸುಳ್ಯದಲ್ಲಿ ಅತಿ ಹೆಚ್ಚು ನೋಟ ಅಂತ ಹೇಳ್ಬೋದು. 2,351 ನೋಟ ಓಟುಗಳು ಬಿದ್ದಿದೆ ಸುಳ್ಯದಲ್ಲಿ. 2,351 ನೋಟ, 1.5% ಮತ ನೋಟಾಕ್ಕೆ ಬಿದ್ದಿದೆ. 1.5% ಮತ ನೋಟಾಕ್ಕೆ ಬಿದ್ದಿದೆ. ಈ ಮೂಲಕ 3ನೇ ಸ್ಥಾನಿಯಾಗಿ ನೋಟ ಇಲ್ಲಿರುವಂಥದ್ದು. ಆನಂತರ ರಮೇಶ್ ಬೂಡ್ ಸುಳ್ಯ 560, ಗಣೇಶ್ ಎಂ 286, ಸುಂದರ್ ಮೇರ 380, ಗುರುವಪ್ಪ ಕಲ್ಲುಗುಡ್ಡೆ 495. ಹೀಗೆ ವಿವಿಧ ಮುಖಂಡರುಗಳು ಮತಗಳನ್ನು ಪಡೆದಿದ್ದಾರೆ. ಆದರೆ ಮೊದಲ ಸ್ಥಾನಿಯಾಗಿ ಭಾಗೀರಥಿ ಮುರುಳ್ಯ, ಸಚಿವ ಅಂಗಾರರವರ ಬದಲಿಗೆ ಭಾಗೀರಥಿ ಮುರುಳ್ಯ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಇದೀಗ ಮಂಗಳೂರಿನ ಕ್ಷೇತ್ರದ ಬಗ್ಗೆ ವಿವರಿಸ್ತಾ ಹೋಗುವುದಾದರೆ, ಮಂಗಳೂರಿನ ಕ್ಷೇತ್ರ UT ಖಾದರ್ ಅವರು 82,637 ಮತಗಳನ್ನು ಪಡೆದಿದ್ರೆ, ಸತೀಶ್ ಕುಂಪಲ 59,660 ಮತಗಳನ್ನು ಪಡೆದಿದ್ದಾರೆ. ಸತೀಶ್ ಕುಂಪಲ ಸಾಧನೆ ಕಡಿಮೆ ಅಲ್ಲ ಇದನ್ನಂತ ಈ ಸಾಧನೆ ಕಡಿಮೆ ಅಲ್ಲ ಅಂತ ಹೇಳ್ಬೋದು, 59,660. ಆದರೆ ಇಲ್ಲಿ ಒಂದು ನಿರೀಕ್ಷೆ ಏನಿತ್ತು ಅಂತಂದರೆ, ರಿಯಾಜ್ ಪರಂಗಿಪೇಟೆ ತಾಂಟ್ ಖ್ಯಾತಿಯ SDPIನ ಮುಖಂಡ ರಿಯಾಜ್ ಪರಂಗಿಪೇಟೆ ನಿಂತಿರೋದ್ರಿಂದ ಇಲ್ಲಿ UT ಖಾದರ್ ಅವರ ಮತಗಳನ್ನು ಡಿವೈಡ್ ಮಾಡ್ತಾರೆ. ರಿಯಾಜ್ ಪರಂಗಿಪೇಟೆ UT ಖಾದರ್ನ ಮತಗಳನ್ನು ಡಿವೈಡ್ ಮಾಡೋದ್ರಿಂದ ಸತೀಶ್ ಕುಂಪಲಗೆ ಚಾನ್ಸ್ ಇದೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಲೆಕ್ಕಾಚಾರ ಇತ್ತು. ಆದರೆ ಇಲ್ಲಿ ವೋಟನ್ನು ದೊಡ್ಡ ಲೆವೆಲ್ಗೆ ಡಿವೈಡ್ ಮಾಡಲಿಕ್ಕೆ ರಿಯಾಜ್ ಪರಂಗಿಪೇಟೆಗೆ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ UT ಖಾದರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಜೊತೆಗೆ UT ಖಾದರಿಗೆ ಅಲ್ಲಿ ಒಂದು ವೈಯಕ್ತಿಕ ವರ್ಚಸ್ಸು ಅನ್ನುವಂಥದ್ದು ಕೆಲಸ ಮಾಡ್ತಾ ಇದೆ. UT ಖಾದರಿಗೆ ಎಲ್ಲ ಸಮುದಾಯದ ಮತಗಳು ಬೀಳ್ತವೆ ಅನ್ನುವಂತಹ ಮಾತುಗಳು ಕೂಡ ಇದೆ. UT ಖಾದರ್ ಅವರಿಗೆ 82,637 ಮತಗಳನ್ನು ಪಡೆದರೆ, ಸತೀಶ್ ಕುಂಪಲ 59,660, ರಿಯಾಜ್ ಪರಂಗಿಪೇಟೆ 15,029. ಮತ್ತೆ ಇಲ್ಲಿ 4ನೇ ಸ್ಥಾನಿಯಾಗಿ ನೋಟ 709, ದೀಪಕ್ ರಾಜೇಶ್ ಅನ್ನುವಂಥವ್ರು 240 ಮತ್ತು ಮೊಹಮ್ಮದ್ ಅಶ್ರಫ್ 331 ಮತಗಳನ್ನು ಪಡೆದಿದ್ದಾರೆ. ಇದೀಗ ಮುಲ್ಕಿ ಮೂಡಬಿದ್ರೆ ಇಲ್ಲಿ ಕಬಕ್ಕದಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವದ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಬಕ್ಕದಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವಕ್ಕೆ ಸಕಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ, ಸಕಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಇದು ಕಬಕ್ಕದಿಂದ ನೀವೀಗ ನೋಡ್ತಾ ಇರುವಂಥ ದೃಶ್ಯ. ಯಾವ ರೀತಿಯಾಗಿ ಕಬಕ್ಕದಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಸಿದ್ಧತೆಗೆ ಯಾವ ರೀತಿಯಾಗಿ ವ್ಯವಸ್ಥೆಗಳಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು ಈಗಾಗಲೇ ಅಲ್ಲಿ ಕಾರ್ಯಕರ್ತರ ದಂಡು ಬಂದು ಸೇರಿದೆ. ಅಲ್ಲಿ ದಂಡು ಬಂದು ಸೇರಿರುವಂಥದ್ದು ಮಾತ್ರದಿಲ್ಲ, ಕಬಕ್ಕದಿಂದ ಪುತ್ತೂರಿನ ತನಕ ಅವರ ವಿಜಯೋತ್ಸವದ ಮೆರವಣಿಗೆ ನಡೆಯಲಿಕ್ಕಿದೆ. ಕಬಕ್ಕದಿಂದ ಪುತ್ತೂರಿನ ತನಕ ಅವರ ವಿಜಯೋತ್ಸವದ ಮೆರವಣಿಗೆ ಬಹಳ ಅದ್ಧೂರಿಯಾಗಿ ನಡೆಯುವಂತಹ ಸಾಧ್ಯತೆ ಇದೆ. ಗೆದ್ದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರನ್ನು ಮೆರವಣಿಗೆಯ ಮೂಲಕ ಕರ್ಕೊಂಡು ಬಂದು ಅವರದ್ದು ಒಂದು ಸಂಭ್ರಮಾಚರಣೆಯ ಮಾಡಲಿಕ್ಕೆ ಅಲ್ಲಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿದರೆ. ಇನ್ನು ಕೆಲವು ಗಂಟೆಗಳಲ್ಲಿ ಕಾರ್ಯಕರ್ತರ ಸಂಖ್ಯೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕಬಕ್ಕದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಿಜಯೋತ್ಸವ ಆರಂಭವಾಗಲಿಕ್ಕಿದೆ.
ವಿಜಯೋತ್ಸವ ಆರಂಭಕ್ಕಿಂತ ಮೊದಲಿನ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಕಬಕದಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ನೋಡ್ತಾ ಇರುವಂತಹ ದೃಶ್ಯ ಕಬಕದಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವಕ್ಕೆ ಆಗ್ತಾ ಇರುವಂತಹ ಒಂದು ತಯಾರಿ. ಸಾಕಷ್ಟು ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಗಾಗಿ ಕೂಡ ಪೊಲೀಸರು ಒಂದು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಅನೇಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನೆರೆದಿರುವಂಥದ್ದು. ಒಂದು ರೀತಿಯಲ್ಲಿ ನೋಡೋದಾದರೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಒಂದು ರೀತಿಯ ವಿಜಯೋತ್ಸವಕ್ಕೆ ನಿರೀಕ್ಷೆ ಇರಿಸಿಕೊಂಡಿತ್ತು. ಮೊದಲಾಗಿ ಅಶೋಕ್ ಕುಮಾರ್ ರೈ ಅವರಿಗೆ ಒಂದು ಟಿಕೆಟ್ ಕೊಟ್ಟಿರುವ ಕಾರಣದಿಂದ ವೈಯಕ್ತಿಕ ವರ್ಚಸ್ಸಿನಿಂದಲೂ ಕೂಡ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನಲ್ಲಿ ಅತ್ಯಧಿಕ ಮತಗಳನ್ನು ಪಡೆಯುತ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಇರಿಸಿಕೊಂಡಿದ್ರು. ಚುನಾವಣಾ ಪೂರ್ವಭಾವಿಯಾಗಿ ಕೂಡ ಅವರಲ್ಲಿ ಮಾತನಾಡಿಸಿದಾಗ ಬಿಜೆಪಿಯ ಇಬ್ಬಾಗತನ ಅಥವಾ ಬಿಜೆಪಿಯಲ್ಲಿ ಆಗಿರುವಂತಹ ಪಕ್ಷೇತರ ಅಥವಾ ಬಂಡಾಯ ಅಭ್ಯರ್ಥಿಯ ಸ್ಪರ್ಧೆ ಕಾಂಗ್ರೆಸ್ಗೆ ಯಾವುದೇ ರೀತಿಯಿಂದಲೂ ಕೂಡ ಅದು ಪರಿಣಾಮ ಬೀರಲ್ಲ. ಬದಲಾಗಿ ನೇರವಾಗಿ ಕಾಂಗ್ರೆಸ್ನಿಂದಲೇ ಮತದಾರರು ನೇರವಾಗಿ ಕಾಂಗ್ರೆಸ್ ಅನ್ನೇ ಆಯ್ದುಕೊಂಡು ಅಶೋಕ್ ಕುಮಾರ್ ರೈ ಅವರ ಗೆಲುವನ್ನು ಸಾಧಿಸ್ತಾರೆ. ಹಾಗಾಗಿ ನಾವು ಒಂದು 20,000 to 30,000 ಮತಗಳ ಅಂತರದಲ್ಲಿ ನಾವು ಗೆಲ್ಲುತ್ತೇವೆ ಎನ್ನುವಂತಹ ಒಂದು ನಿರೀಕ್ಷೆ ಇರಿಸಿಕೊಂಡಿದ್ರು. ಆದರೆ ಈಗ ನೋಡಿದ್ರೆ 4,000 ಅಂದಾಜು ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬಹುಶಃ ಇದೊಂದು ಬಿಜೆಪಿಯಲ್ಲಿ ಆಗಿರುವಂತಹ ಸಂಪೂರ್ಣವಾದಂತಹ ಒಂದು ಇಬ್ಬಾಗತನ ಅಥವಾ ಬಿಜೆಪಿಯ ಮುಖಂಡರಲ್ಲಿ ಆಗುತ್ತಿರುವಂತಹ ಒಂದು ರೀತಿಯ ಎಡವಟ್ಟು, ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದಾಗಿ ಆಗಿರ್ಬೋದು, ಕಾರ್ಯಕರ್ತರು ಮುಗಿಬಿದ್ದಿರುವಂಥದ್ದು, ತಿರುಗಿ ಬಿದ್ದಿರುವಂಥದ್ದು ಪಕ್ಷಕ್ಕೆ. ಹೀಗಾಗಿ ಇವೆಲ್ಲ ಕಾರಣಗಳಿಗಾಗಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಅವರ ಒಂದು ಗೆಲುವಿನ ದಾರಿ ಸುಗಮವಾಗಿರುವಂಥದ್ದು ಪುತ್ತೂರಿನಲ್ಲಿ. ಆ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ಕಾರ್ಯಕರ್ತರ ಉತ್ಸಾಹ ಮುಗಿಲು ಮುಟ್ಟಿದೆ ಪುತ್ತೂರಿನಲ್ಲಿ. ಇದು ಕಬಕದಲ್ಲಿ ಪುತ್ತೂರಿನ ಪೇಟೆಗೆ, ಮಂಗಳೂರಿನಿಂದ ಪುತ್ತೂರಿನ ಪೇಟೆಗೆ ಎಂಟ್ರಿ ಕೊಡುವಂತಹ ಕಬಕದಲ್ಲಿಯೇ ಒಂದು ರೀತಿಯ ಕಾರ್ಯಕರ್ತರ ಉತ್ಸಾಹವನ್ನು ನಾವು ನೋಡ್ತಾ ಇದ್ದೀವಿ. ಕಬಕದಲ್ಲಿ ಯಾವ ರೀತಿಯಾಗಿ ಉತ್ಸಾಹ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಕಬಕದಲ್ಲಿ ವಾಹನ ದಟ್ಟಣೆಯೂ ಕೂಡ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇದೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಇಲ್ಲಿ ಸೇರಿರುವಂಥದ್ದು. ಇದೀಗ ಕೃಷ್ಣ ಶೆಟ್ಟಿ ಕಡಬ ಇವರು ಮಾತಾಡಿದರೆ ಏನು ಮಾತಾಡಿದ್ರೆ ನೋಡು. ಹೊಸ ಶಾಸಕರ ಮೂಲಕ ನಿಮ್ಮ ಕನಸು? ಅಂಗಾರರು ಈಗಾಗಲೇ ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಭಾಗೀರಥಿ ಮುರಳಿಯವರು ಮುಂದುವರಿಸಿಕೊಂಡು, ಜೊತೆಗೆ ಸಂಘಟನಾತ್ಮಕವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಏನೇನು ಕೆಲಸ ಕಾರ್ಯ ಆಗಬೇಕಾಗಿದೆ ಅದೆಲ್ಲವನ್ನು ಅಧಿಕಾರದ ಮೂಲಕ ಅಥವಾ ಹೋರಾಟದ ಮೂಲಕ ಪಡ್ಕೊಳ್ತೇವೆ. ಈಗ ರಾಜ್ಯದಲ್ಲಿ ನೀವು ನಿರೀಕ್ಷೆ ಮಾಡಿರೋದಂಥ ಫಲಿತಾಂಶ ಬಂದಿದೆ, ಏನು ಕಾರಣ ಅಂತ ಅನಿಸುತ್ತೆ ನಿಮಗೆ? ರಾಜ್ಯದಲ್ಲಿ ಈಗಾಗಲೇ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ಈಗಾಗಲೇ ಕಾಂಗ್ರೆಸ್ನವರು ಬೇರೆ ಬೇರೆ ನಕಲಿ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದಲ್ಲಿ ಗೆದ್ದಿದ್ದಾರೆ. ಅವು ಗೆಲುವೇನಾ ಸಮಾದ್ರೆ? ಕರ್ನಾಟಕ ಅವು ಗೆಲುವೇನಾ? ಕರ್ನಾಟಕ ಅಪ್ಡೇಟ್ ವಿನ್ನ ಅಥವಾ ವಿನ್ನೇ ನಾವು ಫುಲ್ಲು ಅದೆಲ್ಲ ಬರ್ಪುಜ ಇದು. ಜೊತೆಗೆ ನೇರ ಮಾತುಕತೆಗೆ ಆದಿತ್ಯ ದೊಂಡೋಲೆ ಸಿಗ್ತಾ ಇದ್ದಾರೆ. ಆದಿತ್ಯ ದೊಂಡೋಲೆ, ನಮಸ್ತೆ. ಹೇಗಾಯ್ತು ಇವತ್ತಿನ ಬಿಗ್ ಡೇ? ಇವತ್ತು ಎಲ್ಲರೂ ಕೂಡ ಅಂದ್ರೆ ರಾಜ್ಯಾದ್ಯಂತ ಕಾತರದಿಂದ ಎಲ್ಲ ಜನರು ಕೂಡ ಈ ಒಂದು ದಿನಕ್ಕೆ ಕಾತರದಿಂದ ಇದ್ರು ದಾಮೋದರ್. ಯಾಕಂತ ಹೇಳಿದ್ರೆ ಕರ್ನಾಟಕದ ಏನು ಚುನಾವಣಾ ಭವಿಷ್ಯ ಒಂದು ನಿರ್ಧಾರವಾಗುವಂತಹ ದಿನವಾಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಒಂದು ಎಲ್ಲರೂ ಕೂಡ ಜನತೆ ಕಾತರದಿಂದ ಇದ್ದಂತಹ ಕ್ಷಣವಾಗಿತ್ತು. ಇಲ್ಲಿ ನೋಡಿದ್ರೆ ಜನಸ್ತೋಮ ನೋಡಿದ್ರೆ ಅವರವರ ಪಕ್ಷದ ಅಭ್ಯರ್ಥಿಗಳನ್ನು ಜೈಕಾರ ಹಾಕುವ ಮುಖಾಂತರ ಒಂದು ಅಭೂತಪೂರ್ವ ಗೆಲುವನ್ನು ಎಲ್ಲ ಪಕ್ಷದ ಯಾರೆಲ್ಲ ಜಯಶಾಲಿಯಾಗಿದ್ದಾರೆ ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದು ಅಭೂತಪೂರ್ವಂತಹ ಜಯಕಾರವನ್ನು ಹಾಕುವ ಮೂಲಕ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಆದ್ರೆ ಸ್ವಲ್ಪ ಮಳೆಯಿಂದಾಗಿ
ಗೊಂದಲವಾಗಿದ್ದ ಕಾರಣ ಸ್ವಲ್ಪ ಜನರು ಚದುರಿದ್ದ ಕಾರಣ, ಆದ್ರೆ ಯಾವುದೇ ನಿರಾತಂಕವಾಗಿ ಅಥವಾ ಯಾವುದೇ ಗಲಭೆಗಳಿಲ್ಲದೆ ಈ ಒಂದು ಇವತ್ತಿನ ಚುನಾವಣಾ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣೆಯ ಒಂದು ಮತ ಎಣಿಕೆ ಪ್ರಕ್ರಿಯೆ ಸಂಪೂರ್ಣ ಒಂದು 90% ಪೂರ್ಣಗೊಂಡಿರುವಂತದ್ದು. ಇನ್ನು ಕೆಲವು ಅಭ್ಯರ್ಥಿಗಳು ಹೊರಬರಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು. ಪುತ್ತೂರಿನ ಅಶೋಕ್ ರೈ ಆಗಿರ್ಬೋದು ಅಥವಾ ಸುಳ್ಯದ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು, ಅವರು ಮಾತ್ರ ಬರಲಿಕ್ಕೆ ಬಾಕಿ ಇರುವಂತದ್ದು. ಹಾಗೂ ಈಗಾಗಲೇ ಹರೀಶ್ ಪೂಂಜಾ ಅವರು ಇಲ್ಲಿಂದ ತೆರಳಿರುವಂತದ್ದು ಮಂಗಳೂರಿನಿಂದ. ಇನ್ನು ಬೆಳ್ತಂಗಡಿಯಲ್ಲಿ ಪುಂಜಾಲ್ಕಟ್ಟೆಯಿಂದ ಭವ್ಯ ಶೋಭಾಯಾತ್ರೆ ಇದೆ ಎನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗ್ತಿದೆ ದಾಮೋದರ್ ಅವರು. ಓಕೆ, ಏನಂದ್ರು ಹರೀಶ್ ಪೂಂಜಾರ್ ಅವರು? ಹರೀಶ್ ಪೂಂಜಾರ್ ಅವರ ಮಾತುಗಳನ್ನು ನಾವು ಆಲಿಸಿದ್ವಿ. ಅವರನ್ನು ಸುದ್ದಿ ಸಂಪೂರ್ಣವಾಗಿ ಮೊದಲ ಪ್ರತಿಕ್ರಿಯೆಯನ್ನು ಗಳಿಸಿಕೊಂಡಿತ್ತು. ಯಾಕಂದ್ರೆ ಎರಡನೇ ಬಾರಿ ಅಭ್ಯರ್ಥಿಯಾದಂತಹ ಸಂದರ್ಭದಲ್ಲಿ ಹೇಗಿದೆ ನಿಮ್ಮ ರಿಯಾಕ್ಷನ್ ಅಂತ ಕೇಳುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಂತಸದಿಂದ ಬೆಳ್ತಂಗಡಿ ತಾಲೂಕಿನ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳುವಂತಹ ಎಲ್ಲಾ ಜನತೆಗೆ ಒಂದು ಅಭಿನಂದನೆಗಳನ್ನು ಅಥವಾ ಅವರ ಆಶೀರ್ವಾದವನ್ನು ಬೇಡಿಕೊಂಡ್ರು. ಹಾಗೂ ಕರ್ನಾಟಕ ರಾಜ್ಯ ಚುನಾವಣೆ ಅಂದ್ರೆ ರಾಜ್ಯದ ಒಟ್ಟು ಚುನಾವಣೆ ಕಣವನ್ನು ಕೇಳುವಾಗ 40% ಏನು ಸರ್ಕಾರ ಎಂಬ ಸುಳ್ಳು ಭರವಸೆಯಿಂದ ಜನರು ಮೋಸ ಹೋಗಿದ್ದಾರೆ. ಇದು ಯಾವುದೇ ನಂಬುವಂತಹ ಸಾಧ್ಯವಿಲ್ಲ, ಇದು ನಂಬಿಕೆ ಅಸಾಧ್ಯವಾದಂತಹ ಮಾತು. ಇದರಿಂದ ಜನರು ಮೋಸ ಹೋಗಿದ್ದಾರೆ, ಇದರಿಂದ ಜನರು ಓಟನ್ನು ಮಾಡಿರುವಂತದ್ದು, ಇದರಿಂದ ಬಿಜೆಪಿಗೆ ಸ್ವಲ್ಪ ಅಪಜಯವಾಗಿರುವಂತದ್ದು ಎಂಬ ಸಂದೇಶವನ್ನು ನೀಡಿದ್ದಾರೆ ದಾಮೋದರ್. ಓಕೆ, ಇವತ್ತು ಈಗ ಮುಂದೆ ಎಲ್ಲಿಂದ ಯಾವ ಕ್ಷೇತ್ರದಲ್ಲೆಲ್ಲ ವಿಜಯೋತ್ಸವ ಆಗ್ತಾ ಇದೆ, ನೀವು ಈಗ ಎಲ್ಲಿದ್ದೀರಿ, ಅಲ್ಲಿ ಏನಾಗ್ತಿದೆ? ಈಗಾಗಲೇ ವೇದವ್ಯಾಸ್ ಕಾಮತ್ ಅವರು ಈ ಒಂದು ಏನು ಚುನಾವಣೆ ಮತ ಎಣಿಕೆ ಕಟ್ಟೆಯಿಂದ ಹೊರಗೆ ಬಂದಿರುವಂತದ್ದು. ಈಗಾಗಲೇ ಬಿಜೆಪಿ ಕಾರ್ಯಕರ್ತರು, ಮಂಗಳೂರಿನ ಬಿಜೆಪಿ ಕಾರ್ಯಕರ್ತರು ಜಯಘೋಷವನ್ನು ಹಾಕ್ತಾ ಇದ್ದಾರೆ. ಇನ್ನು ಎಲ್ಲಾ ಕಡೆಗಳು ಕೂಡ ಈ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿಂದಲೇ ಏನು UT ಖದರ್ ಅವರ ಭವ್ಯ ಒಂದು ವಿಜಯೋತ್ಸವದ ಯಾತ್ರೆ NITK ಸುರತ್ಕಲ್ನಿಂದಲೇ ಶುರುವಾಗಿರುವಂತದ್ದು. ಈಗಾಗಲೇ ಅವರು ತಮ್ಮ ಅವರ ಕ್ಷೇತ್ರಕ್ಕೆ ತೆರಳಿರುವಂತದ್ದು. ಹಾಗೂ ಜನರು ಕೂಡ ತುಂಬಾ ಉತ್ಸುಕರಾಗಿ ಅವರನ್ನು ವಿಜಯೋತ್ಸವ ಎತ್ತಾಡಿಕೊಂಡೇ ಹೋಗಿರುವಂತಹ ದೃಶ್ಯಗಳು ನಾವು ಸುದ್ದಿಯಲ್ಲಿ ಗಮನಿಸಬಹುದಾಗಿದೆ. ಸುದ್ದಿಯಲ್ಲಿ ಸಂಪೂರ್ಣ ಚಿತ್ರಣವನ್ನು ನಾವು ನೀಡಿರುವಂತದ್ದು. ಹಾಗೂ ಬೆಳ್ತಂಗಡಿ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಬರದಿಂದ ಸಿದ್ಧತೆಗಳು ನಡೀತಾ ಇದೆ ಅಂತ ಮಾಹಿತಿಗಳು ನಮ್ಗೆ ಬರ್ತಾ ಇದೆ. ಪುಂಜಾಲ್ಕಟ್ಟೆಯಿಂದ ಭವ್ಯ ಶೋಭಾಯಾತ್ರೆಯ ಮೂಲಕ ಹರೀಶ್ ಪೂಂಜಾರ್ ಅವರನ್ನು ಸಂಪೂರ್ಣವಾಗಿ ಬೆಳ್ತಂಗಡಿಯಲ್ಲಿ ಒಂದು ಗೆದ್ದ ಸಂದರ್ಭದಲ್ಲಿ ಅಂದ್ರೆ ಗೆದ್ದಿರುವ ಕಾರಣ ಪುಂಜಾಲ್ಕಟ್ಟೆಯಿಂದಲೇ ಮೆರವಣಿಗೆ ಇದೆ ಅಂತ ಹೇಳುವಂತಹ ಸುದ್ದಿಗಳು ಈಗ ನಮಗೆ ಬರ್ತಾ ಇರುವಂತದ್ದು. ಓಕೆ, ಧನ್ಯವಾದ ಆದಿತ್ಯ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಇದೀಗ ವೇದವ್ಯಾಸ್ ಕಾಮತ್ ಅವರು ಹೊರ ಬರ್ತಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ವೇದವ್ಯಾಸ್ ಕಾಮತ್ ಅವರು ಹೊರ ಬರ್ತಾ ಇರುವಂಥ ದೃಶ್ಯ ಮಂಗಳೂರಿನಿಂದ ನೇರ ಪ್ರಸಾರದಲ್ಲಿ ಇದೀಗ ನೋಡ್ತಾ ಇದ್ದೀರಿ. ವೇದವ್ಯಾಸ್ ಕಾಮತ್
ಮನೀಗ ನಮ್ಮ ಜೊತೆಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಟ್ಟು ಫಲಿತಾಂಶ ಯಾವ ರೀತಿಯಾಗಿ ಆಗಿದೆ ಮತ್ತು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ವಿವರಿಸಲಿಕ್ಕೆ ನಮ್ಮ ಜೊತೆಗೆ ಸುಳ್ಯದ ಸುದ್ದಿಯ ದುರ್ಗಾಕುಮಾರ್ ನಾಯಕರವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅವರೇ ಅರಳಿದೆ. ಕಳೆದ 6 ಅವಧಿಗಳಿಗಿಂತ ನಿರಂತರವಾಗಿ ಇಲ್ಲಿ ಬಿಜೆಪಿ ಶಾಸಕರು ಗೆದ್ದು ಬರ್ತಾ ಇರುವಂತದ್ದು. ಇದೀಗ ಈ ಬಾರಿ ಹೊಸ ಮುಖ ಮತದಾರರಿಗೆ ಪರಿಚಯಿಸಲ್ಪಟ್ಟದ್ದು ಬಿಜೆಪಿ ಮೂಲಕ ಭಾಗೀರಥಿ ಮುರುಳ್ಯ ಈ ಬಾರಿ ಸುಮಾರು 30,000ಕ್ಕಿಂತಲೂ ಹೆಚ್ಚು ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ವಿಶೇಷ ಏನು ಅಂತಂದ್ರೆ ಸುಳ್ಯ ವಿಧಾನಸಭಾ ಕ್ಷೇತ್ರದ 60 ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಲ್ಲಿ ಮಹಿಳಾ ಶಾಸಕಿ ಬರ್ತಾರೆ ಎನ್ನುವಂಥದ್ದು. 6 ಬಾರಿ ಇಲ್ಲಿ ಎಸ್ ಅಂಗಾರಾವ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು. 7 ಬಾರಿ ಅವರು ಸ್ಪರ್ಧಿಸಿದ್ರು, 6 ಬಾರಿ ಗೆಲುವನ್ನ ಸಾಧಿಸಿದ್ರು. ಈ ಬಾರಿ ಹೊಸ ಮುಖ ಭಾಗೀರಥಿ ಮುರಳಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು. ಅವರು ಸುಮಾರು 30,000ಗಳಿಗಿಂತ ಜಾಸ್ತಿ ಮತದಲ್ಲಿ ವಿಜಯಿಯಾಗಿದ್ದಾರೆ. ಇನ್ನು 1994ರಿಂದ ಈ ಕ್ಷೇತ್ರವನ್ನ ಬಿಜೆಪಿ ಗೆದ್ದುಕೊಂಡಿತ್ತು. 29 ವರ್ಷಗಳ ಈ ಕಾಂಗ್ರೆಸ್ ಏನು ಬಿಜೆಪಿಯ ಆಡಳಿತವನ್ನು ಕೊನೆಗಾಣಿಸಬೇಕು ಎನ್ನುವ ಒಂದು ದಿಟ್ಟ ನಿರ್ಧಾರದೊಂದಿಗೆ ಈ ಬಾರಿ ಕಾಂಗ್ರೆಸ್ ಒಂದು ಪಣವನ್ನ ತೊಟ್ಟಿತ್ತು. ಆದರೆ ಮತ್ತೊಮ್ಮೆ ಅವರ ಆಸೆ ನಿರಾಸೆಯಾಗಿದೆ. ಭರ್ಜರಿ ಅಂತರದಿಂದ ಅವರು ಸೋಲನ್ನ ಕಂಡಿದ್ದಾರೆ. 93,911 ಮತಗಳನ್ನ ಭಾಗೀರಥಿ ಮುರಳಿ ಅವರು ಪಡೆದಿರುವಂತದ್ದು. 63,036 ಮತಗಳನ್ನ ಜಿ ಕೃಷ್ಣಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಪಡೆದಿರುವಂತದ್ದು. ವಿಶೇಷ ಏನು ಅಂತಂದ್ರೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಸ್ಥಾನದಲ್ಲಿ ನೋಟಾ ಮತಗಳ ಸಂಖ್ಯೆ ಇದೆ 2,502. ಇಲ್ಲಿ ಜೆಡಿಎಸ್ 1,850 ಮತ್ತು ಆಮ್ ಆದ್ಮಿ ಪಾರ್ಟಿ 1,587 ಮತಗಳನ್ನ ಪಡೆದಿರುವಂತದ್ದು. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸುಮಾ ಬೆಳ್ಳಾರ್ಕರ್ ಅವರು ಸಾಕಷ್ಟು ಮುಂಚಿತವಾಗಿ ಅವರಿಗೆ ಟಿಕೆಟ್ ಘೋಷಣೆಯಾಗಿತ್ತು, ಪ್ರಚಾರವನ್ನು ಕೂಡ ನಡೆಸಿದ್ರು. ಅವರು ಈ ಬಾರಿ ಹೆಚ್ಚಿನ ಒಂದಷ್ಟು ಮತಗಳನ್ನ ಪಡಿಬಹುದು ಎನ್ನುವ ನಿರೀಕ್ಷೆ ಇತ್ತು. ಆದ್ರೆ ಅವರು ನಿರೀಕ್ಷಿತ ಮತಗಳನ್ನ ಪಡೆದಿಲ್ಲ ಎನ್ನುವಂಥದ್ದು ಕೂಡ ಒಂದು ಗಮನಿಸಬೇಕಾದ ಸಂಗತಿ. 1,587 ಮತಗಳನ್ನಷ್ಟೇ ಪಡೆದಿದ್ದಾರೆ. ಹಾಗಾಗಿ ಹೊಸ ಮುಖಗಳೇ ಸ್ಪರ್ಧಿಸಿರುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಮುಖ ಈ ಬಾರಿ ಶಾಸಕರಾಗಿ ಆಯ್ಕೆಯಾಗಿದೆ ಮತ್ತು 60 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಶಾಸಕಿ ಗೆದ್ದು ಬಂದಿದ್ದಾರೆ. ಈಗ ದುರ್ಗಾಕುಮಾರ್ ಅವರು, ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇರುವಂತಹ ಒಂದು ಸ್ಪರ್ಧೆ ಚುನಾವಣಾ ಪೂರ್ವಭಾವಿಯಾಗಿ ಯಾವ ರೀತಿಯಾದಂತಹ ನಿರೀಕ್ಷೆ ಇತ್ತು ಮತ್ತು ಈಗ ಮತದಾನ ಫಲಿತಾಂಶದ ನಂತರ ಯಾವ ರೀತಿಯಾದಂತಹ ಒಂದು ಅವರ ಒಂದು ಪ್ರತಿಕ್ರಿಯೆ ಇದೆ? ಸಹಜವಾಗಿ ಎರಡೂ ಪಕ್ಷಗಳಲ್ಲೂ ಆರಂಭದಲ್ಲಿ ಗೊಂದಲ ಇತ್ತು. ಕಾಂಗ್ರೆಸ್ನ ಟಿಕೆಟ್ ಜಿ ಕೃಷ್ಣಪ್ಪ ಅವರಿಗೆ ಘೋಷಣೆಯಾದ ಸಂದರ್ಭದಲ್ಲಿ ನಂದಕುಮಾರ್ ಅವರಿಗೆ ಅಸಮಾಧಾನ ಆಗಿತ್ತು. ಅದು ಬಹಳ ದೊಡ್ಡ ವಿಕೋಪಕ್ಕೆ ಹೋಗುವಂತಹ ಸಂದರ್ಭ ಎದುರಾಗಿತ್ತು. 2 ಬಣಗಳಾಗಿ ಗುರುತಿಸುವಂತಹ ವ್ಯವಸ್ಥೆ ಇತ್ತು. ಆದ್ರೆ ಆ ಬಳಿಕ ಒಂದು ಸುದೀರ್ಘವಾದ ಪ್ರಕ್ರಿಯೆಯಲ್ಲಿ ಇದನ್ನ ಬಗೆಹರಿಸುವಂತಹ ಪ್ರಯತ್ನ ನಡೆಯಲಿಲ್ಲ. ಕೊನೆಯ ವೇಳೆಗೆ ಈ ಒಂದು ಚುನಾವಣೆ ಸಮೀಪಿಸುವಂತಹ ದಿನದ ವೇಳೆಗೆ ಆ 2 ಬಣಗಳನ್ನ ಒಟ್ಟು ಸೇರಿಸಿ ರಮನಾಥ್ ರೈ ಅವರು ಒಂದು ಮಾತನಾಡಿರುವಂತದ್ದು, ಆ ಮೂಲಕ ಒಂದು ಒಗ್ಗಟ್ಟನ್ನ ಪ್ರದರ್ಶಿಸುವಂತಹ ಒಂದು ಸಂದರ್ಭ ಎದುರಾಯಿತು. ಆದ್ರೂ ಕೂಡ ನಂದಕುಮಾರ್ ಅವರ ಬೆಂಬಲಿಗರಾಗಿರುವ ಬಹಳಷ್ಟು ಮಂದಿ ನಾಯಕರು ಕಾರ್ಯಕರ್ತರು ಫೀಲ್ಡ್ಗೆ ಬಾರದ ಸಂದರ್ಭ ಕೂಡ ಇತ್ತು. ಅಂತೂ ಕಾಂಗ್ರೆಸ್ನಲ್ಲಿ ಇದು ಒಂದು ಹಂತದಲ್ಲಿ ಮುಗಿದ ಒಂದು ಅಧ್ಯಾಯ ಆಗಿತ್ತು. ಬಿಜೆಪಿಯಲ್ಲೂ ಕೂಡ ಆರಂಭದಲ್ಲಿ ಈ ಬಾರಿ ಎಸ್ ಅಂಗಾರ ಅವರಿಗೆ ಟಿಕೆಟ್ ನಿರಾಕರಣೆಯ ಸಂದರ್ಭದಲ್ಲಿ ಒಂದಷ್ಟು ಅವರಿಂದಾಗಿಯೇ ಹೊರಹೊಮ್ಮಿದಂತ ಹೇಳಿಕೆ, ನಾನು ಚುನಾವಣಾ ಪ್ರಚಾರಕ್ಕೂ ಇಲ್ಲ ಎನ್ನುವಂತ ಹೇಳಿಕೆ. ಆದ್ರೆ ಮರುದಿನ ಅದನ್ನ ವಾಪಸ್ ತೆಗೆದುಕೊಂಡ್ರು. ಆ ಬಳಿಕ ಈ ಹಿಂದೆ ಸುಳ್ಯ ಬಿಜೆಪಿಯಲ್ಲಿ ಆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸ್ವಾಭಿಮಾನದ ಮುಖಂಡರು ಪೂರ್ಣವಾಗಿ ಈ ಒಂದು ಭಾಗೀರಥಿ ಮುರಳಿ ಅವರ ಪ್ರಚಾರಕ್ಕೆ ಇಳಿದಿರುವಂತದ್ದು ಮತ್ತು ಈ ಅಂಗಾರ ಅವರ ಬೆಂಬಲಿಗರಾಗಿರುವಂತಹ ಒಂದಷ್ಟು ನಾಯಕರು ಸ್ವಲ್ಪ ಪ್ರಚಾರದಿಂದ ದೂರ ಉಳಿದಿರುವಂತದ್ದು ಕೂಡ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು. ಆದ್ರೆ ಬಿಜೆಪಿಯ ಭದ್ರಕೋಟೆ ಎನ್ನುವಂಥದ್ದು ಇದು ಅನೇಕ ಚುನಾವಣೆಗಳಲ್ಲಿ ಸಾಬೀತಾಗಿರುವಂತದ್ದು. ಹಾಗಾಗಿ ಬಿಜೆಪಿಯವರು ಸುಮಾರು 40,000 ಮತಗಳಿಗಿಂತಲೂ ಹೆಚ್ಚು ನಾವು ಅಂತರದಿಂದ ಗೆಲ್ತೇವೆ ಎನ್ನುವಂಥದ್ದು ಆರಂಭದಲ್ಲಿಯೇ ಅವರು ಒಂದು ಘೋಷಣೆಯನ್ನ ಮಾಡಿದ್ರು. ಆದ್ರೆ ಈ ಬಾರಿ ಒಟ್ಟು ಒಂದು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬರುವಂತದ್ದು ಎನ್ನುವ ಮಾಧ್ಯಮಗಳ ಸಮೀಕ್ಷೆ ಇರಬಹುದು ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರಬಹುದು ಎನ್ನುವಂತಹ ನಿರೀಕ್ಷೆ ಇರಬಹುದು. ಮತ್ತು ಕೊನೆಯ ಕ್ಷಣದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಈ ಬಜರಂಗ ದಳ ನಿಷೇಧ ಎನ್ನುವಂತಹ ಒಂದು ಪ್ರಪಕಾಂಡವನ್ನು ಏನು ಪ್ರಣಾಳಿಕೆಯ ವಿಚಾರವನ್ನು ಬಿಜೆಪಿ ಮುಂದಿಟ್ಟು ತನ್ನ ಪ್ರಚಾರವನ್ನ ನಡೆಸಿರುವಂತದ್ದಿರಬಹುದು. ಈ ಎಲ್ಲ ಕಾರಣಗಳಿಗಾಗಿ ಒಂದು ವೇಳೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ರು ಸುಮಾರು 10,000ಗಿಂತ ಒಳಗೆ ಗೆಲುವು ಸಾಧಿಸಬಹುದು ಎನ್ನುವ ಒಂದು ಲೆಕ್ಕಾಚಾರ ಕೂಡ ಇತ್ತು.
ಆದ್ರೆ ಈ ಸುಳ್ಯದಲ್ಲಿ ಯಾವುದೇ ಹಂತದಲ್ಲೂ ಬಿಜೆಪಿಗೆ ಕಾಂಗ್ರೆಸ್ ಸ್ಪರ್ಧಿ ಅಲ್ಲ ಎನ್ನುವುದನ್ನ ಮತ್ತೊಮ್ಮೆ ಇದು ಸಾಬೀತುಪಡಿಸಿದೆ. ಈವರೆಗಿನ ಎಲ್ಲ ಅಂತರಗಳಿಗಿಂತ ಜಾಸ್ತಿ ಅಂದ್ರೆ 30,875 ಮತಗಳಿಗಿಂತ ಒಂದು ಹೆಚ್ಚು ಅಂದ್ರೆ 875 ಮತಗಳನ್ನ ಹೆಚ್ಚು ಪಡೆದು ಇಲ್ಲಿ ಬಿಜೆಪಿ ವಿಜಯಶಾಲಿಯಾಗಿದೆ ಎನ್ನುವಂಥದ್ದು. ವಿಜಯೋತ್ಸವದ ಉತ್ಸಾಹ ಹೇಗಿದೆ ದುರ್ಗಾಕುಮಾರ್ ಅವರೇ? ವಿಜಯೋತ್ಸವದ ಉತ್ಸವಕ್ಕೆ ಒಂದಷ್ಟು ಮಳೆ ಅಡ್ಡಿಯಾಗಿದೆ ಮತ್ತು ಇನ್ನೂ ಕೂಡ ಮಂಗಳೂರಿನಲ್ಲಿರುವಂತಹ ಅಭ್ಯರ್ಥಿ ಬರಬೇಕಷ್ಟೇ. ಹಾಗಾಗಿ ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಹೆಚ್ಚಿನ ಉತ್ಸಾಹ ಕಂಡು ಬಂದಿಲ್ಲ. ಆದ್ರೂ ಕೂಡ ಸುಳ್ಯದ ಬಿಜೆಪಿ ಕಚೇರಿಯ ಎದುರು ಬಿಜೆಪಿಯ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಅದೇ ರೀತಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಏನು ಸ್ವಾಭಿಮಾನಿ ಬಣದ ನಾಯಕ ಅಂತ ಗುರುತಿಸಲ್ಪಡ್ತಾ ಇರುವಂತಹ ಬಿಜೆಪಿ ನಾಯಕ SN ಮನ್ಮಥ, AV ತೀರ್ಥರಾಮ ಮೀನುಗಾರಿಕಾ ನಿಗಮ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಸುಳ್ಯದಲ್ಲಿ ಒಂದಷ್ಟು ವಿಜಯೋತ್ಸವ 1-2 ಗಂಟೆ ಮೊದಲು ನಡೆದಿದೆ. ಪಟಾಕಿಯನ್ನು ಸಿಡಿಸಿ ಸಂತೋಷ ಪಟ್ಟಿದ್ದಾರೆ. ಇದು ಖಂಡಿತವಾಗಿಯೂ ಬಿಜೆಪಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳಿಗೆ ಮತ್ತೆ ಮನ್ನಣೆಯನ್ನ ಮತದಾರರು ನೀಡಿರುವಂತದ್ದು ಎನ್ನುವ ಒಂದು ಹೇಳಿಕೆಯನ್ನ AV ತೀರ್ಥರಾಮ ಹಾಗೂ ಹರೀಶ್ ಕಂಜಿಪಿಲಿ ಅವರು ನೀಡಿರುವಂತದ್ದು. ಅದರ ಜೊತೆಗೆ ಮನ್ಮಥ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು, ಏನು ಕಾಂಗ್ರೆಸ್ ಕೂಡ ಇದು ಭಾಗೀರಥಿ ಮುರಳಿ ಅವರು ಸ್ವಾಭಿಮಾನಿ ಬಣದ ಅಭ್ಯರ್ಥಿ ಅಂತ ಅಪಪ್ರಚಾರವನ್ನ ನಡೆಸಿದ್ರು. ಎಲ್ಲ ಅಪಪ್ರಚಾರಗಳಿಗೆ ಮತದಾರರು ಉತ್ತರವನ್ನ ನೀಡಿದ್ದಾರೆ ಎನ್ನುವುದನ್ನು SN ಮನ್ಮಥ್ ಅವರು ಈ ವಿಜಯೋತ್ಸವದ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನೊಂದು ನಾನು ಕೇಳಬೇಕು ದುರ್ಗಾಕುಮಾರ್ ಅವರೇ, ಈಗ ನೋಟಕ್ಕೆ 3ನೇ ಸ್ಥಾನ ಲಭಿಸಿರುವಂತದ್ದು ಯಾಕೆ? ಇದು ಸುಳ್ಯದಲ್ಲಿ ವಿಶೇಷವಾಗಿ ಅಂದ್ರೆ ಅಭ್ಯರ್ಥಿಗಳು ಯಾರು ಸೂಕ್ತವಲ್ಲ ಅಥವಾ ಇನ್ನಿತರ ಈ ರೀತಿಯಲ್ಲಿ ನೋಡೋದಾದ್ರೆ ಒಂದು ಮತದಾರರು ಯಾಕೆ ಈ ರೀತಿಯ ಒಲವನ್ನು ತೋರಿಸಿದ್ದಾರೆ ಎಂಬುದು ಒಂದು ಅಂಶ. ನಾನು ಈಗಾಗಲೇ ಹೇಳಿದಾಗೆ ಸುಳ್ಯ ಬಿಜೆಪಿಯ ಭದ್ರಕೋಟೆ, ಆದ್ರೆ ತಳಮಟ್ಟದ ಗ್ರಾಮ ಪಂಚಾಯತ್ನ ಹಿಡಿದು ಕೇಂದ್ರ ಮಟ್ಟದವರೆಗೆ ಬಿಜೆಪಿ ಆಡಳಿತ ನಡೆಸ್ತಾ ಇದ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಆಗಿಲ್ಲ ಎನ್ನುವುದು ಬಿಜೆಪಿಯ ಕಾರ್ಯಕರ್ತರು ಕೂಡ ಹೇಳುವಂತ ಮಾತು. ಹಾಗಾಗಿ ಆದ್ರೆ ಅಂತ ಕಾರ್ಯಕರ್ತರಿಗೆ ಬೇರೆ ಪಕ್ಷಗಳಿಗೆ ಮತ ಹಾಕುವಂತ ಇಚ್ಛೆ ಹೊಂದಿಲ್ಲ. ಯಾಕಂದ್ರೆ ಒಂದು ತತ್ವದ ಆಧಾರದಲ್ಲಿ, ಸಿದ್ಧಾಂತದ ಆಧಾರದಲ್ಲಿ ಅವರು ರಾಜಕಾರಣವನ್ನ ಮಾಡುವಂತವರು. ಹಾಗಾಗಿ ಅವರಿಗೆ ಬೇರೆ ಪಕ್ಷಕ್ಕೆ ಮತವನ್ನ ಚಲಾಯಿಸುವ ಮನಸ್ಸಿರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರಾಗಿರುವ ಅನೇಕ ಮಂದಿ ಬಿಜೆಪಿಯ ಕೆಲಸ ಕಾರ್ಯಗಳನ್ನು ಟೀಕಿಸ್ತಾ ಇರ್ತಲೇ ಬಿಜೆಪಿಗೆ ಮತವನ್ನ ನೀಡಿದ್ರು. ಹಾಗಾಗಿ ಒಂದು ವೇಳೆ ಅಂತ ಸ್ವಲ್ಪ ಪ್ರಮಾಣದ ಮತಗಳನ್ನ ಅವರು ನೋಟಕ್ಕೆ ಚಲಾಯಿಸಿದ್ದಾರೆ. ಹಾಗಾಗಿ ಇಲ್ಲಿ ನೋಟಕ್ಕೆ ಹೆಚ್ಚಿನ ಮತ ಚಲಾವಣೆ ಆಗಿದೆ ಎನ್ನುವುದ ಒಂದು ಜಿಜ್ಞಾಸೆ. ಉಮೇಶ್ ಅವರೇ, ಓಕೆ ಸರ್, ಮತ್ತೆ ಮುಂದೆ ನಿಮ್ಮನ್ನು ಸಂಪರ್ಕಿಸ್ತೇವೆ ವಿಜಯೋತ್ಸವದ ಏನಾದರೂ ಅಪ್ಡೇಟ್ಗಳಿಗಾಗಿ. ಧನ್ಯವಾದಗಳು. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ನಮಗೆ ಲಭಿಸ್ತಾ ಇರುವಂತಹ ಒಂದು ಮಾಹಿತಿ. ಇಲ್ಲಿ ಅತ್ಯಧಿಕ ಬಹುಮತಗಳಿಂದ ಬಿಜೆಪಿಯ ಭಾಗೀರಥಿ ಮುರಳಿ ಅವರು ಭರ್ಜರಿಯಾದಂತಹ ಜಯವನ್ನು ಸಾಧಿಸಿರುವಂಥದ್ದು. ಒಂದಷ್ಟು ಪುತ್ತೂರಿಗೆ ಹೊಂದಿಕೊಂಡಂತೆ ನೋಡಿದರೆ ಅಲ್ಲಿ ಪಕ್ಷೇತರ ಮತ್ತು ಇಲ್ಲಿ ಬಿಜೆಪಿಯ ಈ ಒಂದು ರೀತಿಯ ಬಂಡಾಯ ಇದ್ಯಾವುದು ಕೂಡ ಸುಳ್ಯ ಕ್ಷೇತ್ರಕ್ಕೆ ಏನು ಕೂಡ ಪರಿಣಾಮವನ್ನು ಬೀರಿಲ್ಲ. ಸುಳ್ಯದಲ್ಲಿ ಬಿಜೆಪಿಯೇ ಭರ್ಜರಿಯಾದಂತಹ ಜಯವನ್ನು ಸಾಧಿಸಿರುವಂಥದ್ದು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಇನ್ನು ಕರ್ನಾಟಕದ ಒಟ್ಟು ಅಪ್ಡೇಟ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ 136 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಂಡು ಗೆಲುವಿನ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಅದೇ ರೀತಿ ಬಿಜೆಪಿ 65 ಕ್ಷೇತ್ರಗಳಿಗೆ ಸೀಮಿತವಾಗಿದೆ. JDS 19 ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಿರುವಂಥದ್ದು. ಏಕಾಂಗಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭರ್ಜರಿಯಾದಂತಹ ಜಯವನ್ನು ಸಾಧಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವವನ್ನು ಮತ್ತೆ ತರುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ.
ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನಾವು ಕೆಲಸ ಮಾಡಿದ್ದೆವು. ಆದರೆ ಇವತ್ತು ಬಿ ಜೆ ಪಿಗೆ ಭಾಳ ಅಂತರ, ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ಇವತ್ತು ತಿರಸ್ಕರಿಸಿದ್ದಾರೆ ಜನ. ಪಕ್ಷೇತರ ಅಭ್ಯರ್ಥಿಯವರು ಇವತ್ತು ಹಿಂದುತ್ವದ ಆಧಾರದಲ್ಲಿ ಅವರು ಮಾತಾಡಿರ್ಬೋದು. ಅದರಲ್ಲಿ ತುಂಬ ಓಟುಗಳು ನಮ್ಮ ಕಡೆಯಿಂದ ಕಾಂಗ್ರೆಸ್ನ ವೋಟರ್ಸ್ ಸಮೇತ ಅದಕ್ಕೆ ವೋಟ್ ಹಾಕಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿರುವಂಥ ವಿಚಾರ. ಕಾಂಗ್ರೆಸ್ನ ಆಕಾಂಕ್ಷಿಗಳೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಗೆಲುವಿಗೆ ಪೂರಕ ಆಯ್ತಾ ಈ ಬಾರಿ? ಭಾಳ ಮುಖ್ಯವಾಗಿ ಕಾಂಗ್ರೆಸ್, ನಾವು ಪ್ರಥಮವಾಗಿ ಅಶೋಕ್ ಕುಮಾರ್ ಅವರು ಅಭ್ಯರ್ಥಿ ಆದ ಕೂಡಲೇ ನಾವು ಪುತ್ತೂರಲ್ಲಿ ಕಾಂಗ್ರೆಸ್ ಬರಬೇಕು, ನಾವೆಲ್ಲ ಕಾಂಗ್ರೆಸ್ಸಿಗರು ಒಂದಾಗಬೇಕು, ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು, ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಪುತ್ತೂರಲ್ಲಿ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ತರಬೇಕು ಅಂತ ಹೇಳುವ ಪ್ರಯತ್ನಕ್ಕೆ ನಾವು ಅಣಿಯಾಗಿದ್ದೆವು. ಅದರ ಕಾರಣ ಇವತ್ತು ಪುತ್ತೂರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇವತ್ತು ಇಡೀ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಎಲ್ಲ ಕಡೆ ಸೋತಿದ್ರು, ಉಳ್ಳಾಳ ಮತ್ತು ಪುತ್ತೂರಿನಲ್ಲಿ ಗೆದ್ದಿರುವಂಥದ್ದು ನಮಗೆ ಒಂದು ರೀತಿಯ ಪುತ್ತೂರಿನ ಜನ ಕಾಂಗ್ರೆಸ್ಸಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಿದ್ದೆ. ಈಗ ಕಾಂಗ್ರೆಸ್ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದೆ, ಅದನ್ನು ನಂಬಿ ಜನ ಮತ ಕೊಟ್ಟಿದ್ದಾರೆ. ಆದರೆ ಅದನ್ನು ಯಾವುದನ್ನು ಕೂಡ ಈಡೇರಿಸೋಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾತನ್ನ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನು ಹೇಳಿ? ಅದು ಸುಳ್ಳು. ಜನ ಇವತ್ತು ಒಪ್ಪಿದ್ದಾರೆ. ಇವತ್ತು ಒಪ್ಪಿ ಪುತ್ತೂರಲ್ಲಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ 130 ಜನರಿಗೆ ವಿಶ್ವಾಸ ಇದೆ. ಹಾಗಾಗಿ ಹಿಂದೆ ಸಿದ್ದರಾಮಯ್ಯನವರು 2013ರಿಂದ 18ನೇ ಅವಧಿಯ ಒಂದು ಸರ್ಕಾರದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಮತ್ತು ಗ್ಯಾರಂಟಿಗಳ ಮೂಲಕ ಹೇಳಿದ ಜನರಿಗೆ ಒದಗಿಸುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ. ಕಾಂಗ್ರೆಸ್ ನಮ್ಮ ಪುತ್ತೂರು ಕ್ಷೇತ್ರದ ಜನರು ತುಂಬ ಕಾರ್ಯಕರ್ತರ ಶ್ರಮ ಇರ್ಬೋದು, ಎಲ್ಲ ನಾಯಕರು ಒಗ್ಗಟ್ಟಿನ ಕೆಲಸ ಮಾಡಿದ ಶ್ರಮದಿಂದ ನಮ್ಮ ನೆಟ್ಟನೂರು ಕ್ಷೇತ್ರದಿಂದ ಅವರಿಗೆ ತುಂಬ ಲೀಡ್ ಕೊಟ್ಟಿದೆ. ಅದು ನಮಗೆ ತುಂಬ ಖುಷಿಯಾಗಿದೆ. ನಿಮ್ಮ ಕನಸೇನು? ಪುತ್ತೂರಿನಲ್ಲಿ ಈಗ ನಿಮ್ಮ ಪಕ್ಷದ ಶಾಸಕರು ಏನು ಮಾಡಬೇಕು? ಮೆಡಿಕಲ್ ಕಾಲೇಜ್ ಒಂದು ಆಗಬೇಕು, ಮತ್ತು ತುಂಬ ರೋಡ್ಸ್ ಇರ್ಬೋದು, ನೀರಿದ್ದು ಸಮಸ್ಯೆ ಇರ್ಬೋದು, ಡ್ರೈನೇಜಿದು ಇರ್ಬೋದು, ಮತ್ತು ಮನೆಯದ್ದು ಕೆಲವರಿಗೆ ಬಡವರಿಗೆ ಈಗ 94CC ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮನೆ ಇರ್ಬೋದು, ಅಥವಾ ಅನೇಕ ಕೆಲಸ ಉಂಟು ಇನ್ನು ತುಂಬ ಬಡವರನ್ನು ಮೇಲೆ ತರಲಿಕ್ಕೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತಡ ತಂದು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಬಲಪಡಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಥ್ಯಾಂಕ್ ಯು.
ಅಲ್ಲಣ್ಣ ಹೇಳಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಾ ಇದೆ. ಜಯಬೇರಿ ಬಾರಿಸಿದ್ದೀವಿ. ಕಾರ್ಯಕರ್ತರು, ನಾಯಕರು ಒಳ್ಳೆ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಆ ಪ್ರಕಾರ ನಮಗೆ ಜಯಬೇರಿ ಬಾರಿಸಿದ್ದೀವಿ. ನಾವು ಜಯಬೇರಿ ಬಾರಿಸ್ತೀವಿ ಅಂತ ಮೊದಲೇ ನಿರೀಕ್ಷೆ ಮಾಡಿದ್ದೀವಿ. ಮತಗಳ ಅಂತರಲ್ಲಿ ಬಂದರೆ ಭಾರತೀಯ ಜನತಾ ಪಕ್ಷವನ್ನು ಮತದಾರರು ತಿರಸ್ಕರಿಸಿದ್ದಾನೆ. ಆದ್ದರಿಂದ ಪಕ್ಷೇತರ ಅಭ್ಯರ್ಥಿಗೆ ಹೆಚ್ಚು ಮತವನ್ನು ಬೀಳುವ ಮುಖಾಂತರ ನಮಗೆ ಪಕ್ಷೇತರ ಅಭ್ಯರ್ಥಿಯಿಂದ ಹೆಚ್ಚಿನ ಪೈಪೋಟಿ ಬಂದಿತ್ತು. 4500 ಮೇಲ್ಪಟ್ಟ ಮತದಲ್ಲಿ ನಾವು ಜಯಬೇರಿ ಗಳಿಸಿದ್ದೇವೆ. ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ನಿಮಗೆ ಲಾಭ ಆಯಿತು? ಹಾಗೇನಿಲ್ಲ, ನಾವು ಇಲ್ಲಂತಾದರೂ ನಾವು ಜಯಬೇರಿ ಬಾರಿಸುವಂಥ, ನಾವು ಕಾಂಗ್ರೆಸ್ ಪಕ್ಷ ಮತದಾರರು ನಮ್ಮ ಪರವಾಗಿದ್ದರು, ಜಯಬೇರಿ ಬಾರಿಸುವ, ಖಂಡಿತ ಜಯಬೇರಿ ಬಾರಿಸ. ಹಾಗೆ ನಮ್ಮ ಮತವು ಕೆಲವು ಪಕ್ಷೇತರಕ್ಕೆ ಹೋಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. 25,000-30,000 ಮತಗಳ ಒಂದು ನಿರೀಕ್ಷೆ ಇದೆ. ನಾವು ನಿರೀಕ್ಷೆ ಇತ್ತು, ಆದರೆ ಭಾರತೀಯ ಜನತಾ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಜನರು ತಿರಸ್ಕರಿಸಿದ ಕಾರಣ, ಪಕ್ಷೇತರ ಅಭ್ಯರ್ಥಿಗೆ ಹೆಚ್ಚಿನ ಮತ ಹೋದ ಕಾರಣ ನಮ್ಮಿಂದ ಪಕ್ಷೇತರನಿಗೆ ಹೆಚ್ಚು ಮತ ಹೋಗಿದೆ. ಭಾರತೀಯ ಜನತಾ ಪಕ್ಷ ಕಡಿಮೆ ಮತವನ್ನು ಗಳಿಸುವ ಮುಖಾಂತರ ನಿರೀಕ್ಷೆ ಆ ಮತದ ಅಂತರ ಕಡಿಮೆ ಆಯಿತು. ರಾಜ್ಯದಲ್ಲೂ ಕೂಡ ಸ್ಪಷ್ಟ ಬಹುಮತದತ್ತ ಕಾಂಗ್ರೆಸ್ ಹೋಗ್ತಾ ಇದೆ. ಖಂಡಿತ ರಾಜ್ಯದಲ್ಲಿ ಪೂರ್ತಿ ಬಹುಮತ ನಮಗೆ ಬಂದಿದೆ. ಅಭಿವೃದ್ಧಿ ಕೆಲಸವನ್ನು ಕಾಡುವ ಮುಖಾಂತರ ಮತದಾರರ ನಿರೀಕ್ಷೆ ಏನಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಗ್ಯಾರಂಟಿ ಕಾರ್ಡ್ ಪೂರೈಸಲಿಕ್ಕೆ ಸಾಧ್ಯ ಖಂಡಿತ ಇದೆ. ಯಾಕಂತೇಳಿದ್ರೆ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾವುದೇ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥ ಕೆಲಸ ಮಾಡಿದೆ. ಈ ಸಲವೂ ಮತದಾರ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಏನೇನು ಪ್ರಣಾಳಿಕೆಯಲ್ಲಿ ಬಂದಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಜಿಲ್ಲೆಯಲ್ಲಿ 2ನೇ ಶಾಸಕರು ಗೆದ್ದಿರೋದು, ಅಶೋಕ್ ರೈ ಅವರು ಮಿನಿಸ್ಟರ್ ಆಗ್ತಾರೆ. ಅದು ಪಕ್ಷದ ನಿರ್ಧಾರ, ಅದನ್ನು ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನೀವು ಬಿಜೆಪಿಯಿಂದ ಸಿಡಿದೆದ್ದು ಕಾಂಗ್ರೆಸ್ಗೆ ಬಂದಿದ್ದೀರಿ, ಇಲ್ಲಿ ಜಯಬೇರಿ ಸಾಧಿಸಿದ್ರಿ. ಈಗ ಬಿಜೆಪಿಯ ಯಾವ ಸಿದ್ಧಾಂತವನ್ನು ನೀವು ಅಳವಡಿಸಿಕೊಳ್ತೀರಿ? ಅದರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ನೀವು ಲಾಸ್ಟ್ ಟೈಮ್ ಮಾತಾಡಿದ್ದೀರಿ, ಬಿಜೆಪಿ ಸಂದರ್ಭದಲ್ಲಿ ಕೆಲವು ಲೋಪದೋಷ ಆಗಿದೆ, ಹಗರಣ ಆಗಿದೆ, ಇಂಥ ಸಮಥಿಂಗ್ ಏನೋ ಆಡಳಿತ ವ್ಯವಸ್ಥೆ ಆಗಿದೆ ಅಂತ. ಅದು ಈಗ ತಕ್ಷಣದಲ್ಲಿ ನೀವು ಬಂದು ಯಾವ ರೀತಿ ತಮ್ಮ ಕಾರ್ಯವೈಖರಿ ಮಾಡ್ತೀರಿ? ನೋಡಿ, ಭಾರತೀಯ ಜನತಾ ಪಕ್ಷದವರಿಗೆ ಅವರು ಯಾರನ್ನು ಕಡೆಗಣಿಸಿದ್ರು ಅವರ ನಿರ್ಧಾರವೇ ಅಂತಿಮ ಅಂತ ಇತ್ತು. ಬಹುಶಃ ಕಾರ್ಯಕರ್ತರನ್ನು ಕಡೆಗಣಿಸಿದರೆ ಏನಾಗ್ತದೆ ಅಂತ ಪುತ್ತೂರಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮಾಹಿತಿ ಹೊರಡಿದೆ, ಸಂದೇಶ ಹೊರಡಿದೆ. ಇನ್ನು ಮುಂದೆ ಆದರೂ ಅವರು ಪಕ್ಷದ ಕಾರ್ಯಕರ್ತರನ್ನು ಗಣನೆಗೆ ತಗೊಳ್ಳುವಂಥ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಗಲ್ಲ. ಎಲ್ಲ ಜೊತೆಯಲ್ಲಿ ನಿಂತು ನಮ್ಮ ನಾಯಕರು ಹೇಮನಾಥ್ ಶೆಟ್ಟರು, ಶಕುಂತಲಾ ಶೆಟ್ಟರು, MS ಮೊಹಮ್ಮದ್ ಎಲ್ಲ ನಾಯಕರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಕಾರ್ಯಕರ್ತರು ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಗಟ್ಟಿ ಪಕ್ಷವನ್ನು ಕಟ್ತೇವೆ. ಖಂಡಿತ ಮುಂದಿನ ದಿವಸದಲ್ಲಿ ಮತದಾರನ ನಿರೀಕ್ಷೆ ಏನಿದೆ ಆ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ. ಈಗಾಗಲೇ ಫಲಿತಾಂಶ ಪ್ರಕಟಗೊಂಡು ಪುತ್ತೂರಿನಲ್ಲಿ ಮತಗಳ ಅಂತರದಿಂದ ಗೆದ್ದಿರುವಂತದ್ದು. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ KPCC ಸಂಯೋಜಕರಾಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಜೊತೆಗೆ ಅನಿತಾ ಹೇಮನಾಥ್ ಶೆಟ್ಟಿ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ ಸರ್ ಫಲಿತಾಂಶ? ನಮಗೆ ಭಾಳ ಖುಷಿಯಾಗಿದೆ. ಕಾಂಗ್ರೆಸ್ ಪುತ್ತೂರಲ್ಲಿ ಗೆದ್ದಿದೆ. ನಾವೆಲ್ಲ ಕಡೆ ಹೇಳ್ತಾ ಬಂದಿದ್ದೇವೆ, ನಮಗೊಬ್ಬ ಸಮರ್ಥ ಅಭ್ಯರ್ಥಿ ಸಿಕ್ಕಿದ್ದಾರೆ. ಜನ ಈ ಬಾರಿ ಆಶೀರ್ವಾದ ಮಾಡಿ ಗೆಲ್ಲಿಸಿಕೊಡಿ, ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟಿದ್ದೇವೆ. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತೇಳಿ ಹೇಳಿದ ಪ್ರಕಾರ ಇವತ್ತು ಕಾಂಗ್ರೆಸ್ನಲ್ಲಿ ಸಹ ರಾಜ್ಯದಲ್ಲಿ ಸಹ ಕಾಂಗ್ರೆಸ್ ಬಹುಮತಕ್ಕೆ ಬಂದಿದೆ. ಮತ್ತು ಜನರಿಗೆ ತುಂಬ ಭರವಸೆಗಳನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥದ್ದು ಮತ್ತು ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನಲ್ಲಿ ಒಬ್ಬ ಸಮರ್ಥ ಅಭಿವೃದ್ಧಿ ಪರವಾದ ಕೆಲಸ ಮಾಡುವಂಥ ಶಾಸಕರಾಗಿ ಕೆಲಸ ಮಾಡಲಿಕ್ಕಿದ್ದಾರೆ. ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಿದ್ದು ಯಾವುದು? ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಯಾವುದು?
ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ BJPಗೆ ನಷ್ಟ ಆಗಿರ್ಬೋದು, ಕಾಂಗ್ರೆಸ್ಸಿಗೆ ಲಾಭ ಅಂತ ಹೇಳುವಂಥದ್ದು ಎರಡನೇ ವಿಚಾರ. ಕಾಂಗ್ರೆಸ್ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನಾವು ಕೆಲಸ ಮಾಡಿದ್ದೆವು. ಆದರೆ ಇವತ್ತು BJPಗೆ ಭಾಳ ಅಂತರ, BJPಯನ್ನು ಸಂಪೂರ್ಣವಾಗಿ ಇವತ್ತು ತಿರಸ್ಕರಿಸಿದ್ದಾರೆ ಜನ. ಪಕ್ಷೇತರ ಅಭ್ಯರ್ಥಿಯವರು ಇವತ್ತು ಹಿಂದುತ್ವದ ಆಧಾರದಲ್ಲಿ ಅವರು ಮಾತಾಡಿರ್ಬೋದು. ಅದರಲ್ಲಿ ತುಂಬ ಓಟುಗಳು ನಮ್ಮ ಕಡೆಯಿಂದ ಕಾಂಗ್ರೆಸ್ಸಿನ ವೋಟರ್ಸ್ ಸಮೇತ ಅದಕ್ಕೆ ವೋಟ್ ಹಾಕಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿರುವಂಥ ವಿಚಾರ. ಕಾಂಗ್ರೆಸ್ನ ಆಕಾಂಕ್ಷಿಗಳು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡಿದ್ದಾರೆ. ಇದು ಇದಕ್ಕೆ ಗೆಲುವಿಗೆ ಪೂರಕ ಆಯ್ತಾ ಈ ಬಾರಿ? ಭಾಳ ಮುಖ್ಯವಾಗಿ ಕಾಂಗ್ರೆಸ್ ನಾವು ಪ್ರಥಮವಾಗಿ ಅಶೋಕ್ ಕುಮಾರ್ ಅವರು ಅಭ್ಯರ್ಥಿ ಆದ ಕೂಡಲೇ ನಾವು ಪುತ್ತೂರಲ್ಲಿ ಕಾಂಗ್ರೆಸ್ ಬರಬೇಕು, ನಾವೆಲ್ಲ ಕಾಂಗ್ರೆಸ್ಸಿಗರು ಒಂದಾಗಬೇಕು, ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು, ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಪುತ್ತೂರಲ್ಲಿ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ತರಬೇಕು ಅಂತ ಹೇಳುವ ಪ್ರಯತ್ನಕ್ಕೆ ನಾವು ಅಣಿಯಾಗಿದ್ದೆವು. ಅದರ ಕಾರಣ ಇವತ್ತು ಪುತ್ತೂರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇವತ್ತು ಇಡೀ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಎಲ್ಲ ಕಡೆ ಸೋತಿದ್ರು, ಉಳ್ಳಾಳ ಮತ್ತು ಪುತ್ತೂರಿನಲ್ಲಿ ಗೆದ್ದಿರುವಂಥದ್ದು ನಮಗೆ ಒಂದು ರೀತಿಯ ಪುತ್ತೂರಿನ ಜನ ಕಾಂಗ್ರೆಸ್ಸಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಿದ್ದೆ. ಈಗ ಕಾಂಗ್ರೆಸ್ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದೆ, ಅದನ್ನು ನಂಬಿ ಜನ ಮತ ಕೊಟ್ಟಿದ್ದಾರೆ. ಆದರೆ ಅದನ್ನು ಯಾವುದನ್ನು ಕೂಡ ಈಡೇರಿಸೋಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾತನ್ನು BJP ಅವರು ಹೇಳ್ತಾ ಇದ್ದಾರೆ. ಏನು ಹೇಳ್ತೀವಿ? ಅದು ಶುದ್ಧ ಸುಳ್ಳು. ಜನ ಇವತ್ತು ಒಪ್ಪಿದ್ದಾರೆ, ಇವತ್ತು ಒಪ್ಪಿ ರಾಜ್ಯದಲ್ಲಿ ಬಹುಮತ ಕೊಟ್ಟಿದ್ದಾರೆ, ಪುತ್ತೂರಲ್ಲಿ ಕೊಟ್ಟಿದ್ದಾರೆ, ಇಡೀ ರಾಜ್ಯದಲ್ಲಿ 137 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಜನರಿಗೆ ವಿಶ್ವಾಸ ಇದೆ. ಹಾಗಾಗಿ ಹಿಂದೆ ಸಿದ್ದರಾಮಯ್ಯನವರು 2013ರಿಂದ 18ನೇ ಅವಧಿಯ ಒಂದು ಸರ್ಕಾರದಲ್ಲಿ ಎಷ್ಟೋ ಜನರಿಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯೂ ಏನು ಪ್ರಣಾಳಿಕೆಯಲ್ಲಿ ಮತ್ತು ಗ್ಯಾರಂಟಿಗಳ ಮೂಲಕ ಹೇಳಿದ್ದಾರೆ ಅದನ್ನು ಚಾಚೂ ತಪ್ಪದೆ ಜನರಿಗೆ ಒದಗಿಸುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ. ಕಾಂಗ್ರೆಸ್ ನಮ್ಮ ಪುತ್ತೂರು ಕ್ಷೇತ್ರದ ಜನರು ತುಂಬ ಖುಷಿಯಲ್ಲಿದ್ದಾರೆ. ಪಕ್ಷ ಎಲ್ಲಿ ಗೆದ್ದಿದೆ, ಕಾರ್ಯಕರ್ತರ ಶ್ರಮ ಇರ್ಬೋದು, ಎಲ್ಲ ನಾಯಕರು ಒಗ್ಗಟ್ಟಿನ ಕೆಲಸ ಮಾಡಿದ ಶ್ರಮದಿಂದ ನಮ್ಮ ನೆಟ್ಟನೂರು ಕ್ಷೇತ್ರದಿಂದ ಅವರಿಗೆ ತುಂಬ ಲೀಡ್ ಕೊಟ್ಟಿದೆ. ಅದು ನಮಗೆ ತುಂಬ ಖುಷಿಯಾಗಿದೆ. ಈಗ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕನಸೇನು? ಪುತ್ತೂರಿನಲ್ಲಿ ಈಗ ನಿಮ್ಮ ಪಕ್ಷದ ಶಾಸಕರು ಏನು ಮಾಡಬೇಕು? ಮೆಡಿಕಲ್ ಕಾಲೇಜ್ ಒಂದು ಆಗಬೇಕು, ಮತ್ತು ತುಂಬ ರೋಡ್ಸ್ ಇರ್ಬೋದು, ನೀರಿದು ಸಮಸ್ಯೆ ಇರ್ಬೋದು, ಡ್ರೈನೇಜಿದು ಇರ್ಬೋದು, ಮತ್ತು ಮನೆಯದ್ದು ಕೆಲವರಿಗೆ ಬಡವರಿಗೆ ಈಗ 94CC ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮನೆ ಇರ್ಬೋದು, ಅಥವಾ ಅನೇಕ ಕೆಲಸ ಉಂಟು ಇನ್ನು ತುಂಬ ಬಡವರನ್ನು ಮೇಲೆ ತರಲಿಕ್ಕೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತಡ ತಂದು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಬಲಪಡಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. Thank you.
ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದೆ. ಏನು ಅನಿಸ್ತಾ ಇದೆ? ಖುಷಿ ಅನಿಸ್ತಿದೆ. ಎಷ್ಟು ಖುಷಿ ಆಗ್ತದೆ? ಎಷ್ಟು ಖುಷಿ ಆಗ್ತಿಲ್ಲ. ನಿರೀಕ್ಷೆ ಇತ್ತಾ ನಿಮಗೆ ಎಷ್ಟು ಮತಗಳನ್ನು ಪಡಿಬಹುದು ಅನ್ನುವಂಥದ್ದು? ನಿರೀಕ್ಷೆ ನನಗಿರಲಿಲ್ಲ. ನನ್ನ ಕಾರ್ಯಕರ್ತರಿಗೆ, ನನ್ನ ಪಕ್ಷದ ಸಂಘಟನೆಯವರಿಗೆ, ಹಿರಿಯರಿಗೆಲ್ಲ ನಿರೀಕ್ಷೆ ಇತ್ತು ಅಷ್ಟು ಬರ್ಬೋದು ಅಂತ. ಈ ಗೆಲುವನ್ನು ಯಾರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾರೆ? ನಾನು ಕಾರ್ಯಕರ್ತರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಸ್ಥಾನಗಳನ್ನು BJP ಪಡ್ಕೊಂಡಿದೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದೆ. BJP ಕೈ ತಪ್ಪಿ ಹೋಗಿದೆ ಅಧಿಕಾರ. ಏನು ಅನಿಸ್ತದೆ ಈ ಬಗ್ಗೆ? ಸರ್ಕಾರ ಅದು ಬಂದರೂ ನಾವು ಮೊದಲು ಕೂಡ ಸರ್ಕಾರ ಇರುವಾಗ ಕೆಲಸ ಮಾಡಿದಲ್ಲ, ಇಲ್ಲದಿರುವಾಗಲೇ ಕೆಲಸ ಮಾಡಿದ್ದೇನೆ. ಅಭಿವೃದ್ಧಿ ಕೆಲಸ ನಮ್ಮ ಶಾಸಕರು ಸಚಿವರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ನಾವು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಆ ನಿಟ್ಟಿನಲ್ಲಿ ಏನು ಸಮಸ್ಯೆ ನಮಗೆ ಇಲ್ಲ ಅಂತ ಅನ್ಕೊಂಡು. ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದೆ. ಏನು ಅನಿಸ್ತಾ ಇದೆ? ಖುಷಿ ಅನಿಸ್ತಿದೆ. ಎಷ್ಟು ಖುಷಿ ಆಗ್ತದೆ? ಎಷ್ಟು ಖುಷಿ ಆಗ್ತಿಲ್ಲ. ನಿರೀಕ್ಷೆ ಇತ್ತಾ ನಿಮಗೆ ಎಷ್ಟು ಮತಗಳನ್ನು ಪಡಿಬಹುದು ಅನ್ನುವಂಥದ್ದು? ನಿರೀಕ್ಷೆ ನನಗಿರಲಿಲ್ಲ. ನನ್ನ ಕಾರ್ಯಕರ್ತರಿಗೆ, ನನ್ನ ಪಕ್ಷದ ಸಂಘಟನೆಯವರಿಗೆ, ಹಿರಿಯರಿಗೆಲ್ಲ ನಿರೀಕ್ಷೆ ಇತ್ತು ಅಷ್ಟು ಬರ್ಬೋದು ಅಂತ. ಈ ಗೆಲುವನ್ನು ಯಾರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾರೆ? ನಾನು ಕಾರ್ಯಕರ್ತರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಸ್ಥಾನಗಳನ್ನು BJP ಪಡ್ಕೊಂಡಿದೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದೆ. BJP ಕೈ ತಪ್ಪಿ ಹೋಗಿದೆ ಅಧಿಕಾರ. ಏನು ಅನಿಸ್ತದೆ ಈ ಬಗ್ಗೆ? ಸರ್ಕಾರ ಅದು ಬಂದರೂ ನಾವು ಮೊದಲು ಕೂಡ ಸರ್ಕಾರ ಇರುವಾಗ ಕೆಲಸ ಮಾಡಿದಲ್ಲ, ಇಲ್ಲದಿರುವಾಗಲೇ ಕೆಲಸ ಮಾಡಿದ್ದೇನೆ. ಅಭಿವೃದ್ಧಿ ಕೆಲಸ ನಮ್ಮ ಶಾಸಕರು ಸಚಿವರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ನಾವು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಆ ನಿಟ್ಟಿನಲ್ಲಿ ಏನು ಸಮಸ್ಯೆ ನಮಗೆ ಇಲ್ಲ ಅಂತ ಅನ್ಕೊಂಡು. ವಿಧಾನಸಭಾ ಚುನಾವಣೆ 2023ರ ಫಲಿತಾಂಶ ಪ್ರಕಟ ಆಗಿದೆ. ಇದೀಗ ಫಲಿತಾಂಶದಲ್ಲಿ 65 BJP, 136 ಕಾಂಗ್ರೆಸ್, 19 JDS, 4 ಅದರ್ಸ್. ದಕ್ಷಿಣ ಕನ್ನಡದಲ್ಲಿ 6 BJP, 2 ಕಾಂಗ್ರೆಸ್ ಅನ್ನುವಂತಹ ರಿಸಲ್ಟ್ ಬಂದಿದೆ. ಸಂಪೂರ್ಣವಾಗಿ ರಿಸಲ್ಟ್ ಅನ್ನ ನಿಮಗೆ ಬೆಳಗಿನಿಂದ ಕೊಡುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡಿತ್ತು. ಸುದ್ದಿ ನ್ಯೂಸ್ ಮುಖ್ಯವಾಗಿ ದಕ್ಷಿಣ ಕನ್ನಡವನ್ನ ಒಂದು ಕೇಂದ್ರೀಕೃತವನ್ನಾಗಿ ಇಟ್ಟುಕೊಂಡು ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ, ಮೂಡಬಿದ್ರೆ, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಕ್ಷೇತ್ರದ ರಿಸಲ್ಟ್ ಅನ್ನ ನಿಮಗೆ ವೇಗವಾಗಿ ಕೊಡುವಂತಹ ನಿಟ್ಟಿನಲ್ಲಿ ಚಿಕ್ಕದೊಂದು ಪ್ರಯತ್ನವನ್ನ ಮಾಡಿದೆ. ಬೆಳಗ್ಗಿನಿಂದ ಈ ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಸುಮಾರು 5 ಲಕ್ಷದಷ್ಟು ಜನರು ಈ ಒಂದು ನೇರ ಪ್ರಸಾರವನ್ನ ನೋಡಿದ್ದಾರೆ. 5 ಲಕ್ಷದಷ್ಟು 2 ಲಿಂಕ್ನಲ್ಲಿ ನಾವು ಲೈವ್ ಅನ್ನ ಬಿಟ್ಟಿದ್ವಿ. 5 ಲಕ್ಷದಷ್ಟು ಜನರು ನೋಡಿದ್ರು. ಅದರ ಜೊತೆಗೆ ಬೆಳ್ತಂಗಡಿಯಲ್ಲಿ 1.5 ಲಕ್ಷದಷ್ಟು ಜನರು ಈ ಒಂದು ನೇರ ಪ್ರಸಾರವನ್ನು ನೋಡಿದ್ರು. ಇಷ್ಟು ಹೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಉಮೇಶ್ ಮಿತ್ತಡ್ಕ, ಇವತ್ತು ಬೆಳಗಿನಿಂದ ರಿಸಲ್ಟ್ ಡೇ ಬಗ್ಗೆ ಏನಾದರೂ ಹೇಳಿ ನಾವು ಒಂದು ಕಾರ್ಯಕ್ರಮ ಮುಗಿಸೋಣ.
ಒಟ್ಟು ಅಂದ್ರೆ ಇಲ್ಲಿಯವರೆಗೆ ಏನೊಂದು ಲೆಕ್ಕಾಚಾರಗಳಿತ್ತು, ಕುತೂಹಲಗಳಿತ್ತು, ಎಲ್ಲರಲ್ಲೂ ಕೂಡ ಅದು ಪಕ್ಷಗಳಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಮತದಾರರಾಗಿರ್ಬೋದು. ಈ ಬಾರಿ ಅಂತೂ ಪುತ್ತೂರಿನಲ್ಲಂತೂ ಪ್ರತಿಯೊಬ್ಬ ಮತದಾರನು ಕೂಡ ಅತ್ಯಂತ ಕುತೂಹಲದಿಂದ ಒಂದು ನಿರೀಕ್ಷೆನಿರಿಸಿಕೊಂಡಿದ್ದ ಫಲಿತಾಂಶದವರೆಗೆ ಅಂತೂ ಇವತ್ತು ಮಧ್ಯಾಹ್ನ ಸಂಜೆ ಒಳಗಡೆ ಎಲ್ಲ ಲೆಕ್ಕಾಚಾರಗಳು ಕೂಡ ಕೆಲವರಿಗೆ ಉಲ್ಟಾಗಿರ್ಬೋದು, ಕೆಲವರಿಗೆ ಸರಿಯಾಗಿರ್ಬೋದು, ಕೆಲವರಿಗೆ ಏನೆಲ್ಲ ಆಗಿರ್ಬೋದು, ಅಂತೂ ಎಲ್ಲದಕ್ಕೂ ಒಂದು ತೆರೆ ಬಿದ್ದಿರುವಂತದ್ದು. ಆ ಎಲ್ಲ ವಿಚಾರಗಳನ್ನು ಕೂಡ ಸುದ್ದಿ ನ್ಯೂಸ್ ಮುಖಾಂತರ ಕೂಡ ಎಲ್ಲ ಮತದಾರರು ಕೂಡ ವೀಕ್ಷಣೆಯನ್ನು ಮಾಡಿರುವಂತದ್ದು. ಇದು ಸುದ್ದಿ ನ್ಯೂಸ್ ವಿಶೇಷವಾದಂತಹ ನೇರ ಪ್ರಸಾರ, ಎಲೆಕ್ಷನ್ ಡೇ ನೇರ ಪ್ರಸಾರ. ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ವಿಚಾರಗಳ ಬಗ್ಗೆಯೂ ನೇರ ಪ್ರಸಾರವನ್ನ ಮಾಡ್ತಾ ಹೋಗ್ತೀವಿ. ಸರ್ಕಾರದ ವೈಫಲ್ಯಗಳೇನಿದೆ, ಸರ್ಕಾರದ ಕೆಲಸ ಕಾರ್ಯಗಳು ಏನಾದರೂ ಆಗದೇ ಇದ್ರೆ, ಲಂಚ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಏನು ಸುದ್ದಿ ಮಾಡ್ತಾ ಇದೆ ಅದನ್ನು ನಿರಂತರವಾಗಿ ಮುಂದುವರಿಸ್ತೇವೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ನೇರ ಪ್ರಸಾರವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ವೀಕ್ಷಣೆ ಮಾಡ್ತಾ ಇರುವವರೆಲ್ಲರೂ ಕೂಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿತ್ಯ ನಿರಂತರವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುದ್ದಿ ನ್ಯೂಸ್ ಪುತ್ತೂರು, ಸುದ್ದಿ ನ್ಯೂಸ್ ಸುಳ್ಯ ಮತ್ತು ಸುದ್ದಿ ನ್ಯೂಸ್ ಬಂಟ್ವಾಳ, ಸುದ್ದಿ ನ್ಯೂಸ್ ಮಂಗಳೂರು ಚಾನೆಲ್ಗಳನ್ನು ನೋಡ್ತಾ ಇರಿ, ಓದ್ತಾ ಇರಿ ಸುದ್ದಿ ಬಿಡುಗಡೆ ಪತ್ರಿಕೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾನು ಮತ್ತು ಉಮೇಶ್ ಇಬ್ಬರ ಕಡೆಯಿಂದಲೂ ಧನ್ಯವಾದ. English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು.
ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. AVG English Medium School located in Alapura, Krishnanagara, Bannuru, Putturu.